ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ಈ ಒಂದು ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮೊಂದಿಗೆ ನಾವು ಕಾಡು ಮತ್ತು ಕಾಡಿನ ಪ್ರಾಣಿಗಳು, ವನ್ಯಜೀವಿಗಳು, ಮನುಷ್ಯ ಮತ್ತು ವನ್ಯಜೀವಿಗಳ ಸಂಘರ್ಷ, ಕಾಡು ಎನ್ಕ್ರೋಚ್ ಆಗ್ತಾ ಇರೋದು, ಇದ್ರ ಬಗ್ಗೆ ಸುಮಾರು ವಿಚಾರಗಳನ್ನ ಅವಾಗ ಕೇಳ್ತಾ ಇರ್ತೀವಿ. ಬಟ್ ಇವತ್ತು ಈ ವನ್ಯಜೀವಿಗಳನ್ನ ತುಂಬ ಹತ್ತಿರದಿಂದ ನೋಡಿರುವಂಥ, ಕಾಡನ್ನು ತುಂಬ ಹತ್ತಿರದಿಂದ ನೋಡಿರುವಂಥ, ಈ ಸಂಘರ್ಷವನ್ನು ತುಂಬ ಹತ್ತಿರದಿಂದ ನೋಡಿರುವಂಥ, ಕಳೆದ 23 ವರ್ಷಗಳಿಂದ ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಿರುವಂಥ ಚೀಫ್ ವೈಲ್ಡ್ ಲೈಫ್ ವೆಟನರಿಯನ್ ಆಗಿ, ಅಂದರೆ ಮುಖ್ಯ ವನ್ಯಜೀವಿ ಪಶು ವೈದ್ಯಾಧಿಕಾರಿ ಕೆಲಸ ಮಾಡ್ತಿರುವಂಥ ಡಾಕ್ಟರ್ ಪ್ರಯಾಗ್ H.S ನಮ್ಮೊಂದಿಗೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಪ್ರಯಾಗ್ ಅವರ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ. ಪ್ರಯಾಗ್ ಅವರು ನನಗೆ ಸಿನಿಮಾ ಮೂಲಕ ಪರಿಚಯ. ಆವಾಗ ನಾವು ಸಿನಿಮಾ ಪ್ರೀಮಿಯರ್ ಶೋಗಳಲ್ಲಿ ಸಿಗ್ತಿದ್ವಿ. ಬಟ್ ಅವರ ಒಂದು ವೈಲ್ಡ್ ಲೈಫ್ ಬಗ್ಗೆ ನಂಗೆ ಒಂದು ಸ್ವಲ್ಪ ಗೊತ್ತಿತ್ತು, ಬಟ್ ಇವತ್ತು ಜಾಸ್ತಿ ಗೊತ್ತಾಗಿದೆ. ಹೀಗಾಗಿ ಇವತ್ತು ಅವ್ರ ಜೊತೆ ಮಾತಾಡೋಣ ಅಂಥೇಳಿ. ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ನೀವು ಒಂದು ಅಂಕಿಅಂಶನ ಸುಮ್ಮನೆ ಗಮನಿಸೋದಾದರೆ, ಅಂದರೆ ಇತ್ತೀಚೆಗೆ ನಡೆದಿರೋ ಘಟನೆಗಳನ್ನ ಗಮನಿಸೋದಾದರೆ, ಆಮೇಲೆ ವಿಶೇಷವಾಗಿ ಕರ್ನಾಟಕವನ್ನು ಗಮನಿಸಿದರೆ ಕರ್ನಾಟಕದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಎಲಿಫೆಂಟ್ಸ್ ಮತ್ತು ಸೆಕೆಂಡ್ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಇದೆ, ಮತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಲೆಪರ್ಡ್ಗಳಿದೆ, ಆಮೇಲೆ ಕರಡಿಗಳಿದೆ, ಕಾಡೆಮ್ಮೆಗಳಿದೆ. ಹೀಗೆ ದೊಡ್ಡ ಒಂದು ಅರಣ್ಯ ಪ್ರದೇಶ ಮತ್ತು ವನ್ಯಜೀವಿಗಳು ಎರಡೂ ಕೂಡ ಇದೆ. ಜೊತೆಗೆ ಸಂಘರ್ಷ ಕೂಡ ಇದೆ. ಈ ಸಂಘರ್ಷ ಅಂದಾಗ ನಮಗೆ ಸಾಕಷ್ಟು ವಿಚಾರಗಳು ನೆನಪಿಗೆ ಬರ್ತವೆ. ನನಗೆ ಮೊಟ್ಟ ಮೊದಲಿಗೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ದೊಡ್ಡದಾಗಿ, ಇತ್ತೀಚಿನ ದಿನ ಅಂದರೆ ಸುಮಾರು ವರ್ಷಗಳಾಗೋಯಿತು, ನೆನಪಿಗೆ ಬರೋದು ಅವನಿ ಅನ್ನೋ ಒಂದು ಹೆಣ್ಣು ಹುಲಿಯ ಹತ್ಯೆ. ಅದ್ರ ಬಗ್ಗೆ ಸಾಕಷ್ಟು ಕಾಂಟ್ರವರ್ಸಿ ಆಯಿತು. ಸಿನಿಮಾ ಕೂಡ ಅದ್ರ ಬಗ್ಗೆ ಮಾಡಿದ್ದಾರೆ, ಅದನ್ನು ನೋಡಿರುವಂಥದ್ದು ಇರ್ಬೋದು. ಮತ್ತು ನಾವು ಜೂನ್ 2025 ಇದೇ ವರ್ಷ ಜೂನಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ 5 ಹುಲಿಗಳನ್ನು ಸಾಯಿಸಿದ ಪ್ರಕರಣವನ್ನು ಕೂಡ ಕೇಳಿದ್ದೀವಿ. 5 ಹುಲಿ ಅಂದರೆ 1 ಹುಲಿ ಮತ್ತು 4 ಮರಿಗಳು. ಮಲೆಮಹದೇಶ್ವರ ಬೆಟ್ಟದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ, ಇದೇ ತಿಂಗಳಲ್ಲಿ 1 ಹುಲಿನ ಸಾಯಿಸಿ ಬರಿ ಮಾಡಿದ್ದು ಕೂಡ ನಾವು ಕೇಳಿದ್ದೀವಿ. ಆಮೇಲೆ ತುಮಕೂರಲ್ಲಿ 30ಕ್ಕೂ ಹೆಚ್ಚು ನವಿಲುಗಳನ್ನ ಪಾಯ್ಸನ್ ಮಾಡಿರೋಂಥದ್ದು, ಅಂದರೆ ವಿಷ ಹಾಕಿ ಸಾಯಿಸಿರೋದು ಅಥವಾ ವಿಷಪೂರಿತ ಬೀಜಗಳನ್ನ ತಿಂದು ಅವು ಸತ್ತಿರೋದು ಕೂಡ ನಾವು ಕೇಳಿದ್ವಿ. ಇತ್ತೀಚೆಗೆ ತಾನೇ ಸರಗೂರಲ್ಲಿ ಒಬ್ಬ ರೈತನ ಮೇಲೆ ಹುಲಿ ಅಟ್ಯಾಕ್ ಮಾಡಿ ಆತನ ಸಾಯಿಸಿದೆ. ಈ ಥರ ಪ್ರಕರಣಗಳನ್ನ ನೋಡ್ತಾನೆ ಇದ್ದೀವಿ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ ಅಂಥೇಳಿ ನಾನು ಇವತ್ತು ಡಾಕ್ಟರ್ ಪ್ರಯಾಗ್ ಅವ್ರ ಜೊತೆಗೆ ಕೂತ್ಕೊಂಡಿದ್ದೀನಿ. ಮೊದಲನೇದಾಗಿ ನಾವು ಆಬ್ವಿಯಸ್ಲಿ ಮಾತಾಡಬೇಕಾಗಿರೋದು ಹ್ಯೂಮನ್ ಮತ್ತು ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಇದೆಯಲ್ಲ, ಆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಮೊದಲು ಇದೆ ಸರ್. ಆ್ಯಕ್ಚುಲಿ ಆವಾಗ ಇಷ್ಟೊಂದು ಮಾಧ್ಯಮ ಕವರ್ ಮಾಡ್ತಾ ಇರಲಿಲ್ಲ. ಸೊ ಏನಾಗಿದೆ, ಈಗ ಮಾಧ್ಯಮ ಆಮೇಲೆ ಪ್ರತಿಯೊಬ್ಬರು ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಎಲ್ಲದೂ ಬೇಗ ರೆಕಾರ್ಡ್ ಆಗುತ್ತೆ, ಬೇಗ ಪ್ರಸಾರ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ನಾನು ಶುರು ಮಾಡಿದಾಗ 2006 ನಾನು ಮಾಡಿದ್ದು ಸರ್, 22ನೇ ವರ್ಷ ನಂದಿದ್ದು. ಸೊ ಫಸ್ಟು ನಾನು ಭದ್ರಾದಲ್ಲಿದ್ದೆ ಸರ್. ಅಂದರೆ ನಾನು ಅನಿಮಲ್ ಹಸ್ಬೆಂಡ್ರಿ ಭದ್ರಾ ಟೈಗರ್ಸಲ್ಲಿ ವರ್ಕ್ ಮಾಡ್ತಿದ್ದೆ ನಾನು. ಸೊ ಆವಾಗಿಂದನೂ ಸಂಘರ್ಷ ಇದೆ ಸರ್. ಅದು ಕುವೆಂಪು ಇದೆ, ಅಲ್ಲಿಗೆ ಬರೋದು ಜಿಂಕೆ ಆಗ್ಬೋದು ಅಥವಾ ಬೇರೆ ಕಾಡೆಮ್ಮೆ ಆಗ್ಬೋದು ಬರೋದು. ಬಟ್ ಅದು ಅಷ್ಟು ಸುದ್ದಿ ಆಗ್ತಿರಲಿಲ್ಲ ಅವಾಗ. 2006 ತೊಗೊಂಡಾಗ 6-7 ತೊಗೊಂಡಾಗ ಅಷ್ಟು ಸುದ್ದಿ ಆಗ್ತಿರಲಿಲ್ಲ ಅವಾಗ. ಸುದ್ದಿ ಆಗೋ ವಿಷಯ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಜನ. ಅವಾಗ ಮೊಬೈಲ್ ಫೋನ್ ಆ ಲೆವೆಲಿಗೆ ಇರಲಿಲ್ಲ ಸರ್, ವಾಟ್ಸಪ್ ಆಗಲಿ ಆಗಿರಲಿಲ್ಲ. ಸೊ ಎಲ್ಲೋ ಒಂದು ಕಾಲಮಲ್ಲಿ ಬರೋದು, ಅದನ್ನು ಓದೋರು ಬಿಡೋರು ಅಷ್ಟೇ ಹೊರತು. ನಾನು ತುಂಬ ನನ್ನನ್ನು ವೈಯಕ್ತಿಕವಾಗಿ ಅದೇ ಡಾಕ್ಟ್ರನ್ನ ನಾನು ತುಂಬ ವಿಶ್ವಾದ್ಯಂತ ಅದನ್ನು ನ್ಯೂಸ್ ಆಗಿದ್ದುವಾಗ ಅಂದರೆ 2011 ಸರ್. ಆ್ಯಕ್ಚುಲಿ ನಾನು ಅವಾಗ ಮೈಸೂರಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಮೈಸೂರು ಝೂನಲ್ಲಿ ವರ್ಕ್ ಮಾಡ್ತಾಯಿದ್ದೆ. 2 ಆನೆ ಮೈಸೂರಿಗೆ ಬಂತು ಸರ್. ಆ್ಯಕ್ಚುಲಿ 2 ಆನೆಗಳು. 2 ಆನೆ ಬಂತು. ಬಂದಾಗ ಏನಾಯಿತು, ಒಬ್ಬ ATM ವಾಚ್ಮೆನಿಗೆ ಆನೆ ಕೊಂದಾಕ್ತು. ಅವಾಗ ಸನ್ಮಾನ್ಯ ಯಡಿಯೂರಪ್ಪ ಸರ್ CM ಆಗಿದ್ದರು. ಅವಾಗ ಡಿ ಸಿ ಬಂದ್ಬಿಟ್ಟು ಹರ್ಷಗುಪ್ತ ವೆರಿ ಡೈನಮಿಕ್ ಆಫೀಸರ್ ಆಗಿದ್ದರು. ಅವ್ರದ್ದು ಟ್ರಾನ್ಸ್ಫರ್ ಸಹ ಆಗಿದೆ ಅವತ್ತು. ಸರಿ, ಅವರು ವಾಸ್ ಟ್ರಾನ್ಸ್ಫರ್ ದಟ್ ಡೇ. ಬಟ್ ಆ ಕಾನ್ಫ್ಲಿಕ್ಟ್ ಸಿಚುವೇಶನ್ಗೋಸ್ಕರ ಅವ್ರನ್ನ ಅಲ್ಲೇ ಉಳಿಸ್ಕೊಂಡು, ಅವಾಗ ನಾನು ನಿಜವಾಗ್ಲೂ ಒಂದು ಕಾನ್ಫ್ಲಿಕ್ಟ್ ಅಂದರೆ ಏನು ಅಂತ ನಾನು ಪ್ರಾಕ್ಟಿಕಲ್ ನೋಡಿದ್ದು ಆ್ಯಕ್ಚುಲಿ. ನಾನು ಅಂದರೆ ಇಮ್ಯಾಜಿನ್, ಒಂದು 10 ಲಕ್ಷ ಜಾಸ್ತಿ ಇರೋ ಒಂದು ಸಿಟಿಗೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ವಾಕ್ ಹೋಗ್ತಾ ಇರ್ತೀರಾ, ನಿಮ್ಗೆ 2 ಆನೆ ಬಂದಾಗ ನಿಮ್ಗೆ ಏನಾಗೋಣ. ಆಮೇಲೆ ಅಷ್ಟೊಳಗೆ ವಾಟ್ಸಪ್ಪೆಲ್ಲ ತುಂಬ ಆಗಿತ್ತು. ಆಮೇಲೆ ಎಲ್ಲರೂ ಫೋನ್ ಮಾಡಿಕೊಂಡು ಇಟ್ ವಾಸ್ ಎ ಬಿಗ್ ನ್ಯೂಸ್. ಅದನ್ನು ವರ್ಲ್ಡ್ ವೈಡ್ ಕವರ್ ಆಯ್ತು ಆ್ಯಕ್ಚುಲಿ ಆ ಎಪಿಸೋಡ್ ಇಲ್ಲ ಸರ್. ನನಗೆ ಅದು ಫಸ್ಟು ಮಾನವ ವನ್ಯಜೀವಿ ಸಂಘರ್ಷ ಕಣ್ಣಾರೆ ನೋಡಿದ್ದು ಅದು ಸರ್. ಆ್ಯಕ್ಚುಲಿ ನನಗೆ ಅವಾಗ ಅದು ಪ್ರಿಪೇರ್ ಆಗಿರಲಿಲ್ಲ, ಯಾರೂ ಪ್ರಿಪೇರ್ ಆಗಿಲ್ಲ ಈ ಥರ ಆನೆ ಬಂದಾಗ ಏನು ಮಾಡಬೇಕು ಅಂತ. ಅದು ಸಾವಾಯಿತು. ಆಮೇಲೆ ಅದನ್ನು ಹಿಡಿದಿದ್ದೇ ಒಂದು, ನನಗೆ ಫಸ್ಟು ನಾನು ಅಸಿಸ್ಟ್ ಮಾಡಿದೆ, ಕಾದ್ರಿ ಸರಿಗೆ ಅಸಿಸ್ಟ್ ಮಾಡಿದೆ. ನಾಗರಾಜ್ ಸರ್ ಅಂತ ಇನ್ನೊಬ್ಬರು ಸೀನಿಯರ್ ಡಾಕ್ಟರ್ ಇದ್ದರು, ಅವರೊಂದು ಆನೆ ಇದು ಮಾಡ್ತಿದ್ರು. ಒಂದು ಸ್ವ್ಯಾಂಪ್ ಏರಿಯಾ ಸರ್, ಅಲ್ಲಿ ಇವತ್ತು ಕೊಲಂಬೇಶ್ ಅಥವಾ ಮಣಿಪಾಲ್ ಏನಾಗಿದೆ ಮೈಸೂರು ಔಟ್ಸ್ಕಟ್ಸಲ್ಲಿ, ಅದು ಸ್ವ್ಯಾಂಪ್ ಏರಿಯಾದಲ್ಲಿ ಅದು ಆನೆ ಇದೆ ಸರ್. ಸೊ ಎಟಾರ್ಫಿನ್ ಅಂತ ಒಂದೇ ಆನೆ 2 ಸರ್, ಒಂದು ಸಪ್ರೇಟ್ ಆಗ್ಬಿಡ್ತು. ಆ್ಯಕ್ಚುಲಿ 2 ಬಂದಿದ್ವು, ಸಪ್ರೇಟ್ ಆಗ್ಬಿಟ್ಟು ಒಂದು ಟೀಮು ಹ್ಯಾಂಡಲ್ ಮಾಡ್ತಾ ಇತ್ತು. ಇವತ್ತು ನೀವು ಆನ್ಲೈನ್ ನೋಡಿದ್ರೆ ನೀವು ಆ ದೃಶ್ಯ ನೋಡ್ತಾ ಇದ್ದರೆ, ಇಟ್ ವಾಸ್ ಕವರ್ಡ್ ಬೈ ಎಂಟೈರ್ ವರ್ಲ್ಡ್. ಎಲ್ಲ ಪ್ರಪಂಚದೆಲ್ಲ ಮಾಧ್ಯಮದವರು ಅದನ್ನು ಕವರ್ ಮಾಡಿದ್ದಾರೆ. ಫಸ್ಟ್ ಇಲ್ಲಿ ನಾವು ನ್ಯಾಷನಲ್ ನ್ಯೂಸ್ ಕವರ್ ಮಾಡಿದ್ವು.
ಅಂದರೆ ನನಗೇನಂತಂದರೆ ಹೆಂಗೆ ನಾವು ಹೌ ಟು ಹ್ಯಾಂಡಲ್ ಇಟ್. 2 ಆನೆ ಬಂದಿದೆ, ಕ್ಯೂರ್ಸ್ ಆಗಿದೆ, ಜನ ಹೆಂಗಂದರೆ ಹೋಗ್ಬಿಟ್ಟು ಆ ಬಾಳೆ ಎಳಿತಾರೆ, ಅಥವಾ ಅದು ನಿಜವೂ ಇದೆ ಸರ್. ಆಮೇಲೆ ಈ ಆನೆ ಇದಾಗ್ತದ ಮೇಲೆ ಕೋಲ್ಸ್ಕೊಂಡು ಓಡಿಸೋಕೆ ಹೋಗ್ತಾರೆ. ಅದು ಇದನ್ನು ಒಂದು ಹಸುನ ಕೊಂದಾಕಿದೆ ಸರ್. ಆನೆಗಳು ಅವಾಗೇ ಬಂದು ಅವಾಗೇ ಹೋಗ್ತವೆ ಸರ್. ನೋಡೋ ಪ್ರಕಾರ ಅದು ಹ್ಯಾವ್ ಎ ಕಾರಿಡಾರ್, ಅದೊಂದು ಪಾತ್ ಇದೆ, ಆನೆ ದಾರಿ ಇದೆ. ಯಾವಾಗ ಮನುಷ್ಯ ಅದನ್ನು ಇಂಟರ್ಫಿಯರ್ ಮಾಡ್ತಾನಲ್ಲ, ಅವು ರೊಚ್ಚಿಗೆ ಹೇಳ್ತವೆ ಸರ್. ಯಾರ್ಯಾರು ಅಷ್ಟೇ, ಎಸ್ಪೆಷಲಿ ನೀವು ಮರೀತು ಅಂದರೆ ದೇ ವಿಲ್ ಗೋ ರಿಯಲಿ ವೈಲ್ಡ್. ನಾನು ಅವತ್ತು ನೋಡಿದೆ ಆನೆ ಸಂಘರ್ಷ ಹೆಂಗಿರುತ್ತೆ ಅನ್ನೋಕ್ಕೆ. ಅದನ್ನು ಥ್ಯಾಂಕ್ಫುಲಿ ಅದನ್ನು ಹಿಡಿದು ಬಂಡೀಪುರಕ್ಕೆ ಬಿಟ್ಟಿವಿ ಸರ್. ಹೆಂಗೆ ಮಾಡಿದ್ರಿ ಅದನ್ನು, ಹೆಂಗೆ ಹಿಡಿದ್ರಿ ಸರ್? ಆ್ಯಕ್ಚುಲಿ ನಮ್ಮನ್ನಾಗುತ್ತೆ ಎಟಾರ್ಫಿನ್ ಅಂತ ಬರುತ್ತೆ. ಆ್ಯಕ್ಚುಲಿ ದಟ್ಸ್ ಅ ನಾರ್ಕೋಟಿಕ್ ಡ್ರಗ್. ಅದು ಹೈಲಿ ಪೊಟೆಂಟ್. ಅದು ಎಷ್ಟು ಪೊಟೆಂಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಅಪ್ಪಿ ಬೈ ಮಿಸ್ಟೇಕ್ ನಿಮ್ಮ ಚರ್ಮದಲ್ಲಿ ಬಿದ್ದು ಅಬ್ಸರ್ವ್ ಅಂದರೆ ಯು ಆರ್ ಸ್ಪಾಟ್ ಡೆಡ್. ಓ ಹೌದಾ? ಚರ್ಮದಲ್ಲಿ ಮೇಲೆ ಬಿದ್ದರೂ ಕೂಡ ಅಬ್ಸರ್ವ್ ಆಗಬೇಕು. ಆ್ಯಕ್ಚುಲಿ ಇಟ್ ಇಸ್ ಅಬ್ಸರ್ವ್ ಇನ್ ಯುವರ್ ಸಿಸ್ಟಮ್. ನಾರ್ಕೋಟಿಕ್ ಅದು ಮಾರ್ಫಿಂಗ್ ಇದೆ 1000 times ಮೋರ್ ಪೊಟೆಂಟ್ ಅಂತ ಹೇಳ್ತಾರೆ. ನಮಗೆಲ್ಲ ಅದನ್ನು ಟ್ರೈನ್ ಅಪ್ ಮಾಡಿಸ್ತಾರೆ. ಅಂದರೆ ಒಬ್ಬ ಡಾಕ್ಟ್ರ್ ಮಾಡೋಕ್ಕಾಗಲ್ಲ, ಅದನ್ನ ಇನ್ನೊಬ್ಬ ಡಾಕ್ಟ್ರ್ ಇರಬೇಕು. ಅಪ್ಪಿ ಆಕ್ಸಿಡೆಂಟಲ್ಲಿ ಏನಾದ್ರು ಲೋಡ್ ಮಾಡ್ಕೊತೀನಿ, ಲೋಡ್ ಮಾಡೋ ಟೈಮಲ್ಲಿ ವಯಲಿಗೆ ವಯಲಿನ ತೆಗೆದ್ಬಿಟ್ಟು ನಾನು ಇಂಜೆಕ್ಷನಿಗೆ ಮಾಡೋ ಟೈಮಲ್ಲಿ ಆಕ್ಸಿಡೆಂಟನ್ನು ಚುಚ್ಕೊಂಡು ಎತ್ಕೊಂಡ್ರೆ ನಾನು ಐ ಆಮ್ ಗಾನ್. ಅದಕ್ಕೆ ಪ್ರೋಟೋಕಾಲ್ ಪ್ರಕಾರ ಇನ್ನೊಬ್ಬ ಡಾಕ್ಟ್ರ್ ಇರ್ತಾನೆ, ಅವನು ಯು ವಿಲ್ ಗಿವ್ ಆ್ಯಂಟಿಡೋಟ್ ಇರುತ್ತೆ. ಅದಕ್ಕೆ ನಲಕ್ಸಾನ್ ಅಂತ ಒಂದು ಬರುತ್ತೆ, ಅದು ರಿವರ್ಸ್ ಮಾಡುತ್ತೆ. ಅದನ್ನು ಇಟ್ಕೊಂಡು ಮಾಡಬೇಕು. ಆಮೇಲೆ ವಿ ಯೂಸ್ 2 gloves. ಆ್ಯಕ್ಚುಲಿ ಒಂದು ಗ್ಲೌಸ್ ಹಾಕ್ಕೊಂತೀವಿ, ಅದ್ರ ಮೇಲೆ ವಿ ಯೂಸ್ ಥಿಕ್ಕರ್ ಗ್ಲೌಸ್, ಕ್ವಿಕ್ ಆಗಬಾರ್ದು ಅಂತ. ಅಪ್ಪಿ ನೀವು ಪ್ರೆಷರ್ ಹಾಕ್ಬೇಕಾದ್ರೆ ನಾನು ಕಣ್ಣಿಗೆ ಹೋಯ್ತು, ಅಬ್ಸರ್ವ್ ಆಯಿತು ಅಂದರೆ ಅದಕ್ಕೆ ಗಾಗಲ್ಸ್ ಹಾಕ್ಕೊತೀವಿ. ವೆಸ್ಟರ್ನ್ ಕಂಟ್ರಿಲಿ ಒಬ್ಬ ಸತ್ತೋಗೇನು ಡಾಕ್ಟರ್. ಆ್ಯಕ್ಚುಲಿ ನೀವು ವೆಸ್ಟರ್ನ್ ಕಂಟ್ರೀಸ್ ನೋಡಿದ್ರೆ ನೀವು ದ ಯೂಸ್ ಚಾಪರ್. ನನಗೆ ಖುಷಿಯಾಗಿದೆ ಅಂದರೆ ನಾನು ರೀಸೆಂಟಾಗಿ ಲಾಸ್ಟ್ ವೀಕು MP ಅವರು ಅದನ್ನು ಚಾಪರ್ ಯೂಸ್ ಮಾಡಿ ಇದಕ್ಕೆ ಚೀತಾಗೆ ಪ್ರೇ ಬೇಸ್ನ ಬಿಲ್ಡ್ ಮಾಡ್ತಿದ್ದಾರೆ ಅವರು. ಸೊ ದಿಸ್ ವಿ ಟೋಲ್ಡ್ 15 years ಬ್ಯಾಕ್. ಥರ ಹಿಂಗೆ ನಮ್ಮಲ್ಲೂ ಎಲ್ಲೆಲ್ಲಿ ಸಾಧ್ಯನೋ ಈ ಥರ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಬೇಕು ಅಂತ. ಅದಾದಮೇಲೆ ನಾನು ಇಂಡಿಪೆಂಡೆಂಟಾಗಿ ನಾನು ಸ್ವಂತ ಮಾಡಿದ್ದು ಅಂದರೆ ಅದೇ ಅಕ್ಟೋಬರ್ ಸರ್. ಅದು ಮೈಸೂರದ ಇನ್ಸಿಡೆಂಟ್ ಮುಗಿಸಿಲ್ಲ ಅದು? ಮೈಸೂರು ಸರ್. ನಿಜವಾಗ್ಲೂ ಸರ್ ಮೀಡಿಯಾದವ್ರಿಗೂ ಅಟ್ಯಾಕ್ ಮಾಡ್ತೀವಿ ಎಲ್ಲ. ಇಟ್ ವಾಸ್ ಲೈಕ್ ಕ್ಯೂಸ್. ಆಮೇಲೆ ನಾನು BP ರವಿ ಸರ್ ಅಂತ ಅವರು ಡೈನಾಮಿಕ್ ಆಫೀಸರು, ಅವ್ರಿಗೆ ಹೇಳಿದೆ, ಇಲ್ಲ ಸರ್ ಇದು ಝೈಲಜಿನ್ ಕೆಟಮಿನ್ ಅಂತ ಬರುತ್ತೆ, ಅದು ಉಪಯೋಗ ಇಲ್ಲ. ಅದು ಫೀಮೇಲ್ ಎಲಿಫೆಂಟಿಗೆ ಓಕೆ, ಗಂಡು ಎಲಿಫೆಂಟ್ ವೆನ್ ಇಟ್ಸ್ ರಿಯಲಿ ಚಾರ್ಜ್ ಅಪ್ ಅದಕ್ಕೆ ಇದು ವರ್ಕೂ ಆಗಲ್ಲ. ಅದು ಏನಾಗುತ್ತೆ ಸರ್, ನೀವು ಡಾರ್ಟ್ ಮಾಡಿದ್ಮೇಲೆ ಅದು ಓಡೋಕ್ಕೆ ಶುರು ಮಾಡ್ತು ಅಂದರೆ ಅದು ಎಫೆಕ್ಟ್ ಆಗಲ್ಲ ಸರ್. ಯು ಶುಡ್ ಕಾಮ್ ಡೌನ್. ಅದು ನೀವು ಎಟಾರ್ಫಿನ್ ಕೊಟ್ಟಾಗ ಇಟ್ ವಿಲ್ ಗೋ ಸಮ್ ಡಿಸ್ಟೆನ್ಸ್ ಆ್ಯಂಡ್ ಇಟ್ ವಿಲ್ ಫಾಲ್. ಬಟ್ ಝೈಲಜಿನ್ ಕೊಟ್ಟು ನೋಡಿ ಸರ್, ಕೇರಳದಲ್ಲಿ ನೋಡಿದ್ದೀವಿ, ಬಂಡೀಪುರ ನೋಡಿದ್ದೀವಿ, 4-5 ಡೋಸ್ ಕೊಟ್ಟಿಯಾರ ಏನು ಎಫೆಕ್ಟೇ ಆಗಿಲ್ಲ. ಇಟ್ ವಿಲ್ ಕೀಪ್ ರನ್ನಿಂಗ್. ಆವಾಗ ಮೆಟೋಸ್ ಆಗ್ತಾ ಅದು ಏನೂ ಎಫೆಕ್ಟೇ ಆಗಲ್ಲ. ಅದಕ್ಕೆ ಡ್ರಗ್ ಆಫ್ ಚಾಯ್ಸ್ ಅಂತ ಹೇಳ್ತೀವಿ ನಾವು. ಅದು ಎಟಾರ್ಫಿನ್ ಅಂತ ಕೊಡ್ತೀವಿ ಸರ್. ಅದು ಕೊಟ್ಟು ನನ್ನ ಕೇಸಲ್ಲಿ ಇಟ್ ವಾಸ್ 3.56 seconds, 3 ನಿಮಿಷ 56 ಸೆಕೆಂಡು. ಬಟ್ ಆ ಎಪಿಸೋಡ್ಸಲ್ಲಿ ಜಾಸ್ತಿ ಟೈಮ್ ತೊಗೊಂಡು ನಮಗೆ ಕೊಟ್ಟು ಆನೆ ಬಿದ್ದು ಆ ಸ್ವ್ಯಾಂಪೇರಿಂದ ಎಳ್ಕೊಂಬಂದು, ಅವಾಗ ಬೇರೆ ನಮ್ಮ ಆನೆ ಇದಾವೆ ಸರ್, ನಮ್ಮ ದಸರಾ ಎಲಿಫೆಂಟ್ಸ್ ಬರ್ತಾವಲ್ಲ, ಅರ್ಜುನ ಆಗಿರ್ಬೋದು ಅಥವಾ ಬೇರೆ ಎಲಿಫೆಂಟ್ಸ್, ಆ ಟೈಮ್ ಇರೋ ಎಲಿಫೆಂಟ್ಸ್ ಎಲ್ಲ ಕರೆಸ್ಕೊಂಡು ಅದನ್ನು 2 ಆನೆಗಳನ್ನ ನಾವು ಬಂಡೀಪುರ ಬಿಟ್ಟಿವಿ. ಆ ಒಂದು ಎಪಿಸೋಡ್ ನನಗೆ ನಿಜವಾಗ್ಲೂ ಅನಿಸ್ತು, ಮಾನವ ಆನೆ ಸಂಘರ್ಷ ಅಥವಾ ಮಾನವ ವನ್ಯಜೀವಿ ಸಂಘರ್ಷ ತುಂಬ ಸೂಕ್ಷ್ಮವಾದ, ಅಂದರೆ ಇಟ್ಸ್ ಅ ವೆರಿ ಸೋಶೋ ಪೊಲಿಟಿಕಲ್ ಕಲ್ಚರಲ್ ಇಶ್ಯೂ ಸರ್ ಆ್ಯಕ್ಚುಲಿ. ಆಮೇಲೆ ಅದಕ್ಕಿಂತ ನನಗೆ ತುಂಬ ಕಾಡಿದ್ದು ಅಂದರೆ ಇನ್ಫೋಸಿಸಲ್ಲಿ ಲೆಪರ್ಡ್ ಬಂದಿತ್ತು ಆ್ಯಕ್ಚುಲಿ. ಮೈಸೂರಲ್ಲಿ ಇನ್ಫೋಸಿಸಲ್ಲೇ. ಸೊ ರೀಸೆಂಟಿಗೂ ಬಂದಿತ್ತು, ಬಟ್ ನಾವು ಇದ್ದಾಗಲೂ ಬಂದಿತ್ತು ಆ್ಯಕ್ಚುಲಿ. ಸೊ ಮೈಸೂರು ಹೆಂಗಾಯಿತು ಅಂದರೆ ಆ ಕಡೆ ಸರ್ ಬಂಡೀಪುರ ಇದೆ, ಆ ಕಡೆ ನಾಗರಹೊಳೆ ಇದೆ. ಸೊ ಮೈಸೂರು ಎವ್ರಿ 1 hour ಡಿಸ್ಟೆನ್ಸಿಗೆ ನಿಮಗೆ ಬಂಡೀಪುರ ಸಿಗುತ್ತೆ, MML ಸಿಗುತ್ತೆ, ಕಾವೇರಿ ಸಿಗುತ್ತೆ. ಮೈಸೂರು ಇಸ್ ಹಬ್ಸ್ ಆ್ಯಕ್ಚುಲಿ. ಸೊ ಹಂಗಾಗಿ ನನಗೆ ಅದು ತುಂಬ ನನಗೆ ಕಾಡಿದ್ದು ಎಪಿಸೋಡ್ ಅದು ಆ್ಯಕ್ಚುಲಿ. ಫಸ್ಟ್ ಟೈಮ್ ನಾನು ಕನ್ನಡ ನೋಡಿದ್ದು. ಆಮೇಲೆ ನನಗೆ ಸೆಕೆಂಡ್ ಟೈಮ್ ದಸರಾ ಟೈಮಲ್ಲಿ ಇದೇ ಸೇಮ್ ದೀಪಾವಳಿ ಟೈಮಲ್ಲಿ HD ಕೋಟೆ ಸರ್, ಅದೇನಲ್ಲ ಸರ್ಗುರದಲ್ಲ HD ಕೋಟೆ, ಅಲ್ಲಿ ಮಾದಾ ಕಾಲೋನಿ ಅಂತ ಒಂದಿದೆ ಸರ್. ಅಲ್ಲಿ ಶುಂಠಿ ಮತ್ತು ಇದೆಲ್ಲ ಬೆಳೀತಾರೆ ಅಲ್ಲಿ. ಯಾವ ಇಯರ್ ಇದು ನೀವು ಹೇಳ್ತೀರ? ಅದೇ ವರ್ಷ 2011 ಸರ್, ಅಕ್ಟೋಬರಲ್ಲಿ. ಇದಾಗಿ ಕೆಲವೇ ತಿಂಗಳಲ್ಲಿ ನನಗೆ ಮನೋಜ್ ಕುಮಾರ್ ಅಂತ ಸರ್, ಅವ್ರೀಗ PS ಆಗಿದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅವಾಗ DCF ಆಗಿದ್ರು, ಮೈಸೂರು DCF ಆಗಿದ್ರು. ಫೋನ್ ಬಂದಿತ್ತು, ಥರ ಪ್ರಯಾಗ್ ಅವ್ರು ಕಳಿಸ್ಕೊಡಿ, ಅಲ್ಲೊಂದು ಆನೆ ಇದೆ. ಆ ಆನೆ ಸರ್ ಎಂಟೈರ್ ಡೇ ಒಂದು ಲಾರ್ಜ್ ವಾಟರ್ ಬಾಡಿ ಇದೆ ಸರ್, ಕೆರೆ ಅಂತೀವಲ್ಲ ನಾವು, ಅಲ್ಲೋಗುತ್ತೆ. ಇನ್ನೊಂದು ಸರ್ ಅನಸ್ತಿಷ್ಯ ಇನ್ನೊಂದು ಏನಂದರೆ, ನೀವು ನೀರಿದ್ದಾಗ ಆನೆ ಅಥವಾ ಎನಿ ಪ್ರಾಣಿ ನೀವು ಮಾಡೋಕ್ಕಾಗಲ್ಲ. ಕಾರಣ ಏನು ಅಂದರೆ, ನೀವು ಡಾಟ್ ಮಾಡ್ತೀರಾ, ಅದು ಕೂತು ಬೀಳುತ್ತೆ, ಸೊಳ್ಳು ಮೂಲಕ ಅನ್ನೋದು ಎದುರು ಬೇರೆ ಮುಖ, ಇಟ್ ವಿಲ್ ಡ್ರೌನ್ ಆಗುತ್ತೆ, ಅದು ಸತ್ತೋಗುತ್ತೆ. ಅದಕ್ಕೆ ಯಾವುದೇ ಪ್ರಾಣಿ ಆಗಲಿ ನೀರಿಂದ ದೂರ ಇರಬೇಕು, ಅದು ವಾಟರ್ ಬಾಡಿಯಿಂದ ದೂರ ಇರಬೇಕು. ಅವಾಗ ಡಾಟ್ ಮಾಡ್ಬೇಕು ನೀವು ಅದನ್ನ.
ಅವೇನಾಗುತ್ತೆ ಸರ್, ಸಾಮಾನ್ಯ ಏನಾಗುತ್ತೆ, ನೀವು ಡಾಟ್ ಮಾಡಿದಾಗ ಬಾಡಿ ಟೆಂಪ್ರೇಚರ್ ರೈಸ್ ಆಗುತ್ತೆ ಸರ್, ವಿ ಕಾಲ್ ಹೈಪರ್ ಥರ್ಮಿ ಅಂತ ಹೇಳ್ತೀವಿ. ಅದಕ್ಕೆ ಮಾಡುತ್ತೆ ಆಬ್ವಿಯಸ್ಲಿ ಇಟ್ ವಿಲ್ ಗೋ ಫಾರ್ ವಾಟರ್, ಬಾಡಿ ತಣ್ಣಗಾಗಬೇಕು ಅಂತ ಮಾಡುತ್ತೆ ವಾಟರ್ಗೆ ಹೋಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಅದು 2 ದಿನ ಸರ್ ಸುಮ್ಮನೆ ಸುತ್ತನೇ ಇದೆ. ಅದು ಗೊತ್ತಾಗ್ಬಿಟ್ಟಿದೆ ಹೊರಗೆ ಬಂದರೆ ನನ್ನ ಡಾಟ್ ಮಾಡ್ತಾರೆ ಅಂತ ಗೊತ್ತಾಗಿದೆ. ಐ ಥಿಂಕ್ ಸೊ, ಬಿಕಾಸ್ ಹೊರಗೆ ಬರ್ತಾನೆ ಇಲ್ಲ. ಅದು ದೀಪಾವಳಿ ಹಬ್ಬ ಸರ್, ಅದು ಸರ್ ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ಮಿನಿಮಮ್ 10,000 ಜನ ಬಂದಿದ್ದಾರೆ ಸರ್, ಅಕ್ಕಪಕ್ಕ ಹಳ್ಳಿಯಿಂದ ಹಬ್ಬ ಬಿಟ್ಟು ಬಂದಿದ್ದಾರೆ. ಆಮೇಲೆ ಅವಾಗಿನ ವಸ್ತು ಸರ್, ಅವಾಗ ವೆರಿ ನ್ಯೂ. ಅವಾಗ ಎಕ್ಸೆಪ್ಟ್ ನನಗೆ ಮೈಸೂರು ಎಪಿಸೋಡ್ ಬಿಟ್ಟರೆ ಅದು ಇಂಡಿಪೆಂಡೆಂಟಾಗಿ ಇನ್ನೂ ಕಷ್ಟ ಅದು. ಆ್ಯಕ್ಚುಲಿ ಏನಾಗುತ್ತೆ, ನೀವು ಸೀನೋಟಿಗೆ ಮಾಡೋದು ಬೇರೆ, ಒಬ್ಬರು ಇರ್ತಾರೆ, ಅವರು ನಿಮಗೆ ಗೈಡ್ ಮಾಡ್ತಾರೆ ಅಂತ. ಇದು ಯಾರೂ ಇಲ್ಲ. ಸೊ ಐ ವಾಸ್ ದೇರ್ ಪ್ಯಾರಲಲ್ಲಿ. ನಾಗರಾಜ್ ವಾಸ್ ಇನ್ ಕೊಡಗು, ಅಲ್ಲಿ ನಾಗರೋಳೆ ನಮ್ಮ ಸೀನಿಯರ್ ಡಾಕ್ಟ್ರು. ಇಟ್ ವಾಸ್ ಇನ್ ಕೊಡಗು, ಅದನ್ನು ನಾಗರೋಳೆ ಟೈಗರ್ ರಿಸರ್ವಲ್ಲಿ ಟೈಗರ್ ಇಶ್ಯೂ ಇತ್ತು ಅಂತ. ಸೊ ಹಂಗಾಗಿ ಎಲ್ಲರೂ ಬೈತಿದ್ದಾರೆ, ಇವನು ಯಾವ ಹುಡುಗ ಮೀಸೆ ಬಂದಿಲ್ಲ, ನೀವು ಕರ್ಕೊಂಬಂದಿದ್ದೀರಾ, ನನಗೆ ಕೊಡೋಕೆ ನಾನೇ ಶೂಟ್ ಮಾಡ್ತೀನಿ. ಗೊತ್ತಲ್ಲ, ಹಳ್ಳಿ ಜನಗಳು ಕೆಟ್ಟ ಬೈತಿದ್ದಾರೆ, ನೀವು ಆನೆ ಬಂದರೆ ಹೆಚ್ಚು ಕಮ್ಮಿ ಏನು, ಹಳ್ಳಿಗೆ ಬಂದರೆ ನಮಗೆ ಪ್ರಾಣ ಹೋಗ್ಬಿಡುತ್ತೆ, ಹಂಗೆ ಹಿಂಗೆ ಅಂತ. 2 ದಿನ ಸಿಂಗ್ ಆಯ್ತು ಸರ್. ಆ್ಯಕ್ಚುಲಿ ಇವತ್ತು ಮಣಿಕಂಠನ್ ಸರ್ ಅಂತ ಅವರು ಇಲ್ಲ ಈಗ, ಅವರು ಅಲ್ಲಿಂದ ಬಂದರು, BRT ಬೆಳಗ್ಗೆ ಟೈಗರ್ ರಿಸರ್ವ್ ಬಂದರು, ಆನೆ ತೊಗೊಂಬಂದರು ಅಲ್ಲಿಂದ. ಮತ್ತು ಅಷ್ಟರಲ್ಲಿ ಇವತ್ತು ಅಂದರೆ ನಾನು ಅವತ್ತು ಸರಿಗೆ ಹೇಳಿದೆ, ಸರ್ ನೀವು ಉಳ್ಕೊಂಬಿಡಿ ಸರ್ ಇವತ್ತು ಇಲ್ಲಿಗೆ, SD ಕೋಟೆ ಗೆಸ್ಟ್ ಹೌಸ್, SD ಕೋಟೆ ಕ್ರಾಸ್ ಇದೆಯಲ್ಲ ಸರ್, ಉಳ್ಕೊಂಬಿಡಿ, ನೀವು ಉಳ್ಕೊಂಡ್ರೆ ಇನ್ನೂ ಮೋರ್ ಡಿಸಿಪ್ಲಿನ್ ಮಾಡ್ತಾರೆ ಪೆಟ್ರೋಲಿಂಗ್ ಎಲ್ಲ ಅಂತ. ಅದು ಆನೆ ಎಲ್ಲ ಫುಲ್ ಸರ್. ಹೆಂಗಾಯ್ತು ಅಂದರೆ ಮೀಡಿಯಾದವರು ಹೇಳ್ತಿದ್ದಾರೆ, ಇವೇನು ಕ್ರಮ ತೊಗೊತಾ ಇಲ್ಲ, ಇಲ್ಲಿ ಚಿಕ್ಕಮ್ಮಂದ್ರೆ ಏನು ಗತಿ, ಆನೆ ಬಂದು 2 ದಿನ ಆಯಿತು, ಬರೀ ನೀವು ಬರ್ತೀರಾ, ಶೋ ಕೊಟ್ಟೋಗ್ತೀರಾ ಅಂತ. ಸೊ ನಾನು ಸರಿಗೆ ಹೇಳಿದೆ, ಸರ್ ಇವತ್ತು ಉಳ್ಕೊಂಬಿಡಿ ಸರ್, ನೀವು ಉಳ್ಕೊಂಡ್ರೆ ಇನ್ನೂ ಡಿಸಿಪ್ಲಿನಾಗೆ ಪೆಟ್ರೋಲಿಂಗ್ ಆಗುತ್ತೆ. ಅವ್ರು ಉಳ್ಕೊಂಡ್ರು ಸರ್. ಆ್ಯಕ್ಚುಲಿ ಹೆಚ್ ಡಿ ಕೋಟೆ ಗೆಸ್ಟ್ ಹೌಸಲ್ಲಿ ಉಳ್ಕೊಂಡ್ರು. ಅವತ್ತು ನೈಟು ವಂಡರ್ಫುಲ್ ವರ್ಕ್ ಮಾಡಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನೈಟೆಲ್ಲ ಪೆಟ್ರೋಲ್ ಮಾಡಿ, ಅದು ನೈಟ್ ಹೊರ ಬರೋದು ಸರ್. ಆ್ಯಕ್ಚುಲಿ 6 ಗಂಟೆ ಒಂದು ಫೋನ್ ಬಂತು ಸರ್, ಈ ಥರ ಇಂಥ ಕಡೆ ಮಾಲಾರ್ ಕಾಲೋನಿ ಇಂಥ ಕಡೆ ಇದೆ, ಬಂದ್ಬಿಡಿ ಅಂತ. ಅವತ್ತು ನೈಟ್ ಫುಲ್ ಮಳೆ ಆಗಿದೆ ಸರ್. ಯಾವ ಇರೋದು ಊರು? 11 ಮಾಲಾರ್ ಕಾಲೋನಿ ಇತ್ತು ಸರ್. ಮಾಲಾರ್ ಕಾಲೋನಿ. ಸೊ 6 ಗಂಟೆಗೆ ಫೋನ್ ಬಂತು ಸರ್, ಈ ಥರ ಆನೆ ಇಲ್ಲಿ ಸ್ಪಾಟ್ ಆಗಿದೆ ಬೆಳಗ್ಗೆ. ಅದು ನೈಟೆಲ್ಲ ಪೆಟ್ರೋಲ್ ಮಾಡಿದ್ದಾರೆ. ಅದೇನಾಗೋದು ಸಂಜೆ ಅದು ಹೊರಗೆ ಬರೋದಲ್ಲ ಸರ್, ನೈಟೆಲ್ಲ ಪೆಟ್ರೋಲ್ ಮಾಡಿಬಿಟ್ಟು ಟ್ರ್ಯಾಕ್ ಮಾಡಿದ್ದಾರೆ ಥ್ರೂ ಔಟ್ ನೈಟು. ನೈಟ್ ಮಾಡೋಕ್ಕಾಗಲ್ಲ, ಟ್ರ್ಯಾಕ್ ನಾವು ಮಾಡೋಕ್ಕಾಗಲ್ಲ, ಡಾಟ್ ಮಾಡೋಕ್ಕಾಗಲ್ಲ. ಸೊ 6 ಗಂಟೆ ಅಂತ 6:30 ನಾವು ತಿಂದ್ಕೊಂಡು ಹೋದ್ವಿ ಸರ್. ಬೈ 8 o'clock ವಿ ಆರ್ ಇನ್ ದ ಸ್ಪಾಟ್. ರಾತ್ರಿ ಬೆಳಗ್ಗೆ 6:30 ಬಿಟ್ಟರೆ ಅಲ್ಲಿ ಮಳೆ ಎಲ್ಲ ತುಂಬ ಹೆವಿ ಮಳೆ ಆಗಿತ್ತು ಸರ್. ಹೋಗೋಷ್ಟರಲ್ಲಿ 8 ಗಂಟೆ ಆಗಿತ್ತು. ನನಗೆ 2 ಇತ್ತು ಸರ್ ನನಗೆ ಡಾರ್ಟು. ನಾನು ಕರೆಕ್ಟಾಗಿ ಡಾಟ್ ಮಾಡಿ ಇದು ಲೋಡ್ ಮಾಡಿಕೊಂಡು ಕರೆಕ್ಟಾಗಿ ಡಾಟ್ ಮಾಡಿದೆ ಸರ್. ನೀವೇ ಶೂಟ್ ಮಾಡಬೇಕು? ಹಾಂ, ನಾವೇ ಶೂಟ್ ಮಾಡ್ಬೇಕು ಸರ್. ಓಕೆ. ಇವ್ರು ಏನು ಮಾಡೋದು, ಹೋಗ್ಬಿಡ್ರು ಸರ್. 10,000 ಜನ ಏಕ್ದಮ್ ಅನ್ನೋದು ಆನೆ ಟರ್ನ್ ಆಗ್ಬಿಡ್ತು ಸರ್. ಓಕೆ. ಇದು ಮತ್ತೆ ಏನಾಗಿದೆ ನಂಗೆ ಐ ಕುಡ್ ಫೈಂಡ್ ಔಟ್ ಅದು ರೈಟ್ ಹೈ ಅಷ್ಟೊಂದು ಕಾಣ್ತಾ ಇಲ್ಲ ಅಂತ. ಅದು ಹತ್ರ ಇದೆ ಸರ್. ಆ್ಯಕ್ಚುಲಿ ಇಟ್ ಸ್ವಾಮಿ ಇಟ್ ಟರ್ನ್ ಸರ್, ಅಟ್ಟಿಸ್ಕೊಂಡ್ಬಿಡು ಸರ್ ನನಗೆ. ನಾನು ನಾರ್ಮಲ್ ಶೋ ಹಾಕೊಂಡು ಹೋದೆ ಸರ್, ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಆ ಕೊಚ್ಚಲ್ಲಿ ಜಾರ್ ಬಿದ್ದುಬಿಟ್ಟೆ ಸರ್. ಆ್ಯಕ್ಚುಲಿ ಯೂಶ್ವಲಿ ನಮ್ಮ ಹಿಂದೆ ಇಬ್ಬರು ಇರ್ತಾರೆ ಸರ್ ನಮ್ಮ ಸೇಫ್ಟಿಗೆ. ಅವ್ರೇನು ಮಾಡ್ತಾರೆ, ಏನಾದ್ರು ಅಟ್ಯಾಕ್ ಮಾಡಿದ್ರೆ ಗಾಳಿಯಲ್ಲಿ ಗುಂಡಾಡ್ತಾರೆ ಸರ್. ಆ ಸೌಂಡಿಗೆ ಆನೆ ಡೈವರ್ಟ್ ಆಗುತ್ತೆ ಸರ್. ಲಿಟ್ರಲಿ ಸರ್ ನಾನು ಅವತ್ತು ಐ ರಿಯಲೈಸ್ ಐ ಆಮ್ ಗಾನ್. ಆನೆ ಅಲ್ಲೇ ಇದೆ. ಇನ್ನೇನು ಟ್ರೈ ಮಾಡ್ತಿದ್ದೀನಿ. ಒಂದು ಕೈಯಲ್ಲಿ ಗನ್ ಇದೆ ಸರ್. ಇಟ್ಸ್ ಹೆವಿ ಗನ್ ಆ್ಯಕ್ಚುಲಿ. ನಾನು ಆಗ್ತಾಯಿಲ್ಲ, ನನ್ನ ಕೈಯಲ್ಲಿ ಜಾರ್ತಾ ಇದ್ದೀನಿ. ಅವ್ರು ಯಾವ ಮಧ್ಯದಲ್ಲಿ ಬಂದುಬಿಟ್ಟು ಸರ್ ನನ್ನ ಇಬ್ಬರು ಕೈ ಹಿಡ್ಕೊಂಡು ಈ ಫಿಲಮಲ್ಲಿ ಮಾಡ್ತಾರಲ್ಲ ಸತ್ರ ಎತ್ಕೊಂಡು ಹೋದೆ ಸರ್. ಅವತ್ತು ಅಂದ್ಕೊಂಡೆ ನಾನು ಮರ್ಜೀವ ಇದು ಅಂತ. ಅವ್ರ ಪಾಪ ಸೋಲಿಗಾರ ನಂಜುಂಡೇಶ್ವರ ಅಂತ ಸರ್. ಅವ್ರ ಪಾಪ ಅದರ PCP ಹೋದ ಸರ್, ಪರ್ಮನೆಂಟ್ ಇರಲ್ಲ ಪಾಪ ಅವರು. ಅವ್ರ ಪ್ರಾಣ ಒತ್ತಿಟ್ಟು ನಮ್ಮನ್ನೆಲ್ಲ ಕಾಪಾಡ್ತಾರೆ. ಆಮೇಲೆ ಅಷ್ಟರಲ್ಲಿ ಪೊಲೀಸೆಲ್ಲ ಬಂದು ಕಂಟ್ರೋಲ್ ಮಾಡಿ ನಮ್ಮ ಸರೆಲ್ಲ ಕಂಟ್ರೋಲ್ ಮಾಡಿಸೋದು ಸರ್. ಆ್ಯಕ್ಚುಲಿ ಆವಾಗ ಟೈಮ್ ತೊಗೊಂಡು ಇದ್ದು ಒಂದೇ ಒಂದು ಸರ್ ಡಾಟು. ಆ ಡಾಟ್ ಹೋಗಿತ್ತು, ಮಿಸ್ ಆಯ್ತದು ಸರ್. ನಮ್ದು ಹೆಂಗೆ ಸರ್, ಈಗ ನಮ್ಮ ಡಾಟ್ ಹೆಂಗೆ ಇದೆ ಸರ್, ಇಟ್ ಹ್ಯಾಸ್ ಟು ಹ್ಯಾವ್ ನೋ ಆಬ್ಸ್ಟಕಲ್ ಸರ್. ನೀವು ಡಾಟ್ ಮಾಡಿದಾಗ ಇಟ್ ಗೋಸ್ ಇನ್ ಪ್ರೊಜೆಕ್ಟೈಲ್ ಹೋಗುತ್ತೆ. ಬುಲೆಟ್ ಎಲ್ಲ ಸ್ಟ್ರೈಟ್ ಹೋಗುತ್ತೆ. ಇದು ಸ್ಟ್ರೈಟ್ ಹೋಗಲ್ವಾ? ಇದು ಇಟ್ ವಿಲ್ ಗೋ ಇನ್ ಪ್ರೊಜೆಕ್ಟೈಲ್ ಮೋಷನ್ ಇದು. ಓಕೆ. ಸೊ ಅದು ಫೈಬರ್ ಇರುತ್ತೆ ಆ್ಯಕ್ಚುಲಿ ಸರ್. ಅದು ಇಂಜೆಕ್ಷನ್ ಇರ್ತಲ್ಲ, ಅದು ಸಿರಿಂಜ್ ಇರ್ತಲ್ಲ ಸರ್. ಸ್ವಲ್ಪ ನಿಮ್ಗೆ ಏನಾರ ಕಡ್ಡಿ ಅಡ್ಡ ಬಂತು, ಬ್ಲೇಡ್ ಅಡ್ಡ ಬಂತು, ಜೋರ ಗಾಳಿ ಬೀಸಿದ್ರೆ ಇಟ್ ವಿಲ್ ಟೇಕ್ ಎ ಡೈವರ್ಷನ್ ಸರ್. ಸೊ ಪ್ರೊಜೆಕ್ಟೈಲ್ ಆ್ಯಕ್ಷನಲ್ಲಿ. ಓಕೆ. ಸೊ ನಾನು ಸರ್ ಅಂದರು, ಏನು ಗಾಬರಿ ಹೋಗಬೇಡ, ಜನ 1000 ಮಾತಾಡ್ತಾರೆ, ಯು ಕಮ್ ಫಾರ್ ಎ ಪರ್ಪಸ್, ಅದನ್ನು ಮಾಡಿಕೊಡ್ಬೋದು, ಯು ಫೋಕಸ್ ಆನ್ ಜಾಬ್ ಅಂತ ಸರ್. ಐ ವೆಂಟ್ ನಿಯರ್ ಸರ್. ಎನಿವೇ ಐ ನೋ ದಟ್ ರೈಟ್ ಸೈಡ್ ಇಲ್ಲ ಅಂತ. ಇದು ಒಂದೇ ಒಂದು ಡಾಟು, ವಿಧಿ ಇಲ್ಲ ಸರ್. ಐ ರಿಮೆಂಬರ್ ಅಜಯ್ ದೇಸಾಯಿ ಸರ್. ಆ್ಯಕ್ಚುಲಿ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನ್ ಎಲಿಫೆಂಟ್ ಬಿಹೇವಿಯರ್. ಅದಕ್ಕೆ ಫೋನ್ ಮಾಡಿ ಸಂಗಿದೆ, ಏನಾಗಲ್ಲ ಕಣೋ, ಹೋಗು ಹತ್ರ ಹೋಗು, ಡ್ರಾಯಿಂಗ್ ಬಿದ್ದು ಕಾಣೋದಲ್ಲ, ಗಿವ್ ಸಮ್ ಟೈಮ್, ಅದು ಕಾಮಾಗಿರಲಿ, ಅವಾಗ ಡಾಟ್ ಮಾಡೋದು ಸರ್. ಐ ಮೀನ್ ವೆರಿ ಪ್ರೆಟಿ ನಿಯರ್ ಆ್ಯಕ್ಚುಲಿ. ಡಾಟ್ ಮಾಡಿದೆ ಸರ್. ಅಂದರೆ ಐ ಟುಕ್ ಆಪ್ಟಿಮಮ್ ಡೋಸ್ ಸರ್. ಯಾಕಂದರೆ ಅದು ಬಿಟ್ಟರೆ ಗತಿ ಇಲ್ವಲ್ಲ. ಇಟ್ ವೇಟ್ ಫಾರ್ 1 more day ಟು ಮೈಸೂರು ಟು ಪೀಪಲ್ ಟು ಸೆಂಡ್ ದಟ್ ಸಿರಿಂಜು. ಡ್ರಗ್ಸ್ ಇದೆ, ಸಿರಿಂಜು ಇರಲಿಲ್ಲ.
ಡಾಟ್ ಮಾಡಿದೆ ಸರ್. ವಿತಿನ್ ಮ್ಯಾಟ್ರ್ ಆಫ್ 3 minutes 56 seconds ಅನಿಮಲ್ ದಪ್ಪದ ಬಿತ್ತು ಅಷ್ಟಲ್ಲಿ. ಪಬ್ಲಿಕ್ಕೆಲ್ಲ ಪೊಲೀಸ್ ಕೂಗಬೇಡ್ರಿ, ಡಾಟ್ ಬೇರೆ ಎಲ್ಲ ತೊಗೊಂಡ್ರೆ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಸರ್. ಆ ಧ್ಯಾನ ಅಂದರೆ ಅವಾಗ ಕಣ್ಮುಚ್ಕೊಂಡ್ಬಿಟ್ಟು ಒಂದು ನಿಮಿಷ ನಾನು ಲೈಕ್ ಧ್ಯಾನಸ್ಥಾನ ಆಗಿ ಡಾಟ್ ಮಾಡಿದ್ದೆ ಸರ್. ಬಿಕಮ್ ಟೋಟಲಿ ಬ್ಲ್ಯಾಂಕ್. ಅಲ್ಲಿ ನೀವು ಮಾಡಲ್ಲ, ಅದೊಂದು ಶಕ್ತಿ ಮಾಡ್ಸಂಗಿತ್ತು ಆ್ಯಕ್ಚುಲಿ ಅದು ನನಗೆ. ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಇಂಡಿಪೆಂಡೆಂಟ್ ಹ್ಯಾಂಡ್ಲಿಂಗ್ ದ ಎಲಿಫೆಂಟ್ ಕ್ಯಾಪ್ಚರ್ ಸರ್. ಆಮೇಲೆ ಅದು ಲೋಡ್ ಮಾಡ್ತೀವಿ, ಲೀಕ್ ಆಗ್ತದೆ ಟ್ಯಾಂಕು. ನಾವು ವಿ ಶುಡ್ ಲೋಡ್ ದ ಎಲಿಫೆಂಟ್ ಟು ಎ ಲಾರಿ ಸರ್. ಓಕೆ. ಆ ಲಾರಿ ಟ್ಯಾಂಕ್ ಲೀಕ್ ಆಗ್ತಾ ಇದೆ. ಟ್ಯಾಂಕ್ ಅಂದರೆ ಪೆಟ್ರೋಲ್ ಟ್ಯಾಂಕ್. ಅಯ್ಯೋ, ಲೈಕ್ ಇವೆಲ್ಲ ಸ್ಮಾಲ್ ಥಿಂಗ್ಸ್ ಅನ್ಸ್ಬೋದು ನಿಮಗೆ, ಬಟ್ ಆ ಮೂಮೆಂಟಲ್ಲಿ ಎಷ್ಟು ಗಾಬರಿ ಆಗುತ್ತೆ ಅಂದರೆ ಅವೇನೋ ಇದು ಮಾಡಿಕೊಂಡು ದೆನ್ ವಿ ರಿಯಲೈಸ್ ನಾವು ವಿ ಶುಡ್ ಅಪ್ಡೇಟ್ ಅವರ್ ಸ್ಕಿಲ್ಸ್, ವಿ ಶುಡ್ ಅಪ್ಡೇಟ್ ಅವರ್ SOPs ಅಂತ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸರ್, 2011 ಇದುವರೆಗೂ ನೋಡ್ತೀನಿ ಸರ್. ಲೈಕ್ ಐ ವಾಸ್ ಆನ್ ಆ್ಯಂಡ್ ಆಫ್ ಇನ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾನು. ದೋ ಐ ಜಾಯಿಂಡ್ 2006-7 ಅನಿಮಲ್ ಹಸ್ಬೆಂಡ್ರಿ, 2009 ಮೈಸೂರು ಝೂ ಜಾಯ್ನ್ ಆಗಿದೆ. 9 to 12 ಅಲ್ಲಿ ವರ್ಕ್ ಮಾಡಿದೆ, ಮತ್ತು 13 to 15 ವರ್ಕ್ ಮಾಡಿದೆ ಸರ್ ನಾನು. ಈ ಒಂದು ಬಿನ್ ಕಂಟಿನ್ಯೂಸ್ಲಿ ಇನ್ವಾಲ್ಡ್ ಇನ್ ಅದರ್ ಸ್ಟೇಟ್ಸ್ ಆಲ್ಸೋ. ನನಗೆ ಅವತ್ತು ಅರ್ಥ ಆಗಿದೆ ಅಷ್ಟೇ ಸರ್, ಅನ್ಲೆಸ್ ವಿ ಅಪ್ಗ್ರೇಡ್ ಅವರ್ ಸ್ಕಿಲ್ಸ್. ಆಮೇಲೆ ಇದಕ್ಕೆ ಅಂತಲೇ ಸಪ್ರೇಟ್ ಕೇಡರ್ ಇರಬೇಕು. ಅಂದರೆ RFO ಆಗಲಿ, ACF ಆಗಲಿ, DCF ಆಗಲಿ, CCF ಆಗಲಿ, ಅವರೆಲ್ಲ ಪ್ರಾಣ ಒತ್ತೆ ಇಟ್ಟು ವರ್ಕ್ ಮಾಡ್ತಾರೆ ಸರ್. ಆಮೇಲೆ ಈ ಥರ ಗಾರ್ಡ್ಗಳು ಸೇವ್ ಮೈ ಲೈಫ್ ಅಲ್ಲ ಸರ್. ನಾವು ಎಲ್ಲ ಕೆಲಸನೂ ಅವ್ರು ಹೇಳೋಕ್ಕಾಗಲ್ಲ ಸರ್. ಈ ಪೊಲೀಸಲ್ಲಿ ಟ್ರಾಫಿಕೇ ಬೇರೆ ಇರ್ತಾನೆ, ಆಮೇಲೆ ಬೇರೆ ಲಾ ಆ್ಯಂಡ್ ಆರ್ಡರ್ಗೆ ಬೇರೆ ಇರ್ತಾರೆ ಸರ್. ಅದೇ ಥರ ವೈಲ್ಡ್ ಲೈಫಲ್ಲೂ ಒಂದು ಸಪ್ರೇಟ್ ಕೇಡರ್, ಅದಕ್ಕೆ ಸಪ್ರೇಟ್ ACF, ಅದೇ ಸಪ್ರೇಟ್ RFOs, ಅದಕ್ಕೆ ಸಪ್ರೇಟ್ ಡಾಕ್ಟರ್ಸು. ಇದಕ್ಕೆ ಮಾನವ ವನ್ಯಜೀವಿ ಸಂಘರ್ಷ ಮಾಡೋಕ್ಕೆ ನೀವು ಅದೇ ವ್ಯಕ್ತಿಗಳು ಬೇರೆ ಕೆಲಸ ಮಾಡ್ತಾ ಇರ್ತಾರೆ, ಬೆಂಕಿ ಹತ್ತದ ಅವರೇ ಹೋಗ್ತಾರೆ. ಸೊ ವಿ ಆರ್ ನಾಟ್ ಸ್ಕಿಲ್ಡ್ ಆ ಟೈಮಲ್ಲಿ. ವಿ ಆರ್ ನಾಟ್ ಸ್ಕಿಲ್ಡ್ ಟು ಹ್ಯಾಂಡಲ್ ಈ ಥರ ಕಾನ್ಫ್ಲಿಕ್ಟ್ ಆದಾಗ. ಆ ಟೈಮಲ್ಲಿ ವಿ ಆರ್ ನಾಟ್ ಸ್ಕಿಲ್ಡ್. ದೆನ್ ಥ್ಯಾಂಕ್ಫುಲಿ ನಮ್ಮ ಮನೋಜ್ ಕುಮಾರ್ ಸರ್ ರೋಟ್ ಎ ವಿಷನ್ ಡಾಕ್ಯುಮೆಂಟ್ ಆ ಟೈಮಲ್ಲಿ. ಅಂದರೆ ಒಂದು ಆನೆ ಆಗಲಿ ಅಥವಾ ವನ್ಯಜೀವಿ ಕಾಡಿಂದ ಬಂದರೆ ಏನೋ ಕ್ರಮ ತೊಗೊಬೇಕು. ವಿತಿನ್ 2 or 3 hours ನಾವು ಇರಬೇಕಲ್ಲಿ. ಏನಾಗುತ್ತೆ ಜನಕ್ಕೆ, ಈಗ ಟೈಗರ್ ಆಗಲಿ, ಲೆಪರ್ಡ್ ಆಗಲಿ, ಆನೆ ಬಂದು ಸಾಯಿಸಿದಾಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ರೊಚ್ಚುಗಳು ಸಾಮಾನ್ಯ ಸರ್. ಅದು ಅವಾಗ ಏನಾಗ್ತಾರೆ, ಬೆಂಕಿ ಹಚ್ಬಿಡ್ತಾರೆ. ಚಿಕ್ಕಬರ್ಗಿ ಕೇಸ್ ಅಂತ ಆ್ಯಕ್ಚುಲಿ ವೆರಿ ನಟೋರಿಯಸ್ ಎಪಿಸೋಡ್, ಐ ರಿಮೆಂಬರ್. ಬೆಂಕಿ ಹಚ್ಬಿಟ್ಟು ಸರ್, ಇಡೀ IB ಬೆಂಕಿ ಹಚ್ಚಿದ್ರು ಆ್ಯಕ್ಚುಲಿ. ಎಲ್ಲಿ ಯಾವಾಗ ಆಗಿದ್ದು? ಅದೇ ಸರ್, ಬಂಡೀಪುರಲ್ಲೇ, ಚಿಕ್ಕಬರ್ಗಿ ಅಂತ. ಓಕೆ. ಯಾವ ಇಯರ್ ಇದು? ರಮಾತ್ರ ಅಂತ ಕಾಣುತ್ತೆ, 2012-13 ಇರಬೇಕು ಸರ್. ಓಕೆ. ಚಿಕ್ಕಬರ್ಗಿ ಕೇಸ್ ಅಂತ. ಟೈಗರ್ ಒಂದು ಸಾಯಿಸಿತ್ತು ಅಂದ್ಬಿಟ್ಟು ಲಿಟ್ರಲಿ ದೇ ಬರ್ನ್ ದ IB ಸರ್. ಆಮೇಲೆ ವೆಹಿಕಲ್ಸ್ನ ಬರ್ನ್ ಮಾಡ್ತಾರೆ. ಆಮೇಲೆ ಫಸ್ಟ್ ಯಾರು ಹೋಗ್ತಾರೋ ಅವ್ನಿಗೆ ಸರ ಹೊಡ್ತಾ ಬಿಡ್ತಾರೆ ಅವರಿಗೆ, ಇಲ್ಲಾಂದರೆ ಫಾರೆಸ್ಟ್ ಸ್ಟಾಫ್ನ ದಿಗ್ಬಂಧನ ಮಾಡಿಬಿಡ್ತಾರೆ. ಸೊ ಏನಾಗುತ್ತೆ, ಪರ್ಸನ್ ಹೂ ಗೋಸ್ ಫಸ್ಟ್ ಈಸ್ ಅ ಪರ್ಸನ್ ಹೂ ಗೆಟ್ ದ ಈಟ್ ಆಫ್ ದ ಪಬ್ಲಿಕ್ ಆ್ಯಂಗರ್ ಸರ್. ನಾನು ಥ್ಯಾಂಕ್ಫುಲಿ ನನಗೆ ಹೊಡೆದಿಲ್ಲ. ನಾನು ಇದೊಂದು ಎಪಿಸೋಡ್ ಹೇಳಬೇಕು ಸರ್. ಇಲ್ಲಿ ಚಿಕ್ಕಮಗಳೂರಿಂದ ಒಂದು ಟೈಗರ್ನ ಕಾಲರ್ ಮಾಡಿ ಹೋದ್ವಿ ಸರ್ ಭೀಮಾಗಡ್ ಇದಕ್ಕೆ. ಸರಿ. ಚಿಕ್ಕಮಗಳೂರಿಂದ ಮುಳಯಂಗಿರಿ ಅಂತ, ಅಲ್ಲಿ ನನ್ನ ಸ್ಟೂಡೆಂಟ್, ನನ್ನ ಕೊಲೀಗೀಗ ಡಾಕ್ಟರ್ ಸನತ್ ಅಂತ ಕ್ಯಾಪ್ಚರ್ ಮಾಡಿಕೊಂಡು ಆ ಕಾಲರ್ ಹಾಕ್ಬಿಟ್ಟು ಆ ಟೈಗರ್ನ ಫ್ರಮ್ ಭದ್ರಾಯಿಯಿಂದ, ಮುಳಯಂಗಿರಿ ಚಿಕ್ಕಮಗಳೂರಿಂದ ಇಟ್ ವಾಸ್ ಟೇಕನ್ ಟು ಭೀಮಾಗಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಸರ್. ಎದು ಸಲುವಾಗಿ? ಇಲ್ಲಿಂದ ಅಲ್ಲಿಗೆ ಕಾನ್ಫ್ಲಿಕ್ಟ್ ಇತ್ತು ಸರ್ ಆ್ಯಕ್ಚುಲಿ. ಟೈಗರ್ ಹ್ಯಾಡ್ ಕಿಲ್ಡ್ ಒನ್ ಲೇಡಿ. ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ವಿ ಅದನ್ನ. ಭೀಮಗಢ ಅಂದರೆ ಬೆಳಗಾಂ ಸರ್. ಬೆಳಗಾಂ. ಓಕೆ. ಅದು ಮಹಾರಾಷ್ಟ್ರ ಬಾರ್ಡರ್ ಸರ್ ಆ್ಯಕ್ಚುಲಿ. ಸರ್ ಆ 50 days ಆಫ್ ಟ್ರ್ಯಾಕಿಂಗ್ ದ ಟೈಗರ್ ಅಲ್ಲ ಸರ್, ಅಲ್ಲಿನ ಇಂಟರ್ನಲ್ ಥಿಂಗ್ಸ್ ಅಲ್ಲ ಸರ್, ನಿಜವಾಗ್ಲೂ ಸರ್ ಪಬ್ಲಿಕ್ ಕೇಮ್ ಅಂಡ್ ಹಿಟ್ ಆಫೀಸರ್. ಡಾಕ್ಟರ್ಸ್ ಎಲ್ಲ ಜೀಪಿಂದ ಹೊರಗೆ ಎತ್ಕೊಂಡು ಹೊಡೆದಿದ್ದಾರೆ ಸರ್. ನಾನು ಥ್ಯಾಂಕ್ಫುಲಿ ಐ ವಾಸ್ ಇನ್ ಅದರ್ ಜೀಪ್ ಸೇಫ್ಲಿ. ನಾನು ಗೊತ್ತಿಲ್ಲ, ಡಾಕ್ಟರ್ ಅಂತ ಗೊತ್ತಿಲ್ಲ ಅವ್ರಿಗೆ ನನಗೆ. ಸೊ ಐವ್ ಸೀನ್ ಫ್ರಮ್ ಓನ್ ಐಸ್. ಅಂದರೆ ಅವ್ರದ್ದು ಎಮೋಷನ್ ಎಷ್ಟು ರಾ ಇರುತ್ತೆ ಅಂದರೆ ದೇ ಡೋಂಟ್ ಮೈಂಡ್. ಯಾಕಂದರೆ ಅವ್ರ ಅಪ್ಪನೋ ಅಮ್ಮನೋ ಅಥವಾ ಯಾರು ಸತ್ತೋಗಿರ್ತಾರೆ, ತಾಯಿನೋ ಮಗಳು ಯಾರು ಸತ್ತೋಗಿರ್ತಾರೆ, ಹೆಂಡತಿನೋ ಸತ್ತೋಗಿರ್ತಾರೆ. ಆ ಸಿಟ್ಟಲ್ಲಿ ಏನು ಬೇಕಾದ್ರೆ ಇಟ್ಸ್ ಅ ಮಾಬ್ ಮೆಂಟಾಲಿಟಿ ಸರ್. ಈಗ ಒಂದು ಸಿಟಿ ಏನು ಮಾಡ್ತಾರೆ, ಇಫ್ ಯು ಡೋಂಟ್ ರೆಸ್ಪಾಂಡ್ ಪ್ರಾಪರ್ಲಿ ಇಲ್ಲ ಸರ್, ಈ ಎಸ್ಪೆಷಲಿ ಸಮ್ಮರಲ್ಲಿ ಬೆಂಕಿ ಹಚ್ಬಿಡ್ತಾರೆ. ಇವೆಲ್ಲ ಸಂಘರ್ಷ ಸರ್. ನಾನು ಸುಮಾರು ಈ ಕಡೆ ಹೇಳಿದ್ದೀನಿ ಸರ್. ಡೆಫಿನೆಟ್ಲಿ ನೀವು ಮಾನವ ವನ್ಯಜೀವಿ ಸಂಘರ್ಷನ ಹ್ಯಾಂಡ್ ಮಾಡ್ಬೋದು ಸರ್. ಈ ಮಾನವ ಸಂಘರ್ಷ ಇದಲ್ಲ ಸರ್, ನೋ ವೇ. ಓಕೆ. ತುಂಬ ಕಷ್ಟ ಇದೆ ಸರ್. ಯಾಕಂದರೆ ಸರ್ ಮಾನವ ವನ್ಯಜೀವಿ ಸಂಘರ್ಷ ಆದಾಗ ಏನಾಗುತ್ತೆ ಅಂದರೆ 5 ಡಿಪಾರ್ಟ್ಮೆಂಟ್ ಒಟ್ಟಿಗೆ ಬರಬೇಕು ಸರ್. ಒಂದು ಫಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ದೆನ್ ರೆವಿನ್ಯೂ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಆಮೇಲೆ ಮಾಧ್ಯಮದವ್ರು ಕರೆಕ್ಟಾಗಿ ಬರೀಬೇಕು, ಫ್ಯಾಕ್ಚುಲ್ ಬರೀಬೇಕು, ಆಮೇಲೆ NGOs ಜನಪ್ರತಿಗಳು ಅವ್ರು ಕುತ್ಕೊಂಡು ಒಂದು ಸಮಸ್ಯೆನ ಅನಲೈಸ್ ಮಾಡೋದಕ್ಕೆ ತಾರ್ಕಿಕ ಅಂತ ಕೊಟ್ಟರೆ ಪರವಾಗಿಲ್ಲ ಸರ್. ಇನ್ನೇನಾಗುತ್ತೆ, ಐ ಆಮ್ ನಾಟ್ ಬ್ಲೇಮಿಂಗ್ ಮೀಡಿಯಾ, ಬಟ್ ದ ವೇ ದೇ ಎಕ್ಸಾಗ್ರೇಟ್ ದ ಥಿಂಗ್ಸ್. ಆಮೇಲೆ ಫಾಲ್ಸ್ ಸ್ಪ್ರೆಡ್ ಮಾಡೋದಲ್ಲ ಸರ್. ಈಗೊಂದು ಬಂದಮೇಲೆ ಶ್ರೀರಂಗಪಟ್ಟಣದಲ್ಲಿ ಟೈಗರ್ ಬಂತು ಅಂತ ಸುಮ್ಮನೆ ಫೇಕ್ ನ್ಯೂಸ್ ಎಲ್ಲ ಇಡ್ತಾರೆ. ಸೊ ಇಟ್ಸ್ ಅ ವೆರಿ ರೆಸ್ಪಾನ್ಸಿಬಲ್ ಥಿಂಗ್ ಸರ್. ಥ್ಯಾಂಕ್ಫುಲಿ ಆ ಟೈಮಲ್ಲಿ ಮಾಧ್ಯಮಕ್ಕೋಸ್ಕರ ಒಂದು ವರ್ಕ್ಶಾಪ್ ಮಾಡೋದು ಸರ್. ಹೆಂಗೆ ಹೌ ಟು ರಿಪೋರ್ಟ್ ಎ ಕಾನ್ಫ್ಲಿಕ್ಟ್ ಅಂತ ಉತ್ಪ್ರೇಕ್ಷೆನ ಬರೆಯೋದಲ್ಲ ಸರ್. ಆಮೇಲೆ ಇಫ್ ಯು ಗೋ ಬೈ ಆರ್ಟಿಕಲ್ ಸರ್, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ
Only when it comes in contact with the humans, it belongs to forest department. Before that, it belongs to entire citizens, sir. ಏನೇಳಿ ಅರ್ಥ ಈ ಆಗಲ್ಲ ವನ್ಯಜೀವಿ ಇದೆಯಲ್ಲ ಸರ್, ಕಾಡಾಗಲಿ ಅಥವಾ ವನ್ಯಜೀವಿ ಇದೆಯಲ್ಲ, ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಸ್ತಿ ಅಲ್ಲ ಸರ್, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅದನ್ನ. ಓನ್ಲಿ ವೆನ್ ಇಟ್ ಕಮ್ಸ್ ಇನ್ ಕಾನ್ಫ್ಲಿಕ್ಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಡಿಪಾರ್ಟ್ಮೆಂಟ್. ಅದಕ್ಕಿಂತ ಮುಂಚೆ ಎವ್ರಿ ಒನ್ ಹ್ಯಾಸ್ ಟು ಕನ್ಸರ್ವ್ ಇಟ್, ಎವ್ರಿ ಒನ್ ಟು ಸೇವ್ ಇಟ್. ಸೊ ಈ ಮಾನವ ವನ್ಯಜೀವಿ ಸಂಘರ್ಷ ಇದೆಯಲ್ಲ ಸರ್, ಇತ್ತೀಚೆಗೆ ಒಂದು ಏನಾಗ್ತಿದೆ, ಬಿಕಾಸ್ ಸರ್ ಕಾಡಂತೂ ಎಕ್ಸ್ಪೆಂಡ್ ಆಗ್ತಾ ಇಲ್ಲ ಸರ್, ಇದ್ದಷ್ಟೇ ಇರ್ತಾ ಇದೆ. ಬಟ್ ಪಾಪ್ಯುಲೇಷನ್ ಆಫ್ಟರ್ ಟೈಗರ್ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆದಮೇಲೆ ಸರ್ ಸಿಕ್ಕಾಗ್ತಿದೆ ಸರ್ ಆ್ಯಕ್ಚುಲಿ. ಈಗ ನಾನು ಜಾಯ್ನ್ ಆದಾಗಿರೋ ಕಾನ್ಫ್ಲಿಕ್ಟು ಈಗ ನೋಡಿದಾಗ, ಎಸ್ಪೆಷಲಿ ಸರ್ ಈ ಬಂಡೀಪುರ ಮತ್ತು ನಾಗೋಳೆ ಏರಿಯಾದಲ್ಲ ಸರ್, ನಾನು ವರ್ಕ್ ಮಾಡಿದ್ದೀನಲ್ಲ ಸರ್, ನಾವು ಅವಾಗ ಹೇಳಿದ್ವಿ ಒನ್ ಡೇ ಇಟ್ ವಿಲ್ ಕಮ್ ವೇರ್ ವಿ ಹ್ಯಾವ್ ಟು ಹ್ಯಾವ್ ಎ ಸಪ್ರೇಟ್ ಪ್ರಾಜೆಕ್ಟ್ ಲೆಪರ್ಡ್ ಅಂತ. ನಾನು ಸರ್ ಒಂದು ದಿನಕ್ಕೆ ಐ ನಾಟ್ ಎಕ್ಸಾಗ್ರೇಟಿಂಗ್ ಸರ್, ನಾನು ಡಾಟಾ ಕೊಡ್ತೀನಿ ನಿಮಗೆ. ಪರ್ ಡೇ ಹ್ಯಾವ್ ಕ್ಯಾಪ್ಚರ್ಡ್ 6 ಲೆಪರ್ಡ್ ಸರ್. ಬೆಳಿಗ್ಗೆ 6:30 ಶುರು ಆದರೆ ಸಂಜೆ ಅಷ್ಟರಲ್ಲಿ ಒಂದು ದಿನದಲ್ಲಿ 6 ಲೆಪರ್ಡ್ಸ್ ನಾವು ಅದೇ ಡಾಟ್ ಮಾಡಬೇಕು ಅಂತಲ್ಲ ಸರ್. ಈವನ್ ಕೆಜಲಾಗಿರೋದು, ಎಲ್ಲೋ ಎಚ್ ಡಿ ಕೂಡ ಸರ್ಗುಲ ಸಿಗಿರೋದು, ಮತ್ತೆ ಎಲ್ಲೋ ಪಾಂಡವಪುರ ಸಿಗಿರೋದು, ಈ ಥರ ನಾವು ವಿ ಹ್ಯಾವ್ ಲಿಟರಲಿ ಸೀನ್ ದ ಕಾನ್ಫ್ಲಿಕ್ಟ್ ವೆರಿ ಕ್ಲೋಸ್ಲಿ ಸರ್. ಇನ್ನು ಅಟ್ಯಾಕ್ ಮಾಡಿರೋದು RF-ಗಳಿಗೆ ಅಥವಾ ಜರ್ನಲಿಸ್ಟ್ ಹತ್ರ ಹೋದಾಗ ಅಟ್ಯಾಕ್ ಮಾಡಿರೋದಲ್ಲ ನೋಡಿದ್ವಿ ಸರ್. ಸೊ ಇಟ್ ಕಾಲ್ಸ್ ಫಾರ್ ಎ ಹೋಲಿಸ್ಟಿಕ್ ಅಪ್ರೋಚ್ ಸರ್. ಎಲ್ಲರನ್ನೂ ಒಂದು ಸಭೆ ಕರೆದು ಆಮೇಲೆ ಅವರಿಗೆಲ್ಲ ಇರೋ ಕಟ್ಟು ಸತ್ಯ ಹೇಳಿಬಿಟ್ಟು ಅದನ್ನು ಮಾಡಬೇಕು ಸರ್. ಆವಾಗ ವಿ ಕ್ಯಾನ್ ಕಮ್ ವಿತ್ ಎ ರೀಸನಬಲ್ ಸೊಲ್ಯೂಷನ್ ಸರ್. ಇಲ್ಲಾಂದರೆ ಇದು ಎಮೋಷನ್ಸ್ ಹಿಂಗೆ ಆಗ್ತಾಯಿದ್ರೆ ಇಟ್ ವಿಲ್ ಬೆಂಕಿ ಹಚ್ತಾರೆ, ಎಸ್ಪೆಷಲಿ ಸಮ್ಮರ್ ಟೈಮಲ್ಲಿ. ಆಮೇಲೆ ನಾನು ಬೀಂಗ್ ಎ ವೆಟರ್ನರಿ, ನಾನು ಯಾವಾಗಲೂ ಅಪೀಲ್ ಏನು ಸಬ್ಮಿಷನ್ ಏನು ಅಂದರೆ, ಡೆಫಿನೆಟ್ಲಿ ಹ್ಯಾವ್ ಎ ಸಪ್ರೇಟ್ ಕೇಡರ್ ಆಫ್ ವೆಟರ್ನರಿಯನ್ಸ್ ಆ್ಯಂಡ್ ಹ್ಯಾವ್ ಎ ಸ್ಪೆಷಲ್ ಅಮಾಂಗ್ ದ ಡಿಪಾರ್ಟ್ಮೆಂಟು. ಅದಕ್ಕೆ ಒಬ್ಬ ACF. ಈಗ ನೀವು MP ನೋಡಿದ್ರೆ ಸರ್, ನೀವು ಐ ನಾಟ್ ಎಕ್ಸಾಗ್ರೇಟಿಂಗ್ ಸರ್, ಮಧ್ಯಪ್ರದೇಶ್ ನೀವು ನೋಡಿದ್ರೆ, ನೀವು ನಾನು ಹೋಗಲು ವರ್ಕ್ ಮಾಡಿದ್ದೀನಿ ನನ್ನ PhD ಟಾಪಿಕಲ್ಲಿದ್ದಾಗ. ಅಖಿಲೇಶ್ ಮಿಶ್ರಾ ಇರ್ಬೋದು, ಸಂಜಯ್ ಗುಪ್ತಾ ಇರ್ಬೋದು, ಅವ್ರು ಹೆಂಗೆ ಸರ್, ಹೆಂಗೆ BBMP ನ್ಯಾಯಗಳು ತರ್ತಲ್ಲ ಸರ್, ಸರಿ BBMP ಅವರು ದೇ ಗೋ ಅಂಡ್ ಟೇಕ್ ಡಾಗ್ ಅಲ್ಲ ಸರ್, ಆ ಥರ ಅವರು ಟೈಗರ್ಸ್ ಮಾಡ್ತಾರೆ. ಕೊಂಸ ಗಾವ್ಮೆ ಆಗಿ ಅಂತ ವಾಕ್ಯ ಬರುತ್ತೆ ಸರ್, ಇಂಥ ಗಾವ್ಮೆ ಅಂತ ಬೆಳಗ್ಗೆ ಹೋಗೋದು ಎತ್ತಾಕೊಂಬರೋದು. ಹಾಗೆ ದೇ ಹ್ಯಾವ್ ಎ ಸಪ್ರೇಟ್ ವೆಹಿಕಲ್, ಸಪ್ರೇಟ್ ಟೀಮ್ ಫಾರ್ ಇಟ್. ಅವ್ರ ಎಂಟೈರ್ ಥಿಂಗ್ ಇಸ್ ಟು ಕ್ಯಾಪ್ಚರ್ ದ ಟೈಗರ್ ಆರ್ ಎನಿ ಅನಿಮಲ್ ಇನ್ ದ ವಿಲೇಜ್, ಬ್ರಿಂಗ್ ಇಟ್ ಬ್ಯಾಕ್. ನಾಯಿಗಳಿಗೆ ಹಿಡ್ದಂಗೆ ಅವರು ಅದನ್ನು ಎವ್ರಿ ಡೇ ನಾವು BBMP ನೋಡ್ತೀವಲ್ಲ ಸರ್, ಈ ಕಡೆ ನಾಯಿ ಜಾಸ್ತಿದಾಗ ಹೋಗ್ಬಿಟ್ಟು ಒಂದು ಟೀಮ್ ಒಂದು ಹೋಗುತ್ತಲ್ಲ ಸರ್, ಒಂದು ವೆಹಿಕಲ್ ಹೋಗುತ್ತೆ, ಅದನ್ನು ನಾಯಿನ ಹಿಡಿತಾರೆ, ಕರ್ಕೊಂಬರ್ತಾರಲ್ಲ ಸರ್. ಅದೇ ಥರ ಇವರು ಟೈಗರ್ನ ಅಥವಾ ಲೆಪರ್ಡ್ನ ಹೋದಾಗ ಅವ್ರಿಗೆ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಜಾಸ್ತಿ ಇಲ್ಲ ಅಲ್ಲಿ. ವಾಟ್ ದೇ ಹ್ಯಾವ್ MP ಈಸ್ ಮೋರ್ ಆಫ್ ಲೆಪರ್ಡ್, ಟೈಗರ್ ಕಾನ್ಫ್ಲಿಕ್ಟು. ಅವ್ರನ್ನ ನಂಬರ್ 1 ಇಯರ್ಸ್ ಆ್ಯಕ್ಚುಲಿ. ಅದು ನಾನು ಅಲ್ವಾ ಅವರೊಟ್ಟಿಗೆ ವರ್ಕ್ ಮಾಡಿದ್ದೀನಿ ಸರ್, ನೋಡ್ತೀನಲ್ಲ ನಾನು. ಸೊ ದೇ ಡೂ ಇಟ್ ಆನ್ ಡೈಲಿ ಬೇಸಿಸ್. ಸೊ ಹಿಂಗೆ ಬಿಟ್ಕೊಂಡ್ರೆ ನನ್ನ ಪ್ರಕಾರ ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ಸರ್. ನಾಗರೋಳೆ ಆ್ಯಂಡ್ ಬಂಡೀಪುರ್ ಇಸ್ ಗೋಯಿಂಗ್ ಟು ಬಿ ಸಿವಿಯರ್ಲಿ ಎಫೆಕ್ಟೆಡ್ ಸರ್. ಇಟ್ಸ್ ಹೈ ಟೈಮ್ ವಿ ಶುಡ್ ಹ್ಯಾವ್ ಎ, ನಾನು ರಿಕ್ವೆಸ್ಟ್ ಮಾಡ್ತೀನಿ, ಹೈ ಟೈಮ್, ಬೇಕಾದ್ರೆ ಹ್ಯೂಮನ್ ಲೈಫ್ ವಿ ಕ್ಯಾನ್ ಗೆಟ್ ಇಟ್ ಬ್ಯಾಕ್. ಒಂದು ಸಪ್ರೇಟ್ ಅದಕ್ಕೆ ಅಂತಲೇ ಒಂದು ಕೇಡರ್ ಮಾಡಿ ವಿಷನ್ ಡಾಕ್ಯುಮೆಂಟ್ ವಾಟ್ ವಾಸ್ ಮೇಡ್ ಬೈ ಮನೋಜ್ ಕುಮಾರ್ ಸರ್, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದು ಸರ್. ಡೆಫಿನೆಟ್ಲಿ ರೀಸನಬಲಿ ವಿ ಕ್ಯಾನ್ ಹ್ಯಾಂಡಲ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಸ್. ಆಮೇಲೆ ಏನಾಗುತ್ತೆ, ಸ್ಪೆಷಲೈಸೇಷನ್ ಆಲ್ಸೋ ಸರ್. ಈಗ ನಮ್ಮಲ್ಲಿ ಏನಾಗುತ್ತೆ, ವೆಸ್ಟರ್ನ್ ಕಂಟ್ರೀಸ್ ಹೋದ್ರೆ ಸರ್ ನೀವು, ದರ್ ಆರ್ ಸ್ಪೆಷಲೈಸೇಷನ್ ಆ್ಯಕ್ಚುಲಿ. ಅಲ್ಲಿ ಸರ್ಜನ್ ಬೇರೆ ಇರ್ತಾನೆ, ಆಮೇಲೆ ಮೆಡಿಕಲ್ ಬೇರೆ ಇರ್ತಾರೆ, ಕಣ್ಣಿಗೆ ಬೇರೆ ಇರ್ತಾರೆ. ದೋ ನಾಟ್ ಇನ್ ಇಂಡಿಯಾ, ಅಟ್ಲೀಸ್ಟ್ ವಿ ಕ್ಯಾನ್ ಹ್ಯಾವ್ ಸ್ಪೀಶೀಸ್ ಸ್ಪೆಸಿಫಿಕ್ ಸ್ಪೆಷಲೈಸೇಷನ್ ಸರ್. ಎಸ್. ಸೊ ನಾವು ಡಾಕ್ಟರ್ ಪ್ರಯಾಗ್ H.S ಅವ್ರ ಜೊತೆ ಮಾತಾಡ್ತಾ ಇದ್ವಿ, ಮುಖ್ಯ ವನ್ಯಜೀವಿ ಪಶು ವೈದ್ಯಾಧಿಕಾರಿ. ಈಗ ವನ್ಯಜೀವಿ ಮತ್ತು ಹ್ಯೂಮನ್ ವನ್ಯಜೀವಿ ಸಂಘರ್ಷದ ಬಗ್ಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ಒಂದಷ್ಟು ಕ್ಲಾಸಿಕ್ ಕೇಸ್ಗಳಿದೆ, ಆ ಕೇಸ್ಗಳನ್ನ ಒಂದೊಂದಾಗಿ ನಾನು ಕೇಳ್ತಾ ಹೋಗ್ತೀನಿ, ಅವರು ಅದನ್ನು ಹೇಳ್ತಾ ಹೋಗ್ತಾರೆ. ಸೊ ಅದ್ರ ನಿಮಗೊಂದು ಐಡಿಯಾ ಬರುತ್ತೆ ಏನು ಆ್ಯಕ್ಚುಲಿ. ಈಗ ಕರ್ನಾಟಕದ ಒಂದಷ್ಟು ಕೇಸ್ಗಳು ಹೇಳಿದರು, ಇದು ಹೊರತುಪಡಿಸಿ ಕೂಡ ನಾವು ಸಾಕಷ್ಟು ಕೇಸ್ಗಳನ್ನ ನೋಡಿದ್ದೀವಿ. ಕರ್ನಾಟಕದ ಒಂದೊಂದ್ಸಲ ಹೇಳ್ಬೋದಾ ನಮಗೆ, ಈ 5 ಟೈಗರ್ಗಳಿರ್ಬೋದು, ಪಾಯ್ಸನಿಂಗ್ ಇರ್ಬೋದು, ಅಥವಾ ಟೈಗರ್ ಸರ್ ಅದಕ್ಕೆ ಮುಂಚೆ ಅಲ್ಲಿ ಗಿವ್ ಎ ಪ್ರಿಯಾಂಬಲ್ ಟು ಇಟ್ ಸರ್. ಯಾ ಪ್ಲೀಸ್. ಗೋವಾದು ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಮಿ. ಯಾಕಂದರೆ ಆಮೇಲೆ ಇದಕ್ಕೆ ಯಾಕೆ ಬರ್ತೀನಿ ಅಂದರೆ, ದಟ್ ವಾಸ್ ಎ ಪ್ರಿಯಾಂಬಲ್ ಫಾರ್ ಮಿ. ಓಕೆ. ಗೋವಾದಲ್ಲಿ ಆ್ಯಕ್ಚುಲಿ 4 ಟೈಗರ್ ಹ್ಯಾಸ್ ಬಿನ್ ಪಾಯ್ಸನ್ಡ್ ಸರ್. ಗೋವಾದಲ್ಲಿ ಎಲ್ಲಿ ಇದು? ಮಹದಾಯಿ ಅಂತ ಇದೆ, ಮಹದಾಯಿ ಹತ್ರ ನಮ್ಮ ಬೆಳಗಾಂ ಕಡೆ ಲೆಫ್ಟ್ ಬಾರ್ಡರ್ಸ್ ಆ್ಯಕ್ಚುಲಿ. ಅದು ನನಗೆ ಫೋನ್ ಮಾಡಿದ್ರು, NTC ಫೋನ್ ಮಾಡಿ. ದಿಸ್ ವಾಸ್ ಇನ್ ದ ಇಯರ್ ಕೋವಿಡ್ ಟೈಮ್ಸ್ 2019 ಓಕೆ ಜನವರಿ ಎಕ್ಸಾಕ್ಟ್ಲಿ. ಸೊ ನಿಮ್ಮ ಕೆಲಸ ಬೇಸಿಕಲಿ ನೀವು ಪಶುವೈದ್ಯಾಧಿಕಾರಿಗೆ ಈ ಥರ ಸಂದರ್ಭಗಳಲ್ಲಿ ನೀವು ಮಾಡುವಂಥದ್ದು ಏನು ಅಂದರೆ ಡಾರ್ಟ್ ಮಾಡುವಂಥದ್ದು, ಅಂದರೆ ಅದಕ್ಕೆ ಇಂಜೆಕ್ಷನ್ ಕೊಡುವಂಥದ್ದು, ಅರವಳಿಕೆ ಕೊಡುವಂಥದ್ದು, ಅದೇ ನಿಮ್ಮ ಮೇಜರ್ ಕೆಲಸ ಸರ್. ನನಗೆ 3 ಸರ್, ಎನಿ ವೆಟರ್ನರಿಯನ್, ವೈಲ್ಡ್ ಲೈಫ್ ವೆಟರ್ನರಿ 3 ನಾನು ಬ್ರಾಡ್ ಕ್ಲಾಸಿಫೈ ಮಾಡ್ತೀನಿ. ಓಕೆ. ಒಂದು ಈ ಮಾನವ ವನ್ಯಜೀವಿ ಸಂಘರ್ಷ ಆದಾಗ ಅದನ್ನು ಡಾರ್ಟ್ ಮಾಡುವಂಥ ಪ್ರಕ್ರಿಯೆ. ಡಾರ್ಟ್ ಅಂದರೆ ಅದರಲ್ಲಿ ಮತ್ತು ಬರುವಂಥ ಅಥವಾ ಅರವಳಿಕೆ ಇರುವಂಥ ಔಷಧವನ್ನು ಅದನ್ನು ಸಿರಿಂಜ್ ಹಾಕಿ ಅದನ್ನು ಒಂದು ಗನ್ ಮೂಲಕ ಪ್ರಾಣಿಗಳಿಗೆ ಹೊಡೆಯೋದು, ಅದು ನೀವು ನೋಡಿರ್ತೀರ, ಅದಕ್ಕೆ ಡಾರ್ಟ್ ಮಾಡೋದು ಅಂತ. ಡಾರ್ಟ್ ಮಾಡೋದು ಸರ್. ಎಸ್. ಅದು ಸೈಂಟಿಫಿಕ್ ವೇ ಟ್ರ್ಯಾಂಕ್ವಲೈಸಿಂಗ್ ಆರ್ ಇಮ್ಮೊಬಲೈಸ್. ಎಸ್. ಅದು ಒನ್ ಆಸ್ಪೆಕ್ಟ್ ಆಫ್ ಇಟ್ ಸರ್. ಎಸ್. ಅದೊಂದೇ ಅಲ್ಲ,
ಡಾಟ್ ಮಾಡಿದ್ಮೇಲೆ ರಿಯಲ್ ವರ್ಕಾಗಿ ಶುರು ಆಗುತ್ತೆ ಡಾಕ್ಟ್ರದು. ಡಾಟ್ ಬೇಕಾದ್ರೆ ಯಾರೋ ಶಾರ್ಟ್ ಫಿಲ್ಟ್ರ್ ಮಾಡ್ಬೋದು ಸರ್, ಬೇಕಾದ್ರೆ ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ಒಬ್ಬ ಟ್ರೈನ್ ಮಾಡ್ಕೊಂಡ್ರೆ ಒಬ್ಬ ಶಾರ್ಟ್ ಫಿಲ್ಟ್ರಿಗೆ ಪ್ರಾವಿಷನ್ ಇದೆ ಗೌರ್ಮೆಂಟ್, ಆ್ಯಸ್ ಪರ್ ದಿ ಗೌರ್ಮೆಂಟ್ ಇದರಲ್ಲಿ ಶಾರ್ಪ್ ಶೂಟರ್ ಕ್ಯಾನ್ ಬಿ ಡೂಯಿಂಗ್ ಇಟ್ ಸರ್. ಡಾಕ್ಟ್ರ್ ಶುರು ಆಗೋದು ಡಾಟ್ ಮಾಡಿದ್ಮೇಲೆ ಅಲ್ಲಾಗೋ ಬದಲಾವಣೆ ಇದೆ ಸರ್. ರೆಸ್ಪಿರೇಷನ್, ಅನಸ್ತೀಶಿಯಾ ನಾಟ್ ಎ ಈಸಿ ಥಿಂಗ್ ಸರ್. ಹ್ಯೂಮನ್ಸಲ್ಲೂ ಅಷ್ಟೇ, ನೀವು ಬರ್ಸ್ಕೊತಾರೆ ನಿಮಗೆ. ಇಫ್ ಯು ಕೋಟ್ ಎನಿ ಸ್ಮಾಲ್ ಪ್ರೊಸೀಜರ್ ಅನಸ್ತೀಶಿಯಾಗಿ ಯು ಶುಡ್ ಗಿವ್ ಎ ಕನ್ಸೆಂಟ್ ಫಾರ್ಮ್ ಕೊಡಬೇಕು. ಅಂದರೆ ನಾಳೆ ಹೆಚ್ಚು ಕಮ್ಮಿ ಆದರೆ ನಂಗೆ ಬ್ರೀಫ್ ಮಾಡಿದರೆ ಸತ್ರುವ ಐ ವಿಲ್ ನಾಟ್ ಹೆಲ್ಡ್ ದ ಡಾಕ್ಟರ್ ರೆಸ್ಪಾನ್ಸಿಬಲ್ ಅಂತ. ಏನಾಗುತ್ತೆ ಸರ್, ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ತಾರೆ, ನಿಮ್ಮ ಲಿವರ್ ಚೆನ್ನಾಗಿದೆಯಾ, ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡ್ತಾರೆ, ನಿಮ್ಮ ಹಾರ್ಟು ಬಿ ಪಿ ಎಲ್ಲ ಚೆಕ್ ಮಾಡಿಬಿಟ್ಟು ಹೆಲ್ತಿ ಅಂತ ಮಾತ್ರ ಅವರು ನಿಮಗೆ ಅನಸ್ತೀಶಿಯಾ ಕೊಡ್ತಾರೆ. ನಾವು ಡಾಕ್ಟರ್ಸ್ ವಿ ಆರ್ ಜಸ್ಟ್ ಡೂಯಿಂಗ್ ಇನ್ ಡಾರ್ಕ್, ಹೋಪಿಂಗ್ ದಟ್ ಎಲ್ಲ ಚೆನ್ನಾಗಿದೆ ಅಂತ ಮಾಡ್ತೀವಿ ಸರ್. ಆನೆಗಳ ಲಿವರ್ ಹಾರ್ಟ್ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡು ಮಾಡ್ತೀವಿ ಸರ್ ನಾವು. ಡಾಟ್ ಮಾಡಿದ್ಮೇಲೆ ಸರ್ ಇಟ್ ಸ್ಟಾರ್ಟ್ ಆ್ಯಕ್ಟಿಂಗ್ ಮಾಡ್ತಾರೆ, ಡ್ರಗ್ ವಿಲ್ ಸ್ಟಾರ್ಟ್ ಆ್ಯಕ್ಟಿಂಗ್. ಆವಾಗ ಟೆಂಪ್ರೇಚರ್ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು, ಹಾರ್ಟ್ ರೇಟ್ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು, ಪಲ್ಸ್ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು, ಲಾಟ್ ಆಫ್ ಥಿಂಗ್ಸ್ ವಿಲ್ ಹ್ಯಾಪನ್ ಸರ್. ಅದನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಬರೋನೇ ನಿಮ್ಮ ಡಾಕ್ಟ್ರು ಸರ್. ಅದು ನಿಮ್ಮ ಕೆಲಸ, ನಮ್ಮ ಕೆಲಸ. ಅದಕ್ಕೆ ಏನಾಗುತ್ತೆ ನನ್ನ ಅನುಭವದಲ್ಲಿ ಸರ್, ಮಿನಿಮಮ್ ವಿ ಶುಡ್ ಹ್ಯಾವ್ 3 ಡಾಕ್ಟರ್ಸ್ ಸರ್ ಮಿನಿಮಮ್. ಬಟ್ ಡಾಕ್ಟರ್ ಮಾಡ್ತಾನೆ, ಇನ್ನೊಬ್ಬ ಅಸಿಸ್ಟ್ ಮಾಡ್ತಾ ಇರ್ತಾನೆ, ಎಸ್ಪೆಷಲಿ ಆನೆ ಬಂದಾಗ ಇನ್ನೊಬ್ಬ ಅಸಿಸ್ಟ್ ಮಾಡ್ತಾ ಇರ್ತಾನೆ ಟಾರ್ಫಿನ್. ಬಿದ್ದ ಮೇಲೆ ಒನ್ ಶುಡ್ ಬಿ ದೇರ್ ಟು ಟೇಕ್ ವೈಟಲ್ ಪ್ಯಾರಾಮೀಟರ್ಸ್ ಅಂತ ಸರ್. ರೆಸ್ಪಿರೇಷನ್ ಇರ್ಬೋದು, ಟೆಂಪ್ರೇಚರ್ ಇರ್ಬೋದು, ಪಲ್ಸ್ ಇರ್ಬೋದು, ಆ ಥರ ವೈಟಲ್ ಹಾರ್ಟ್ ಬೀಟ್ ಇರ್ಬೋದು, ಎಲ್ಲ ವೈಟಲ್ ಪ್ಯಾರಾಮೀಟರ್ ಚೆಕ್ ಮಾಡ್ತಾ ಇರ್ತೀವಿ ಸರ್. ಡ್ರಿಪ್ಸ್ ಹಾಕಿರ್ತೀವಿ, ಡ್ರಿಪ್ ಲೈನ್ ಮೇಂಟೈನ್ ಮಾಡ್ತೀವಿ. ಸೊ ಆಕ್ಸಿಜನ್ ಸ್ಯಾಚುರೇಷನ್ ಮೇಂಟೈನ್ ಮಾಡ್ತಾ ಇರ್ತೀವಿ. ಇದು ನಾನು ನೋಡಿದ್ದು ಆ್ಯಕ್ಚುಲಿ ವೆನ್ ಐ ವೆಂಟ್ ಟು MPL ನೋಡಿದ್ದು ಆ್ಯಕ್ಚುಲಿ. ಹೆಚ್ಚು ಕಮ್ಮಿ ಆದಾಗ ವಿ ಶುಡ್ ಏಬಲ್ ಟು ಗಿವ್ ಡ್ರಗ್ಸ್, ಕರಸ್ಪಾಂಡಿಂಗ್ ಡ್ರಗ್ ಕೊಡೋಕೆ ನಮ್ಗೆ ಗೊತ್ತಿರಬೇಕು. ಈಗ ಉದಾಹರಣೆಗೆ ನಿಮಗೆ ಸಿಂಪಲ್ ಆಗಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಸರ್, ಅವಾಗ ಅದಕ್ಕೆ ಯು ಶುಡ್ ಹ್ಯಾವ್ ಕೋಲ್ಡ್ ಪ್ಯಾಕ್, ಅದು ಕೂಲ್ ಮಾಡೋಕ್ಕೆ ಮಾಡೋದು. ಆಮೇಲೆ ಕಣ್ಣು ಪಟ್ಟಿ ಕಟ್ತೀವಿ ಸರ್, ಸನ್ರೈಸ್ ಇದೆಲ್ಲ ಕಣ್ಣಿಗೆ ಹೋಗ್ಬಾರ್ದು ಅಂತ, ಫೋಟೋ ತಮಿಕ್ ರಿಯಾಕ್ಷನ್ ಆಗುತ್ತೆ ಅಂತ, ಫೋಟೋ ಸೆನ್ಸಿಟಿವ್ ಆಗುತ್ತೆ ಅಂತ. ಆಮೇಲೆ ಪಲ್ಸ್ ಜಾಸ್ತಿ ಆದಾಗ ಪಲ್ಸ್ನ ಹೆಂಗೆ ಆಪ್ಟಿಮಮ್ ಲೆವೆಲ್ ತರಬೇಕು, ಅದು ಹಾರ್ಟ್ ಬೀಟ್ ಜಾಸ್ತಿ ಆದಾಗ ಅದನ್ನ ಹೆಂಗೆ ನಾರ್ಮಲ್ ತರಬೇಕು, ಕಮ್ಮಿ ಆದಾಗ ಅದನ್ನ ಹೆಂಗೆ ಜಾಸ್ತಿ ಮಾಡಬೇಕು. ಇದು ಎರಡನೇ ಕೆಲಸ ನಿಮ್ಮದು. ಹಾಂ ಸರ್. ಓಕೆ, ಯಾ. ಅದಾದಮೇಲೆ ರಿಕವರಿ ಆದಮೇಲೆ ಪೋಸ್ಟ್ ರಿಕವರಿ ನೋಡ್ಬೇಕು ಸರ್. ರಿಕವರ್ ಆಯಿತು, ಪೋಸ್ಟ್ ರಿಕವರಿ ಅಂದರೆ ಅದು ನೀವು ತೊಗೊಂಡು ಹೋದ್ಮೇಲೆ ಅಥವಾ ಅಲ್ಲೇ ರಿಕವರಿ ಮಾಡಬೇಕು ಸರ್? ಡಿಪೆಂಡ್ಸ್. ನೀವು ಕೆಲವೊಬ್ರು ಅಲ್ಲೇ ಮಾಡ್ತಾರೆ, ಕೆಲವೊಬ್ರು ಅದನ್ನು ಇದರಲ್ಲಿ ಟ್ರಕ್ಕಲ್ಲಿ ಹಾಕ್ಕೊಂಡು ಅದನ್ನು ನಾವು ಮಾನಿಟ್ರ್ ಮಾಡ್ತಾ ಇರ್ಬೇಕು ಸರ್. ವಿ ಹ್ಯಾವ್ ಆಲ್, ಈಗಂತೂ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಸಿಗೋದು ನಿಮಗೆ. ಅದು ವಿಲ್ ಬಿ ಗಿವಿಂಗ್ ಡಿಜಿಟಲ್ ಪ್ಯಾರಾಮೀಟರ್ಸು. ನಮ್ಮ ಕಾಲದಲ್ಲಿ ನನಗೆ ಚೆಕ್ ಮಾಡಬೇಕು ಅಂತಿಲ್ಲ, ಎಲ್ಲ ಯು ಹ್ಯಾವ್ ಪ್ರೋಬ್ಸ್ ಇದೆ ಸರ್. ನಿಮಗೆ ಎಲ್ಲ ಹಾಕ್ಬಿಟ್ರೆ ಮಾನಿಟ್ರ್ ಹಿಂಗೆ ಮೆಡಿಕಲ್ ಇದರಲ್ಲಿ ವಿಲ್ ಗಿವಿಂಗ್ ಎವ್ರಿಥಿಂಗ್ ಎಲ್ಲ ಸಿಗ್ತಾರೆ ಸರ್. ಅವಾಗ ಯುವರ್ ಜಾಬ್ ಇಸ್ ಟು ಸಿ ದಟ್ ವೈಟಲ್ ಪ್ಯಾರಾಮೀಟರ್ಸ್ ಈಸ್ ವಿತ್ ಇನ್ ದ ರೇಂಜ್. ಆ ರೇಂಜ್ ಒಳಗೆ ಇದೆಯಾ ಅಂತ ನೋಡ್ತಾ ಇರ್ಬೇಕು ನೀವು. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಯು ಶುಡ್ ಏಬಲ್ ಟು ನೋ ವಾಟ್ ಟು ಬಿ ಗಿವನ್. ಅದೇ ನನ್ನ ಗುರುಗಳಿದ್ದಾರೆ, ಡಾಕ್ಟರ್ ಪರಾಗ್ ನಿಗಮ್ ಅಂತ ಅಂತಾರೆ, ಎನಿ ಒನ್ ಕ್ಯಾನ್ ಡಾಟ್. ನಿಜವಾಗ್ಲೂ ಕೆಲಸ ಶುರು ಆಗೋದು ಡಾಟ್ ಆದಮೇಲೆ ನೀನು ಹೆಂಗೆ ಅದನ್ನು ಮಾನಿಟರ್ ಮಾಡ್ತೀಯ, ಪೋಸ್ಟ್ ಕ್ಯಾಪ್ಚರ್ ಮಾನಿಟರ್ ಹೆಂಗೆ ಮಾಡ್ತೀಯ ನೀನು. ಆಮೇಲೆ ರಿಕವರ್ ಆದಮೇಲೆ ಅದನ್ನು ಹೆಂಗೆ ನೀನು ಬಿಡ್ತೀಯ. ಸರ್ ನಮಗೆ ಹೆಂಗೆ ಸರ್, ನಾನು ಝೂಲ್ ವರ್ಕ್ ಮಾಡಿಲ್ಲ ಸರ್, ಅದು ರಿಕವರ್ ಆಗಿ ಫಸ್ಟು ನೀರು ಕುಡಿಯುತ್ತಲ್ಲ ಸರ್, ಅವಾಗ ನಾವು ಸಮಾಧಾನ. ಫಸ್ಟು ನೀರು ಕುಡಿಯೋದು ಅದು ಫಸ್ಟ್ ಸಮಾಧಾನ. ಅದಾದ್ಮೇಲೆ ಊಟ ಮಾಡಿ ಅದು ಡಿಫಿಕೇಟ್ ಮಾಡ್ತು ಅಂದರೆ ಓಕೆ ಅಂತ, ಎವ್ರಿಥಿಂಗ್ ಇಸ್ ಫೈನ್ ಅಂತ. ಹಾಂ ಸರ್. ಮೆನಿ ಟೈಮ್ಸ್ ಆರ್ ಸೀನ್ ಪೋಸ್ಟ್ ಕ್ಯಾಪ್ಚರ್ ಮಯೋಪತಿ ಆಗುತ್ತೆ ಸರ್. ಕ್ಯಾಪ್ಚರ್ ಮಾಡ್ತಾರೆ ನೀವು, ಎಸ್ಪೆಷಲಿ ಜಿಂಕೆಗಳು ಆಗುತ್ತೆ ಸರ್. ಫಾಸ್ಟ್ ರನ್ನಿಂಗ್ ಅನಿಮಲ್ಸ್, ತುಂಬ ಫಾಸ್ಟ್ ಓಡ್ತಾವೆ ಜಿಂಕೆಗಳು, ಆಮೇಲೆ ಕಡವೆಗಳು, ಯಾರು ತುಂಬ ಓಡ್ತಾವಲ್ಲ ಸರ್, ಆ ಅನಿಮಲ್ ಆಗ್ತವೆ ಕ್ಯಾಪ್ಚರ್ ಮಯೋಪತಿ ಅಂತ. ನೀವು ಕ್ಯಾಪ್ಚರ್ ಮಾಡ್ತೀರಾ, ಏನಾಗುತ್ತೆ ತುಂಬ ಓಡ್ತಾವಲ್ಲ ಸರ್, ಅದು ಲ್ಯಾಕ್ಟೇಟ್ ಕಂಟೆಂಟ್ ಇದೆಯಲ್ಲ ಸರ್, ಅದೆಲ್ಲ ಇಲ್ಲಿ ಮಜಲ್ ಲ್ಯಾಕ್ಟೇಟ್ ಇದೆಯಲ್ಲ ಸರ್, ಅದು ತಕ್ಷಣ ಸಾಯ್ಬೋದು. ಅದಕ್ಕೆ ಮೆಜಾರಿಟಿ ನೀವು ನೋಡೋ ಜಿಂಕೆಗಳು ಬೇಗ ನಾಯಿ ಅಟ್ಟಿಸ್ಕೊಂಡು ಹೋದಾವು ಬದುಕಲ್ಲ ಸರ್. ದ ಡೈ ಆಫ್ ಕ್ಯಾಪ್ಚರ್ ಮಯೋಪತಿ. ಏನಾಗುತ್ತೆ, ಈ ಮಜಲ್ ಇದೆಯಲ್ಲ ಸರ್, ಇದೆಲ್ಲ ಅಂಡರ್ಗೋ ಎಕ್ಸ್ಟೆನ್ಸಿವ್ ಎಕ್ಸರ್ಷನ್ ಸರ್. ಲಿಟ್ರಲಿ ಹ್ಯಾವ್ ಸೀನ್, ಈ ತೊಡೆ ಮಾಂಸ ಇದೆಯಲ್ಲ ಸರ್ ಮಜಲ್ಲು, ಇಲ್ ಬಿಗಿನಿಂಗ್ ವೇಪರ್ ಹಾವಿ ಬರ್ತಾ ಇರುತ್ತೆ, ಆ ಸ್ಪೀಡ್ ಓಡಿ ಅದಕ್ಕೆ ಬಿಸಿಯಾಗಿ. ಅದಕ್ಕೆ ನನ್ನ ಅನುಭವದಲ್ಲಿ ಸಹ ಒಂದು ಸಹ ಉಳಿದಿಲ್ಲ ಸರ್, ನಾನು ಟ್ರೀಟ್ ಮಾಡಿದ್ರು ಸಹ ಒಂದು ಉಳಿದಿಲ್ಲ ಸರ್ ಆ್ಯಕ್ಚುಲಿ. ಅದನ್ನು ಕ್ಯಾಪ್ಚರ್ ಮಯೋಪತಿ ಅಂತ, ಅದನ್ನು ಸಬ್ಬಕ್ಯೂಟ್ ಅಂತ ಹೇಳ್ತಾರೆ. ತಕ್ಷಣ ಸಾಯ್ತವೆ, ಹಿಡಿದು ಒಂದು ಫ್ಯೂ ಅವರ್ಸ್ ಸಾಯ್ತವೆ, ಇಲ್ಲ ಫ್ಯೂ ಡೇಸಿಗೆ ಸಾಯ್ತವೆ, ಫ್ಯೂ ಮಂತ್ಸಿಗೆ ಸಾಯ್ತವೆ. ನಾವು ಥಿಂಕ್ ಮಾಡಿದಾಗ ಚೆನ್ನಾಗಿ ಮಾಡಿದ್ವಲ್ಲ, ಕ್ಯಾಪ್ಚರ್ ಚೆನ್ನಾಗಿ ಮಾಡಿದ್ರೆ ಓ ಡೈಡ್ ಆಫ್ ಕ್ಯಾಪ್ಚರ್ ಮಯೋಪತಿ. ಮಂತ್ಸ್ ಆಗುತ್ತೆ ಕೆಲವೊಂದು ಟೈಮ್, 3 ತಿಂಗಳು. ಅಂದರೆ ನಾಯಿಗಳು ಓಡಿಸ್ಕೊಂಡು ಬಂದಿರೋದ್ರಿಂದ ಅದು ಆ ಥರ ಆಗಿ, ನಾಯೇ ಓಡಿಸ್ಬೋದು, ನಾವೇ ಓಡಿಸ್ಬೋದು, ನೀವು ಓಡಿಸ್ಕೊಂಡಿರ್ಬೋದು. ಓಕೆ. ಎಸ್ಪೆಷಲಿ ಫಾಸ್ಟ್ ರನ್ನಿಂಗ್ ಅನಿಮಲ್ಸು, ಲೆಪರ್ಡಲ್ಲೂ ಆಗಿದೆ ಕ್ಯಾಪ್ಚರ್ ಮಯೋಪತಿ. ತುಂಬ ನಾವು ಓಡಿಸಿ ಇದ್ದಾಗ ಸರ್, ದಟ್ ಎಕ್ಸಾಸ್ಟೆಡ್, ಅವಾಗೆಲ್ಲ ಏನಂತ ಮಜಲಲ್ಲಿ ಲ್ಯಾಕ್ಟೇಟ್ ವಿಲ್ ಬಿ ಸ್ಟೋರ್ಡ್ ಸರ್. ಇದು ಅಂಡರ್ಗೋ ಅಸಿಡೋಸಿಸ್ ಆಗುತ್ತೆ, ಅಸಿಡೋಸಿಸ್ ಅಂತ ಹೇಳ್ತೀವಿ, ಆಸಿಡ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ನಾವು PM ಮಾಡಿದ್ರೆ ಗೊತ್ತಾಗುತ್ತೆ, ಓ ದಿಸ್ ಇಸ್ ಬಿಕಾಸ್ ಆಫ್ ಕ್ಯಾಪ್ಚರ್ ಮಯೋಪತಿ ಅಂತ. ಏನು ಸರ್ ಚೆನ್ನಾಗಿ ಹಿಡಿದಿದ್ರಿ, ಸ್ವಲ್ಪ ಫ್ಯೂ ಮಿನಿಟ್ಸ್ ಆಯ್ತಲ್ಲ ಅಂತ ಹೇಳ್ತಾರೆ. ಅದು ಫ್ಯೂ ಮಿನಿಟ್ಸ್ ಕಂಪಲ್ಸರಿ ಅದು ಕ್ಯಾಪ್ಚರ್ ಮಯೋಪತಿ ಇಫ್ ಯು ಗೆಟಿಂಗ್ ದಟ್ ಆವಿ ಥರ ಬಂದರೆ. ಆಮೇಲೆ ಫ್ಯೂ ಡೇಸಲ್ಲಿ ಸರ್, ಸೇಮ್ ಡೇಸ್ ಆಗ್ಬೋದು, ಫ್ಯೂ ಡೇಸಲ್ಲಿ ಸಾಯ್ಬೋದು, ಫ್ಯೂ ವೀಕ್ಸ್ ಆಗ್ಬೋದು. ಆ ಸೀನ್ ಎ ಕೇಸ್ ಆಫ್ ಫ್ಯೂ ಮಂತ್ಸ್
ಅವಾಗ ನಿಮ್ಗೆ ಗೊತ್ತಾಗೋದು ನೀವು PM ಮಾಡಿದಾಗ ಹೌದಲ್ವಾ ಇದೆಲ್ಲ ಇದೆಯಲ್ಲ ಅನ್ಸುತ್ತೆ ನಿಮಗೆ. ಹಂಗಾಗಿ ಯು ಶುಡ್ ಬಿ ವೆರಿ ಕೇರ್ಫುಲ್ ವೆನ್ ಯು ಆರ್ ಕ್ಯಾಪ್ಚರಿಂಗ್ ಎಸ್ಪೆಷಲಿ ಫಾಸ್ಟ್ ರನ್ನಿಂಗ್ ಅನಿಮಲ್ಸ್. ಓಡಿಸ್ಬಾರ್ದು, ತುಂಬ ಓಡಿಸ್ಬಾರ್ದು ಅವಕ್ಕೆ. ಅವು ಕಾಮಾಗಿರಬೇಕು, ಮಾಡಬೇಕು. ಆಮೇಲೆ ಆಲ್ ದಿಸ್ ಪೋಸ್ಟ್ ಕ್ಯಾಪ್ಚರ್ ಕಾಂಪ್ಲಿಕೇಶನ್ಸ್ ಹ್ಯಾಂಡ್ ಮಾಡೋಕೆ ಗೊತ್ತಿರ್ಬೇಕು ಸರ್. ಅವನು ನಿಜವಾದ ಡಾಕ್ಟರ್ ಸರ್. ಸೊ ನಿಮ್ಮ ಕೆಲಸ ಇದು, ನೀವೇನು ಅದು ಒನ್ ಆಫ್ ದ ಆಸ್ಪೆಕ್ಟ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟಲ್ಲಿ ಮಾಡೋಂಥದ್ದು. ಎರಡನೇದು ಡಿಸೀಸ್ ಡಯಾಗ್ನೋಸಿಸ್ ಸರ್. ಓಕೆ. ಈ ಕಾಯಿಲೆ ಬರ್ತವೆ, ಈಗ ರೇಬೀಸ್ ಆಗ್ಬೋದು ಅಥವಾ ಪ್ಯಾನ್ಲಿಕೋಪಿನಿಯಾ ಆಗ್ಬೋದು, ಹರಡುವಂತಹ ಕಾಯಿಲೆಗಳು. ಅಂದರೆ ಮನುಷ್ಯನಿಂದ ಅಥವಾ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವಂಥದ್ದು, ಮನುಷ್ಯನಿಗೆ ಹರಡ್ಬೋದು ಅಥವಾ ಮನುಷ್ಯ ಪ್ರಾಣಿಗಳು. ಉದಾಹರಣೆ TB ಸರ್, ನನಗೆ TB ಇದೆ, ನಾನು ಕೆಮ್ತಾ ಇದ್ದರೆ ಇಟ್ ಕ್ಯಾನ್ ಟ್ರಾನ್ಸ್ಮಿಟ್ ಟು ಎಲಿಫೆಂಟ್. ಓಹೋ ಹೌದಾ? ಓಕೆ. ನಿಮಗೆ TB ಇತ್ತು ಅಂದರೆ ನೀವು ಕೆಮ್ತಾ ಇಟ್ ಕ್ಯಾನ್ ಪಿಕಪ್. ನೀವು ಫೀಡ್ ಮಾಡ್ತಿದ್ದಕ್ಕೆ ಕೆಮ್ತಾ ಇರ್ತಾರೆ, ನಿಮ್ಮ ಬ್ಯಾಕ್ಟೀರಿಯಾ ಇದೆಲ್ಲ ಸರ್, ಅದಕ್ಕೂ ಟ್ರಾನ್ಸ್ಮಿಟ್ ಆಗ್ಬೋದು, ಉಲ್ಟನ ಆಗ್ಬೋದು. ಬೇಕಾದ್ರೆ ಅಲ್ಲಿಂದ ಆನೆಯಿಂದ ಬರ್ಬೋದು, ಮನುಷ್ಯಂದೂ ಪ್ರಾಣಿಗೆ ಹೋಗ್ಬೋದು, ಪ್ರಾಣಿಯಿಂದ ಮನುಷ್ಯಗೆ ಬರ್ಬೋದು. ಎಸ್ಪೆಷಲಿ ಸರ್ ಈ ಕಾಳಂಚಿನಲ್ಲಿ ಏನಾಗುತ್ತೆ ಅಂದರೆ ಈ ಕ್ಯಾಟಲ್ ಇದಾವಲ್ಲ ಸರ್, ಹಸು, ಅವು ಇದಕ್ಕೆ ಹೋಗ್ತವೆ, ಕಡೆ ಹೋಗ್ತವೆ ಮೇಯಕ್ಕೆ. ಅವಾಗ ಏನಾಗುತ್ತೆ FMD ಅಂತ ಬರುತ್ತೆ ಸರ್, ಅದು ವೈರಸ್ ಅದು ಆ್ಯಕ್ಚುಲಿ, ಕಾಲು ಬಾಯಿ ಜ್ವರ ಅಂತ ಹೇಳ್ತಾರೆ. ಅದು ಸ್ಪಿಲ್ ಓವರ್ ಆಗತ್ತೆ ಸರ್. ಆಮೇಲೆ ಆ್ಯಂಥ್ರಾಕ್ಸ್ ಅಂತ ಆಗ್ಬೋದು. ಹಂಗಾಗಿ ನಾವು ಯಾಕೆ ರಿಕ್ವೆಸ್ಟ್ ಮಾಡ್ಕೊತೀವಿ ರೈತರಿಗೆ, ನಿಮ್ಮ ವ್ಯಾಕ್ಸಿನ್ ಮಾಡಿಸಿ ಕಾಡಿಗೆ ಬಿಡಬೇಡಿ ನಿಮ್ಮ ಪ್ರಾಣಿಗಳನ್ನ ಅಂದರೆ ಇದೇ ಕಾರಣಕ್ಕೂ ಸರ್. ರೇಬೀಸ್ ಏನಾರು ಆಯಿತು ಅಂದರೆ ಸರ್ ನೆಕ್ಸ್ಟ್ ಇಂಪಾಸಿಬಲ್ ಟು ಕಂಟ್ರೋಲ್ ಸರ್. ಎಸ್ಪೆಷಲಿ ರೇಬೀಸ್ ಬರೋದು ನಾಯಿ ಕಚ್ಚಿಂದ ಸರ್. ಈಗ ನೀವು ನೋಡ್ದಂಗೆ ನಮ್ಮಲ್ಲಿ ಒಂದು ಕೇಸ್ ಇದೆ ಸರ್ ಆ್ಯಕ್ಚುಲಿ, ಲೆಪರ್ಡ್ ಬರೋದು ನಾಯಿ ತಿನ್ನಕ್ಕೆ ಸರ್. ಆ ಒಂದು ತಿಕ್ಕಾಡದಲ್ಲಿ ಅಪ್ಪಿತಪ್ಪಿ ನಾಯರ ಲೆಪರ್ಡ್ ಕಚ್ಚು ಅಂದರೆ ಸರ್, ಇಟ್ಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಕ್ಯಾರಿಂಗ್ ರೇಬೀಸ್ ಪ್ರೊವೈಡೆಡ್ ಇದಕ್ಕೆ ರೇಬೀಸ್ ಇತ್ತು ಅಂದರೆ. ಹಂಗಾಗಿ ನಾವು ಒಂದು ಕೇಸ್ ನೋಡಿದ್ವಿ ಸರ್, ವೇರ್ ವಿ ಫೌಂಡ್ ರೇಬೀಸ್ ಟ್ರಾನ್ಸ್ಮಿಟೆಡ್ ಬೈ ಡಾಗ್ ಟು ಲೆಪರ್ಡ್ ಸರ್. ಸತ್ತೋಯ್ತದೆ ಆ್ಯಕ್ಚುಲಿ. ರೀಸೆಂಟಾಗೆ ರಾಯಚೂರಲ್ಲಿ ವಿ ಫೌಂಡ್ ಡಾಗಿಂದ ಬಂದಿರೋ ರೇಬೀಸು ಫಾಕ್ಸಿಗೆ. ಹಂಗೆ ವೂಲ್ಫುಲ್ ಆಗಿದೆ ಅಮರಾವತಿಯಲ್ಲಿ. ನಾನು ಐ ವರ್ಕ್ ವಿತ್ ಮೈ ಮೆಂಟರ್ ಸರ್ ಇಸ್ಲೂರ್ ಅಂತ, ಈಸ್ ಒನ್ ಆಫ್ ದ ಅಥಾರಿಟಿ ಆನ್ ರೇಬೀಸು. ಈ ಥರ ಇದಾವಲ್ಲ ಸರ್ ಮಾರಣಾಂತಿಕ ಕಾಯಿಲೆ, ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಸರ್. ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಸರ್, ಎಸ್ಪೆಷಲಿ ಒನ್ ಹೆಲ್ತ್ ಕಾನ್ಸೆಪ್ಟಲ್ಲಿ. ಕೋವಿಡ್ ನಿಮ್ಗೆ ಬಂದಿದ್ದು ಗೊತ್ತು ಸರ್, ಕೋವಿಡ್ ಕೈಮ್ ಫ್ರಮ್ ದಿ ವೈಲ್ಡ್ ಲೈಫ್ ಓನ್ಲಿ, ಬ್ಯಾಟ್ಸನ್ ಅಂತ ಹೇಳ್ತಾರೆ. ಅದು ಬೇರೆ ಬೇರೆ ತೆರೆಗಳು ಇದ್ದಾವೆ ಅದಕ್ಕೆ. ಆಮೇಲೆ ಥರ್ಡ್ ಪಾಯಿಂಟ್ ಈಸ್ ಅಪಾರ್ಟ್ ಫ್ರಮ್ ಡಿಸೀಸ್ ಡಯಾಗ್ನೋಸಿಸ್ ಸರ್, ಪೋಸ್ಟ್ ಮಾರ್ಟಮ್ ಡಿಸೀಸ್ ಡಯಾಗ್ನೋಸಿಸ್ ಬಿಟ್ಟರೆ ಐ ಸ್ಪೆಷಲೈಸ್ ಇನ್ ಫಾರೆನ್ಸಿಕ್ಸ್ ಸರ್. ಓಕೆ. ಈ ಪಾಯ್ಸಿಂಗ್ ಆಗಿರ್ಬೋದು ಅಥವಾ ಶೂಟ್ ಮಾಡಿರ್ಬೋದು. ಸೊ ಐ ಡೆವಲಪ್ಡ್ ಇಂಟ್ರೆಸ್ಟ್, ಐ ಟುಕ್ ಟ್ರೈನಿಂಗ್ ಸರ್. ಅವಾಗ CCMBಯಲ್ಲಿ ಹೋಗಿ ಟ್ರೈನಿಂಗ್ ತೊಗೊಂಡೆ. ಸೊ DNA ಬೇಸ್ ಫಾರೆನ್ಸಿಕ್ಸು ಮಾಡ್ತೀವಿ, ಮತ್ತು ಬೇರೆ ಫಾರೆನ್ಸಿಕ್ಸ್ ವೆರಿ ಹ್ಯೂಜ್ ಚಾಪ್ಟರ್ಸ್ ಅದ. ಅದರಲ್ಲಿ ಒನ್ ಆಫ್ ದ ಆಸ್ಪೆಕ್ಟ್ ಈಸ್ DNA ಫಾರೆನ್ಸಿಕ್ಸ್ ಸರ್. ಓಕೆ. ಸೊ ಈ ಫಾರೆನ್ಸಿಕ್ ಮೂಲಕ ನೀವೇನು ಅಂದರೆ ಈಗ ಪಾಯ್ಸನ್ ಆಗಿದೆಯಾ ಏನು ಅನ್ನೋದು ಕಂಡುಹಿಡಿದು ಸರ್. ಅದಕ್ಕೆ ನಾನು ಲಿಂಕ್ ಮಾಡಬೇಕಾಗಿದ್ದು ಗೋವಾ ಕೇಸ್ ಸರ್. ಓಕೆ. ಅಲ್ಲಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಇನ್ ಇಂಡಿಯಾ ಒಂದೇ ಕಡೆ 4 ಸತ್ತೋಯ್ತು ಸರ್. ಅದಾದಮೇಲೆ ನಮ್ಮಲ್ಲಿ ಸತ್ತೋಯ್ತು 5. ಆವಾಗಿಂದ NTCF ಫೋನ್ ಮಾಡಿಸ್ ಆಯ್ತಲ್ಲ ಈ ಥರ ಸತ್ತೋಗಿದೆ. NTC ಅಂದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಅದು ಅಪೆಕ್ಸ್ ಬಾಡಿಯಿಂದ ಎಂಟರ್ ಕಂಟ್ರಿ ಸರ್, ಡೆಲ್ಲಿರೋದು. ನೀವು ಟೈಗರ್ ಸಂಬಂಧಪಟ್ಟ ಏನೇ ಇದ್ರೂ NTC ಇಸ್ ದ ಅಪೆಕ್ಸ್ ಬಾಡಿ ಸರ್. ಒಂದೇ ಸರಿ 4 ಸಾಯಬೇಕು ಅಂದರೆ ಯೂಶಲಿ ಇಟ್ ಶುಡ್ ಬಿ ಪಾಯ್ಸನಿಂಗ್ ಅಂತ. ಯಾಕಂದರೆ ಅವ್ರಿಗೆ ಏನಾಯಿತು, ಅಲ್ಲಿ ದನ್ಗಾರ್ ಕಮ್ಯುನಿಟಿ ಇದೆ ಸರ್, ದನ್ಗಾರ್ ಅಂತ ಹೇಳ್ತಾರೆ, ದನಕಾಯಿ ಅವ್ರು ಅಂತ ಹೇಳೋದು ದನ್ಗಾರ್ ಕಮ್ಯುನಿಟಿ. ಅವರು ಬಫೆಲೋ ಇರ್ತಾರೆ ಸರ್, ಎಮ್ಮೆ ಸತ್ತೋಗಿತ್ತು. ಎಮ್ಮೆ ಇವರು ಹೋದಾಗ ಚೆಕ್ ಮಾಡೋಕೆ ಹೋದಾಗ ಎಮ್ಮೆ ಇರೋ ಸ್ಮೆಲ್ಲಿಂಗ್ ಅಂತ ಸರ್. ಇವರೇನು ಮಾಡಿದ್ದಾರೆ, ನಾವು ಈ ಎಮ್ಮೆಗಳಿಗೆ ಉಣ್ಣೆ ಹೋಗ್ಲಿಕ್ಕೆ ಅಂತ ಅದು ಯೂಸ್ ಕೆಮಿಕಲ್ ಸರ್, ಬ್ಯೂಟಾಕ್ಸಿನ್ ಯೂಸ್ ಮಾಡ್ತೀವಿ ನಾವು. ಅದನ್ನು ಇವರು ಆ ಎಮ್ಮೆ ಮೇಲೆ ಹಾಕ್ಬಿಟ್ಟಿದ್ದಾರೆ. ಈ ಎಮ್ಮೆ ತಿಂದ್ಬಿಟ್ಟಿದೆ ಸರ್ ಆ್ಯಕ್ಚುಲಿ ಅದು ಮಾಂಸನ. ಫಸ್ಟು ಸಾಯಿಸಿದೆ ಸರ್, ಸಾಯಿಸೋ ಸಿಟ್ಟಿಗೆ ಏನು ಮಾಡಿದ್ದಾರೆ, ಅದ್ರ ಮೇಲೆ ಇದನ್ನು ಹಾಕ್ಬಿಟ್ಟಿದ್ದಾರೆ ಬ್ಯೂಟಾಕ್ಸ್ ಪಾಯ್ಸನ್. ಮೊನ್ನೆ ಇಲ್ಲಿ ನಮ್ಮ ಚಾಮರಾಜನಗರದಲ್ಲಿ ಕೂಡ ಅದೇ ಥರ ಆಯ್ತಲ್ವಾ? ಹಾಂ, ಅಲ್ಲಿ ಯೂಸ್ ಮಾಡಿರೋ ಕೆಮಿಕಲ್ ಬೇರೆ, ಇಲ್ಲಿ ಯೂಸ್ ಮಾಡೋ ಕೆಮಿಕಲ್ ಬೇರೆ ಸರ್. ಯೂಶಲಿ ಏನು ಮಾಡ್ತಾರೆ, ಅವ್ರು ಏನು ಉಪಯೋಗಿಸಲ್ಲ ಸರ್ ಔಷಧಿ ಹೊಡೆಯೋಕ್ಕೆ, ಅದನ್ನೇ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಅದನ್ನು ಸ್ಪ್ರೇ ಮಾಡಿ ಅದನ್ನು ಹಾಕ್ಯಾರ ಸರ್. ಅದೇನಾಗಿದೆ, ಒಂದು 5 ದಿನ ಆಗಿದೆ ಆ್ಯಕ್ಚುಲಿ. 5 ದಿನ ಆದಮೇಲೆ ಗೊತ್ತಾಗಿದೆ ಅದು ಅವ್ರಿಗೆ. ನಾನು ಅವಾಗ ಅದೇ ಸರ್, ಲಾಸ್ಟ್ ಟೈಮ್ ನಾನು ವರ್ಕ್ಡ್ ಇನ್ ಬೆಳಗಾಮಲ್ಲ ಸರ್, ಅಲ್ಲಿ ACF ಪ್ರಶಾಂತ್ ಸರ್, ಈಗ MD ಆಫ್ ಮೈಸೂರು ಸ್ಯಾಂಡಲ್ಸು, ವೆರಿ ಗುಡ್ ಆಫೀಸರ್. ACF ಪ್ರಶಾಂತ್ ಸರ್ ವಾಸ್ ದ ACF ಅಲ್ಲಿ ನಮಗೆ ಬೆಳಗಾಮಲ್ಲಿ. ಅವ್ರು ರೆಕಮೆಂಡ್ ಮಾಡಿದ್ರಂತೆ, ಡಾಕ್ಟರ್ ಪ್ರಯಾಗ್ ಅಂತ ವೆರಿ ಪ್ರೊಫೆಷನಲ್ ಆಗಿ ಮಾಡ್ತಾರೆ, ಬಟ್ ಅವ್ರು ವಿಲ್ ನಾಟ್ ಎನಿಟೈನ್ ಎನಿ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್, ಹಂಗೆ ಮಾತ್ರ ಕೊಡಿ ನೀವು ಅಂತ. ಸರ್ ಏನೋ ಸರ್, ನಾವು ನಮ್ಮ ಎಂಟೈರ್ ಟೀಮ್ ವಿಲ್ ಬಿ ವರ್ಕಿಂಗ್ ಡೇ ಆ್ಯಂಡ್ ನೈಟ್ ಸರ್. ಯಾರೋ ಪೊಲಿಟಿಕಲ್ ಇನ್ಫ್ಲುಯೆನ್ಸಿಗೆ ಯಾವುದೋ ಒಂದು ಇದಕ್ಕೆ ಮಾಡಿದ್ವಿ ಅಂದರೆ ಐ ವಿಲ್ ಬಿ ಡಿಮೋರಲೈಸಿಂಗ್ ಮೈ ಎಂಟೈರ್ ಟೀಮ್ ಸರ್. ಹಂಗಾಗಿ ಐ ಡೋಂಟ್ ಫಸ್ಟೇ ಹೇಳ್ಬಿಡ್ತೀನಿ, ಇಫ್ ಯು ಆರ್ ಗಿವಿಂಗ್ ಟು ಮೈ ಟೀಮ್, ಐ ವಿಲ್ ನಾಟ್ ಎಂಕರೇಜ್ ಎನಿ ಇಂಟರ್ಫರೆನ್ಸ್ ಫ್ರಮ್ ದಿ ಬ್ಯೂರೋಕ್ರಸಿ ಆರ್ ಫ್ರಮ್ ಪೊಲಿಟಿಕಲ್ ಪಾರ್ಟೀಸ್. ಬಿಕಾಸ್ ಮೈ ಸ್ಟಾಫ್ ವಿಲ್ ಬಿ ವರ್ಕಿಂಗ್ ಡೇ ಆ್ಯಂಡ್ ನೈಟ್, ಮೈ ಕೊಲೀಗ್ಸ್, ಸ್ಟಾಫ್ ಅನ್ನೋಕ್ಕಿಂತ ನನ್ನ ಕೊಲೀಗ್ಸ್ ವಿಲ್ ಬಿ ವರ್ಕಿಂಗ್ ಡೇ ಆ್ಯಂಡ್ ನೈಟ್ ಸರ್. ಅವ್ರಿಗೆ ನಾವೆಲ್ಲ ಚೇಂಜ್ ಮಾಡಿ ಅಂದಾಗ ದೇ ವಿಲ್ ಫೀಲ್ ವೆರಿ ಡಿಮೋರಲೈಸ್ಡ್. ಅದು ಮಾಡೋವಿಲ್ಲ, ಮಾಡೋಕೆ ಹೋಗಲ್ಲ ಸರ್. ಏನು ಚೇಂಜ್ ಮಾಡಿ ಅಂದಾಗ ರಿಪೋರ್ಟ್ಗಳನ್ನ, ರಿಪೋರ್ಟಿಗೆ ಪಾಯ್ಸನ್ ಆಗಿಲ್ಲ ಅಂತ ಕೊಡಿ ಅಂತ ಹೇಳ್ತಾರೆ, ಅಥವಾ ಪಾಯ್ಸನ್ ಆಗಿದೆ ಅಂತ ಕೊಡಿ ಅಂತ ಹೇಳ್ತಾರೆ ಕೆಲವೊಂದು ಟೈಮಲ್ಲಿ.
ನಾವು ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ಇಟ್ ಸರ್. ಏನು ವಾಸ್ತವ ಇದೆ ಅದನ್ನು ಕೊಡ್ತೀವಿ, ಹಂಗಿದ್ರೆ ಮಾತ್ರ ಕೊಡಿ. ಇಲ್ಲಾಂದರೆ ಮೆನಿ ಅದರ್ ಲ್ಯಾಬ್ಸ್ ಆಲ್ಸೋ ನಾವೇ ಮಾಡಬೇಕು ಅಂತಿರಲಿಲ್ಲ. ಅವ್ರು ರೆಕಮೆಂಡ್ ಮಾಡಿ ಇಲ್ಲ ವೆರಿ ಪ್ರೊಫೆಷನಲ್, ಯು ವಿಲ್ ನಾಟ್ ಬಡ್ಜ್ ಫಾರ್ ಎನಿ ಪ್ರೆಷರ್ ಆಲ್ಸೋ, ಕೊಡಿ ನೀವು ಅಂತ. ಸರ್ ಏನಾಗುತ್ತೆ, ಒಂದು ಸರಿ ಆದಾಗ ದೆಲ್ ಬಿ 2 ಪೊಲಿಟಿಕಲ್ ಪಾರ್ಟೀಸ್ ಫೈಟಿಂಗ್ ಫಾರ್ ಇಟ್. ಈಗ ರೂಲಿಂಗ್ ಪಾರ್ಟಿ ವಾಂಟ್ಸ್ ದಟ್ ಟು ಬಿ ಕನ್ವಿಕ್ಟೆಡ್, ಆಪೋಸಿಷನ್ ಪಾರ್ಟಿ ಏನು ಮಾಡ್ತಾರೆ, ಅವ್ರನ್ನ ಬಿಡಿಸೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇರ್ರೆಸ್ಪೆಕ್ಟಿವ್ ಪಾರ್ಟಿ ಎಮ್ ಟೆಲ್ಲಿಂಗ್ ಅಬೌಟ್ ಅವ್ರಿಗೆ ವೋಟ್ ಬ್ಯಾಂಕ್ಸ್ ಇರೋದು ಆ್ಯಕ್ಚುಲಿ ಧನಗರ್ ಕಮ್ಯುನಿಟಿ, ನಾವು ಬಚಾವ್ ಮಾಡ್ತೀವಿ ನಿಮ್ಮನ್ನು ಅಂತ ಮಾಡಿ ಅವ್ರು ಮಾಡಿಲ್ಲ ಅನ್ನೋ ಅವ್ರು ಪ್ರೂವ್ ಮಾಡ್ತಾರೆ ಆಪೋಸಿಷನ್ ಪಾರ್ಟಿ ಅವರು. ಇರ್ರೆಸ್ಪೆಕ್ಟಿವ್ ಪಾರ್ಟಿ ಎಮ್ ಟೆಲ್ಲಿಂಗ್ ಅಬೌಟ್ ಏನೆಲ್ಲ ಇದೆ ಹಾಂ. ದಿಸ್ ಐ ರಿಯಲಿ ಐ ವೆಂಟ್ ಥ್ರೂ ದಟ್ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸು. ನನಗೆ ಒಂದು ಎಪಿಸೋಡಲ್ಲಿ ಅನುಭವ, ಅವನಿಗೆ ಕೇಸಲ್ಲಿ ಐ ಹ್ಯಾವ್ ಲಾಸ್ಟ್ ಲಾಟ್ ಆಫ್ ಥಿಂಗ್ಸ್ ಪರ್ಸ್ನಲಿ. ವೆನ್ ಯು ಟೇಕ್ ಎ ಸ್ಟ್ಯಾಂಡ್ ಅಲ್ಲ ಸರ್, ಒಂದು ಸ್ಟ್ಯಾಂಡ್ ತೊಗೊಂಡಾಗ the way people look at you is different. Some people who are professional will appreciate you. Some people who are like pleasing this one, they don't like you. ಎಲ್ಲಪ್ಪ ಅವ್ನು ಕೊಟ್ಟರೆ ಅವ್ನು ಬಿಡಲ್ಲ, ಅವನು ಹಿಂದೆ ಬೀಳ್ತಾನೆ ಅಂತ. ಹಂಗಾಗಿ ಪ್ರಶಾಂತ್ ಸರ್ ಐ ಅಪ್ರಿಷಿಯೇಟ್ ಟುಡೇ, ನಾನು ಅದನ್ನು ಸರ್ಗೂ ಹೇಳಿದ್ದೀನಿ, ಇಲ್ಲ ಸರ್ ನೀವು ಕಳಿಸಿದ್ದಕ್ಕೆ ನಾನು ತೊಗೊಂಡೆ. ಆಮೇಲೆ NTC ಹೇಳಿದ್ರು ಮಾಡಿ, ವಿಲ್ ವಾಂಟ್. ಆಮೇಲೆ ಆ ಟೈಮಲ್ಲಿ ಪ್ರಕಾಶ್ ಜಾವಡೇಕರ್ ವಾಸ್ ದ ಮಿನಿಸ್ಟರ್ ಇನ್ ದ ಸೆಂಟರ್ ಸರ್. ಇಲ್ಲ ಅವ್ರಿಗೂ ಹೋಗಿದೆ, ಒಂದೇ ಕಡೆ 4 ಸತ್ತೋದಾಗ ಇಟ್ಸ್ ಎ ಬಿಗ್ ಇಶ್ಯೂ, ಇದನ್ನು ಮಾಡಿ ನೀವು ಅಂತ. ಅದು ಮೈನಿಂಗ್ ಲಾಬಿ ಎಲ್ಲ ಬೇರೆ ಬೇರೆ ಇದೆ ಸರ್, ಡಿಫ್ರೆಂಟ್ ಪೊಲಿಟಿಕಲ್ ಇಶ್ಯೂ ಬೈ ಇಟ್ ಸೆಲ್ಫ್. ಆಮೇಲೆ ಸರ್ ಆ ಟೈಮಲ್ಲಿ ನಾವು ಟ್ರೆಡಿಷನಲ್ ಮೆಥಡ್ ಮಾಡಿದ್ವಿ ಸರ್, ಬರಲಿಲ್ಲ ಅದು. ಏನು ಮಾಡಿದ್ರಿ ಅಂದರೆ ಟ್ರೆಡಿಷನಲ್ ಮೆಥಡ್ ಅಂದರೆ ಅದು ಪಾಯ್ಸನಿಂದ ಸತ್ಯ ಇಲ್ವಾ ಅನ್ನೋದನ್ನು ಅದಕ್ಕೆ ನಾವು ಟ್ರೆಡಿಷನಲ್ ಮೇಲೆ ಮಾಡ್ತೀವಿ ಸರ್, ಬೇರೆ ಬೇರೆ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ ಸರ್. ಲ್ಯಾಬ್ ಸ್ಪಾಟ್ ಆನ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಐ ನಾಟ್ ಗೋಟ್ ಇನ್ ವೆರಿ ಟೆಕ್ನಿಕಲ್ ಆಫ್ ಇಟ್, ಬಟ್ ಅಡ್ವಾನ್ಸ್ ಟೆಕ್ನಿಕ್ ನಾವು ಯೂಸ್ ಮಾಡಿದ್ವಿ ಎಲೈಸಾ ಅಂತ ಸರ್, ಎನ್ಸೈಮ್ ಲಿಂಕ್ಡ್ ಎಸ್ಸೆ ಅದು ನಾನೇನಾಯಿತು, ನಾನು ನನ್ನ ಕೊಲೀಗ್ ಡಿಸ್ಕಸ್ ಮಾಡಬೇಕಾದ್ರೆ ಬರ್ತಾ ಇಲ್ಲ ಅವರೇನೋ ಮಾಡಿ ಸರ್ ಅಪ್ಪ ಅಂದರು. ಏನು ಬರ್ತಾ ಇಲ್ಲ ಅಂದರೆ ರಿಸಲ್ಟ್ ಬರ್ತಾ ಇಲ್ಲ, ಯಾಕಂದ್ರೆ ಕೊಳ್ತೋಗಿದೆ ಸರ್. ಸ್ಯಾಂಪಲ್ ಕೊಳ್ತೋಗಿದ್ರೆ ಇದ್ರೂ ಬರಲ್ಲ ಸರ್, ಅದು ಇಟ್ ನಾಟ್ ಸೆನ್ಸಿಟಿವ್. ನಿಮ್ಮ ಟೆಸ್ಟ್ ಇದಾವಲ್ಲ, ಟ್ರೆಡಿಷನಲ್ ಮೆಥಡ್ಸ್ ಆಫ್ ಟೆಸ್ಟ್ ಇದಲ್ಲ, ಸ್ಪಾಟ್ ಆನ್ ಟೆಸ್ಟು ಬೇರೆ ಬೇರೆ ಇದಾವಲ್ಲ ಸರ್, ಅವು ಸೆನ್ಸಿಟಿವಿಟಿ ಇಲ್ಲ, ಅಷ್ಟೊಂದು ಇರಲ್ಲ ಅವು. ಈಗ ಕೊಳ್ತೋಗಿರೋ ಸ್ಯಾಂಪಲ್, ನಾರ್ಮಲ್ ಸ್ಯಾಂಪಲ್ ಬರ್ತಾವೆ ಸರ್. ಬಟ್ ಹಿಂಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಈ ಶೇರ್ಡ್ ಅಬೌಟ್ ಎಲ್ಲ ಸಂದಿದೆ, ಕಾಸ್ಟ್ಲಿ ಆಗತ್ತದು, ಲೆಟ್ಸ್ ಟ್ರೈ ಇಟ್ ಔಟ್. ಬಟ್ ಅವ್ರು ಕೊಡ್ತಾರೆ, ಕೇಳಿ ನೋಡು ಅಷ್ಟೊಂದು ದುಡ್ಡು ಅಂತ. ಇಟ್ ವಾಸ್ 1.5 lakhs ಪ್ಲೇಟಿಗೆ. ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಇಂಪೋರ್ಟೆಡ್ ಫ್ರಮ್ US. ಯಾರು ಕೊಡಬೇಕು ಇದನ್ನು ದುಡ್ಡು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡಬೇಕು, ಗೋವಾದ ಕೊಡಬೇಕು. ದೆನ್ ಗೋವಾದವ್ರಿಗೆ ACF ಇದ್ದಾರೆ ಒಬ್ಬರು ಪರಬ್ ಅಂತ, ಅವರಿಗೆ ಫೋನ್ ಮಾಡಿ ಎವ್ರಿ ಡೇ ಇನ್ ಟಚ್ ವಿತ್ ಮೀ, ಬಂದ ಸರ್ ಇಲ್ಲಿ ಮೀಡಿಯಾದವರೆಲ್ಲ ಕೇಳ್ತಿದ್ದಾರೆ ಅಂತ. ಇಲ್ಲ ಸರ್ ಅದು ಟ್ರೆಡಿಷನಲ್ ಬರ್ತಾ ಇಲ್ಲ, ಒಂದೇ ಒಂದು ಲಾಸ್ಟ್ ಹೋಪ್ ಇದೆ, ಎಲೈಸಾ ಅಂತ ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು. ಫಸ್ಟ್ ಟೈಮ್ ಮಾಡ್ತಿದ್ವಿ ನಾವು ವೈಲ್ಡ್ ಲೈಫಲ್ಲಿ, ಹ್ಯೂಮನ್ಸಲ್ಲಿ ಮಾಡಿದಾರಂತೆ, ವೈಲ್ಡ್ ಲೈಫಲ್ಲಿ ಮಾಡಿಲ್ಲ. ಇಟ್ಸ್ ಅ ರಿಸ್ಕ್, 1.5 lakhs ಇಸ್ ಅ ರಿಸ್ಕ್ ಟು ಟೇಕ್ ಅಂತ. ದರ್ 96 ವೆಲ್ ಸರ್, ನಮಗೆ ಬೇಕಾಯ್ತು ಬರೀ 4. ಏನು 96 ವೆಲ್ಸ್ ಇರ್ತವೆ, 4. ವೆನ್ ಯು ಮೇಕ್ ಎ ಪ್ಲೇಟ್ ದರ್ 90 ಯು ಕ್ಯಾನ್ ಡೂ 96 ಸ್ಯಾಂಪಲ್ಸ್. ಬಟ್ ನಮಗೆ ಬೇಕಾದ್ರೆ ಓನ್ಲಿ 4 ಸ್ಯಾಂಪಲ್ಸು. ಅವ್ರಿಗೆ ವೇಸ್ಟ್ ಆ್ಯಕ್ಚುಲಿ, ಟೆಕ್ನಿಕಲಿ ಸ್ಪೀಕಿಂಗ್ 92 ಇಸ್ ವೇಸ್ಟ್ ಆ್ಯಂಡ್ ಓನ್ಲಿ 4 ವಿಲ್. ಅದು ಬರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಮಾತಾಡ್ಸಿ ಅಂದ್ಬಿಟ್ಟು PCFಗೆ ಮಾತಾಡಿ, ಆಯಿತು ರಿಸ್ಕ್ ತೊಗೊಳ್ಳಿ ಮಾಡಿಬಿಡಿ ಅಂದ್ಬಿಟ್ಟು ಈ ಸೆಂಟ್ ದ ಮನಿ ಸರ್. ನಾವು ಡೈರೆಕ್ಟ್ ಅದನ್ನು ಅವರಿಗೆ ಕಂಪ್ನಿಯಿಂದ ತರಿಸ್ಕೊಂಡು, ಕೋವಿಡ್ ಟೈಮ್ ಸರ್, ಅವಾಗ ನಾವು ಲ್ಯಾಬಿಗೆ ಎಲ್ಲೂ ಹೋಗಿಲ್ಲ. ನಿಮ್ಗೆ ಚೆನ್ನಾಗಿ ಗೊತ್ತು, ಕೋವಿಡ್ ಟೈಮಲ್ಲಿ ಯಾರಿಗೂ ಬಿಡ್ತಾ ಇಲ್ಲ. ನಾವು ಆ ಟೈಮಲ್ಲಿ ಕೋವಿಡ್ ಕಾರ್ಡ್ ಇತ್ತು ಅಂತ ಕದ್ದಿ ಮುಚ್ಚು ನೈಟ್ ಮಾಡಿ ವಿ ಗಾಟ್ ದ ಬ್ರೇಕ್ ಥ್ರೂ ಸರ್. ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಸ್ಪ್ಲೀನಲ್ಲಿ, ಟೈಗರ್ ಸ್ಪ್ಲೀನಲ್ಲಿ ವಿ ಗಾಟ್ ದಟ್ ಕೆಮಿಕಲ್. ಅಂದರೆ ಪಾಯ್ಸನ್ ಆಗಿದೆ ಅಂತ ಗೊತ್ತಾಯಿತು. ಸ್ಪ್ಲೀನಲ್ಲಿ ಸಿಕ್ತು ಸರ್. ಓಕೆ, ವೆರಿ ಅನ್ಯೂಶುವಲ್ ಆ್ಯಕ್ಚುಲಿ. ವಿ ಲುಕ್ ಫಾರ್ ಪಾಯ್ಸನ್ ಅಂದರೆ ಸ್ಟಮಕ್ ಕಂಟೆಂಟಲ್ಲಿ ಅಥವಾ ಲಂಗ್ಸಲ್ಲಿ, ಲಿವರಲ್ಲಿ ನೋಡ್ತೀವಿ ಸರ್. ಬಟ್ ಫಸ್ಟ್ ಟೈಮ್ ಐ ವಾಸ್ ಸರ್ಪ್ರೈಸ್. ಒಂದು ಕೊಡ್ತೋಗಿರೋ ಇದರಲ್ಲಿ ಅದು ರಿಪೀಟ್ ಮಾಡಪ್ಪ ಅಂತ ಹೇಳಿದೆ. ಹೆಂಗೂ ವಿ ಹ್ಯಾಡ್ 96 ಇತ್ತಲ್ಲ, ರಿಪೀಟ್ ಮಾಡೋದು. ರಿಪೀಟ್ 3 times ಸರ್. 3 times ಐ ಅಪ್ರಿಷಿಯೇಟ್ ಮೈ ಕೊಲೀಗ್ ಡಾಕ್ಟರ್ ಲೋಹಿತ್ ಅಂತ. ವಂಡರ್ಫುಲ್ ವರ್ಕ್ ಬೈ ಲೋಹಿತ್ ಆ್ಯಂಡ್ ಟೀಮ್ ಆ್ಯಂಡ್ ಒಟ್ಟಿಗೆ ವರ್ಕ್ ಮಾಡಿದೆ ಸರ್. ದಟ್ ಈಸ್ ಒನ್ ಎಕ್ಸ್ಪೀರಿಯನ್ಸ್ ಐ ವಿಲ್ ನೆವರ್ ಫರ್ಗೆಟ್ ಸರ್. ಅದೇ ಬರಲ್ಲ ಅಂತ ಅಂದ್ಕೊಂಡು 1 ಲಕ್ಷ ಖರ್ಚು ಮಾಡಿ, ಆಮೇಲೆ ಯು ವಾಸ್ ಸೋ ಹ್ಯಾಪಿ. ಯಾರು NTC ವಾಸ್ ವೆರಿ ಹ್ಯಾಪಿ ಸರ್. ಇದು IG ನಾವು ಪ್ರಯಾಗ್ ಸರ್ ಬ್ರೇಕ್. ಆಮೇಲೆ ಏನಾಯ್ತು ಆ ಕೇಸಲ್ಲಿ? ಅದು ಸ್ಟಿಲ್ ಗೋಯಿಂಗ್ ಆನ್ ಸರ್, ಅದು ಹೈಕೋರ್ಟ್ ನಡೀತಾ ಇದೆ ಆ್ಯಕ್ಚುಲಿ ಅದು. ಬಟ್ ಒನ್ ಥಿಂಗ್ ಹ್ಯಾಪನ್, ಅದಾದಮೇಲೆ ರಿಪೋರ್ಟ್ ಬೇಸ್ ಮೇಲೆ ಅದನ್ನು ಟೈಗರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಇನ್ನೂ ಆಗ್ತಾ ಇದೆ ಸರ್. ಇಟ್ಸ್ ಸ್ಟಿಲ್ ಗೋಯಿಂಗ್ ಆನ್. ಅದೇ ನಾನು ಐ ವಿಶ್ ಇಟ್ ದೇ ಡಿಕ್ಲೇರ್ ಇಟ್ ದ ಟೈಗರ್ ರಿಸರ್ವ್ ಸರ್. ಏನಾಗುತ್ತೆ, ಒನ್ಸ್ ಯು ಡಿಕ್ಲೇರ್ ಟೈಗರ್ ರಿಸರ್ವ್ ದಿಲ್ ಬಿ ಮೋರ್ ಪ್ರೊಟೆಕ್ಷನ್ ಟು ವೆಟ್. ಈಗ ನಿಮ್ಮದು ಒಂದು ಬಫೆಲೋ ಹೋಗಿದ ಕಾರಣಕ್ಕೋಸ್ಕರ ಒಂದು ಎಂಟೈರ್ ಫ್ಯಾಮಿಲಿ ಸರ್, ಈಗ ಸಾಯಿಸೋದು 4 ಅಲ್ಲ ಸರ್, 5 ಆ್ಯಕ್ಚುಲಿ. ಒಂದು ಮೇಲ್ ಹೋಯ್ತು ಸರ್, ಈಗ ಫ್ಯಾಮಿಲಿ ಹೋಯ್ತು. ಅಂದರೆ ಮಗು ಮರಿ ಆಗಿರಬೇಕು ಅಂದರೆ ದ ಮಸ್ಟ್ ಬಿ ಮೇಲ್ ಆಲ್ಸೋ. ಆ ಮೇಲ್ ಇಸ್ ನಾಟ್ ಟು ಬಿ ಸೀನ್ ನೌ. ವಿ ಶೇರ್ ದ ಬಾರ್ಡರ್ ಸರ್. ಬೆಳಗಾಮು ಮತ್ತು ಗೋವಾ ಇಸ್ ಅ ಬಾರ್ಡರ್ ಆ್ಯಂಡ್ ಯು ಕ್ಯಾನ್ ಟೆಲ್ ಗೋವಾ ಟೈಗರ್. ಇಟ್ ಕುಡ್ ಬಿ ಟ್ರಾವೆಲಿಂಗ್ ಬಿಟ್ವೀನ್ 3 states ಅಲ್ಲ, ಮಹಾರಾಷ್ಟ್ರ, ಗೋವಾ ಆ್ಯಂಡ್ ಕರ್ನಾಟಕ ಅಲ್ವಾ ಸರ್. ಯು ಕ್ಯಾನ್ ಟೆಲ್ ಅದು ಕರ್ನಾಟಕ ಟೈಗರು ಅಂತ. ದೇ ಡೋಂಟ್ ಹ್ಯಾವ್ ಬಾರ್ಡರ್ ಸರ್. ನಮಗೆ ಬಾರ್ಡರ್ ಅಷ್ಟೇ. ಅದು ಟೈಗರ್ ಈಸ್ ಲೈಕ್ ಲ್ಯಾಂಡ್ಸ್ಕೇಪ್ ಸ್ಪೀಷೀಸ್. ಅದು ತುಂಬ ನನಗೆ ಖುಷಿ ಕೊಟ್ಟಿದ್ದು ಆ್ಯಕ್ಚುಲಿ ಸರ್. ಅವ್ರು ತುಂಬ ಖುಷಿ ಪಟ್ಟರು. NTC ಗೇವ್ ವಾಸ್ ಹೋಪ್. ಆಮೇಲೆ ಪ್ರೋಟೋಕಾಲ್ ಮಾಡಿದ್ವಿ. ಆ್ಯಂಡ್ ಇಫ್ ಯು ಸಿ ಟುಡೇ NTC ಪ್ರೋಟೋಕಾಲ್ ಚೇಂಜ್ ಮಾಡ್ಕೊಂತು. ಮೊದಲೆಲ್ಲ ಬರೀ ಟ್ರೆಡಿಷನಲ್ ಮೆಥಡ್ ಇದು ಪಾಯ್ಸನಿಂಗಿಗೆ.
ದೇ ಟೋಲ್ಡ್ included ELISA ಅಂತ. That I feel very contribution of Karnataka vets to national NTCA ಗೆ. Wonderful. They mentioned it, ELISA should be a part of screening for poisoning ಅಂತ. ಆ ಹೋಪಲ್ಲಿ ವಿ ಕುಡ್ ಇಲ್ಲಿ ಆ ಒಂದು ಅನುಭವದ ಮೇಲೆ ಸರ್ ಇಲ್ಲೂ ಮಾಡಿದ್ವಿ. ಬಟ್ ಇಲ್ಲಿ ಅಷ್ಟೊಂದು ಕೊಡ್ತಿಲ್ಲ, MMLs ಇತ್ತಲ್ಲ ಸರ್, ಇದು ಆ ಒಂದು ಅನುಭವದ ಮೇಲೆ ಐ ವಾಲಂಟಿಯರ್ಡ್ ಆ್ಯಂಡ್ ವಿ ಗಾಟ್ ಕಾರ್ಬೋಫ್ಯೂರಾನ್ ಸರ್. ಬಟ್ ಈ ಸರಿ ವಿ ಯೂಸ್ಡ್ ಟೆಕ್ನಾಲಜಿ ವಾಸ್ ಸಮಥಿಂಗ್ ಡಿಫ್ರೆಂಟ್. ಈಗ 1.5 ಕೋಟಿ ಇನ್ವೆಸ್ಟ್ ಮಾಡಿ ನಮ್ಮ ಲ್ಯಾಬ್ ಇದೆ ಸರ್, ಆ್ಯಕ್ಚುಲಿ ನಮ್ಮ IHB ಲ್ಯಾಬ್ ಇದೆಯಲ್ಲ, ದೇ ಗಾಟ್ ವೆರಿ ಅಡ್ವಾನ್ಸ್ಡ್ ಮಷಿನ್ಸ್ ಎಲ್ಲ ಇದ್ದಾವೆ. ಸೊ ದೇ ರಿಯಲಿ ನಾವು ಎಸ್ಟಾಬ್ಲಿಷ್ಡ್ ಎ ಗುಡ್ ಫಾರೆನ್ಸಿಕ್ ಲ್ಯಾಬ್. ಅದನ್ನು ಅಪ್ಡೇಟ್ ಆಗಬೇಕು, ಬಟ್ ಡೆಫಿನೆಟ್ಲಿ ಏನಾಗುತ್ತೆ, ನೀವು ಕೇಸ್ ಬಂದಂಗೂ ದೇ ವಿಲ್ ಕೀಪ್ ಆನ್ ಅಪ್ಡೇಟಿಂಗ್ ಸರ್. ಅಂದರೆ ಪಾಯ್ಸನ್ ಯು ಹ್ಯಾವ್ ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಪಾಯ್ಸನ್ ಸರ್. ಅದನ್ನು ಅಗೇನ್ ಯು ಟು ಸ್ಟ್ಯಾಂಡರ್ಡ್ ಮಾಡಬೇಕು. ಕಾರ್ಬೋಫ್ಯೂರ್ ಅಂತಲ್ಲ ಸರ್, ಯು ಶುಡ್ ಸ್ಟ್ಯಾಂಡರ್ಡೈಸ್. ನಾವೇನು ಮಾಡ್ತೀವಿ, ಟ್ರೆಡಿಷನಲ್ ಯಾವ್ದು ಮಾಡ್ತಾರೆ ಅದನ್ನು ಮಾತ್ರ ಮಾಡಿರ್ತೀವಿ ಸರ್ ನಾವು. ಇದು ಹೊಸ ಆ್ಯಡಿಷನ್ ಟು ಅವರ್ ಲೈಬ್ರರಿ. ಸೊ ಹಂಗಾಗಿ ವಿ ಹ್ಯಾವ್ ಕಾನ್ಫಿಡೆನ್ಸ್ ದಟ್ ಗಿವನ್ ದ ಸಪೋರ್ಟ್, ಗಿವನ್ ದ ಲಾಜಿಸ್ಟಿಕ್ ಥಿಂಗ್, ಡೆಫಿನೆಟ್ಲಿ ವಿ ಕ್ಯಾನ್ ಕ್ರ್ಯಾಕ್ ಎನಿ ಫಾರೆನ್ಸಿಕ್ ಕೇಸ್ ಸರ್. ಅವೆರಡು ಕೇಸ್ ನನಗೆ ತುಂಬ ತೃಪ್ತಿಗೊಳಿಸಿ, ಫಾರೆನ್ಸಿಕ್ಕಲ್ಲಿ. ಆಮೇಲೆ ಪಿಕಾಕ್ ಸರ್, ಆ್ಯಕ್ಚುಲಿ ನಾನೇ ಖುದ್ದಾಗೆ ನಮ್ಮ DCF ಸಾಹೇಬ್ರಿಗೆ ಫೋನ್ ಮಾಡಿ, ಸರ್ ಅದನ್ನು ನವಿಲ್ದು ಕಳಿಸ್ಕೊಡಿ ಸರ್, ನಾನು ಮಾಡ್ಕೊಡ್ತೀನಿ ಅಂದಾಗ ನಮಗೆ ಗೊತ್ತಾಗಿದ್ದು ಅವರು ತಿಂದಿರೋ ಇದೆಯಲ್ಲ ಸರ್, ಯಾವುದು ಪಿಕಾಕ್ ಕೇಸ್ ಯಾವುದು ಹೇಳಿ ಸರ್? ತುಮಕೂರು ಸರ್, ತುಮಕೂರಲ್ಲಿ 30 ಪಿಕಾಕ್ ಹತ್ತಿದ್ದು ಅಂತ ನ್ಯೂಸ್ ಆಗಿತ್ತು ಸರ್. ಒಂದು ರಾಷ್ಟ್ರ ಪ್ರಾಣಿ, ಒಂದು ರಾಷ್ಟ್ರ ಪಕ್ಷಿ. ಸೊ ಆಮೇಲೆ ಅವ್ರು ಕಳಿಸ್ಕೊಟ್ರು ಸರ್ ಸ್ಯಾಂಪಲ್ಸ್, ಎಲ್ಲ ಸ್ಯಾಂಪಲ್ಲು. ಮತ್ತು ಆ ಕಾಳಿದಲ್ಲ ಸರ್, ಮೀಸ್ ಜೋಳ ಅಂತೀವಲ್ಲ ನಾವು, ಮೆಕ್ಕೆಜೋಳ ಅಂತೀವಿ, ಅದೇನು ಮಾಡ್ತಾರೆ, ಈ ಅದೇ ಡಿಪಾರ್ಟ್ಮೆಂಟವರು ಫಂಗಸ್ ಬರಬಾರ್ದು ಅಂತ ದೇ ವಿಲ್ ಪುಟ್ ಎ ಕೋಟಿಂಗ್ ಸರ್, ಅದನ್ನು ಕಳಿಸ್ಕೊಟ್ಟಿದ್ರು. ಸೇಮ್ ಥಿಂಗ್ ವಾಸ್ ಫೌಂಡ್ ಇನ್ ದ ಬಾಡಿ ಆಫ್ ದ ಪಿಕಾಕ್ ಸರ್. ಕೊಟ್ಟಿರೋ ಸ್ಯಾಂಪಲಲ್ಲಿ ಏನು ನೀವು ಕೋಟಿಂಗ್ ಮಾಡ್ತಿಲ್ಲ ಆ ಕೆಮಿಕಲ್, ಅದೇ ಕೆಮಿಕಲ್ ಅಲ್ಲೂ ಇತ್ತು. ಓಕೆ. ಅದೇ ಸಮ್ವೇರ್ ವಿ ಹ್ಯಾವ್ ಟು ಪಾಲಿಸಿ ಲೆವೆಲ್ ಚೇಂಜ್ ಮಾಡ್ಬೇಕು ಸರ್. ಅಂದರೆ ನಾವು ಯೂಸ್ ಮಾಡೋ ಕೆಮಿಕಲ್ ಎಷ್ಟು ಒಂದು ವನ್ಯಜೀವಿಗೆ ಎಫೆಕ್ಟ್ ಆಗುತ್ತೆ, 30 ಇಸ್ ಎ ಬಿಗ್ ನಂಬರ್. ಎಸ್, ಹಾಗಾಗಿ ಸರ್. ಸೊ ಇವತ್ತು ನಾನು ಒಂದು ಭಾಳ ಇಂಟ್ರೆಸ್ಟಿಂಗ್ ಕೇಸ್ ಬಗ್ಗೆ ಅವ್ರ ಜೊತೆ ಮಾತಾಡ್ಬೇಕು ಅಂದ್ಕೊಂಡೆ. ಅದು ಏನಂದರೆ 2018 2018 ಒಂದು ಅವನಿ ಟೈಗ್ರೆಸ್ ಅಂದರೆ ಹೆಣ್ಣು ಹುಲಿ ಹತ್ಯೆಯ ಒಂದು ಕೇಸ್ ಬಗ್ಗೆ ಭಾಳಷ್ಟು ಜನರನ್ನ ಸಾಯಿಸಿದೆ, 13-14 ಜನರನ್ನ ಸಾಯಿಸಿದೆ ಅಂತ ಒಂದು ಸುದ್ದಿ ಇತ್ತು. ಹೀಗಾಗಿ ಅಲ್ಲಿ ಗ್ರಾಮಸ್ಥರ ಒತ್ತಡ ಅದೆಲ್ಲ ಆಗಿ ಆಮೇಲೆ ಅದನ್ನು ಸಾಯಿಸಿದರು. ಬಟ್ ಅದು ಎಷ್ಟು ದೊಡ್ಡ ಕೇಸ್ ಆಯಿತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂದರೆ ಅದ್ರ ಬಗ್ಗೆ ಒಂದು ಸಿನಿಮಾ ಕೂಡ ಆಯಿತು, ಅವನಿ ಅಂತೇಳಿ ಸಿನಿಮಾ ಕೂಡ ಇದೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ಸರ್, ಅದು ನಾನು ಅವಾಗ ಡ್ಯೂರಿಂಗ್ ಮೈ PhD ಸರ್, ಹೀಗೆ ಮಹಾರಾಷ್ಟ್ರದಲ್ಲಿ ಈ ಥರ ಆಗಿದ್ದು. ನಮ್ಮ ಫ್ರೆಂಡ್ಸು ವಿ ಹ್ಯಾವ್ ಎ ವೈಲ್ಡ್ ಲೈಫ್ ಗ್ರೂಪ್ ಇದೆ ಸರ್, ಅಂದರೆ ಎಲ್ಲ ಥ್ರೂಔಟ್ ಇಂಡಿಯಾದಲ್ಲಿರೋ ವೆಟ್ಸ್ದು ಒಂದು ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪು. ಇದನ್ನು ಮೆನ್ಷನ್ ಮಾಡಿ ನಮಗೆ ತುಂಬ ಕಾಡಿದ್ದು ಅಂದರೆ ಅದನ್ನು ಹಿಡಿಲಿಕ್ಕೆ ಶಾರ್ಪ್ ಶೂಟರ್ ಫ್ರಮ್ ತಮಿಳ್ನಾಡು, ಊಟಿಲಿ ಒಬ್ಬಿದ್ದಾರೆ ಸರ್, ಶಫಾತ್ ಅಲಿ ಅಂತ ಇದ್ದಾರೆ, ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ ಅಂತ ಗ್ರೂಪಲ್ಲಿ ಹಾಕ್ಬಿಟ್ಟು ನೋಡಿ ಸರ್. ಡಾಕ್ಟರ್ಸ್ ಎಲ್ಲ ನಾವೆಲ್ಲ ಇರಬೇಕಾದ್ರೆ ಅವ್ರು ಯಾರು ನಾನ್ ಪ್ರೊಫೆಷನಲ್ ಬಂದು ಹಿಡಿಯೋದು ಅಂತ. ಆಮೇಲೆ ಅವನ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು ಸರ್, ನಾನು ವರ್ಕ್ ಮಾಡಿದ್ವಿ ಮಂಟಿಪುರದಲ್ಲಿ. ಅವರು ಹಿಡಿಯೋಕ್ಕೆ ಬರಲ್ಲ, ಅವರು ದೇ ಕಮ್ ಟು ಶೂಟ್. ಇಫ್ ಯು ಗೋ ಟು ಆಫ್ರಿಕಾ, ಸೌತ್ ಆಫ್ರಿಕಾದ ಸರ್, ಹಂಟ್ ಮಾಡಲಿಕ್ಕೆ ವಿ ಹ್ಯಾವ್ ಟು ಪೇ ಹ್ಯೂಜ್ ಅಮೌಂಟು. ಇಲ್ಲಿ ಒಂಥರ ಗೌರ್ಮೆಂಟ್ ರೆಡ್ ಕಾರ್ಪೆಟ್ ಹಾಕ್ಕೊಂಡು ಹಂಟ್ ಮಾಡ್ದಂಗೆ ಆಯ್ತದೆ ಅಂತ ಅನ್ಸ್ಬಿಡ್ತು ನಮಗೆ. ದೆನ್ ಇಮಿಡಿಯೇಟ್ಲಿ ನಾನು ಹೇಳಿದೆ, ಇಲ್ಲ ವಿ ಶುಡ್ ಟೇಕ್ ಸಮ್ ಸ್ಟೆಪ್ಸ್ ಅಂತ. ಅವರು ಪಾಪ ಹೋಗಿ PCF ಹೇಳಿದ್ದಾರೆ, ಇಲ್ಲ ಸರ್ ನೀವು ಡಾಕ್ಟ್ರನ್ನ ಕರ್ಸ್ಕೊಳ್ಳಿ, ಯಾಕೆ ಇವ್ರನ್ನ ಇನ್ವೈಟ್ ಮಾಡ್ತಿದ್ದೀರಾ, ಇಲ್ಲ ಫಾರೆಸ್ಟ್ ಮಿನಿಸ್ಟರ್ ಹೇಳಿದ್ದಾರೆ ಅಂತ. ನೀವು ವೆಟರ್ನರೀಸ್ ಇಟ್ಕೊಡ್ತಿದ್ರೆ ನನಗೆ ಏನಪ್ಪ, ನನಗೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ನನಗೆ. ಅವಾಗ ನಮ್ಮ ಅಸೆಂಬ್ಲಿ ಆಗ್ತಾಯಿತ್ತು ಅಂತ ಕಾಣುತ್ತೆ, ಅಸೆಂಬ್ಲಿಯೆಲ್ಲ ಇಶ್ಯೂ ಆಗ್ತಾಯಿದೆ, ಪಬ್ಲಿಕ್ಕೆಲ್ಲ ಇದು ಮಾಡ್ತಾರೆ, ಎವ್ರಿ ನವ್ ಆ್ಯಂಡ್ ದೆನ್ ಜನ ಸಾಯ್ತಾ ಇದ್ದಾರೆ. ಸೊ ಮೀಡಿಯಾ ಆಲ್ಸೋ ಮೇಡ್ ಎ ಬಿಗ್ ಇಶ್ಯೂ. ನೀವು ಡಾಕ್ಟರ್ಸ್ ಬಂದು ಹಿಡಿತೀರಾ ಅಂದರೆ ಬನ್ನಿ ಹಿಡೀರಿ ಅಂತಂದರು ಸರ್ ನಮಗೆ. ಯಾರು? PCF. ಓಕೆ. ನಾನು ಅಲ್ಲಿನ ವೆಟ್ಸು ಅವ್ರು PCFಗೆ ಮಾತಾಡಿದಾಗ, ನಾನು ಸುನಿಲ್ ಎಮ್ಮೆ ಸರ್ ಅಂತ ಇದ್ದಾರೆ, ಅವ್ರ ಮೂಲಕ ಬಂದು ಮಾತಾಡಿದಾಗ, ಆಯಿತು ಇಫ್ ಯು ವಿ ಆರ್ ವೆಲ್ಕಮ್, ಬಂದು ಹಿಡಿತೀರಾ ಅಂದರೆ ಬಂದು ಹಿಡೀರಿ ಅಂತ. ಇದು ಮಹಾರಾಷ್ಟ್ರ ಅಲ್ವಾ? ಇದು ಮಹಾರಾಷ್ಟ್ರ, ಅವನಿ ಯವತ್ಮಾಲ್ ಸರ್, ಅದು ಯವತ್ಮಾಲ್ ಅಂತ. ಸೊ PCF ಅಂದರೆ ಅಂದರೆ ಹೆಡ್ ಆಫ್ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸರ್, ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ. ಅದೇ ಎರಡು ಬರ್ತಾರೆ, ಒಂದು ಹಾಫ್ ಅಂತ ಹೆಡ್ ಆಫ್ ಫಾರೆಸ್ಟ್ ಫೋರ್ಸ್ ಅಂತ, ಇನ್ನೊಂದು PCF ವೈಲ್ಡ್ ಲೈಫ್ ಸಂಬಂಧಪಟ್ಟಂಗೆ. ಅವಾಗ ಇನ್ವೈಟ್ ಮಾಡಿದ್ರು ಸರ್. ಆ್ಯಕ್ಚುಲಿ ದಟ್ ಲೇಡಿ ಡೈನಮಿಕ್ ಲೇಡಿ ಒಬ್ಬ, ಯಾರು ಆವಾಗ ಆ ಪಾತ್ರ ಮಾಡಿರಲ್ಲ ಸರ್, ಆ ವಿದ್ಯಾಬಾಲ ಪಾತ್ರ ಮಾಡಿರಲ್ಲ ಅವರು, ಅವ್ರ ರಿಯಲ್ ಲೈಫ್ ಸ್ಟೋರಿ ಆ್ಯಕ್ಚುಲಿ ಅದು. ಓಕೆ. ಸೊ ಹೋದ್ವಿ ಸರ್. ಆ್ಯಕ್ಚುಲಿ ಹೋಗಿ ಇದನ್ನು ಯೂಶಲಿ ಐ ಡೂ ಬೇಸಿಕ್ ಏನೇ ಮಾಡೋಕ್ಕೆ ಮುಂಚೆ ನಾವು ಫಂಡಮೆಂಟಲ್ಸ್ ಚೆನ್ನಾಗಿರಬೇಕು ಅಂತ ಅವ್ರು ಕಳಿಸಿರೋ PM ಸ್ಟಡಿ ಮಾಡಿದೆ ಸರ್, ಪೋಸ್ಟ್ ಮಾರ್ಟಮ್. ಹಾಂ, ಎಲ್ಲೂ ಸಹ ಡಾಕ್ಟ್ರು ಮೆನ್ಷನ್ ಮಾಡಿಲ್ಲ. ಏನು ಮೆನ್ಷನ್ ಕಾರ್ನಿವೋರ್ ಅಟ್ಯಾಕ್ ಅಂತ, ಎಲ್ಲೂ ಟೈಗರ್ನ ಮೆನ್ಷನ್ ಮಾಡಿಲ್ಲ ಡಾಕ್ಟ್ರು. ನಾನು ಫಸ್ಟ್ ಮೀಟಿಂಗ್ ಅದೇ ಕೇಳಿದ್ದು, ಎಲ್ಲೂ ಸಹ ಡಾಕ್ಟ್ರು ಮೆನ್ಷನ್ ಮಾಡಿಲ್ಲ. ಏನು ಮೆನ್ಷನ್ ಮಾಡಿಲ್ಲ? ಡೆತ್ ಡ್ಯೂ ಟು ಟೈಗರ್ ಅಟ್ಯಾಕ್ ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಹೆಂಗೆ ಈ ಟೈಗರ್ನೇ ಅಂತ ನೀವು ಕ್ವಶನ್ ಮಾಡ್ತೀರಾ?
ಸತ್ರ ನಿಜ, ವಿ ಆರ್ ನಾಟ್ ಡಿಸ್ಪ್ಯೂಟಿಂಗ್ ಇಟ್. ಪಿ ಎಮ್ ಮಾಡಿದ ಡಾಕ್ಟ್ರ್ ಹೇಳ್ತಿದ್ದಾನೆ ಡೆತ್ ಡ್ಯೂ ಟು ಕಾರ್ನಿವರಸ್ ಅಟ್ಯಾಕ್ ಅಂತ. ಕಾರ್ನಿವರ್ಸ್ ಅಂದರೆ ಯಾವುದೇ ಕಾಡು ಪ್ರಾಣಿ. ಕಾಡುವಲ್ಲ, ನಾಯಿ ಆಲ್ಸೋ ಕಾರ್ನಿವರ್ ಸರ್. ಮಾಂಸ ತಿನ್ನೋ ಪ್ರಾಣಿ. ಕಾರ್ನಿವರ್ ಅಂದರೆ ಮಾಂಸ ತಿನ್ನೋ ಪ್ರಾಣಿ. ನೀವು ಬೆಕ್ಕು ಕಾರ್ನಿವರು ಮತ್ತು ನಿಮ್ಮದು ಡಾಗು ಕಾರ್ನಿವರು. ಅವ್ರು ಜನರೆಲ್ಲ ಬರ್ದಿದ್ದಾರೆ. ವಾಟ್ ಹ್ಯಾವ್ ಡನ್ ದ ಸೀನ್ ಆಫ್ ಕ್ರೈಮ್. ಒಂದು ಕ್ರೈಮ್ ಆದಾಗ ಸರ್ ವಿ ಶುಡ್ ಕಾರ್ಡನ್ ದ ಏರಿಯಾ, ದೆನ್ ಟೇಕ್ ಆಲ್ ದ ವೈಟಲ್ ಸ್ಯಾಂಪಲ್ಸಲ್ಲಿಂದ ಇದು ಎಸ್ಟಾಬ್ಲಿಷ್ ಮಾಡ್ಬೇಕು ನಾವು. ಆ್ಯಕ್ಚುಲಿ ಅದೇನೂ ಆಗಿರಲಿಲ್ಲ ಪಾಪ. ದಟ್ ಲೇಡಿ ಅಕ್ಸೆಪ್ಟೆಡ್, ಇಲ್ಲ ತುಂಬ ಪ್ರೆಷರ್ ಇದೆ ಇದೆಲ್ಲ. ದೆನ್ ಕ್ಯಾಮ್ರಾ ಟ್ರ್ಯಾಪ್ದು ಇಮೇಜ್ ಬಂತು ಸರ್. ಆ್ಯಕ್ಚುಲಿ ಒಂದೆರಡು ದಿನ ಹೋದ್ವಿ, ವಿ ವೆಂಟ್ ಫಾರ್ ರೆಕ್ಕಿ ಎಲ್ಲ ಹೋಗಿ ಎಲ್ಲ ನೋಡಿದಾಗ ನಮ್ಗೆ ಕನ್ವಿನ್ಸ್ ಆಯಿತು ಸಮಥಿಂಗ್ ಈಸ್ ನಾಟ್ ರೈಟ್ ಅಂತ. ಥ್ಯಾಂಕ್ಫುಲಿ ಒಂದು RFO ಈ ಶೇರ್ಡೆ ಫೋಟೋ ನಮಗೆ ಆ ಟೈಗರ್ ಟೀಟ್ ಇದೆಯಲ್ಲ ಸರ್, ಟೀಟ್ ಅಂದರೆ ಮ್ಯಾಮ್ರಿ ಗ್ಲ್ಯಾಂಡ್ಸು, ದಟ್ ವಾಸ್ ಸೋಲನ್. ಅಂದರೆ ಅಲ್ಲ ಮೊಲ ಅಂತೀವಲ್ಲ ಸರ್, ಟೀಟ್ಸ್ ಅಂತ ಹೇಳ್ತೀವಲ್ಲ, ಮ್ಯಾಮರಿ ಗ್ಲ್ಯಾಂಡ್ ಹೇಳ್ತೀವಲ್ಲ, ಅದು ಓನ್ಲಿ ಪ್ರೆಗ್ನೆಂಟ್ ಟೈಮಲ್ಲಿ ಮತ್ತು ಹಾಲು ಕುಡಿಸೋ ಟೈಮ್ ಮಾತ್ರ ದಪ್ಪ ಆಗಿರುತ್ತೆ. ಓಕೆ ಓಕೆ. ಆಮೇಲೆ ಆಯಿತು ಮ್ಯಾಟ್ ಆಗಿರುತ್ತೆ. ನೀವು ಒಂದು ಟೈಗರ್ ಮರಿ ಮೊಲೆ ನಾವು ಹಾಲು ಕುಡಿದಾಗ ಏನಾಗುತ್ತೆ, ಅದ್ರ ಎಂಜಲ್ ಇದೆಯಲ್ಲ ಸರ್, ದಟ್ ವಿಲ್ ಮ್ಯಾಟ್ ದ ಏರ್. ಆ ಕೂದೆಲ್ಲ ಮ್ಯಾಟ್ ಆಗುತ್ತೆ. ಅದನ್ನು ನಾನು ಕ್ಲೋಸಾಗಿ ನೋಡಿದಾಗ ವಿ ಥಾಟ್ ದಿಸ್ ಈಸ್ ಪ್ರೆಗ್ನೆಂಟ್ ಆರ್ ಲ್ಯಾಕ್ಟೇಟಿಂಗ್ ಅಂತ. ಅಂದರೆ ಅದು ಬಾಣಂತಿ ಇದೆ, ಅದು ಡೆಲಿವರಿ ಆಗಿರೋದು. ಹಾಂ, ಡೆಲಿವರಿ ಆಗಿರ್ಬೋದು. ಎರಡು ಹೇಳಿದ್ವಿ ನಾವು, ಒಂದು ಕುಡ್ ಬಿ ಪ್ರೆಗ್ನೆಂಟ್ ಆರ್ ಇಟ್ ಕುಡ್ ಬಿ ಲ್ಯಾಕ್ಟೇಟಿಂಗ್. ಯಾಕೆ ಪಿಕ್ಚರ್ ಅಷ್ಟು ಕ್ಲಿಯರ್ ಕಾಣಲಿಲ್ಲ ನಮಗೆ. ನಾನು ಐ ಡು ನಾಟ್ ಟೇಕ್ ರಿಸ್ಕ್, ಐ ಟೋಲ್ಡ್ ಇಟ್ ಈಸ್ ಪ್ರೆಗ್ನೆಂಟ್ ಅಂತ ಹೇಳಿದೆ ನಾನು. ನನ್ನ ಕೊಲೀಗ್ ಇನ್ನೊಬ್ಬ ಈ ವೆಂಟ್ ಒನ್ ಸ್ಟೆಪ್ ಅಹೆಡ್ ಆ್ಯಂಡ್ ಈ ಟೋಲ್ಡ್ ಇಟ್ಸ್ ಲ್ಯಾಕ್ಟೇಟ್ ಅಂತ ಹೇಳ್ಬಿಟ್ಟು ಅವನು. ಸೊ ಬಿಕಾಸ್ ಐ ಡೋಂಟ್ ಕಮಿಟ್ ಬಿಯಾಂಡ್ ಎ ಪಾಯಿಂಟ್ ಅಂತ. ಯಾಕಂದರೆ ಟೀಟ್ ಅಂತೂ ಮ್ಯಾಮರಿ ಗ್ಲ್ಯಾಂಡ್ ಅಂತ ಹೇಳ್ತಿಲ್ಲ ಸರ್, ಸ್ತನಗಳು, ಅದು ಮೊಲೆಗಳು ತುಂಬ ಪ್ರಾಮಿಟಾಗಿ ಕಾಣ್ತಿದೆ ನನಗೆ ಪಿಕ್ಚರಲ್ಲಿ. ಅದನ್ನು ಸರ್ಕಲ್ ಮಾಡಿಬಿಟ್ಟು ಅದನ್ನು ಗ್ರೂಪಲ್ಲಿ ಆಗಿದೆ. ಒಂದು ಪ್ರೆಗ್ನೆಂಟ್ ಟೈಗರ್ ಆಗಲಿ ಅಥವಾ ಮರಿಯಿರೋ ಟೈಗರ್ ಆಗಲಿ, ಲ್ಯಾಕ್ಟೇಟಿಂಗ್ ಟೈಗರ್ಸ್ನ ನೀವು ಹಿಡಿಯಕ್ಕೆ ಬರಲ್ಲ ಆ್ಯಸ್ ಪರ್ ದ NTCA. ಹಿಡಿಯಕ್ಕೆ ಬರಲ್ವಾ? ಯು ಕ್ಯಾಂಟ್. ಯಾಕಂದರೆ ನೀವು ಹೆಂಗೆ ಹಿಡಿತೀರಾ? ಯು ಆರ್ ಗೋಯಿಂಗ್ ಟು ಪುಟ್ ಅನಸ್ತೀಶಿಯಾ, ಇಟ್ ವಿಲ್ ಅಬಾರ್ಟ್. ಓಕೆ. ಪ್ರೆಗ್ನೆಂಟ್ ಇದ್ದಾಗ ಯು ಕ್ಯಾಂಟ್ ಗಿವ್ ಅನಸ್ತೀಶಿಯಾ, ಅಬಾರ್ಟ್ ಆಗತ್ತೆ ವೈಲ್ಡ್ ಲೈಫ್ ನೋಡಿದಾಗ. ಆಮೇಲೆ ಲೆಟ್ಸ್ ಅಸ್ಯೂಮ್ ಸೆಕೆಂಡ್ ಸಿನಾರಿಯೋ, ಲ್ಯಾಕ್ಟೇಟಿಂಗ್. ನೀವು ಹೆಂಗೋ ತಾಯಿ ಹಿಡಿತೀರಾ, ಮರಿ ಹೆಂಗೆ ಹಿಡಿತೀರಾ ನೀವು? ಸಣ್ಣ ಮರಿ ಇರ್ತವೆ, ಅದು ಡೋಸೇಜ್ ಹೆಂಗೆ ಗೊತ್ತಿಲ್ಲ ನಿಮಗೆ, ಅದು ಹೆಂಗೆ ನೀವು ಡಾರ್ಟ್ ಮಾಡ್ತೀರಾ? ಸೊ ಇದ್ರೊಳಗೂ ಶಾಕ್ ಆಯಿತು. ಅಂದರೆ ದೇ ಹ್ಯಾವ್ ಬೀನ್ ವರ್ಕಿಂಗ್ ಆನ್ ಫಾರ್ ಮಂತ್ಸ್ ಟುಗೆದರ್. ಯಾರೋ ಫ್ರಮ್ ಕರ್ನಾಟಕ ಕಮಿಂಗ್ ಆ್ಯಂಡ್ ಟೆಲ್ಲಿಂಗ್ ದಿಸ್ ವಾಸ್. ಇದೆಲ್ಲ ನೀವು ಅಲ್ಲಿ ಹೋಗಿ ಮಾಡಿದ್ದ? ಇದು ಅಲ್ಲಿ ಹೋಗಿ ಇದು ಇನ್ವೈಟ್ ಮಾಡಿದಾಗ ಅಲ್ಲಿ ಹೋಗಿ ನಾನು ರೆಕ್ಕಿ ಮಾಡಿಕೊಂಡು ಅಲ್ಲಿನ ಡಾಕ್ಟರ್ಸ್ ಒಟ್ಟಿಗೆಲ್ಲ ಡಿಸ್ಕಸ್ ಮಾಡಿ, ನಾನು ಮತ್ತು ಸುನೀಲ್ ಅಂತ ನನ್ನ ನಾಗ್ಪುರ್ ಡಾಕ್ಟ್ರು, ಅವನೇ ನನಗೆ ರೀಸನ್ ಫಾರ್ ಮೀ ಟು ಗೆಟ್ ಇನ್ ಟು ದಟ್ ಕೇಸು. ಆಮೇಲೆ ರವಿಕಾಂತ್ ಕೋಬ್ರಗಡೆ ಅಂತ, ಒನ್ ಆಫ್ ದ ಗ್ರೇಟೆಸ್ಟ್ ವೆಟ್ ಇನ್ ಮಹಾರಾಷ್ಟ್ರ, ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಕ್ಯಾಪ್ಚರ್ ಮಾಡಿದ್ದಾನೆ ಅವನು. ನಾಗ್ಪುರಲ್ಲಿ ತಡೋಬಾ ಟೈಗರ್ಸ್ ಎಲ್ಲ ವರ್ಕ್ ಮಾಡ್ತಿದ್ದಾನೆ. ಅದು ನನ್ನ ಅವನ ಫಸ್ಟ್ ಮುಖದ ಭೇಟಿ. ಮೊದಲೆಲ್ಲ ಫೋನೆಲ್ಲ ಮಾತಾಡ್ತಿದ್ವಿ, ಎಲ್ಲ ಇತ್ತು, ಬಟ್ ವರ್ಕ್ ಮಾಡಿರಲಿಲ್ಲ. ನಾನು ಕ್ವಶನ್ ಮಾಡಿದೆ. ಅವ್ನು ಈ ಕಾರಣ ಕ್ವಶನ್ ಬಿಕಾಸ್ ಇದೊಂದು ಕಾಂಟ್ರಾಕ್ಟ್ ಸರ್. ಕ್ವಶನ್ ಮಾಡಿದ್ರೆ ಅವ್ನು ತೆಗೆದಾಕ್ಬಿಡ್ತಾರೆ. ನಾವು ಈಗ ಓನದೇ ಔಟ್ಸೈಡ್ ಎಕ್ಸ್ಪರ್ಟ್ ಅಂತ. ಸೊ ನಾವು ಹೊರಗೆ ಹೋದಾಗ ವಿ ಶುಡ್ ಟೆಲ್ ದ ಫ್ಯಾಕ್ಟ್ಸ್, ಹೌದಲ್ವ ಅಂದ್ಬಿಟ್ಟು NTCA ಸ್ಟಾಪ್ಡ್ ಇಟ್. ಬಟ್ ಬೇರೆಯವ್ರ ಎಕ್ಸ್ಪರ್ಟ್ ಬಂದ್ಬಿಟ್ಟು ಯಾರಂದರು ಅದಂಗೆ ಪ್ರೆಗ್ನೆಂಟು, ಅದಂಗೆ ಲ್ಯಾಕ್ಟೇಟಿಂಗ್ ಅಂದ್ರೆ ಅವರು ನಮ್ಮ ಅಬ್ಸರ್ವೇಷನ್, ನಮ್ಮ ರಿಪೋರ್ಟ್ನ ಅಳ್ಗಳಿದ್ರು. ಬಟ್ ವಿತಿನ್ ಫ್ಯೂ ಡೇಸ್ ಎ ಫೋಟೋ ವಾಸ್ ಪಬ್ಲಿಷ್ಡ್ ವಿತ್ ಕಪ್ಸ್. ಆ ಟೈಗರು ಮತ್ತು ಮರಿ ಫೋಟೋ ಬಂದ್ಬಿಡ್ತು. ಸೊ ಅವರ್ ಅಬ್ಸರ್ವೇಷನ್ ವಾಸ್ ವ್ಯಾಲಿಡೇಟೆಡ್. ಅಲ್ಲಿಂದ ಶುರು ಆಗಿದ್ದು ಪೊಲಿಟಿಕ್ಸ್ ಇಲ್ಲ ಸರ್ ಅಲ್ಲಿ. So this is all before the hunting down. This went for 16, 17 and it went for a long period. ನಾನು ಅಷ್ಟರಲ್ಲಿ ಐ ವೆಂಟ್, ರೋಡ್ ಮೈ ಅಬ್ಸರ್ವೇಷನ್ ಆ್ಯಂಡ್ ವೆಂಟ್. ಏನಾಗುತ್ತೆ ಸರ್, ಯಾವುದೋ ಪೊಲಿಟಿಕಲ್ ಮಿನಿಸ್ಟ್ರಿಗೆ ಪ್ಲೀಸ್ ಮಾಡೋಕ್ಕೆ ವಿ ಕಾಂಟ್ ಕಿಲ್ ಎ ಟೈಗರ್. ಅವನು ಈ ವ್ಯಕ್ತಿ ವಾಸ್ ರೆಡಿ ಟು ಕ್ಯಾಪ್ಚರ್ ಇಟ್. ಅಂದರೆ ಅವ್ನು ಎಕ್ಸ್ಪರ್ಟ್ ಅಲ್ವಾ, ದ ಪರ್ಸನ್ ವೆಲ್ ಕಮ್, ಶಫತ್ ಅಲಿ ಅಂತ ಇದ್ನಲ್ಲ, ಡಿಡೆಂಟ್ ಅಬ್ಸರ್ವ್ ದ ಫೋಟೋ. ಅವ್ನು ಗೊತ್ತಾಗಲಿಲ್ಲ ಪ್ರೆಗ್ನೆಂಟ್ ಅಂತ, ಅದು ರೆಡಿ ಟು ಕ್ಯಾಪ್ಚರ್ ಇಟ್. ಅದಾಗೋದಲ್ವಾ. ಆಮೇಲೆ ಲೆಪರ್ಡು ಸಹ ಇತ್ತು, ಲೆಪರ್ಡ್ ಸಿಕ್ತು. ದೆನ್ ಐ ಟೋಲ್ಡ್ ದೇರ್ ಆರ್ ಮೆನಿ ಕಾರ್ನಿವರ್ಸ್ ಹಿಯರ್. ಇಲ್ಲಿ ಟೈಗರ್ ಒಂದೇ ಅಲ್ಲ. ಆಮೇಲೆ ಇಫ್ ದರ್ ಈಸ್ ಲ್ಯಾಕ್ಟೇಟಿಂಗ್ ದರ್ ಮಸ್ಟ್ ಬಿ ಮೇಲ್ ಆಲ್ಸೋ ಅಲ್ವಾ ಸರ್? ಮೇಟ್ ಆಗಿರಬೇಕು ಅಂದ್ರೆ ಮೇಲೂ ಇರಬೇಕು. ಸೋ ಮೆನಿ ದಿಸ್ ಒನ್. ಅದು ತಿಪ್ಪೇಶ್ವರ್ ವೈಲ್ಡ್ ಲೈಫ್ ಸ್ಯಾಂಚುರಿ ನಿಯರ್ ಇದೆ, ಅದು ಯವತ್ಮಲ್ ಹತ್ರ. ಸರಿ, ತಿಪ್ಪೇಶ್ವರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಇದೆ ಸರ್. ಹೌದಾ? ಅಲ್ಲಿಂದ ಟೈಗರ್ ಬರ್ತವೆ. ಓಕೆ. ಸೊ ಐ ಡೋಂಟ್ ಗೆಟ್ ಎ ಕ್ಲಾರಿಟಿ. ಯಾಕಂದ್ರೆ ನಾನಂತೂ ಐ ಡೋಂಟ್ ರೆಕಮೆಂಡ್ ಕ್ಯಾಪ್ಚರಿಂಗ್ ಇಟ್ ವೆನ್ ಇಟ್ ಇಸ್ ಪ್ರೆಗ್ನೆಂಟ್ ಆರ್ ಲ್ಯಾಕ್ಟೇಟಿಂಗ್. Now it is proven that it is lactating. ಫೋಟೋ ಇದೆ ಸರ್, ಫೋಟೋ ಮಗು ಇದೆ ಮತ್ತು ಹಾಲು ಕುಡಿಸ್ತಾ ಇದೆ. ಹಾಂ, ನಮ್ಮ ಆಯಿತು. ಸೊ ನನಗಂತೂ ಹಿಡಿಯೋ ಯಾವುದೇ ಉದ್ದೇಶ ಇರಲಿಲ್ಲ. ಬಟ್ ಏನಾಗೋದು, ಇಲ್ಲಿ ಡೆತ್ ಆಗ್ತಾ ಇತ್ತು. ಅಟ್ಲೀಸ್ಟ್ ಯು ಶುಡ್ ಅಲೋ ಸರ್ಟನ್ ಏಜ್. ಡೆಫಿನೆಟ್ಲಿ ಇಟ್ ಹ್ಯಾಸ್ ಟು ಬಿ ಕ್ಯಾಪ್ಚರ್ಡ್, ಬಟ್ ನಾಟ್ ವೆನ್ ದ ಕಬ್ ಈಸ್ ದೇರ್.
ನೀವು ಕಬ್ಬನ್ನ ಹೆಂಗೆ ಹಿಡಿತಾರೆ, ಬಿಕಾಸ್ ದ ನೋ ಪ್ರೋಟೋಕಾಲ್ ಫಾರ್ ಕ್ಯಾಪ್ಚರಿಂಗ್ ಆಫ್ ಕಬ್. ನೀವು NTC ಪ್ರೋಟೋಕಾಲ್ ತೆಗೆದ್ರೆ ನೀವು ಕ್ಯಾಪ್ಚರ್ ಆಫ್ ಕಬ್ಬಿಗೆ ಪ್ರೋಟೋಕಾಲೇ ಇಲ್ಲ. ಯಾಕೆ ಯಾಕೆ ಗೊತ್ತಾಯಿತು ಅಂದರೆ ನಾನು ಇದಕ್ಕಿಂತ ಮುಂಚೆ ಲಾರ್ಜೆಸ್ಟ್ ಟೈಗರ್ ಇರೋದು ಕಂಟ್ರಿ ನಾಗಾರ್ಜುನ್ ಶ್ರೀಶೈಲಂ ಟೈಗರ್ ಇದ್ರು ಆಂಧ್ರ, ಅಂಡರ್ವರ್ಲ್ಡ್ ಆಂಧ್ರದಲ್ಲಿ ಹೋಗಿ ಇದೇ ಥರ ಅನುಭವ ಆಗಿದೆ ನನಗೆ. ದೆನ್ ಥ್ಯಾಂಕ್ಫುಲಿ ವಿ ಟುಕ್ ಎ ರಿಸ್ಕ್ ಆಫ್ ಇಟ್. ಅದು ಪಾಯ್ಸನ್, ಒಂದು ತಾಯಿ 2 ಮರಿ ಇತ್ತು ಸರ್, ಒಂದು ಮರಿ ಪಾಯ್ಸನ ಬಿಟ್ಟಿತ್ತು, ಇನ್ನೊಂದು ಮರಿ ಡಾಕ್ಟರ್ ನಮ್ಮ DCF ಟೋಲ್ಡ್ ಇವನ್ ಇಟ್ ಡೈಸ್ ಕ್ಯಾಪ್ಚರ್ ಇಟ್ ಅಂತ. ಹಾಗಾಗಿ ನಾವು ಕಮ್ಮಿ ಡೋಸ್ ಕೊಟ್ಟು ಅದನ್ನು ಹಿಡಿದಿದ್ವಿ ನಾವು. ಆ್ಯಕ್ಚುಲಿ ಇಟ್ ಇಸ್ ವೆಲ್ ಡಾಕ್ಯುಮೆಂಟೆಡ್. ಆವಾಗ ವಿ ರೋಟ್ ಟು ಅವರ್ ಸೀನಿಯರ್ಸ್, ಇಲ್ಲ ಸರ್ ನೀವು NTCಗೆ ಹೇಳಬೇಕು, ಇದನ್ನು ಸಪ್ರೇಟ್ ಮಾಡಬೇಕು ಅಂತ. ಲೀವ್ ದ ಡಿಸಿಷನ್ ಟು ದ ಲೋಕಲ್ ವೆಟೆನರಿಯನ್. ಅಲ್ಲಿವ್ರಿಗೆ ಏನಿತ್ತು NTC ಅಂದರೆ ಇಷ್ಟೇ ಕೊಡಬೇಕು ಅಂತ ಬರೆದಿದ್ರು SOPಯಲ್ಲಿ. ಅದು ವರ್ಕ್ ಆಗಲ್ಲ, ಬಿಕಾಸ್ ಯು ಆರ್ ಡಾಕ್ಟರ್, ಯು ನೋ ವಾಟ್ ಇಸ್ ದ ಕಂಡೀಷನ್ ಆಫ್ ದಟ್ ಟೈಗರ್. ಒನ್ ರೂಲ್ ಕಾನ್ ಬಿ ಅಪ್ಲೈ ಟು ಆಲ್ ದ ಟೈಗರ್ಸ್. ಅದಾಗಿ ಬಂದಾಗ ಅದು ಇಟ್ ವೆಂಟ್ ಟು ಎ ಡಿಫ್ರೆಂಟ್ ಲೆವೆಲ್ ಸರ್. 35 ಕಂಟ್ರೀಸ್ ವರ್ಕ್ ಟುಗೆದರ್ ಆ್ಯಕ್ಚುಲಿ ಎಲ್ಲ. ಆಮೇಲೆ ಬಾಲಿವುಡ್ ಆ್ಯಕ್ಟರ್ಸ್ ಎಲ್ಲ ಅದ್ರ ಬಗ್ಗೆ ಅವನಿ ಬಗ್ಗೆ ಹೇಳ್ತಾರೆ. ಹಾಂ, ಕಮಿಂಗ್ ಬ್ಯಾಕ್ ಟು ಅವನಿ, ಬಾಲಿವುಡ್ಡಲ್ಲಿ ಅಷ್ಟೊಂದು ದೊಡ್ಡ ನ್ಯೂಸ್ ಆಯಿತು. ಮೇನ್ ಸ್ಟ್ರೀಮ್ ಆ್ಯಕ್ಟರ್ಸ್ ಎಲ್ಲ ಅದ್ರ ಬಗ್ಗೆ ಸೇವ್ ಅವನಿ ಅಂತ ಎಲ್ಲ ಕ್ಯಾಂಪೇನ್ ಶುರು ಆಯಿತು. ಇಟ್ ವೆಂಟ್ ಫಾರ್ ಲಾಂಗ್ ಟೈಮ್. ಐ ವೆಂಟ್ ಟು PhD ಆ ಟೈಮಲ್ಲಿ WI ಅಲ್ಲಿ, ಬಟ್ ಐ ವಾಸ್ ಫಾಲೋಯಿಂಗ್ ವಿತ್ ಮೈ ಕೊಲೀಗ್ಸ್ ಹೂ ಆರ್ ದೇರ್. ಬಟ್ ಅಲ್ಟಿಮೇಟ್ಲಿ ಇಟ್ ವಾಸ್ ಶಾರ್ಟ್. ನಾವು ಹಿಡಿತೀವಿ ಅಂತ ಹೋಗ್ಬಿಟ್ಟು ಪರ್ಮಿಷನ್ ಇದ್ದು ಶಫತ್ ಅಲಿ ಖಾನಿಗೆ, ಬಟ್ ಶೂಟ್ ಮಾಡಿದ್ರು ಅವ್ರ ಮಗ. ನಿಮ್ಮ ಹೆಸರಲ್ಲಿ ಶೂಟಿಂಗ್ ಆರ್ಡರ್ ಇಲ್ಲ ಅಂದರೆ ನೀವು ಮಾಡೋಕ್ಕೆ ಬರಲ್ಲ, ಇಟ್ಸ್ ಇಲ್ಲೀಗಲ್. ಆಮೇಲೆ ವಿತೌಟ್ ಲೈಸೆನ್ಸ್ ಯು ಆರ್ ನಾಟ್ ಸಪೋಸ್ ಯೂಸ್ ಡ್ರಗ್. ನಮ್ಮ ಕ್ವಶನ್ ಇದ್ದು, ನೀನು ಡಾಕ್ಟರ್ ಅಲ್ಲ, ಶಫತ್ ಅಲಿ ಖಾನ್ ಇಸ್ ನಾಟ್ ಡಾಕ್ಟರ್, ಹೌ ವಿ ಕ್ಯಾನ್ ಯೂಸ್ ದೀಸ್ ಡ್ರಗ್ಸ್, ಸೆಲೆಜಿನ್ ಕೆಟಮಿನ್ ಅಂತ ನಾವು ಯೂಸ್ ಮಾಡ್ತೀವಲ್ಲ ಸರ್, ಅದನ್ನು ಹೆಂಗೆ ಯೂಸ್ ಮಾಡ್ತೇನೆ ನೀನು? ದಟ್ ವಾಸ್ ಅ ಕ್ವಶನ್. ವಿ ರೋಟ್ ಟು ಅವರ್ ವೆಟನರಿ ಕೌನ್ಸಿಲ್ ಆಫ್ ಇಂಡಿಯಾ, ಅವರು ತುಂಬ ಸಪೋರ್ಟ್ ಮಾಡಿದ್ರು. ಒಬ್ಬ ನಾನ್ ವೆಟನರಿ ಹೆಂಗೆ ಮಾಡ್ತಾನೆ, ನಮ್ಗೆ ವಿ ಹ್ಯಾಡ್ ವೆರಿ ಕ್ಲಾರಿಟಿ ದಟ್ ಈ ವ್ಯಕ್ತಿ ಅದನ್ನು ಹಿಡಿಯಕ್ಕೆ ಬಂದಿಲ್ಲ, ಹ್ಯಾಸ್ ಕಮ್ ಟು ಶೂಟ್ ಓನ್ಲಿ ಅಂತ. ಅಲ್ಟಿಮೇಟ್ ಅದೇ ಆಯಿತು. ಅವ್ನು ಮಾಡಿದ್ರೆ ಮಗ ಮಾಡಿದ್ರು ಆ ಟೈಮಲ್ಲಿ. ಬಟ್ ಹೌ ದೇ ಅಲೌಡ್ ಟು ಶೂಟ್ ಆ್ಯಕ್ಚುಲಿ ಡಾರ್ಟ್ಗೆ ಅವಕಾಶ? ದಟ್ ಈಸ್ ದ ಕೋರ್ಟ್. ಇವತ್ತು ಕೋರ್ಟ್ ಅದೇ ಆಗ್ತಿರೋದು. ಸೊ ಅದರಿಂದ ಐ ಮೇಡ್ ದೆನ್ ಆ ಟೈಮಲ್ಲಿ ಸರ್ ನನಗೆ ಉದ್ದೇಶ ಇದ್ದಿದ್ದು ಇಷ್ಟೇ ಸರ್, ಒಂದು ಇನ್ನೋಸೆಂಟ್ ಟೈಗರು ಆ ಮರಿಗಳು ಸಾಯಬಾರ್ದು ಅಂತ. ಬಟ್ ಇಟ್ ವೆಂಟ್ ಟು ಎ ಡಿಫ್ರೆಂಟ್ ಲೆವೆಲ್. ಪೊಲಿಟಿಕಲಿ ಇಟ್ ವೆಂಟ್ ಎ ಡಿಫ್ರೆಂಟ್. ಆ್ಯಂಡ್ ಆಫ್ ದ ರೆಕಾರ್ಡ್ PCF ಹೇಳ್ಕೊಂಡಿರೋಂತೆ, ಇಲ್ಲ ಪ್ರಯಾಗ್ ನಿಜ ಆಯಿತು, ಬಟ್ ಐ ಆಮ್ ಬೌಂಡೆಡ್ ಬೈ ಮೈ ಮಿನಿಸ್ಟರ್ ನಾಟ್ ಟು ಸ್ಪೀಕ್ ಅಗೇನ್ಸ್ಟ್ ಥಿಂಗ್ ಅಂತ. ಅಂದರೆ ಸರ್ ಒನ್ ಯುವರ್ ಪ್ರೊಫೆಷ್ನಲ್ ಆಫ್ ದ ರೆಕಾರ್ಡ್ ಅಥವಾ ಮಾತಾಡಿರ್ತಲ್ಲ, ಅವ್ನು ಹೇಳಿದ ಕರೆಕ್ಟಾಗಿತ್ತು. ಬಟ್ ಈಗ ಮಿನಿಸ್ಟರ್ ಇಸ್ ಕಾಲ್ಡ್ ಹಂಟರ್ ಅಲ್ಲ ಸರ್, ಹೌ ಎನಿ ಒನ್ ಕ್ಯಾನ್ ಗೋ ಅಗೇನ್ಸ್ಟ್ ದ ಮಿನಿಸ್ಟರ್? ಇದನ್ನು ಆಫ್ ದ ರೆಕಾರ್ಡ್ ಹೇಳ್ಕೊಂಡಿದ್ದಾರೆ. ಮಹಾರಾಷ್ಟ್ರದ ಮಿನಿಸ್ಟರ್ ಮತ್ತು ಸೆಂಟ್ರಲ್ ಮಹಾರಾಷ್ಟ್ರ ಇಟ್ ವೆಂಟ್ ಟು ಸುಪ್ರೀಂ ಕೋರ್ಟ್. ಆ ಟೈಮಲ್ಲಿ ಮೇನಕಾ ಗಾಂಧಿ ಸಪೋರ್ಟೆಡ್. ಆಮೇಲೆ ಒಂದು ಎಂಟೈರ್ ಟೀಮ್ ವಾಸ್ ಸೆಟ್. MP ವೆಟ್ಸ್ ಎಲ್ಲ ಹೋದರು. ಅವರಿಗೆ ಹಂಟ್ ಮಾಡೋನಿಗೆ 24/7 ಆಕ್ಸೆಸ್ ಇದೆ, ನಮಗೆ ಓನ್ಲಿ ಡ್ಯೂರಿಂಗ್ ಡೇ ಅಂತೆ. ಡಾಕ್ಟರ್ಸಿಗೆ ಓನ್ಲಿ ಅರ್ಲಿ ಮಾರ್ನಿಂಗ್ ಅಂತೆ. ಬಟ್ ದಿಸ್ ಪರ್ಸನ್ ಕ್ಯಾನ್ ಗೋ 24/7. ಹೌ ಯು ಕ್ಯಾನ್ ಗೋ 24/7 ವೆನ್ ಯುವರ್ ಇಂಟೆನ್ಷನ್ಸ್ ಟು ಶೂಟ್? ಯಾಕೆ ನೈಟ್ ಟ್ಯಾಕ್ ಮಾಡೋಕ್ಕಾಗಲ್ಲ ಅಂದರೆ ವಿ ಕಾಂಟ್ ಡಾರ್ಟ್ ನೈಟಲ್ಲಿ ಆಗಲ್ಲ, ಟ್ಯಾಕ್ ಮಾಡೋಕ್ಕಾಗಲ್ಲ. ಬಟ್ ಇವನು ಉದ್ದೇಶದಿಂದ ಶೂಟ್ ಮಾಡೋಕ್ಕಲ್ವಾ? ಸೊ ಈ ವಾಸ್ ಗಿವನ್ ಆಕ್ಸೆಸ್, ಈ ವಾಸ್ ಗಿವನ್ VIP ಟ್ರೀಟ್ಮೆಂಟ್. ಇಫ್ ಯು ಸಿ ದಟ್ ಮೂವಿ ಅವನಿ, ದಟ್ಸ್ ಎ ಫಿಕ್ಷನಲೈಸ್ಡ್ ಅಕೌಂಟ್ ಆಫ್ ಅವನಿ, ಈಸ್ ಗಿವನ್ ದ ಫ್ರೀ ಆಕ್ಸೆಸ್ ಟು ಗೋ ಇನ್ ದ ನೈಟ್ ಆಲ್ಸೋ. ಅದಕ್ಕೆ ಖರ್ಚಾಗಿರೋ ಅಮೌಂಟ್ ಇದೆಯಲ್ಲ ಸರ್, ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ದಟ್ ಲೇಡಿ. ಆ್ಯಂಡ್ ಪಾಪ ದಟ್ ಲೇಡಿ ವಾಸ್ ಆಸ್ ಟು ಗೋ ಆ್ಯಂಡ್ ಆಸ್ ಸಾರಿ. ಅದು ತುಂಬ ಇಟ್ಸ್ ಐ ನೋ ಯಾವ ಲೇಡಿ ಹಂಗೆ. ದಿಸ್ ಲೇಡಿ ಅಪೋಸ್ಡ್, ದ DCF ಅಪೋಸ್ಡ್ ದ ಹಂಟರ್ ನಾಟ್ ಟು ಗೋ 24/7. ಓಕೆ. ಅದಕ್ಕೆ ದಟ್ ದಿಸ್ ಹಂಟರ್ ಕಾಲ್ಸ್ ದ ಮಿನಿಸ್ಟರ್ ಆ್ಯಂಡ್ ಟೆಲ್ಸ್, ನನಗೆ ನಿಮ್ಮ DCF ಬಿಡ್ತಾ ಇಲ್ಲ ನೈಟ್ ವರ್ಕ್ ಮಾಡೋಕ್ಕೆ ಅಂತ. ದಟ್ ಲೇಡಿ ಇಸ್ ಟೆಲಿಂಗ್ NTC ಟೆಲ್ಸ್ ವರ್ಕ್ ಓನ್ಲಿ ಡ್ಯೂರಿಂಗ್ ದ ಡೇ ಅವರ್ಸು. ನೈಟ್ ಹೋಗಿ ಏನು ಮಾಡ್ತೀನಿ ನಾನು ಟೈಗರ್ನ? ಐ ವಾಂಟ್ ಅಬ್ಸರ್ವ್ ದ ಟೈಗರ್. ಅಂದರೆ ಇವ್ರ ಇಂಟೆನ್ಷನ್ ಇಸ್ ಟು ಕಿಲ್. ವಿ ಹ್ಯಾವ್ ಬೀನ್ ಟೆಲಿಂಗ್ ಮೇಡಮ್, ಅಪರ್ಣ ಅಂತ ಅವ್ರ ಹೆಸರು, ಅಪರ್ಣ ಮೇಡಮ್ ಡಿಡ್ ಎ ವಂಡರ್ಫುಲ್ ಜಾಬ್. ಏನಾಗುತ್ತೆ, ಒಂದು ಬ್ಯೂರೋಕ್ರಸಿಯಲ್ಲಿ ಮಿನಿಸ್ಟರ್ ಸ್ಟಾರ್ಟ್ ಟೇಕಿಂಗ್ ಶಾರ್ಟ್ಸ್ ಅಂದಾಗ ಇಂಥ ಅನ್ಪ್ರೊಫೆಷನಲ್ ಕಿಲ್ಲರ್ಸ್ ವಿಲ್ ಎಂಟರ್ ದ ಸಿಸ್ಟಮ್. ಸೊ ಅದು ಈ ಒಂದು ಘಟನೆ ಆಧರಿಸಿ ಅವನಿ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಅದು ಪ್ರೈಮ್ ವಿಡಿಯೋದಲ್ಲಿದೆ, ನಾನು ಅಬ್ಸರ್ವ್ ಮಾಡ್ದಂಗೆ. ಅದನ್ನು ಆಸಕ್ತರು ನೋಡಿ ಅಂತ ಕೇಳ್ಕೊಳ್ತೀನಿ. ಎಸ್ ಸರ್. ಯಾ, ದಟ್ ವಾಸ್ ಫಿಕ್ಷನಲ್. 100% ಇಲ್ಲ ಅದು, ಫಿಕ್ಷನಲೈಸ್ಡ್ ಕ್ಯಾರೆಕ್ಟರ್. ಆ್ಯಕ್ಚುಲಿ ಅಲ್ಲಿನ ಸುನಿಲ್ ನಿಮಿಹೆ ಅವ್ರು ಸಪೋರ್ಟ್ ಮಾಡಿದ್ರು, ಬಟ್ ಆ ಮೂವಿಯಲ್ಲಿ ಉಲ್ಟಾ ಯಾರು ಸಪೋರ್ಟ್ ಮಾಡಿದ್ರು? ಸುನಿಲ್ ನಿಮಿಹೆ ಅಂತ APC ಅವರು. ಅವರು ಅಂದರೆ ಅಪರ್ಣ ಅವರ ಸೀನಿಯರ್, ದಟ್ ಆಫೀಸರ್. ಆ ಮೂವಿಯಲ್ಲಿ ಉಲ್ಟಾ ತೋರಿಸಿದ್ದಾರೆ, ಅಂದರೆ ಅವರೇ ಸಪೋರ್ಟ್ ಮಾಡೋದು ತೋರಿಸಿದ್ದಾರೆ. ಬಟ್ ಅದೊಂದು ಐ ಡೋಂಟ್ ಅಗ್ರಿ ವಿತ್ ದ್ಯಾಟ್. ಆಮೇಲೆ ನಾವು DNA ಬೇಸ್ಡ್ ಮಾಡಬೇಕು ಅಂತ ನಾವು ಇದು ಮಾಡಿದ್ವಿ. ಅಂದರೆ ಏನಾಯಿತು ಅಂದರೆ ಮಾಂಸ ತಿನ್ನತ್ತಲ್ಲ ಸರ್, ಆವಾಗ ಏನಾಗುತ್ತೆ, ಎಂಜಿಲ್ ಬಿಟ್ಟು ಹೋಗೋದು ಟೈಗರ್ ಎಂಜಿಲ್ ಇರುತ್ತಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎನಫ್ ಫಾರ್ DNA ಫಾರೆನ್ಸಿಕ್. ಒಂದು ಲ್ಯಾಬ್ ಏನಂತ ಐ ಡೋಂಟ್ ನೋ ನೇಮ್ ದ ಲ್ಯಾಬ್ಸ್, ದರ್ ವೆರಿ ರಿನೌಂಡ್ ಲ್ಯಾಬ್ಸ್. ಒಂದು ಲ್ಯಾಬ್ಗೆ ಮೇಲ್ ಅಂತ ಕೊಡ್ತು, ಇನ್ನೊಂದು ಲ್ಯಾಬ್ ಫಿಮೇಲ್ ಅಂತ ಕೊಡ್ತು. ಒಂದೇ ಸ್ವಾಪ್ ಸ್ಯಾಂಪಲಲ್ಲಿ ಒನ್ ಲ್ಯಾಬ್ ಟೆಲ್ಸ್ ದ ಮೇಲ್ ಟೈಗರ್
ಅದರ್ ಲ್ಯಾಬ್ ಟೆಲ್ಸ್ ದ ಫೀಮೇಲ್ ಟೈಗರ್. ಅದು ಹೆಂಗೆ ಇವತ್ತು ನನಗೆ ಅದು $100 million ಕ್ವಶನ್ ನನಗೆ. ಐ ಗಾಟ್ ಬೋತ್ ರಿಪೋರ್ಟ್ಸ್ ಆಫ್ ದ ಸೇಮ್ ಲ್ಯಾಬ್. ಅಲ್ಲ ಬಟ್ ಅದು ಇದ್ರ ಮೇಲೆ ಎಂಜಲಿಂದ ಇಟ್ಕೊಂಡು ಅದು ಹೆಂಗೆ ತೆಗಿತಾರೆ ಅವರು ಮೇಲ್ ಅಥವಾ DNA ಸರ್, ನಿಮ್ಮ DNA ತೆಗಿತಾರೆ ಸರ್. ಹಾರ್ಡ್ಲಿ ಯು ನೀಡ್ ಈಸ್ ಯುವರ್ ಸೆಲ್. ನಿಮ್ಮ ಬಾಡಿ ಯಾವುದೇ ಒಂದು ಸೆಲ್ ಸಾಕು, ನಿಮ್ಮ DNA ವಿಲ್ ಬಿ ವಿತ್ ಇನ್ ದ ಸೆಲ್. ಸೊ ಕೂದಲು ಸಾಕು ಸರ್ ನಿಮಗೆ, ಅದು ಹೇರ್ ಫಾಲಿಕಲ್ ಇದೆ ಅದನ್ನು DNA ತೆಗಿತಾರೆ. ಸೊ ನನಗೆ ಅಂತಂದರೆ ದಟ್ ಮೀನ್ಸ್ ದಟ್ ಮಸ್ಟ್ ಬಿ ಟೂ ಟೈಗರ್ಸ್ ಆಗಾರೆ. ಒಂದು ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು. ನೀವು ಸ್ವ್ಯಾಬ್ ಮಾಡಿರೋ ಇದರಲ್ಲಿ ಮೇಲ್ ಬಂದಿರ್ಬೋದು. ಸೊ ಅದು ಐ ರಿಯಲಿ ಅದನ್ನು ತುಂಬ ಡೀಪ್ ಪ್ರೋಸೆಸ್ ಆ್ಯಕ್ಚುಲಿ. ನನಗೆ ಕೊನೆ ಅನಿಸ್ಬಿಡ್ತು ಅಂದರೆ ಇಷ್ಟು ಡೀಪ್ ಬೇಕಿತ್ತಾ, ಬಿಕಾಸ್ ದಟ್ ಕಾಸ್ಟೆಡ್ ಮೈ ಕರಿಯರ್ ಆ್ಯಕ್ಚುಲಿ ಒನ್ ಪಾಯಿಂಟ್ ಆಫ್ ಟೈಮ್. ಹೌದಾ? ಯಾ, ಬಿಕಾಸ್ ಏನಂದರೆ ದೇ ಥಾಟ್ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಅಗೇನ್ಸ್ಟ್ ಸಿಸ್ಟಮ್. ನನಗೆ ಸಿಸ್ಟಮ್ ಅಗೇನ್ಸ್ಟ್ ಆಗಿಲ್ಲ ನನಗೆ. ಐ ವಾಸ್ ಫಾರ್ ಕನ್ಸರ್ವೇಷನ್. ಸರ್ ನಾನು ಗೌರ್ಮೆಂಟ್ ಎಂಪ್ಲಾಯ್ ಆದವನು ಸಿಸ್ಟಮ್ ತಪ್ಪು ಮಾಡಿದಾಗ ಸಿಸ್ಟಮ್ಗೆ ಸರಿ ಹೇಳೋದು ಒಬ್ಬ ಗೌರ್ಮೆಂಟ್ ಸರ್ವೆಂಟ್ದ ಕರ್ತವ್ಯ ಸರ್. ಕರೆಕ್ಟ್. ನೀವು ತಪ್ಪು ಮಾಡಿದ ಸಪೋರ್ಟ್ ಮಾಡ್ತಾ ಇದ್ರೆ ಯು ಆರ್ ನಾಟ್ ಬೀಂಗ್ ಎ ಗುಡ್ ಸರ್ವೆಂಟ್. ಎಸ್, ಆಮೇಲೆ ಅಲ್ಟಿಮೇಟ್ಲಿ ನಿಮಗೂ ಕೂಡ ಅದು ಡ್ಯಾಮೇಜ್ ಆಗುತ್ತೆ. ಎಷ್ಟೋ ಸಲ ನನಗೆ ಒಂದು ಐ ಹ್ಯಾಡ್ ಎ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಅಟ್ಲೀಸ್ಟ್ ಐ ಟೋಲ್ಡ್ ದ ಟ್ರೂತ್ ಆ್ಯಂಡ್ ಇಟ್ ವಾಸ್ ವ್ಯಾಲಿಡೇಟೆಡ್ ಇನ್ ದ ಕೋರ್ಟ್ ಆಲ್ಸೋ. ದಟ್ ವಾಟ್ ಎವರ್ ರಿಪೋರ್ಟ್ ಐ ಗೆವ್ NTC ಸಪೋರ್ಟೆಡ್ ಇಟ್. ಯಾರೋ ಒಬ್ಬ ಮಿನಿಸ್ಟರ್ಗೋಸ್ಕರ ಪ್ಲೀಸ್ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಅಗತ್ಯ ಇತ್ತಾ ಅಂತ ಅನಿಸಿದ್ರು. ಬಟ್ ಐ ಹ್ಯಾವ್ ದಟ್ ಆ ಮೂಮೆಂಟ್ ಆಫ್ ಟೈಮಲ್ಲಿ ಆಗಿರೋ ಮೆಚ್ಯೂರಿಟಿಯಲ್ಲಿ ದಟ್ ವಾಸ್ ವಾಟ್ ಮೇಡ್ ಮೀ ಟು, ಅಂದರೆ ಆಲ್ ಮೈ ಕೊಲೀಗ್ಸ್ ಫಾರ್ ಸಪೋರ್ಟಿಂಗ್ ಮೀ. ಇಲ್ಲ ಇವನು ಕರೆಕ್ಟಾಗಿ ಹೇಳ್ತೀಯ, ಸತ್ಯ ಹೇಳ್ತಿದ್ಯಾ ನೀನು ಮಾಡುವಂತ. ಬಟ್ ಇಫ್ ಐ ಹ್ಯಾವ್ ದಿಸ್ ಮೆಚ್ಯೂರಿಟಿ ಐ ವುಡ್ ಹ್ಯಾವ್ ಹ್ಯಾಂಡಲ್ ಇನ್ ಡಿಫ್ರೆಂಟ್ ವೇ. ಈ ಮೆಚ್ಯೂರಿಟಿ ಆಫ್ಟರ್ 10 years ಇಫ್ ಐ ಸಿ ಮೈ ಸೆಲ್ಫ್ ಐ ವುಡ್ ಡೆಫಿನೆಟ್ಲಿ ಹ್ಯಾಂಡಲ್ ಇನ್ ಎ ಮಚ್ ಮೋರ್ ಮೆಚ್ಯೂರ್ಡ್ ವೇ ಅಂತ ಅನ್ಸುತ್ತೆ ನನಗೆ. ನಂಗೆ ಅರ್ಥ ಆಗಿದೆ ಅಷ್ಟರಲ್ಲಿ. ಅಂದರೆ ನಾನು ಶುಡ್ ನಾಟ್ ಗೆಟ್ ಇನ್ ಟು ದ ಫೋರ್ ಫ್ರಂಟ್. ಆ ಟೈಮಲ್ಲಿ ಐ ವಾಸ್ ವೆರಿ ಮಚ್ ಫೋರ್ ಫ್ರಂಟ್ ಅವಾಗ, ಬಿಕಾಸ್ ನೋ ಒನ್ ರೆಡಿ ಟು ಬೆಲ್ ದ ಕ್ಯಾಟ್. ಸೊ ಆ ಟೈಮಲ್ಲಿ ನನ್ನ ಮೆಂಟರ್ಸ್ ಎಲ್ಲ ತೋಡು ಯು ಆರ್ ರೈಟ್ ಬಟ್ ದೇರ್ ವೇ ಟು ಡೂ ಇಟ್ ಅಂತ. ಬೀಯಿಂಗ್ ಎ ಪ್ರೊಫೆಷನಲ್ ಯು ಟು ಫೇಸ್ ಆಲ್ ದೋಸ್ ಥಿಂಗ್ಸ್ ಅಲ್ಲ ಅಂತ. ಅಂದರೆ ಮೈ ಓನ್ ಕೊಲೀಗ್ಸ್ ಹೂ ಆರ್ ಲೈಕ್ ಹೂ ನ್ಯೂ ದ ಫ್ಯಾಕ್ಟ್, ಹೂ ಆರ್ ವೆರಿ ಮಚ್ ಅವೇರ್ ಆಫ್ ದ ಫ್ಯಾಕ್ಟ್, ದೇ ಆರ್ ನಾಟ್ ಇವನ್ ಓಪನಿಂಗ್ ದ ಮೌತ್. ಸೊ ಒಂದು ಸಿಸ್ಟಮಲ್ಲಿ ಟು ಬೆಲ್ ದ ಕ್ಯಾಟ್ ಇದಲ್ಲ ಸರ್, ದಟ್ ಟೇಕ್ಸ್ ಎ ಲಾಟ್ ಆಫ್ ಕರೇಜ್, ಬಟ್ ಇಟ್ ಕಮ್ಸ್ ವಿತ್ ಓನ್ sacrifices. Yes. And now I feel like I don't have regret, but I feel I could have handled it in a more matured way ಅಂತ. ಬಟ್ ಆ ಟೈಮಲ್ಲಿ ಮಾಡಿದ್ದು ಆ ಮೆಚುರಿಟಿಗೆ, ಆ ಟೈಮಿಗೆ ನಮ್ಗೆ ಅನಿಸಿದ್ದು ನೀವು ಮಾಡಿದ್ದೀರಾ ಅಫ್ಕೋರ್ಸ್. ಆಮೇಲೆ ಯವತ್ಮಾಲಲ್ಲಿ ನೀವು ಒಂದು ವಿಚಾರ ಹೇಳ್ತಾ ಇದ್ರಿ, ಸೂಸೈಡ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ರಿ ನೀವು. ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ಅಲ್ಲಿ ಅಗ್ರಿಕಲ್ಚರ್ ಸೂಸೈಡ್ ಇದೆ ಸರ್, ಫಾರ್ಮರ್ ಸೂಸೈಡ್ ಹೈಯೆಸ್ಟ್ ಇದೆ ಸರ್ ಅಲ್ಲಿ ಯವತ್ಮಾಲ್ ಡಿಸ್ಟಿಕಲ್ಲಿ. ಓಕೆ, ಮಹಾರಾಷ್ಟ್ರ ಯವತ್ಮಾಲಲ್ಲಿ ಹೈಯೆಸ್ಟ್ ಫಾರ್ಮರ್ ಸೂಸೈಡ್. ಓಕೆ, ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಅಲ್ಲಿ. ಆಮೇಲೆ ಕಾಂಪನ್ಸೇಷನ್ ಇಸ್ ಹೈಯೆಸ್ಟ್ ಅದರಲ್ಲಿ. ನೀವೊಂದು ಟೈಗರ್ ಅಥವಾ ಯಾವುದೋ ಒಂದು ಪ್ರಾಣಿ ಪ್ರಾಣಿಯಿಂದ ಸತ್ತರೆ ಕೊಡೋವಂಥ ಕಾಂಪನ್ಸೇಷನ್ ಹೈಯೆಸ್ಟ್ ಅಲ್ಲಿರೋದಲ್ಲ ಆ್ಯಕ್ಚುಲಿ. ನನಗೆ ಆ ಟೈಮ್ ಡಿಗಿಂಗ್ ಮೋರ್ ಅಬೌಟ್ ಯವತ್ಮಲ್, ಅಲ್ಲಿನ ಲ್ಯಾಂಡ್ಸ್ಕೇಪ್, ಅಲ್ಲಿನ ಇದ್ರ ಬಗ್ಗೆ ಎಲ್ಲ. ಸೊ ಆಮೇಲೆ ಸತ್ತಿರೋ ಜನಗಳಿದಲ್ಲ ಸರ್, ದೇ ಆರ್ ಏಜ್ ಪೀಪಲ್. ನೀವು 14 ಜನ ನೀವು ತೆಗೆದ್ರೆ PM ತೆಗೆದ್ರೆ ನೀವು ಮೆಜಾರಿಟಿ ಆರ್ ಎಬೋ 60+ 70 ಅವ್ರು ಸಾಯ್ತಾಯಿದ್ರು. ವೆರಿ ಫ್ಯೂ ಪೀಪಲ್ ವರ್ ಯಂಗ್. ಐ ಹ್ಯಾಡ್ ಮೈ ಓನ್ ವೇ ಆಫ್ ಅನಲೈಸಿಂಗ್ ಇಟ್. ಆಮೇಲೆ ಗೊತ್ತಾಗಿದೆ ನನಗೆ ಏನಂದರೆ, ಇಂಟರ್ನಲ್ಲಿ ಗೊತ್ತಾಗಿದೆ ಅಂದರೆ ದ ಪೇಪರ್ ಬಂದು ಆ್ಯಕ್ಚುಲಿ ಇದು ರಿಸರ್ಚ್ ಮಾಡೋ ಪೀಪಲ್ ವೆಂಟ್ ದೇರ್, ಅವ್ರ ಏಜ್ ಆದದ್ರ ಅಪ್ಪ ಅಮ್ಮನ್ನ ಅವರೇ ಕಳಿಸೋರಂತೆ ಕಾಡಿಗೆ. ಇದು ದಿಸ್ ವಾಸ್ ರೆಕಾರ್ಡೆಡ್ ಇನ್ ದ ಪೇಪರ್. ಸೊ ದೆನ್ ಐ ಥಾಟ್ ಮೈ ದಿಸ್ ಇಸ್ ಪ್ರಾಬ್ಲಿ ವಾಸ್ ಮ್ಯಾಚಿಂಗ್ ವಿತ್ ವಾಟ್ ವಾಸ್ ಟೋಲ್ಡ್ ಬೈ ಪೀಪಲ್ ಟು ದ ಮೀಡಿಯಾ. ಸೊ ದಟ್ ವಾಸ್ ದ ಒನ್ ಥಿಂಗ್ ಐ ಥಾಟ್. ಸೊ ಕಳಿಸ್ತಾ ಇದ್ರು ಅವ್ರು, ಬೇಕು ಅಂತಾನೆ ಕಳಿಸ್ತಾರೆ, ನೈಟ್ ಕಳಿಸೋದು ಕಾಡಿಗೊಬ್ಬ ಅಲ್ಲಿ ಹಸು ಹೊಡ್ಕೊಂಬ ಅಂತ. ಸೊ ಆಮೇಲೆ ಹ್ಯೂಮನ್ ಸ್ಯಾಕ್ರಿಫೈಸ್ ರಿಪೋರ್ಟೆಡ್ ದೇರ್, ಯು ಕ್ಯಾನ್ ಸಿ ಆನ್ಲೈನ್. ಸೊ ಅಂದರೆ ಇದ್ರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವ್ರನ್ನ ಬೇಕು ಅಂದ್ರೆ ಕಳಿಸಿ ಹುಲಿಯಿಂದ ಸಾಯೋ ಥರ ಮಾಡಿ, ನಾಟ್ ನೆಸ್ ಹುಲಿ ಇದಲ್ಲ ಸರ್, ಯಾವುದೋ ಒಂದು ಪ್ರಾಣಿ ಸಾಯಬೇಕು. ಯಾಕಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಇಷ್ಟು ಕಾನ್ಫಿಡೆನ್ಸ್ ಅಂದರೆ, ನೋ ವೆನ್ ದ PM ರಿಪೋರ್ಟ್ ಮೆನ್ಷನ್ಡ್ ಆಸ್ ಟೈಗರ್ ಆರ್ ಲೆಪರ್ಡ್ ಆರ್ ಎನಿಥಿಂಗ್. ಜನರಲಿ ನೀವು ಮೆನ್ಷನ್ ಕಾರ್ನಿವರ್ ಅಂದರೆ ಹಂಗಾರೆ ನಾಯಿ ಕಚ್ಚು ಸತ್ರು ಕೊಡ್ತಾರೆ ಅವರು. ಸೊ ದಟ್ಸ್ ವೈ ವೆನ್ ಇಟ್ ನೀಡ್ಸ್ ಎ ಹೋಲಿಸ್ಟಿಕ್ ಅಪ್ರೋಚ್. ಒಬ್ಬ PM ಮಾಡ್ತಾನೆ ಮನುಷ್ಯಂದು ಅಂದರೆ ಅಲ್ಲಿನ ವೈಲ್ಡ್ ಲೈಫ್ ವೆಟ್ ಇದ್ದಾಗ ಈ ವಿಲ್ ಹ್ಯಾಸ್ ಓನ್ ಅಸೆಸ್ಮೆಂಟ್ ಸರ್. ಅವಾಗೇನಾಗುತ್ತೆ, ನಾವು ವಿಲ್ ನೋ, ಈಗ ನಾವು ಕಚ್ಚಿದಾಗ ವೆದರ್ ಇಸ್ ಅ ಟೈಗರ್, ಲೆಪರ್ಡ್ ಆರ್ ಡಾಗ್ ಗೊತ್ತಾಗುತ್ತೆ. ಈ ಕೆನೈಸ್ ಇದಾವಲ್ಲ ಸರ್, ಆ ಡಿಸ್ಟೆನ್ಸ್ ಬಿಟ್ವೀನ್ ಟೈಗರ್ ಬೇರೆ ಇರುತ್ತೆ, ಲೆಪರ್ಡ್ ಬೇರೆ ಇರುತ್ತೆ, ನಾಯಿ ಬೇರೆ ಇರುತ್ತೆ. ಅದನ್ನು ಸ್ಟಡಿ ಮಾಡ್ತೀವಿ ನಾವು ಫಾರೆನ್ಸಿಕಲ್ಲಿ. ಆ ಡೆಪ್ತ್ ಇರೋಲ್ಲ, ಎಷ್ಟು ಡೀಪ್ ಹೋಗಿದೆ ಅಂತ. ದೀಸ್ ಥಿಂಗ್ಸ್ ಕಮ್ ಬಿಕಾಸ್ ಆಫ್ ಯುವರ್ ಪ್ಯಾಷನ್ ಫಾರ್ ಫಾರೆನ್ಸಿಕ್ಸ್. ಆ ಡೆಪ್ತ್ ಎಷ್ಟಿದೆ, ಅದ್ರ ಲೆಂತ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ, ಎಲ್ಲದೂ ನಾವು ಡಾಕ್ಯುಮೆಂಟ್ ಮಾಡ್ತೀವಿ. ಪಾಪ ಐ ಡೋಂಟ್ ಬ್ಲೇಮ್ ದ ಮೆಡಿಕಲ್ ಡಾಕ್ಟರ್, ಅವರೇ ಅವೆಲ್ಲ ಮಾಡೋಕ್ಕೆ ಹೋಗಲ್ಲ ಸರ್. ಅವೇನು ಸತ್ತೋಗಿದೆ, ಒಂದು ಕಾರ್ನಿವಲ್ ಇರಬೇಕು ಅಂತ ಮಾಡ್ತಾರೆ. ವೈಲ್ಡ್ ಲೈಫ್ ಫಾರೆನ್ಸಿಕ್ ಗೈ ಗೋಸ್, ಅವನು ಸೀನ್ ಆಫ್ ಕ್ರೈಮ್ನೂ ಮಾಡ್ತಾನೆ, ಫಾರೆನ್ಸಿಕ್ಸು ಮಾಡ್ತಾರೆ. ಅದು ಹೆಲ್ಪ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ.
ಎಸ್, ಇದು ನಾವು ಯವತ್ಮಾಲ್ ಬಗ್ಗೆ ಮತ್ತು ಅವನಿ ಬಗ್ಗೆ ಮಾತಾಡಿದ್ವಿ. ಇನ್ನೊಂದು ಈಗ ನಾನು ಅಂದ್ಕೊಂಡಿರೋದು ಹಿಲ್ಸ್ ಟೈಗರ್, ಅಂದರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಏನು ಹುಲಿಗಳ ಸಾವಾಯಿತು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಗೋವಾ ಆದಮೇಲೆ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಇದ್ದದ್ದು ಅಲ್ಲೇ ಸರ್. ನಾನು ಹೋಗಿದಾಗಲ್ಲ ಅನಿಸಿದ್ದು ಏನಾಗ್ತದೆ ಸರ್, ಅದು ಕಾನ್ಫ್ಲಿಕ್ಟ್ ಆದಾಗ ಏನಾಗುತ್ತೆ, ಇವರು ರೈತರು ಏನು ಮಾಡ್ತಾರೆ, ಅವರು ತಂದಿರೋ ಮೆಡಿಸನ್ನ ಹಸು ಮೇಲೆ ಹಾಕ್ಬಿಟ್ಟಿದ್ದಾರೆ. ಸತ್ತಿರೋ ಹಸು ಮೇಲೆ, ಇದು ಟೈಗರ್ ಸಾಯಿಸೋ ಹಸು ಮೇಲೆ, ಅದೇ ಟೈಗರ್ ಸಾಯಿಸಿರೋ ಹಸು ಮೇಲೆ ಅದು ಈ ಬಂದು ತಿಂದಿದೆ. ಅದು ಮರಿ ಒಟ್ಟಿಗಿದೆ ಸರ್. 4 ಮರಿ ತಿಂದಿದೆ, ತಾಯಿ ತಿಂದಿದೆ, ಸತ್ತೋಗಿದೆ. ಕನ್ಫೆಸ್ ಮಾಡಿಕೊಂಡ್ರು. ನಾವು ವೆನ್ ವಿ ವೆಂಟ್ ಫಾರ್ ಇನ್ವೆಸ್ಟಿಗೇಷನ್ ದೇ ಕನ್ಫೆಸ್ಡ್ ಆಲ್ಸೋ ಸತ್ತಿದೆ ಅಂತ. ಸೊ ನನಗನ್ಸುತ್ತೆ ಸರ್, ಲೈಕ್ ಮೂಮೆಂಟ್ ದೇರ್ ಇಸ್ ಅ ಕಾನ್ಫ್ಲಿಕ್ಟ್, ದಟ್ ಶುಡ್ ಬಿ ಇಮಿಡಿಯೇಟ್ ಅಟೆನ್ಷನ್ ಟು ದ ಈವನ್. ಅವ್ರು ಯಾಕೆ ಮಾಡ್ತಿದ್ದಾರೆ, ಅವರು ವೈ ದ ರೀಸನ್ ವೈ ದರ್ ಡೂಯಿಂಗ್ ಇಟ್, ಹೌ ವಿ ಕ್ಯಾನ್ ಎಜುಕೇಟ್ ದೆಮ್ ನಾಟ್ ಟು ಪಾಯ್ಸನ್ ಇಟ್. ಓಕೆ, ಅದನ್ನು ನಾವು ಮಾಡಬೇಕು. ಆಮೇಲೆ ಮೆಜಾರಿಟಿ ಮೊನ್ನೆ ರಿಪೀಟ್ ಆಯ್ತು ಸರ್. ಆ್ಯಕ್ಚುಲಿ ಅದಾದಮೇಲೂ ಸಹ ಮತ್ತೆ ರಿಪೀಟ್ ಆಯಿತು. ಸೊ ಮೋರ್ ಅವೇರ್ನೆಸ್ ಬರಬೇಕು. ಆಮೇಲೆ ತಕ್ಷಣ ಅದಕ್ಕೆ ನಾವು ಸ್ಪಂದಿಸಬೇಕು. ಆಮೇಲೆ ಪಬ್ಲಿಕ್ ಆಲ್ಸೋ ಶುಡ್ ಅಂಡರ್ಸ್ಟ್ಯಾಂಡ್. ರೈತರು ಅರ್ಥ ಮಾಡ್ಕೊಬೇಕು. ನಿಮ್ಮ ಹಸು ಆದಿ ಅಥವಾ ಏನೇ ಒಂದು ಸತ್ತೋದ್ರೆ ಗೌರ್ಮೆಂಟ್ ವಿಲ್ ಗಿವ್ ಕಾಂಪನ್ಸೇಷನ್. ಆ ಎಕ್ಸ್ಟ್ರೀಮ್ ಸ್ಟೆಪ್ ತೊಗೊಳ್ಬಾರ್ದು ಅವರು. ಓಕೆ. ಸೊ ಇಟ್ ನೀಡ್ಸ್ ಹೋಲಿಸ್ಟಿಕ್ ಅಪ್ರೋಚ್ ಸರ್. ಎಲ್ಲರೂ ಅಂದರೆ ಅವೇರ್ನೆಸ್ ಇಡಬೇಕು. ಮಕ್ಕಳಲ್ಲೂ ಸಹ, ಶಾಲೆ ಮಕ್ಕಳಲ್ಲೂ ಅವೇರ್ನೆಸ್ ಇಡಬೇಕು. ಇದು ನಾವು ಪಾಯ್ಸನ್ ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಇಲ್ಲೂ ಸಹ ನಾವು ವಿ ಶುಡ್ ಎಂಕರೇಜ್ ಫಾರ್ ಎ ಫಾಸ್ಟರ್ ಎಕ್ಸ್ಕ್ರೇಷಿಯಾ. ಕಾಡಂಚಿನ ಜನಗಳನ್ನ ಇಫ್ ಪಾಸಿಬಲ್ ದೇ ಕ್ಯಾನ್ ಕಮ್ ಟು ದ ಮೇನ್ ಸ್ಟ್ರೀಮ್. ಯಾಕೆಂದರೆ ಒಂದು ಸರಿ ಇವ್ರೇನು ಬಾರ್ಡ್ರಲ್ಲ ಸರ್, ಇವತ್ತು ನಾಳೆ ಅದು ಬಂದೇ ಬರ್ತವೆ. ವಿ ಕಾಂಟ್ ಟೆಲ್ ಇದು ಬಾರ್ಡ್ರು, ಇದು ಅಂತ. ಟೈಗರ್ ನಾಟ್ ಅಂಡರ್ಸ್ಟ್ಯಾಂಡ್. ಟೈಗರ್ಗೆ ಇದು ಇಲ್ಲಿ ಕಾಡು ಎಂಡ್ ಆಗುತ್ತೆ, ಇದು ನಾಡು ಎಂಡ್ ಶುರು ಆಗುತ್ತೆ ಗೊತ್ತಿಲ್ಲ ಸರ್. ಇನ್ನೂ ಚೆನ್ನಾಗಿ ಬರೀತಾರೆ, ಇದು ಕರ್ನಾಟಕ ಟೈಗರ್ ಬಂದು ಅಟ್ಯಾಕ್ ಮಾಡ್ತಾರೆ. ಸೊ ದಟ್ ಟೈಗರ್ ನಾಟ್ ನೋ ದಟ್ಸ್ ಕರ್ನಾಟಕ ಆರ್ ತಮಿಳ್ನಾಡು ಆರ್ ಕೇರಳ ಸರ್. ಆಮೇಲೆ ಇನ್ನೂ ಕೆಡ್ತಾ ಬರೀತಾರೆ, ದಲಿತನ ಅಟ್ಯಾಕ್ ಮಾಡ್ತು ಅಂತ. ಹೌ ದ ಎಲಿಫೆಂಟ್ ವಿಲ್ ನೋ ಇಟ್ಸ್ ದಲಿತ್. ದ ವೇ ವಿ ಯೂಸ್ ದ ವರ್ಡ್ಸ್ ಅಲ್ಲ ಸರ್, ಟು ಎಮೋಷನಲ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ತಪ್ಪು ಸರ್. ಟೈಗರ್ ವಿಲ್ ನೆವರ್ ನೋ ಇಸ್ ದಲಿತ್. ಎಲಿಫೆಂಟ್ ವಿಲ್ ನಾಟ್ ನೋ ಇಸ್ ದಲಿತ್. ಡೋಂಟ್ ಸೆನ್ಸೇಷನೈಸ್ ದ ಎಂಟೈರ್ ಎಪಿಸೋಡ್. ಎಸ್, ದ ಫ್ಯಾಕ್ಟ್ ಇಸ್ ದ ಟೈಗರೋ ಎಲಿಫೆಂಟೋ ಯಾವುದೋ ಒಂದು ಪ್ರಾಣಿ ಅದನ್ನು ಇದು ಮಾಡಿದೆ, ಕಾನ್ಫ್ಲಿಕ್ಟ್ ಆಗಿ ಸಾಯಿಸಿದೆ. ಅದಕ್ಕೇನು ಪರಿಹಾರ ತೊಗೊಬೇಕು ಮಾಡಬೇಕು ಹೊರತು ಜಸ್ಟ್ ಸೆನ್ಸೇಷನೈಸಿಂಗ್ ಎಂಟೈರ್ ಇಶ್ಯೂ ವಿಲ್ ನಾಟ್ ಹೆಲ್ಪ್ ಎನಿ ಒನ್ ಸರ್. ಇಟ್ ಮೇ ಗಿವ್ ಫ್ಯೂ ಲೈಕ್ಸ್, ಇಟ್ ಮೇ ಮೇಕ್ ದ TRP ಗೋ ಹೈ. ಬಟ್ ನಿಜವಾಗ್ಲೂ ಐ ಅಪ್ರಿಷಿಯೇಟ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ದ ಫಸ್ಟ್ ಡಿಪಾರ್ಟ್ಮೆಂಟ್ ವಿಚ್ ವಿ ಫೇಸ್ ದ ಈಟ್ ಆಫ್ ದ ಪಬ್ಲಿಕ್ ಸರ್. ನಾನು ನೋಡಿದ್ದೀನಿ ಸರ್, ನಾನು ಹೊಡಿತಾರೆ ಸರ್, ಲಿಟ್ರಲಿ ಹೊಡೆದಿದ್ದಾರೆ ಸರ್ RFOಸ್ಗೆ. ಬೆಂಕಿ ಹಚ್ಚಿದ್ದಾರೆ CCF. ನಾನು ನೀಲಗಿರಿಸಲ್ಲಿ CCF ವೆಹಿಕಲ್ನ, ಸ್ಕಾರ್ಪಿಯೋ ವೆಹಿಕಲ್ನ ಬೆಂಕಿ ಹಚ್ತಾರೆ. ಸೊ ನಾವೇನು ಮಾಡ್ತೀವಿ, ನಾನು ಆಫ್ಟರ್ ದಟ್ ಅನುಭವ ಅಲ್ಲ ಸರ್, ಫಸ್ಟು ವಿಲ್ ಗೋ ವಿತ್ ದ ಪೊಲೀಸ್ ಪ್ರೊಟೆಕ್ಷನ್ ಸರ್. ನನ್ನ ಸ್ವಂತ ಅನುಭವ ಹೇಳ್ತೀನಿ. ನಾನು ಒಡಿಶಾದಲ್ಲೂ ಆಗಿತ್ತು. ನಾನು ವರ್ಕ್ ಇನ್ ಇಂಡಿಯಾಸ್ ಫಸ್ಟ್ ಇಂಟರ್ ಸ್ಟೇಟ್ ಟ್ರಾನ್ಸ್ಲೊಕೇಶನ್ ಆಫ್ ಟೈಗರ್, ಸುಂದರಿ ಅಂತ. ವಿ ವರ್ ಲಿಟ್ರಲಿ ಸಪೋರ್ಟೆಡ್ ಬೈ ಪೊಲೀಸ್ ಪೀಪಲ್, ಗಾರ್ಡ್ಸ್ ವಿತ್ ಗನ್ಸ್ ಎಲ್ಲ, ವೆಪನ್ಸ್ ಎಲ್ಲ. ಇಲ್ಲಾಂದರೆ ಇಟ್ಸ್ ಟಫ್ ಟು ಹ್ಯಾಂಡಲ್. ಐ ಡೋಂಟ್ ಬ್ಲೇಮ್ ಪಬ್ಲಿಕ್. ಅವ್ರು ರೈತ ಆಗಲಿ ಅಥವಾ ಪಬ್ಲಿಕ್ ನಾನು ಬ್ಲೇಮ್ ಮಾಡ್ತಾಯಿಲ್ಲ. ಆ ಒಂದು ಸಿಟ್ಟಿರ್ತಲ್ಲ ಸರ್, ನಾನಾದರೂ ಅಷ್ಟೇ, ನನಗೇನೋ ನನಗೆ ತುಂಬ ಬೇಕಾದ ಸತ್ತೋದ್ರೆ ನಾನು ಫಸ್ಟ್ ಥಿಂಕ್ ಆಫ್ ಹೌ ಟು ಟೇಕ್ ದ ರಿವೆಂಜ್. ಬಟ್ ಒನ್ ಮೂಮೆಂಟ್ ಥಿಂಕ್ ಮಾಡಿ ಹೌ ಟು ಹ್ಯಾಂಡಲ್ ಎ ಬೆಟರ್ ವೇ. ಸೊ ಇಟ್ ನೀಡ್ಸ್ ಎ ಹೋಲಿಸ್ಟಿಕ್ ಅಪ್ರೋಚ್ ಆಫ್ ಆಲ್ ದ 5 ಡಿಪಾರ್ಟ್ಮೆಂಟ್ಸ್. ಸೊ ಇದಕ್ಕೊಂದು ನೋಡಿ ಹಿಸ್ಟಾರಿಕಲ್ ರೀಸನ್ ಕೂಡ. ಈಗ ನಮ್ಮ ದೇಶದಲ್ಲಿ ಟೈಗರ್ನ, ಪ್ರಾಣಿಗಳನ್ನ ಕೊಲ್ಲೋದು ಒಂಥರ ಲೀಗಲ್ ಇತ್ತು ಮುಂಚೆ, ಬ್ರಿಟಿಷ್ ಟೈಮಲ್ಲಿ ಇತ್ತು. ಯಾಕೆ ಹಂಗಿತ್ತು ಅಂತಂದರೆ, ನಾವು ಮನುಷ್ಯರ ಸೈಕಾಲಜಿ ನೋಡಿದರೆ ಅವಾಗ ಕಾಡು ಜಾಸ್ತಿ ಇತ್ತು, ನಾಡು ಕಡಿಮೆ ಇತ್ತು, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇತ್ತು. ಹೀಗಾಗಿ ಪ್ರಾಣಿಗಳು ಪದೇ ಪದೇ ಬಂದು ಮನುಷ್ಯರನ್ನ ಸಾಯಿಸುವಂಥದ್ದು, ಡ್ಯಾಮೇಜ್ ಮಾಡುವಂಥದ್ದು ಆಗ್ತಾಯಿತ್ತು. ಅದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಮನುಷ್ಯರು ಬೇಟೆ ಅಂದರೆ ಮನುಷ್ಯರು ಬದುಕಬೇಕಾದ್ರೆ, ಸೊ ಮನುಷ್ಯರು ಸಾಯಿಸೋದು ಲೀಗಲ್ಲು ಅಥವಾ ನೈತಿಕ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಈಗ ಅದು ಇಲ್ಲ. ಒಬ್ಬ ವ್ಯಕ್ತಿ ನನ್ನ ಸಂಬಂಧಿಕ, ನನ್ನ ತಂದೆನೋ ಸಾಯಿಸಿದರೆ ನಾನು ಅದನ್ನು ಸಾಯಿಸಬೇಕು, ಅದನ್ನು ಮಾತ್ರ ಅಲ್ಲ, ಅದು ಇಡೀ ಖಾನ್ದಾನ್ನೇ ಸಾಯಿಸಬೇಕು ಅನ್ನೋಷ್ಟು ಸಿಟ್ಟು ಮುಂಚೆ ಅಂದ್ರೆ ಬಂದಿದೆ. ಅದು ಈಗಲೂ ಅದು ಕಂಟಿನ್ಯೂ ಆಗ್ತಾ ಇದೆ. ಹೀಗಾಗಿ ನೀವು ಹೇಳ್ದಂಗೆ ಅದನ್ನು ಕಂಪ್ಲೀಟಾಗಿ ನಾವು ಅದನ್ನು ಏನು ಹೇಳಿ ಅದನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ, ಆ ಮೆಂಟ್ಯಾಲಿಟಿನ. ನೋ, ಮೈ ಪಾಯಿಂಟ್ ಇಸ್ ಸರ್, ಐ ಡಿಸ್ಅಗ್ರಿ ಆನ್ ಒನ್ ಪಾಯಿಂಟ್ ಸರ್. ಹ್ಯೂಮನ್ ಈಸ್ ನಾಟ್ ಅಪೆಕ್ಸ್ ಆಫ್ ದ ಎಂಟರ್ ಕ್ರಿಯೇಷನ್ ಸರ್. ಇಲ್ವಾ? ಐ ಡೋಂಟ್ ಅಗ್ರಿ ವಿತ್ ದಟ್ ಪಾಯಿಂಟ್. ಅದು ಸೈಂಟಿಫಿಕ್ ರೀಸನ್ ಆಲ್ಸೋ. ನಾವು ಅನ್ಕೊಂಡಿದ್ದೀವಿ. ನಾನು ಅದಕ್ಕೆ ಹೇಳಿದೆ, ನಾವು ಅನ್ಕೊಂಡಿರೋದಂತಾನೆ ಹೇಳಿದೆ. ಈಗ ಇಲ್ಲಿ ಏನೇ ಸಿಂಪಲ್ ವೈರಸ್. ನಾನು ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ನಾನು ಏನು ಹೇಳಿದೆ ಮತ್ತು ಅವ್ರೇನು ಅದನ್ನು ಒಪ್ತಾ ಇಲ್ಲ ಅಂತಂದರೆ, ನಾವೇನು ಅಂದ್ಕೊಂಡಿದ್ದೀವಿ ಅಂತ ಹೇಳಿದೆ. ನಾನು ಅಂದ್ಕೊಂಡಿದ್ದಲ್ಲ, ನಾವು ಅಂದ್ಕೊಂಡಿರೋದು ಏನಂದರೆ, ಈ ಇಡೀ ಜೀವರಾಶಿಗಳಲ್ಲಿ ಅತ್ಯುನ್ನತವಾದದ್ದು ಮನುಷ್ಯ. ಮತ್ತು ಮನುಷ್ಯ ಏನಿದ್ದಾನೆ, ತನ್ನ ಉಳಿವಿಗೋಸ್ಕರ ಆತ ಏನು ಬೇಕಾದರೂ ಮಾಡ್ಬೋದು. ಆತ ಹಣ್ಣುಗಳನ್ನ ಕಿತ್ಕೋತಾನೆ, ಯಾವುದೋ ಪ್ರಾಣಿಗಳಿಗೆ ಸಿಗಬೇಕಾಗಿರೋದು. ಆತ ಯಾವುದೋ ಪ್ರಾಣಿ ಸಿಗಬೇಕು ಹಾಲನ್ನು ತೊಗೋತಾನೆ, ಮತ್ತು ಯಾವುದೋ ಪ್ರಾಣಿಯ ಒಂದು ಭೂಮಿಯನ್ನು ತೊಗೋತಾನೆ, ಮತ್ತು ಆತನ ಒಂದು
ಸರ್ವೈವಲ್ ಪ್ರಶ್ನೆ ಬಂದರೆ ಒಂದು ಪ್ರಾಣಿನ ಸಾಯಿಸ್ಬೋದು ಅನ್ನೋದು ಆತನೇ ಮಾಡಿಕೊಂಡ್ರೆ ರೂಲ್ಸು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಹುಲಿ, ಒಬ್ಬ ವ್ಯಕ್ತಿ ಒಂದು ಹುಲಿನ ಸಾಯಿಸಿದ್ರೆ ಆ ಹುಲಿ ಇಡೀ ಮನುಷ್ಯನ ಸಾಯಿಸ್ಬೇಕಂತ ಅಂದ್ಕೊಳ್ಳಲ್ಲ ಅಲ್ವಾ? ಯಾಕೆಂದರೆ ಅದಕ್ಕೆ ಗೊತ್ತಿಲ್ಲ ನಾನೇ ಅದು ಅಂದ್ಕೊಂಡಿಲ್ಲ ನಾನು ಟಾಪ್ ಆಫ್ ದ ಲ್ಯಾಡರ್ ಇದ್ದೀನಿ ಅಂತೇಳಿ. ಬಟ್ ಮನುಷ್ಯ ಅಂದ್ಕೊಂಡಿದ್ದಾನೆ ಟಾಪ್ ಆಫ್ ದ ಲ್ಯಾಡರ್ ಅಂತ, ಅಂದರೆ ಆ ಸರಪಣಿಯಲ್ಲಿ ನಾನು ಎಲ್ಲಕ್ಕಿಂತ ಮೇಲೆ ಅಂಥೇಳಿ. ಸೊ ಇದು ಮನುಷ್ಯನ ಒಂದು ಕನ್ಸೆಪ್ಷನ್ ಇದು, ಅಂದರೆ ಅಂದ್ಕೊಂಡಿರೋದು. ಎಸ್, ನೀವೇನು ಹೇಳ್ತಾ ಇದ್ರಿ ಸರ್? ನಂದಿಷ್ಟ ಸಿಂಪಲ್ ಸರ್. ಇಫ್ ಅಗೇನ್ ಓಷನ್ ತುಂಬ ಓದ್ತೀನಿ ಸರ್, ಅವ್ರು ಹೇಳೋದು ಇಷ್ಟೇ, ಹ್ಯೂಮನ್ ಈಸ್ ಅ ವೀಕೆಸ್ಟ್ ಆಫ್ ಆಲ್ ಸ್ಪೀಷೀಸ್ ಅಂತ ಸರ್. ಉದಾಹರಣೆ ಕೊಡ್ತಾರೆ ಓಶೋ. ಏನಂತಾರೆ ಅಂದರೆ, ಮನುಷ್ಯನ ಮಗು ಹುಟ್ಟಿದ ಮೇಲೆ ಎಷ್ಟು ತಿಂಗಳು ಬೇಕು ನಡೆಯೋಕ್ಕೆ? 1 ವರ್ಷ. ಅದೇ ಎಲಿಫೆಂಟು ಹುಟ್ಟಿದ ತಕ್ಷಣ ಹೇಳಿಲ್ಲ ಅಂದರೆ ತಾಯಿ ಹೊಡೆಯುತ್ತೆ, ಎದಳು ಓಡು ಅಂತ. ಸೊ ವಿ ಆರ್ ದ ವೀಕೆಸ್ಟ್ ಆಫ್ ದ ಸ್ಪೀಷೀಸ್ ಸರ್. ಒಂದು ವೈರಸ್ ಸಾಕ ಸರ್ ನಮಗೆ, ನನ್ನ ಸದೆ ಬಡಿಯೋಕ್ಕೆ ನಮ್ಮನ್ನು. ಆಮೇಲೆ ಸರ್, ವೈಲ್ಡ್ ಲೈಫಲ್ಲಿ ದಿ ಹಂಟ್ ಫಾರ್ ದ ನೀಡ್. ಹೊಟ್ಟೆ ಹಸ್ದಾಗ ಮಾತ್ರ ಹಂಟ್ ಮಾಡ್ತಾವೆ ಸರ್ ಅವು. ಹೊಟ್ಟೆ ತುಂಬಿರೋ ಪಕ್ಕ ನೀವು ಹೋದರೆ ಮತ್ತೆ ಹಂಟ್ ಮಾಡಲ್ಲ ಸರ್. ನಾವು ನನ್ನ ಪೀಳಿಗೆಗೆ, ನೆಕ್ಸ್ಟ್ ಪೀಳಿಗೆಗೆ ಅಂತ ನಾವು ದುಡ್ಡು ಶೇಖರಣೆ ಇಟ್ಕೊಂತೀವಲ್ಲ, ಭೂಮಿ ಶೇಖರಣೆ ಇರ್ತೀವಲ್ಲ, ಆದರೆ ಟೈಗರ್ಸ್ ಆಗಲಿ ಲೆಪರ್ಡ್ಸ್ ಆಗಲಿ ಅವು ಮಾಡಲ್ವಲ್ಲ ಸರ್ ಅವು. ಸೊ ಇನ್ ವಾಟ್ ವೇ ಹ್ಯೂಮನ್ ಈಸ್ ಸ್ಟುಪಿಡ್ ನಾವು ಅಂದ್ಕೊಂಡಿದ್ದೀವಿ ಆ ಥರ ಆ್ಯಕ್ಚುಲಿ ಸರ್. ಆಲ್ ಇಟ್ ನೀಡ್ಸ್ ಟು ವೈಪ್ ಔಟ್ ಎಂಟೈರ್ ಹ್ಯೂಮನ್ ರೇಸ್ ಇಸ್ ಒನ್ ವೈರಸ್. ಒಂದು ಮ್ಯಾಟ್ರಿಕ್ಸ್ ಒಂದು ಮೂವಿ ಇದೆ ಸರ್, ಹೇಳ್ತಾರೆ, ಯು ನೋ ವಾಟ್ ಈಸ್ ವೈರಸ್? ಇಟ್ ವಿಲ್ ಗೋ ಆಕ್ಯುಪೈ ದಟ್ ಏರಿಯಾ ಆ್ಯಂಡ್ ಡೆಸ್ಟ್ರಾಯ್ ಇಟ್. ದ ಸೇಮ್ ಥಿಂಗ್ ಈಸ್ ಇನ್ ಹ್ಯೂಮನ್ಸ್. ನಾವೆಲ್ಲ ಹೋಗ್ತೀವಿ ಅದೆಲ್ಲ ಹಾಳು ಮಾಡಿಬಿಟ್ಟು ನಾವು ಹಾಳಾಗ್ತೀವಿ ಸರ್. ನಾವು ವೈರಸ್ ಒಂಥರ. ದಟ್ ಎಕ್ಸಾಕ್ಟ್ಲಿ ದ ಡೈಲಾಗ್ ಇನ್ ಮ್ಯಾಟ್ರಿಕ್ಸ್ ಮೂವಿ. ಒಂದು ಮೂವಿ ಇದೆ ಸರ್, ಚೆನ್ನಾಗಿ ಹೇಳ್ತಾನೆ. ದ ಒನ್ ಆರ್ಗನಿಸಮ್ ವಿಚ್ ವಿಲ್ ಗೋ ಟು ಏರಿಯಾ, ಮಲ್ಟಿಪ್ಲೈ ಆ್ಯಂಡ್ ಡೆಸ್ಟ್ರಾಯ್ ದಟ್ ಏರಿಯಾ, ಆ್ಯಂಡ್ ಒನ್ ಮೋರ್ ಸ್ಪೀಷೀಸ್ ಇಸ್ ದೆ, ದಟ್ ಈಸ್ ಹ್ಯೂಮನ್ಸ್. ನಾವೆಲ್ಲ ಹೋಗ್ತೀವಿ ನೋಡಿ ಸರ್, ಕಾಡನ್ನ ನಾವು ಹೊಡೆದಾಕಿದ್ದೀವಿ, ಎಲ್ಲ ಹಾಳು ಮಾಡಿದ್ದೀವಿ. ವೈ ಡು ಥಿಂಕ್ ಎಲಿಫೆಂಟ್ ಕಮ್ಸ್ ಟು ಸಿಟಿ? ಅವ್ರ ಕಾರ್ಡರ್ ಇದೆ ಆ್ಯಕ್ಚುಲಿ, ಎಲಿಫೆಂಟ್ ಕಾರ್ಡರ್ ಇದೆ. ಹಿಸ್ಟಾರಿಕಲಿ ಅವು ಗೊತ್ತೋದಕ್ಕೆ ದೇ ಆರ್ ಗ್ರೇಟ್ ಅಟ್ ಮೆಮೊರಿ ಸರ್. ದಟ್ಸ್ ವೈ ವಿ ಕಾಲ್ ಇಟ್ ಎಲಿಫೆಂಟಲ್ ಮೆಮೊರಿ ಅಂತ ಹೇಳ್ತೀವಿ ನಾವು. ಅದೊಂದು ಪಾಸ್ ಇದೆ. ಇಷ್ಟೊಂದು ಬ್ರಿಟಿಷ್ ನಾನು ನೋಡಿದ್ದೀನಿ ಸರ್, ಬರ್ದಿರೋದು ನಾನು IBSಲ್ಲಿ. ದಾಂಡೇಲಿಯಿಂದ ದೇ ವಾಸ್ ಎ ರೆಕಾರ್ಡ್ ಸರ್, ಅದೊಂದು ಟ್ರ್ಯಾಕ್ ಇತ್ತು. ದಾಂಡೇಲಿಯಿಂದ ಬಂದು ಭದ್ರಾ ಮತ್ತೆಲ್ಲ ಬಂದು ಒಂದು ಎಲಿಫೆಂಟ್ ಕಾರ್ಡರ್ ಇತ್ತು. ಅದನ್ನೆಲ್ಲ ರೆಸಾರ್ಟ್ ಮಾಡ್ಕೊಂಡಿದ್ದೀವಿ, ಇಲ್ಲಿಗಲ್ ರೆಸಾರ್ಟ್ ಮಾಡ್ಕೊಂಡಿದ್ದೀವಿ, ಇನ್ಫ್ರಾಸ್ಟ್ರಕ್ಚರ್ ಹೈವೇಸ್ ಮಾಡ್ಕೊಂಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ಅವಕ್ಕೆ ಬಂದಾಗ ಕನ್ಫ್ಯೂಸ್ ಆಗುತ್ತೆ. ಒನ್ಸ್ ಇಟ್ ವಾಸ್ ಎ ಇದು ಪಾತ್. ಇವತ್ತಲ್ಲೇನೋ ಒಂದು ಬಿಲ್ಡಿಂಗ್ ಬಂದಿದೆ, ರೆಸಾರ್ಟ್ ಬಂದಿದೆ, ಏನೋ ಕಟ್ಟಿದ್ದಾರೆ. ಸೊ ಇಟ್ ಹ್ಯಾಸ್ ಟು ಗೋ ಅಲ್ಲ ಸರ್. ಸೊ ವೆನ್ ಯು ಬ್ಲಾಕ್ ದ ಎಲಿಫೆಂಟ್ ಕಾರಿಡಾರ್, ದೇ ಆರ್ ಬೌಂಡ್ ಟು ಗೆಟ್ ಇನ್ ಟು ಹ್ಯೂಮನ್ ಸ್ಪೇಸಸ್. ಇನ್ಫ್ಯಾಕ್ಟ್ ದ ಆರ್ಗ್ಯುಮೆಂಟ್ ಅಂದರೆ, ವೆದರ್ ವಿ ಆರ್ ಆಕ್ಯುಪೈಂಗ್ ದೇರ್ ಸ್ಪೇಸಸ್, ದೇರ್ ಆಕ್ಯುಪೈ ಅವರ್ ಸ್ಪೇಸಸ್ ಅಂತ ಸರ್. ದ ರೋಡ್ ಈಸ್ ಕಟ್ಟಿಂಗ್ ದ ಫಾರೆಸ್ಟ್ ಸರ್. ಅಲ್ಲಿ ಫಸ್ಟು ಕಾಡಿತ್ತು, ನಾವು ರೋಡ್ ಮಾಡ್ಕೊಂಡ್ವಿ. ಇವತ್ತು ಏನಾಗ್ತಿದೆ ಅಂದರೆ, ಅವಕ್ಕೆ ಎಷ್ಟು ನಮಗೆ ಎಷ್ಟು ಅಧಿಕಾರ ಇದೆಯಲ್ಲ ಸರ್ ಬಾಳಕ್ಕೆ ಈ ಭೂಮಿ ಮೇಲೆ, ಅವಕ್ಕೂ ಅಷ್ಟೇ ಇದಾವೆ ಸರ್. ದಟ್ ಶುಡ್ ಬಿ ಎ ಬ್ಯಾಲೆನ್ಸ್ ಸರ್. ದೇರ್ ಇಸ್ ಅ ಸೊಲ್ಯೂಷನ್ ಫಾರ್ ಎಕಲಾಜಿಕಲ್ ಪ್ರಾಬ್ಲಮ್ಸ್, ಬಟ್ ದೇರ್ ನೋ ಸೊಲ್ಯೂಷನ್ ಫಾರ್ ಈಗೋ ಪ್ರಾಬ್ಲಮ್ಸ್. ಈಗೋನ ಹ್ಯಾಂಡಲ್ ಮಾಡ್ಬೋದು ನೀವು, ಈಗೋನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನಮ್ಮ ಈ ಮನುಷ್ಯನ ಗ್ರೀಡ್ ಇದೆಯಲ್ಲ ಸರ್, ನನಗೆ ಬೇಕು, ನಾನು ಅಲ್ಲಿ ಐ ವಾಂಟ್ ಹ್ಯಾವ್ ರೆಸಾರ್ಟ್ ಇನ್ ಕಬ್ನಿಲಿ ಒಂದು ಆಗಬೇಕು, ನಾಗಳೊಂದು ಹಟ್ ಕಬ್ನಿಲಿ ಆಗಬೇಕು, ಅವೆಲ್ಲ ದ ರೀಸನ್ ಫಾರ್ ಇಟ್. ಇಲ್ಲಿಗಲ್ ರೆಸಾರ್ಟ್ಸ್ ಎಲ್ಲ ಇದಾವಲ್ಲ, ಆನೆ ಬರ್ಲಿಕ್ಕೆ ಕಾರಣ BP ಆಫೀಸರ್ ಬರೆದ ರಿಪೋರ್ಟಲ್ಲಿ ಅದೇ ಇದೆ ಸರ್. ಇಲ್ಲಿಗಲ್ ರೆಸಾರ್ಟ್ ಬೈ ಗ್ರೇಟ್ ಪರ್ಸನ್ ಬ್ಲಾಕ್ಡ್ ದ ಎಲಿಫೆಂಟ್ ಕಾರ್ಡರ್, ಇಟ್ ಕೇಮ್ ಟು ಮೈಸೂರ್ ಅಲ್ಲ ಸರ್. ನೀವು ಇಲ್ಲಿಗಲ್ ರೆಸಾರ್ಟ್ ಕಟ್ಕೊಂಡು ಆನೆ ಪಥದಲ್ಲಿ ನೀವು ಕಟ್ಕೊಂಡ್ರೆ ಆನೆ ಏನು ಮಾಡ್ಬೇಕು ಆ್ಯಕ್ಚುಲಿ? ಐ ಡೋಂಟ್ ಬ್ಲೇಮ್ ವೈಲ್ಡ್ ಲೈಫ್ ಸರ್. ಹಿಸ್ಟಾರಿಕಲಿ ನೋಡಿದಾಗ ಹೇಳೋದು ಕರೆಕ್ಟ್ ಇದೆ. ಒಂದು ಪಾಯಿಂಟ್ ಐ ಕಂಪ್ಲೀಟ್ ಅಗ್ರಿ ವಿತ್ ಯು. ನನ್ನ ಸ್ವಂತ ಹಳ್ಳಿಯಲ್ಲಿ ಸರ್, ಬ್ರಿಟಿಷರು DC ಪರ್ಮಿಷನ್ ತೊಗೊಂಡು ಹಂಟ್ ಮಾಡಿಸೋರು ಟೈಗರ್ನ. ನನ್ನ ಸ್ವಂತ ಪಾಳ್ಯ ಅಂತ ಊರಲ್ಲಿ ಇವತ್ತು ನೋಡಿದ್ರೆ ನಿಮಗೆ ಬ್ರಿಟಿಷ್ ಕೊಟ್ಟಿರುವಂಥ ಟೈಗರ್ ಸ್ಕಿನ್ ಹಾಕೊಂಡಿದ್ದಾರೆ ಸರ್ ಲೀಗಲಾಗೆ. ಬಿಫೋರ್ 1972 ಆ್ಯಕ್ಟ್ ಮುಂಚೆ ಏನೇನು ಇತ್ತಲ್ಲ ಬಳ್ಳುಳ್ಳಿ ಕೊಟ್ಟು ಮನೇಲಿ ಹಾಕೊಂಡಿರೋರು. ಯಾವ ಊರಲ್ಲಿ? ಪಾಳ್ಯ ಅಂತ ಸರ್, ದುರ್ಗ. ಲೆಕ್ಕ ಹಾಕಿ, ದುರ್ಗದಲ್ಲಿ ಟೈಗರ್ ಇತ್ತು ಸರ್. ದುರ್ಗ ಎಲ್ಲಿ, ಭದ್ರಾ ಎಲ್ಲಿ ಸರ್? ದಟ್ ಮೀನ್ಸ್ ದುರ್ಗದಲ್ಲಿ ಹಂಟ್ ಮಾಡಿದ್ದಾರೆ. ಪಾಳ್ಯ ಅಂತ ಒಂದು ಹಳ್ಳಿಯಲ್ಲಿ ಹಂಟ್ ಮಾಡಿದ್ದಾರೆ. ಟೈಗರ್ಸ್ ವಾಸ್ ಸೋ ಅಬಂಡೆಂಟ್. ನನ್ನ ಒದಿಗೆರೆ ಅಂತ ನಮ್ಮ ತಂದೆ ಹುಟ್ಟಿರೋ ಊರು ಒದಿಗೆರೆ ಅಂತ. ಶಹಾಜಿ ಗೋರಿ ಇದೆ, ಶಹಾಜಿ ಹಂಟ್ ಮಾಡಕ್ಕೆ ಬಂದಂತ ಅಲ್ಲಿಗೆ, ಶಿವಾಜಿ ಅವರಪ್ಪ. ಒದಿಗೆರೆ ಅಂತ ಚೆಕ್ ಮಾಡಿದ್ರೆ ಆನ್ಲೈನ್ ಇವತ್ತು. ಶಹಾಜಿ ಹಂಟ್ ಮಾಡಕ್ಕೆ ಬಂದ ಸತ್ಯನೇ ಗೋರಿ ಇದೆ. ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಗೋರಿ ಮಾಡಿದ್ದಾರೆ ಅಲ್ಲಿ. ಎಲ್ಲಿದು? ಒದಿಗೆರೆ ಅಂತ, ಚನ್ನಗಿರಿ ತಾಲೂಕು. ಹೌದು, ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಓಕೆ. ಅವಾಗ ದುರ್ಗ ಇತ್ತು, ಈ ದಾವಣಗೆರೆ ಡಿಸ್ಟ್ರಿಕ್ಟ್. ಮತ್ತು ಶಿವಮೊಗ್ಗ ಇತ್ತು, ಈಗಿದು ನನ್ನ ಸ್ವಂತ ಹಳ್ಳಿ ಸರ್. ಅದಕ್ಕೆ ಪ್ರಯಾಗ್ ಒದಿಗೆರೆ ಅಂದರೆ ನನ್ನ ಸ್ವಂತ ಊರದು, ನಮ್ಮ ಹಳ್ಳಿ ಅಜ್ಜಿ ಊರದು. ಸೊ ಏನಾಗಿದೆ ಸರ್, ಪಾರ್ಷಲಿ ಐ ಅಗ್ರಿ ವಿತ್ ಯು, ಪಾರ್ಷಲಿ ಐ ಹ್ಯಾವ್ ಮೈ ಓನ್ ಸೈಂಟಿಫಿಕ್ ರೀಸನ್ ಫಾರ್ ಇಟ್. ವಿ ಆರ್ ದ ವೀಕೆಸ್ಟ್ ಲಿಂಕ್ ಸರ್. ವಿ ಆರ್ ದ ವೀಕೆಸ್ಟ್ ಲಿಂಕ್. ನಾವು ಅಂದ್ಕೊಂಡಿದ್ವಿ, ಯು ಆರ್ ರೈಟ್, ನಾವು ಅಂದ್ಕೊಂಡಿದ್ವಿ ನಾವು ವಿ ಆರ್ ದ ಅಪೆಕ್ಸ್ ಅಂತ. ಅಪೆಕ್ಸ್ ಅಲ್ಲ ಸರ್, ಅಪೆಕ್ಸಲ್ಲಿರೋದು ಬೇರೆ ಇದೆ.
ಅದಕ್ಕೆ ವೈ ವಿ ಗಿವ್ ಸೊ ಮಚ್ ಆಫ್ ಇಂಪಾರ್ಟೆನ್ಸ್ ಟು ಟೈಗರ್ ಅಂದರೆ ಇಟ್ಸ್ ಅಪೆಕ್ಸ್ ಪಿರಮಿಡಲ್ಲಿ ಇಟ್ಸ್ ಅಪೆಕ್ಸ್ ಪ್ರಿಡೇಟರ್ ಆ್ಯಕ್ಚುಲಿ. ಒಬ್ಬ ಫಾರೆನ್ಸಿಕ್ ಎಕ್ಸ್ಪರ್ಟ್ ಆಗಿ ನೀವು ಒಬ್ಬ ಪಶು ವೈದ್ಯಾಧಿಕಾರಿಗೆ ಫಾರೆನ್ಸಿಕ್ ಸೈನ್ಸಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ತೊಗೊಂಡಿದ್ದೀರಾ ಮತ್ತು ಅದನ್ನು ನೀವು ರಿಕ್ವೈರ್ಡ್ ಅದರ ಎಜುಕೇಷನ್ ಕೂಡ ಮಾಡ್ಕೊಂಡಿದ್ದೀರಾ. ಸೊ ಒಂದು ಪ್ರಾಣಿನ ಸಾಯಿಸೋದು ಹೇಗೆ ಅಂದರೆ ಸಾಯಿಸಿದ್ರ ಮೂಲಕ ಅದು ಯಾರು ಸಾಯಿಸಿದ್ರೆ ಅಂತ ಗೊತ್ತಾಗುತ್ತಾ ನಿಮಗೆ? ಹಾಂ ಸರ್, ಬಿಕಾಸ್ ಎವ್ರಿ ಹಂಟರ್ ಅಥವಾ ಪೌಚರ್ ಲೀವ್ಸ್ ಇಸ್ ಮಾರ್ಕ್. ಇಲ್ಲಿ ಬಿ ಟ್ರೇಡ್ ಮಾರ್ಕ್ ಸ್ಟೈಲ್ ಇರುತ್ತೆ ಸರ್. ಇಲ್ಲಿ ಉದಾಹರಣೆಗೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ಈಗ ವೀರಪ್ಪನ್ ಗ್ಯಾಂಗ್ ಮತ್ತು ಅವ್ರ ರೆಮಿನೆಂಟ್ಸ್ ಇರಲ್ಲ ಸರ್, ಅವ್ರದ್ದು ಟಿಪಿಕಲ್ ಸಿಗ್ನೇಚರ್ ಇದೆ ಸರ್. ಅಂದರೆ ವೆನ್ ದ ಶೂಟ್ ಅದು ಟಿಪಿಕಲ್ ಇಟ್ ಗೋಸ್ ಟು ದ ಬ್ರೈನ್ ಸರ್. ನೀವು ಆನೆ ನೀವು ಸ್ಕೆಲಿಟನ್ ನೋಡಿದ್ರೆ, ನೀವು ಅದ್ರ ತಲೆ ನೋಡಿದ್ರೆ ಲಾಟ್ ಆಫ್ ಸೈನಸ್ ಬರುತ್ತೆ. ಸೈನಸಸ್ ಅಂತ ಮೂಳೆ ಅಂದರೆ ಪಾಕೆಟ್ಸ್ ಆಫ್ ಈಗ ಮೂಳೆ ಇರ್ತಲ್ಲ ಸರ್, ಸಣ್ಣ ಸಣ್ಣ ಮೂಳೆಗಳು, ಪಾಕೆಟ್ಸ್ ಇರುತ್ತೆ ಆ್ಯಕ್ಚುಲಿ, ಸೈನಸ್ ಥರ ಅಂತ ಹೇಳ್ತೀವಿ ನಾವು. ಅದನ್ನು ತೂರ್ಕೊಂಡೋಗಿ ಬ್ರೈನಿಗೆ ಹೊಡಿಬೇಕು. ದಟ್ ಮೀನ್ಸ್ ದೆನ್ ನೋ ಅಂದರೆ ಬ್ರೈನ್ ಈಸ್ ದ ಸೆಂಟರ್ ಆಫ್ ಇದಲ್ಲ ಸರ್, ಅಲ್ಲಿಗೆ ಹೋದರೆ ಇಟ್ಸ್ ಲೈಕ್ ಡೆತ್. ಸೊ ನಾನು 4 ಪೋಸ್ಟ್ ಮಾಡಿದೆ ಸರ್ ಆ್ಯಕ್ಚುಲಿ. ಇಲ್ಲಿ MM Mills ಅಂತ ಇದೆ ಸರ್, ಗೋಪಿನಾಥಮ್. ಹಾಂ, ಪಾಲಾರ್ MM Mills ಗೋಪಿನಾಥಮ್, ವೀರಪ್ಪನ ಊರು ಸರ್, ಗೋಪಿನಾಥಮ್. ಬಿಫೋರ್ ಗೋಯಿಂಗ್ ಟು PhD 2015 ಚೆನ್ನಾಗಿ ನೆನಪಿದೆ ನನಗೆ. ಅದರ ಲಾಸ್ಟ್ PM ಐಡಿಟ್. PM ಅಂದರೆ ಪೋಸ್ಟ್ ಮಾರ್ಟಮ್. ಸುಮಾರು ಜನರಿಗೆ ಅದು ಗೊತ್ತಾಗಲ್ಲ, ಆನೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಸರ್. ಆವಾಗ PCF ರವಿ ರಾಲ್ಫ್ ಅಂತ ಇದೆ ಆ್ಯಕ್ಚುಲಿ, ಒನ್ ಆಫ್ ದ ಡೈನಾಮಿಕ್ PCF. ರವಿ ರಾಲ್ಫ್ ಅಂತ. ರವಿ ರಾಲ್ಫ್ ಸರ್, ಅವರು ಬೆಂಗಳೂರಿಂದ ಈ ಕೇಮ್ ಟು ಗೋಪಿನಾಥಮ್ PM ನೋಡಲಿಕ್ಕೆ. ಅಂದರೆ ವೆರಿ ಫ್ಯೂ ಆಫೀಸರ್ಸ್ ಆಫ್ ಸೀನ್. ಅದರ ಅಂದರೆ PCF ಆದವರು ಅಲ್ಲಿಗೆ ಬರೋದು PM ನೋಡೋಕ್ಕೆ. ಅಂದರೆ PM ಯಾಕೆ ಮಾಡ್ತಾ ಇದ್ರಿ ನೀವು? ಅಂದರೆ ಏನಾಗಿತ್ತು ಗೊತ್ತಾಗಬೇಕಲ್ಲ, ಆನೆ 4 ಸತ್ತೋಗಿದ್ದಾವೆ. 4 ಆನೆ ಸತ್ತೋಗಿದ್ವಾ? ಹಾಂ, ಅದು ಇದ್ರ ಮೇಲೆ, ಗುಡ್ಡದ ಮೇಲೆ. ಓಕೆ. ನೀವು ಇಫ್ ಯು ಸಿ ದ ಲ್ಯಾಂಡ್ಸ್ಕೇಪ್ ಆಫ್ ಗೋಪಿನಾಥಮ್ ಅಲ್ಲ ಸರ್, ಮೈನಿಂಗ್ ತುಂಬ ಆಗ್ತದೆ ಅವಾಗ ಅಂತ ಕಾಣುತ್ತೆ ಮೋಸ್ಟ್ಲಿ. ಹತ್ತದ ಕಷ್ಟ ಸರ್, ಇಟ್ಸ್ ಎ ವೆರಿ ಹಾರ್ಡ್ವೆಸ್ಟ್ ಟಾಸ್ಕ್ ಹತ್ತಬೇಕು ಅಂತ. ಸ್ವಲ್ಪ ಬಂದರು ಆ್ಯಕ್ಚುಲಿ, ಬಂದು ಹತ್ಕೊಂಡ್ರು. ಅವಾಗ ನಮಗೆ ಅವತ್ತು ವಿ ಡಿಡ್ಂಟ್ ಹ್ಯಾವ್ ಎ ಮೆಟಲ್ ಡಿಟೆಕ್ಟರ್ ಆ್ಯಕ್ಚುಲಿ. ನಾನು SOP ಪ್ರಕಾರ ಯಾವುದೇ ಅನಿಮಲ್ ನೀವು PM ಮಾಡಬೇಕಾದ್ರೆ ಫಸ್ಟು ಮೆಟಲ್ ಡಿಟೆಕ್ಟರ್ನ ಪಾಸ್ ಮಾಡ್ತೀರಾ ನೀವು. ಯಾಕೆ? ಬುಲೆಟ್ ಏನಾದ್ರು ಇದೆಯಾ ಅಂತ. ಈ ಮೆಟಲ್ ಡಿಟೆಕ್ಟರ್ ಇದೆ ಸರ್, ಅದು ಇಟ್ ವಿಲ್ ಗಿವ್ ಎ ಸೈನ್ ಕೊಡುತ್ತೆ ನಿಮಗೆ. ಬುಲೆಟ್ ಇದೆಯಲ್ಲ ಸರ್, ಇಟ್ ವಿಲ್ ಬಿ ಇನ್ಸೈಡ್ ಬಾಡಿ. ಅದನ್ನು ನೀವು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಬುಲೆಟ್ ಹೋಗಿದೆ ಅಂತ. ಓಕೆ ಓಕೆ ಓಕೆ. SOP ಅದು. ಬುಲೆಟ್ ಅಂದರೆ ನೀವು ಬಾಡಿನ ನೀವು ಸ್ಕ್ಯಾನ್ ಮಾಡಬೇಕು ಮೆಟಲ್ ಡಿಟೆಕ್ಟರಿಂದ, ಒಳಗಡೆ ಬುಲೆಟ್ ಇದೆಯಾ ಅಂತ ತಿಳ್ಕೊಳ್ಳೋಕ್ಕೆ. ಓಕೆ. ಆವಾಗ ಏನಾಯಿತು, ಇಲ್ಲ ಸರ್ ಅದು ಬರಲೇಬೇಕು, ಬಂದಾಗ ಗೊತ್ತಾಗತ್ತೆ ನಮಗೆ ಅಂತ. ಅಂದರೆ ಅದು ಮೆಟಲ್ ಡಿಟೆಕ್ಟರ್ ಬರಬೇಕು. ಅದು SP ಆಫೀಸ್ ಇರುತ್ತೆ ಆ್ಯಕ್ಚುಲಿ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂತಾರೆ ಮೆಟಲ್ ಡಿಟೆಕ್ಟರ್. ನಿಮ್ಮ ಹತ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವಾಗಿರಲಿಲ್ಲ. ಸೊ SP ಪಾಪ ಒಂದಿನ ಉಳ್ಕೊಂಡ್ರು ಆ್ಯಕ್ಚುಲಿ. ಹೆಂಗೆ ಸತ್ತೋಗಿದೆ, ನಥಿಂಗ್ ಮಚ್ ಟು ಬಿ ಡನ್ ಅಂತ. ಸೊ ಪೋಚಿಂದ ಗೊತ್ತಿತ್ತು, ಬಟ್ ಗೊತ್ತಾಗಬೇಕು ಎಲ್ಲಿ ಹೊಡೆದಿದ್ದಾರೆ ಅಂತ. ಸೊ ತಂದಮೇಲೆ ಮತ್ತೆ ನೆಕ್ಸ್ಟ್ ಡೇ ಹೋದ್ವಿ, ಇದು ಮಾಡಿದ್ವಿ. ಹೆಡ್ ಪಾರ್ಟಲ್ಲಿ ಸೌಂಡ್ ಬಂತು, ಎಲ್ಲೂ ಬಂದಿಲ್ಲ ಹೆಡ್ ಪಾರ್ಟಲ್ಲಿ. ಸೊ ಬುಲೆಟ್ ಈಸ್ ದೇರ್ ಓನ್ಲಿ ಅಂತ. ಸೊ ಓಪನ್ ಮಾಡಿ ನೋಡಿದ್ರೆ ಸರ್ ಕರೆಕ್ಟ್ ಎಕ್ಸಾಕ್ಟ್ ಅವ್ರು ಇವ್ ಸರ್ವಸ್ ದೇರ್. ದೆನ್ ಮಾಡಿದಾಗ ಆ್ಯಂಡ್ ಐ ಹ್ಯಾಡ್ ಎಕ್ಸ್ಪೀರಿಯನ್ಸ್. ಅವ್ರ ರೆಮಿನೆಂಟ್ಸು ಬೊಮ್ಮ ಅಂತ ಯಾನೆ, ಅವ್ನು ನಮ್ಗೆ ಹೇಳಿದ್ರು ಆ್ಯಕ್ಚುಲಿ ಅವ್ರು ಹೆಂಗೆ ಮಾಡ್ತಿದ್ರು ಅಂತ. ಬೊಮ್ಮ ಅಂತ ಅವ್ನು ರೆಮಿನೆಂಟ್ಸ್ ಅಂತಂದರೆ ಅವನು ಫಾಲೋವರ್ಸ್. ಈಗ ವೀರಪ್ಪನ ಒಂದ್ಸಲ ಸತ್ತ ಮೇಲೆ ಅವ್ನ ಫಾಲೋವರ್ಸು ಮಿನಿ ವೀರಪ್ಪನ್ಗಳಾಗಿ ಅವರು ಕೂಡ ಕಂಟಿನ್ಯೂ ಮಾಡಿ. ಬೊಮ್ಮ ಅಂತ ಸರ್, ಅವನು ಬೊಮ್ಮ ಅಂತ. ಅವನ ಕತೆ ಏನು ಅಂದರೆ, ಅವನು ಇಲ್ಲಿ ಹಂಟ್ ಮಾಡಿದ್ರೆ ಅಲ್ಲಿ ಸಿಕ್ಕೊಂತಾನೆ ಅಂತ. ನಾನು ಇಲ್ಲಿ ಮಾಡಿಲ್ಲ ಅಲ್ಲಿ ಮಾಡೋದು ಹೇಳೋದು, ಬಿಕಾಸ್ ಆಫ್ ಜುರಿಸ್ಟಿಕ್ಷನ್ನು. ನನ್ನ ವೈಫ್ ಅದು IFS. ಅಲ್ಲಿ ಸಿಕ್ಕೊಂಡ್ರೆ ಇಲ್ಲ ನಾನು ಇಲ್ಲಿ ಹಂಟ್ ಮಾಡಿಲ್ಲ, ತಮಿಳ್ನಾಡು ಮಾಡಿಲ್ಲ, ನಾನು ಅಲ್ಲಿ ಮಾಡಿದ್ದೀನಿ ಕರ್ನಾಟಕ ಅಂತ. ನೀವು ಅಲ್ಲಿ ಮಾಡೋ ಹಂಟಿಗೆ ಇಲ್ಲಿ ಫಿಕ್ಸ್ ಮಾಡೋಕ್ಕಾಗಲ್ಲ ನೀವು, ಬಿಕಾಸ್ ಆಫ್ ದ ಜುರಿಸ್ಟಿಕ್ಷನ್ ಪ್ರಾಬ್ಲಮ್ಮು. ಸೊ ಹಿಂಗೆ ಮಾಡೋನು. ಅವನೊಂದ್ಸರಿ ದಂತ ಕೇಸಲ್ಲಿ ಸಿಗಾಕೊಂಡು ನಮ್ಮೊಟ್ಟಿಗೆ ಇನ್ವೆಸ್ಟಿಗೇಟ್ ಮಾಡೋ ಟೈಮಲ್ಲಿ ಅಲ್ಲಿದೆ ಅಂತ ಕರ್ಕೊಂಡೋಗ್ಬಿಟ್ಟು ಎಸ್ಕೇಪ್ ಆಗಿದ್ದ ಅವನು. ಆ ಬೇಡಿ ಹಾಕಿದ್ದೀವಿ ಸರ್, ಯಾವುದೋ ಮಾಯ ಬಿಡಿಸ್ಕೊಂಡ್ಬಿಟ್ಟಿಯಾನೆ, ಬಿಡಿಸ್ಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ದ ಅವನು. ಆವಾಗ ನನ್ನ ವೈಫು ಬೇರೆ ಕೇಸಲ್ಲಿ ಸಿಕ್ಕಾಗ, ಎಷ್ಟು ದಿನ ಅಂತ ಹಿಂಗೆ ಅಲಿತಾ ಇರ್ತೀಯ, ನಾನೇ ನಿಮಗೆ ಪರ್ಮನೆಂಟ್ ಜಾಬ್ ಕೊಡೋಕ್ಕಾಗಲ್ಲ, ಟೆಂಪ್ರರಿ ಜಾಬ್ ಕೊಡ್ತೀನಿ, ಇವನ್ನೆಲ್ಲ ಬಿಟ್ಬಿಟ್ಟು ಮನುಷ್ಯನಾಗು ಅಂತ ಇಟ್ಕೊಂಡಾಗ ಅವನೊಟ್ಟಿಗೆ ಇಂಟ್ರೆಸ್ಟ್ ಮಾಡಿದಾಗ ನಾವೆಲ್ಲ ತಿಳ್ಕೊಂಡೆ ನಾನು. ಅಂದರೆ ಪ್ರತಿಯೊಂದು ಗ್ಯಾಂಗ್ದ ಸಿಗ್ನೇಚರ್ ಸ್ಟೈಲ್ ಆಫ್ ಹಂಟಿಂಗ್ ರೆಸ್ಪಾನ್ಸ್ ಸರ್. ಆ್ಯಂಡ್ ದೇವರ್ ಸಚ್ ಎ ಪ್ರೊಫೆಷ್ನಲ್ ಹಂಟರ್ಸ್. ನನಗೆ ಅನ್ಸುತ್ತೆ ಇವತ್ತು ಇಫ್ ಐ ಕ್ಯಾನ್ ರೆಕಮೆಂಡ್ ಇಫ್ ದ ರೈಟ್ ಸೈಡ್ ಆಫ್ ಕನ್ಸರ್ವೇಷನ್ ಸರ್, ವೀರಪ್ಪನ್ ವುಡ್ ಹ್ಯಾವ್ ಬೀನ್ ಅ ಗ್ರೇಟ್ ಕನ್ಸರ್ವೇಷನಿಸ್ಟ್. ವಾಸ್ ಅನ್ಫಾರ್ಚುನೇಟ್ಲಿ ವಾಸ್ ಆನ್ ದ ರಾಂಗ್ ಸೈಡ್ ಆಫ್ ಕನ್ಸರ್ವೇಷನ್ ಆ್ಯಕ್ಚುಲಿ. ಅವನಿಗಿರೋ ನಾಲೆಡ್ಜ್ ಇತ್ತಲ್ಲ ಸರ್, ನೀವು ಕೃಪಾಕಸನ್ ಬರೀ ಓದ್ಬಿಟ್ರೆ ನೀವು, ಅಥವಾ ನಾನು ಕೇಳೋ ಬಗ್ಗೆ ಅವನ ಬಗ್ಗೆ ಅದಲ್ಲ ಸರ್, ಏನು ಆ ವಾಸ್ಟ್ ನಾಲೆಡ್ಜ್ ಇಲ್ಲಾಂದರೆ ಆ ಒಂದು ಎಂಟೈರ್ ಹೋಸ್ಟೆಲ್ ಲ್ಯಾಂಡ್ಸ್ಕೇಪಲ್ಲಿ ಸರ್ವೈವ್ ಆಗೋದು ನೆಕ್ಸ್ಟ್ ಇಂಪಾಸಿಬಲ್ ಸರ್. ಕರೆಕ್ಟ್. ಆ ವೀರಪ್ಪನ ಕಾಡುಗಳು ಇದಾವಲ್ಲ ಸರ್. ನನ್ನ ವೈಫು ಸತ್ಯಮಂಗಲ ಬಂದ ಮೇಲೆ. ನಿಮ್ಮ ವೈಫ್ ಏನು ಮಾಡ್ತಾರೆ? IFS. ಹೌದಾ? ಓಕೆ. ಸತ್ಯಮಂಗಲ ವರ್ಕಿಂಗ್ ಇನ್ BRT ಬಾರ್ಡ್ರ್ ಆ್ಯಕ್ಚುಲಿ. ಅದು ತಮಿಳ್ನಾಡು ಮತ್ತು ಇದು ಪುಂಜೂರು ಗೇಟ್ ಇದೆ ಸರ್, ಅದೇ ಲಾಸ್ಟು. ಸೊ ಅವಳು ಓಪನ್ ಅಪ್ ಮಾಡಿಸೋದು ಎಲ್ಲ ವೀರಪ್ಪನ್ ಆದಮೇಲೆ ಎಂಟ್ರ್ ಆಗ್ತಿರಲಿಲ್ಲ ಯಾರು ಕಾಡಿಗೆ. ಅವಾಗ ಬ್ರಿಟಿಷರು ಮಾಡಿರೋ ಇದರಲ್ಲಿ ಸರ್ ಮ್ಯಾಪ್ಸ್ ತೊಗೊಂಡು ರೋಡ್ಸ್ ಎಲ್ಲ ಓಪನ್ ಮಾಡಿಸಿಲ್ಲ ಆ್ಯಕ್ಚುಲಿ ಅವಾಗ. ದೆನ್ ವಿ ರಿಯಲೈಸ್ಡ್ ಅವ್ರದ್ದು ಎಷ್ಟು ನಟೋರಿಯಸ್ ವಿತ್ ಗ್ಯಾಂಗು, ಹೌ ದೇ ಲಿಟ್ರಲಿ ರೂಲ್ಡ್ ಎಂಟೈರ್ 3 ಸ್ಟೇಟ್ನ ಅಂತ. ಸೊ ಆವಾಗ ಪೋಸ್ಟ್ ಮಾಡಿದಾಗ ಅರ್ಥ ಆಯ್ತು, ದಿಸ್ ವೇ ದೇ ಹಂಟ್ ಅಂತ.
ಸೊ ಎವ್ರಿ ಕ್ರೈಮ್ ಲೀವ್ಸ್, ಎವ್ರಿ ಕ್ರಿಮಿನಲ್ ಲೀವ್ಸ್ ಎ ಸಿಗ್ನೇಚರ್. ಅದು ನಿಮ್ಗೆ ಗೊತ್ತಿರಬೇಕು. ಅವಾಗ ಯು ಕ್ಯಾನ್ ಆಲ್ವೇಸ್ ರೆಫರ್ ಬ್ಯಾಕ್, ಇವನೇ ಮಾಡಿದಾನೆ ಅಂತ ಈಸಿ ಆಗುತ್ತೆ. ನಾನು ಹೇಳಿದಾಗ ಅವ್ರನ್ನೇ ಟ್ರ್ಯಾಕ್ ಮಾಡಿ ದೇವರ್ ಅಪ್ರೆಂಡೆಡ್. ಅದಕ್ಕೆ ನಾವು ವೈಲ್ಡ್ ಲೈಫಲ್ಲಿ ವರ್ಕ್ ಮಾಡೋರು, ಎಸ್ಪೆಷಲಿ ಇಫ್ ಯು ಆರ್ ಇಂಟ್ರೆಸ್ಟ್ ಇನ್ ಫಾರೆನ್ಸಿಕ್ ಅಲ್ಲ ಸರ್, ಇವನ್ನೆಲ್ಲ ತಿಳ್ಕೊಬೇಕು. ಅದಕ್ಕೆ ನಾನು ಐ ವಾಚ್ ಆಫ್ ಫಾರೆನ್ಸಿಕ್ ಫೈಲ್ಸ್ನ ಬರುತ್ತೆ ಅಮೆಝಾನ್ ಪ್ರೈಮಲ್ಲಿ, CSI ಅಂತ ಬರುತ್ತೆ. ಒಂಥರ ಸರ್ ನನಗೆ ಒಂಥರ ಕುತೂಹಲ ಸರ್, ಥ್ರಿಲ್ ಟು ಸಾಲ್ವ್ ಎ ಮಿಸ್ಟ್ರಿ ಅಲ್ಲ ಸರ್, ಆ ಮಜಾನೇ ಬೇರೆ ಸರ್. ಒಂದು ಪ್ರೊಫೆಷನಲ್ ಇದು, ಇನ್ನೊಂದು ಸ್ಯಾಟಿಸ್ಫ್ಯಾಕ್ಷನ್ನು. ಆಮೇಲೆ ವಿಲ್ ಬಿ ಆ್ಯಕ್ಟಿವ್, ಅವ್ರ ಬ್ರೈನ್ ವಿಲ್ ಬಿ ಆ್ಯಕ್ಟಿವ್. ನಾನು ಸುಮಾರು ನೋಡಿದಾಗ ನನಗೆ ಅಲ್ಲಿ ನೋಡೋ ಸೀರೀಸ್ ಹೆಲ್ಪ್ ಮೀ ಟು ಸಾಲ್ವ್ ಸಮ್ ಕೇಸಸ್. ಅದಕ್ಕೆ ನಾನು ತುಂಬ ಐ ಸ್ಪೆಂಡ್ ಸೀಯಿಂಗ್ ದಿಸ್ ಕ್ರೈಮ್ ಇದು ಸರ್, ಫಾರೆನ್ಸಿಕ್ ಫೈಲ್ಸ್ ಆಗ್ಬೋದು, CSI ಆಗ್ಬೋದು. ದೇ ಆರ್ ರಿಯಲಿ ಇನ್ಸ್ಪೈರಿಂಗ್ ಟು ಸಾಲ್ವ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಸೊ ಆಮೇಲೆ ಅದು ಕೇಸ್ ಆಯ್ತು, ಅದು ಕೇಸ್ ಆಯ್ತು ಸರ್, ಕೇಸ್ ಆಯಿತು. ಆ್ಯಂಡ್ ರವಿಲಾಲ್ ಸರ್ ಆ್ಯಕ್ಚುಲಿ ನನಗೆ ಬಿಡ್ತಾ ಇರಲಿಲ್ಲ, ನೋ ವಿ ಡೋಂಟ್ ವಾಂಟ್ ಯು ಟು ಗೋ ಫಾರ್ PhD ಅಂತ. ಐ ಪ್ರಾಮಿಸ್ಡ್ ಹಿಮ್, ಇಲ್ಲ ಸರ್ ನಾನು PhD ಐ ವಾಂಟ್ ಟು ಗೋ ಆ್ಯಂಡ್ ಸ್ಪೆಷಲೈಸ್ ಆ್ಯಂಡ್ ಕಮ್ ಬ್ಯಾಕ್, ಬರ್ತೀನಿ ಅಂತ. ಸೊ ನೆನ್ನೆ ನಾನು PhD ಮುಗಿಸಿದ್ದೀನಿ ಅಫಿಷಿಯಲಾಗಿ. ವಂಡರ್ಫುಲ್. ಸೊ ಆಫ್ಟರ್ 10 years ವಿಲ್ ಬಿ ಕಾಲಿಂಗ್ yourself as doctor. No, ಮಂದೇ ಡಾಕ್ಟರ್, BSc ಈಸ್ ಅ ಡಾಕ್ಟರ್. ಓಕೆ, ನಾವು PhD ಡಾಕ್ಟರ್. ನಮ್ಮ ಬಡಿಗೆ ತಮಾಷೆ ಮಾಡ್ತಾ ಇರ್ತಾರೆ, ಯು ಶುಡ್ ಕಾಲ್ ಯು ಶ್ರೀ ಸರ ಡಾಕ್ಟರ್ ಅಂತ. ಈಗ BSc ಮಾಡಿದಾಗ ಡಾಕ್ಟರ್ ಅಂತ ಹೇಳ್ತಾರೆ ಸರ್. MSc ವಿ ಡೂ ಡಬಲ್ ಡಿಗ್ರಿ, ದಟ್ಸ್ ಮಾಸ್ಟರ್ ಡಿಗ್ರಿ. ದೆನ್ ಐ ಡಿಡ್ ಮೈ ಸ್ಪೆಷಲೈಸೇಷನ್ ವೈಲ್ಡ್ ಲೈಫ್ ತನ್ವಾಸಲ್ಲಿ PG ಡಿಪ್ಲೊಮಾ ಮಾಡಿಕೊಂಡೆ. ಸೊ ಆಮೇಲೆ PhD ಯಾವ್ದ್ರಲ್ಲಿ ಮಾಡಿರೋದು ನೀವು? ಇನಿಷಿಯಲ್ ಟಾಪಿಕ್ ವಾಸ್ ಜೆನೆಟಿಕ್ ಕ್ಯಾರೆಕ್ಟರೈಸೇಷನ್ ಆಫ್ ಲಾರ್ಜ್ ಕಾರ್ನಿವೋರ್ಸ್, ಅಂದರೆ ಟೈಗರು ಮತ್ತು ಲೆಪರ್ಡ್, ಲಾರ್ಜ್ ಕಾರ್ನಿವೋರ್ಸ್ ಇನ್ 3 sites, ಸತ್ಯಮಂಗಲ, ಪನ್ನಾ ಮತ್ತು ರಾಜಾಜಿ ತಾಲ್ ಲ್ಯಾಂಡ್ಸ್ಕೇಪ್ ಅಂತ. ಬಟ್ ಅದು ಕೋವಿಡ್ ಟೈಮಲ್ಲಿ ಐ ಕುಡಂಟ್ ಕಂಪ್ಲೀಟ್, ಲಾಸ್ಟ್ 2 ಸ್ಯಾಂಪಲ್ಸ್ ಆಗಲಿಲ್ಲ. ದೆನ್ ಐ ಟುಕ್ ಫಾರ್ ಸೇಕ್ ಆಫ್ ಕಂಪ್ಲೀಟಿಂಗ್ ದ PhD ವಿ ಟುಕ್ ಗೋಟ್ ಸ್ಯಾಂಪಲ್ಸ್. ಟೆಕ್ನಿಕಲ್ ಸೇಮ್ ಇರುತ್ತೆ. ಅಲ್ಲ ಯೂಸ್ಡ್ ಮೈಕ್ರೋಸ್ಟೈಟ್ ಮಾರ್ಕರ್ಸ್ ಅಂತ, ಅದು ಫಾರೆನ್ಸಿಕ್ ತುಂಬ ಹೆಲ್ಪ್ ಆಗುತ್ತೆ. ದಟ್ ವಾಟ್ ವಿ ಯೂಸ್ 14 ಮಾರ್ಕರ್ಸ್ ಯೂಸ್ ಮಾಡಿ ಈ DNA ಬಿಲಾಂಗ್ಸ್ ದಟ್ ಪರ್ಟಿಕ್ಯುಲರ್ ಸ್ಪೀಶೀಸ್ ಅಥವಾ ಪರ್ಟಿಕ್ಯುಲರ್ ಅನಿಮಲ್ ಅಂತ ಗೊತ್ತಾಗುತ್ತೆ. ಸೊ ದಟ್ ವಾಸ್ ಮೈ ಐಡಿಯಾ ಆಫ್ ಟೇಕಿಂಗ್ ದಟ್ ಪರ್ಟಿಕ್ಯುಲರ್ ಟಾಪಿಕ್, ಜೆನೆಟಿಕ್ ಕ್ಯಾರೆಕ್ಟರೈಸೇಷನ್. ಫೋರೆನ್ಸಿಕಲ್ಲಿ ಇಂಟ್ರೆಸ್ಟೆಡ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಈಗ ನಿಮಗೆ ಮೋಸ್ಟ್ ಚಾಲೆಂಜಿಂಗ್ ಅಂತ ಅನಿಸಿದ್ದು, ಅಥವಾ ಬೇರೆಯವರೆಲ್ಲ ಅದನ್ನು ಇದೇ ಥರ ಇದು ದಿಸ್ ಇಸ್ ವಾಟ್ ಹ್ಯಾಪಂಡ್ ಅಂತ ಅಂದ್ಕೊಂಡಿರೋದನ್ನು ನೀವು ಅದಲ್ಲ ಬೇರೆ ಅಂತ ಪ್ರೂವ್ ಮಾಡಿರೋದು, ಆ ಥರದ್ದು ಏನಾದರೂ? 2 ಕೇಸ್ ನಂಗೆ ತುಂಬ ಅನ್ಸುತ್ತೆ ಸರ್. ಒಂದು ಎಲಿಫೆಂಟ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಅವಾಗ PG ಡಿಪ್ಲೊಮಾ ಮಾಡೋಕ್ಕೆ ಆಡ್ಕೊಂಡು ತನ್ವಾಸ್ ಚೆನ್ನೈಗೆ. ಓಕೆ, PG ಡಿಪ್ಲೊಮಾ ಮಾಡೋಕ್ಕೆ. ಹಾಂ, ವೈಲ್ಡ್ ಲೈಫ್ ಮೇಲೆ PG ಡಿಪ್ಲೊಮಾ ಮಾಡ್ತಾಯಿದ್ದೆ. ಆ್ಯಡ್ ಗಾನ್ ಫಾರ್ ಎಕ್ಸಾಮು. ಅವಾಗ ನಮ್ಮ ಸರ್ BRTಯಲ್ಲಿ ಲಿಂಗರಾಜ್ ಸಾಹೇಬ್ರು ಅಂತ, ನನ್ನ ಮೆಂಟರ್ ಆ್ಯಕ್ಚುಲಿ, ಲಿಂಗರಾಜು ಅಂತ, CCFಗೆ ಅವತ್ತು ಲಿಂಗರಾಜ್ ಸರ್ ಅಂತ. ಅವ್ರು ನಮ್ಮ ಮಕ್ಕಳು ಥರ ನೋಡ್ಕೊಂಡು ಮನೇಲೆ ಊಟ ಆಗಿ ನಮ್ಗೆ ಸಾಕ್ತಾರೆ ಆ್ಯಕ್ಚುಲಿ ಆ ಟೈಮಲ್ಲಿ, ಬ್ಯಾಚುಲರ್ ಟೈಮಲ್ಲಿ. ನಾನು ಮತ್ತು ಒಂದು 4-5 ಜನ ಪಾರ್ಟ್ ಆಫ್ ಕೋರ್ ಗ್ರೂಪು. ಅವರೇನು ಮಾಡಿದ್ರೆ ಇರಲಿಲ್ವಲ್ಲ, ಬೇರೆ ಕಲ್ಲಿ PM ಮಾಡಿಸ್ಬಿಟ್ಟಿದ್ದಾರೆ. ಬಟ್ ಅವ್ರ ತಲೆಯಲ್ಲಿ ಇದು ಪೋಚಿಂಗ್ ಅಂತ ತಲೆ ಕೊಡ್ತಾರೆ. ಏನಾಗಿತ್ತು ಆ್ಯಕ್ಚುಲಿ? ಅದು ಪೋಚಿಂಗ್ ಆಗಿತ್ತು ಆ್ಯಕ್ಚುಲಿ. ಒಂದು ಆನೆ ಎಕ್ಸಾಕ್ಟ್ಲಿ ಬಾರ್ಡರ್ ಸರ್, ವಿ ಕಾಲ್ D ಲೈನ್ ಹೇಳ್ತೀವಿ. ತಮಿಳ್ನಾಡು ಕರ್ನಾಟಕ ಮಧ್ಯ ವಿ ಕಾಲ್ D ಲೈನ್ ಅಂತ. ದ ಡಿಮಾರ್ಕೇಟ್ಸ್ ಬಿಟ್ವೀನ್ ತಮಿಳ್ನಾಡು ಆ್ಯಂಡ್ ಅದು ಇಟ್ ಹ್ಯಾಸ್ ಫಾಲೋನ್ ಆನ್ D ಲೈನು. ಸೊ ಸರ್ರು ವಾಸ್ ವೆರಿ ಮಚ್ ಕನ್ಸರ್ವೇಷನಿಸ್ಟ್ ಥರ. ಟೈಗರ್ಸ್ ಹತ್ತಿದ್ರು ಅಷ್ಟೇ, ಈ ವಾಸ್ ವೆರಿ ಮಚ್ ಪ್ರೊಫೆಷನಲ್ಲು. ಅನ್ಫಾರ್ಚುನೇಟ್ಲಿ ಅವತ್ತು ನಾನು ಅಲ್ಲಿದ್ದೆ ತಮಿಳ್ನಾಡಲ್ಲಿ. PM ಮಾಡಬೇಕು, ಮಾಡಿಸ್ಬಿಟ್ಟಿದ್ದಾರೆ. ಫಾರೆಸ್ಟ್ ಎಲ್ಲರೂ ಬಂದಿದ್ರು, ಮಾಡಿಸಿದ್ದಾರೆ. ಬಟ್ ಇವ್ರ ತಲೆಯಲ್ಲಿ ಇದ್ದಿದ್ದು ಪೋಚ್ ಆಗಿದೆ ಅಂತ. ಸರ್, ಈಗ ಆನೆ ಸತ್ತರೆ ಅದರದ್ದು ದಂತ ತೊಗೊಂಡು ಹೋಗ್ತಾರಲ್ವ ಅವರು, ದಂತ ತೊಗೊಂಡು ಹೋಗಿದ್ರಾ ಇಲ್ವಾ, ಅಥವಾ ಏನು ಪೋಚ್ ಮಾಡಿ ಅವ್ರಿಗೇನು ಲಾಭ ಈಗ? ಅದೇ ಅದು ಏನಾಯಿತು ಅಂದರೆ, ಅದು ಪೌಚ್ ಆಗಿದೆ, ದಂತ ಇಲ್ಲಿ ಮಿಸ್ಸಿಂಗ್ ಆಗಿದೆ. ಬಟ್ ಏನಾಗಿದೆ, ಇದು ಪೌಚ್ ಆಗಿರಬೇಕು ಅಂತ ಈ ವ್ಯಕ್ತಿ ಗೊತ್ತಿಲ್ಲ ಪಾಪ, ಡಾಕ್ಟ್ರಿಗೆ ಮಾಡಿದ್ದಾರೆ, ಸುಟ್ಟಾಕ್ಬಿಟ್ಟಿದ್ದಾರೆ. ನನಗೆ ಬಂದ ತಕ್ಷಣ ಇಲ್ಲ ಕಣೋ, ನನಗೆ ಯಾಕೋ ಡೌಟ್ ಇದೆ ಕಣೋ, ಅದು ಗ್ಯಾರಂಟಿ ಪೌಚಿಂಗ್, ಅದು ದಂತ ಯಾಕೆ ಮಿಸ್ ಆಗ್ತವೆ ಅಂತ. ಏನು ಮಾಡ್ಬೋದು ಸರ್? ಸಿಂಪಲ್ ಸರ್, ಈಗಲೂ ಮಾಡ್ಬೋದು ನಾವು ಅಂದರೆ. ಹೆಂಗೆ ಅಂತಂದರು ಸರ್, ಈಗ ಬೂದಿ ಇರುತ್ತೆ, ಬೂದಿಯಲ್ಲಿ ಬುಲೆಟ್ ಇದ್ದೇ ಇರುತ್ತಲ್ವ ಸರ್, ಒಳ್ಳೆ ಐಡಿಯಾ ಕಣೋ, ನಡೆಯುವ ಅಂತ ಮತ್ತೆ SP ಸಾಹೇಬ್ರಿಗೆ ಕರೆಸ್ಬಿಟ್ಟು ಮತ್ತೆ ಹೋಗಿ ಮಾಡಿದ್ವಿ. ಬ್ಲಿಂಕ್ ಆಯಿತು, ಎಂಟೈರ್ ಬೂದಿನ ಜಾಲಿ ಮಾಡಿದ್ವಿ ಸರ್. ಬುಲೆಟ್ ತಗೊಂಡ್ವಿ. ಓಕೆ, ಅಂದರೆ ಏನಾಗುತ್ತೆ ಅಂದರೆ, ಈಗ ಮಾಡಬೇಕು ಅಂದರೆ ಸರ್ ಮಾಡ್ಬೋದು ನಾವು ಸರ್. ಕರೆಕ್ಟ್. ಅದು ಕ್ರೈಮ್ ಸೀನ್ ಆಗೋಗಿದೆ, ಎಲ್ಲ ಆಗೋಗಿದೆ. ರಿಟ್ರಾಸ್ಪೆಕ್ಟಿವ್ ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್ ಸರ್. ಅದು ಬೂದಿ ಅಲ್ಲೇ ಇದೆ. ಸೊ ಮೆಟಲ್ ಡಿಟೆಕ್ಟರ್ ತೊಗೊಂಡ್ವಿ, ಎಲ್ಲ ಮಾಡಿದಾಗ ಬುಲೆಟ್ ಪೆಲೆಟ್ ಇತ್ತಲ್ಲ ಸರ್, ಆ ಮೆಟಲ್ಲೆಲ್ಲ ಇರುತ್ತೆ. ಆಮೇಲೆ ಲಿಟ್ರಲಿ ಐ ರಿಮೆಂಬರ್ ಜಾಲಿ ತೊಗೊಂಡು ಮಾಡಿದ್ದು. ಅಂದರೆ ಇವೆಲ್ಲ ಸಿಂಗಲ್ ಬುಲೆಟ್ ಇಟ್ ವಾಸ್. ಇಟ್ ವಾಸ್ ಬುಲೆಟ್ ಸಿಂಗಲ್ ಸರ್. ನನಗೆ ಅದು ಪೆಲೆಟ್ ಆಗ್ಬಿಡ್ತದೆ ಆ್ಯಕ್ಚುಲಿ. ಸೊ ಅವಾಗ ಅಂದರು, ಇಲ್ಲ ಅದಕ್ಕೆ ನಿನಗೆ ನಾನು ಲೀವ್ ಕೊಡಲ್ಲ, ಹೆಂಗೆ ಮಾಡೋದು ಈಗ? ರಿಟ್ರಾಸ್ಪೆಕ್ಟಿವ್ ಕ್ಯಾನ್ ಡೂ ಇಟ್ಸ್ ಅಂತ ಹೇಳಿದೆ ನಾನು. ಈ ಎವಿಡೆನ್ಸು ಇದೆ ಈ ಬುಲೆಟ್ ಅಂತ. ರಿಟ್ರಾಸ್ಪೆಕ್ಟಿವ್ ವಿ ಕ್ಯಾನ್. ಆ ಟೈಮಲ್ಲಿ ಡಾಕ್ಟ್ರು ವಾಸ್ ನಾಟ್ ಏಬಲ್ ಟು ಡೂ ಇಟ್ ಅಂತ. ಸರ್ ನನಗೆ 2 ಥರ ಇದೆ ಸರ್. ಒಬ್ಬರು ನನಗೆ ತುಂಬ ಲೈಕ್ ಮಾಡಿದ್ದಾರೆ, ತುಂಬ ಏನು ಅಟ್ಟಿಗೆ ಬಿದ್ದು ಮಾಡಿಸ್ತಾನೆ ಪ್ರೊಫೆಷನ್ ಪ್ರಕಾರ ಅಂತ. ಇನ್ನೊಬ್ರು ಯಾಕಪ್ಪ ಅವನು ಬಂದರೆ 10 ಗಂಟೆ ಮಾಡಿಸ್ತಾನೆ PM. I take 10 hours ಸರ್. 10 hours? ಎಸ್.
ಅಷ್ಟಿಂದ ಕಮ್ಮಿ ಮಾಡೋಕ್ಕಾಗಲ್ಲ ಸರ್. ಎಲಿಫೆಂಟ್ನ ನೀವು ಕರೆಕ್ಟಾಗಿ ಮಾಡಬೇಕು ಅಂದರೆ ಸರ್ 10 hours ಬೇಕು ಸರ್. ಸೊ ಎಲಿಫೆಂಟ್ನ PM ಹೆಂಗೆ ಮಾಡ್ತೀರಾ ನೀವು? ಹೌ ಡು ಯು ಡೂ ದಟ್? ಎಲ್ಲಿ ಮಾಡ್ತೀರಾ? ಅದೇ ಜಾಗದಲ್ಲಿ ಸ್ಪಾಟಲ್ಲೇ ಮಾಡ್ತೀವಿ ಸರ್. ಓಕೆ, ಏನು ಮಾಡ್ತೀರಾ? ಹೌ ಡು ಯು ಡೂ ದಟ್? ಈಗ PM ಅಂದರೆ ಪೋಸ್ಟ್ ಮಾರ್ಟಮ್ ನಾ ಹೇಳಿದ್ದು. ಈಗ ನಾವು ಯೂಶ್ವಲಿ ಮನುಷ್ಯರು PM ಮಾಡೋದನ್ನು ನೋಡಿದ್ದೀವಿ ಇನ್ ದ ಸೆನ್ಸ್ ಕೇಳಿದ್ದೀವಿ. ನಾನು ನಮ್ಮ TV ನನ್ನ ಕಲೀಗು ಒಂದು ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಡಾಗ ಅಲ್ಲಿ ಹೋಗಿದ್ದೆ. ಅವ್ರು ನನಗೆ ತೋರಿಸಿದ್ರು, ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರು, ನಾನು ನೋಡಲಿಲ್ಲ. ಬಟ್ ಬಾಡಿ ವಾಸ್ ದೇರ್ ಆ್ಯಂಡ್ ನಮ್ಗೆ ಗೊತ್ತಾಯಿತು. ಸಿನಿಮಾಗಳಲ್ಲೂ ಸ್ವಲ್ಪ ನೋಡಿದ್ದೀವಿ PM ಅಂದರೆ ಏನು ಅಂತೇಳಿ. ಬಟ್ ಈ ಪ್ರಾಣಿಗಳು ಎಸ್ಪೆಷಲಿ ಆನೆ ಅಂತ ಒಂದು ದೊಡ್ಡ ಪ್ರಾಣಿನ PM ಮಾಡೋದು ಹೆಂಗಿರುತ್ತೆ? ಕ್ಯಾನ್ ಯು ಬ್ರೀಫ್ ಅಂದರೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಸರ್. ನಾವು ಯೂಶಲಿ ಬರೀ ಅಮೆಚೂರಾಗಿ ಮಾಡ್ತಿದ್ವಿ ಇನಿಷಿಯಲಿ, ಈ ಕೊಡ್ಲಿ ಗಿಡ್ಲಿ ಎಲ್ಲ. ಓಕೆ ದಟ್ಸ್ ವೈ ಇಟ್ ಇಸ್ ಟೇಕಿಂಗ್ ಲಾಂಗ್ ಟೈಮು. ನಾನು ರೆಕಮೆಂಡ್ ಮಾಡಿದೆ ಇದು ಒಂದು ಎಕ್ವಿಪ್ಮೆಂಟ್ ಕಾಲ್ ಸ್ಟೆಲ್ತ್ ಬರ್ತದೆ ಆ್ಯಕ್ಚುಲಿ. ಮರ ಕಟ್ ಮಾಡ್ತಲ್ಲ ಸರ್, ಗರ್ಗಸ ಆಯ್ತಲ್ಲ, ಆ ಥರ ಮಾಡಿದ್ರೆ ಬೇಗ ಆಗುತ್ತೆ. ಬಟ್ ನಾವು ಅವಾಗ 10-15 years ಬ್ಯಾಕ್ ವಿ ಆರ್ ಯೂಸಿಂಗ್ ಮಚ್ಚು ಕೊಡ್ಲಿಲ್ಲಿ ಮಾಡ್ತಿದ್ವಿ ಸರ್. ಹಂಗಾಗಿ 10 years ಅಲ್ಲ, ಯಾರು ಹೊಡಿಯೋದು ಅದನ್ನೆಲ್ಲ ಕರ್ಕೊಂಬರ್ತಾರೆ ಅವ್ರು ಸ್ವಲ್ಪ ಎಣ್ಣೆ ಹೊಡಿಸ್ತಾರೆ, ಯಾಕಂದರೆ ಸಿಕ್ಕಾಬಟ್ಟೆ ವಾಸನೆ ಬರ್ತಲ್ಲ. ನಾವು ಸಮ್ ವಿ ಆರ್ ಯೂಸ್ ಟು ಇಟ್ ಸರ್, ಸ್ಟೂಡೆಂಟ್ ಲೈಫಿಂದ ಯೂಸ್ ಟು. ಅಂದರೆ ನಮ್ಗೆ ಏನಾದಂದರೆ ಕಾಲೇಜಲ್ಲಿ ಫಸ್ಟ್ ದಿನನೇ ನಾವು ಕೊಟ್ಟು ಅನಾಟಮಿ ಡಿಪಾರ್ಟ್ಮೆಂಟು. ಅನಾಟಮಿ ಅಂದ್ರೆ ಅಲ್ಲಿ ಇದೆ ಪೋಸ್ಟ್ ಮಾರ್ಟಮ್ ಅಂದರೆ, ಬಟ್ ಎಲ್ಲ ಆರ್ಗನ್ ಕೊಯ್ಬೇಕು ನಾವು. ಸೊ ಆ ಸ್ಮೆಲ್ ನಮ್ಗೆ ಯೂಸ್ ಆಗ್ಬಿಡುತ್ತೆ, ನಮಗೆ ಅದು ವಿ ಆರ್ ಯೂಸ್ ಟು ಇಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ನಿಮ್ಮದು ಲಿಟಲಿ ಸರ್ ನೀವು ಹೇಳಬೇಕು ಅಂದರೆ ಅದು ಮೂಗಳಂತ ಯು ಫೀಲ್ ದಟ್ ಇರಿಟೇಷನ್ ಥರ ಆಗುತ್ತೆ ಅಂದ್ರೆ ವಾಸನೆ. ನೀವು PM ಮಾಡಿ ಬಂದು ಎಂಟೈರ್ ದಿನ ಅದು ಬಿ ಇನ್ನೊರ್ ನಾಸ್ಟಿಲ್ ಅದು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯು ಗೆಟ್ ಯೂಸ್ ಟು ಇಟ್. ಊಟ ಮಾಡೋಕ್ಕಾಗಲ್ಲ ಅವತ್ತು, ಬಟ್ ಯು ಗೆಟ್ ಯೂಸ್ ಟು ದಟ್. ಈಗ ಫಾರ್ ಎಕ್ಸಾಂಪಲ್ ಅದು ಹೆಂಗೆ ಅಂದರೆ, ನಾನು ಶುಗರ್ ಫ್ಯಾಕ್ಟ್ರಿ ಕಾಲನಿಯಲ್ಲಿ ಬೆಳೆದಿದ್ದು. ಶುಗರ್ ಫ್ಯಾಕ್ಟ್ರಿ ವಾಸನೆ ಇರೋದು ನಮ್ಮ ಕಾಲನಿಯಲ್ಲಿ, ನಮಗೇನು ಅನಿಸ್ತಾ ಇರಲಿಲ್ಲ. ಬಿಕಾಸ್ ಯುವರ್ ಸೆಲ್ಸ್ ಅಲ್ಲ ಸರ್, ಮ್ಯೂಕೋಸಸ್ ಗೆಟ್ ಯೂಸ್ ಟು ಇಟ್. ಯಾರೋ ಹೊರಗಡೆ ಬಂದ್ರೆ ಏನು ವಾಸನೆ ಇದೆಲ್ಲ ಇದು ಅದೇ. ಈಗ ಮಂಗಳೂರಿಗೆ ಸರ್ ಮೀನು ಏನೋ ಅನ್ಸಲ್ಲ ಅವರಿಗೆ. ಎಕ್ಸಾಕ್ಟ್ಲಿ, ಹೊರಗೆ ಬಂದವರಿಗೆ ಸ್ಮೆಲ್ ಅನ್ಸುತ್ತೆ. ಏನಾಗುತ್ತೆ, ನಿಮ್ಮ ಸಿಸ್ಟಮ್ ಇಲ್ಲ ಅಡಾಪ್ಟ್ ದಟ್. ನಾವು ಮಾಡಿ ಏನಾಗ್ಬಿಡ್ತು ಅಂದರೆ, ಎಂತೆಂಥ ಕೊಳಗಳು ಮಾಡಿದ್ದೀವಿ ಅಂದರೆ ಸರ್ ನಾವು ಲೈಕ್ ವಿ ಆರ್ ಗೋಟ್ ಯೂಸ್ ಟು ಇಟ್. ನಾವು ಫಸ್ಟು ಸ್ಮೆಲ್ಲೆಲ್ಲ ಮನೆಗೆ ಬಂದಾಗ ಫಸ್ಟು ಸ್ನಾನ ಮಾಡ್ಕೊಂಡು ಮನೆಗೆ ಎಂಟರ್ ಆಗುವಂಥ ಅಷ್ಟು ಸ್ಮೆಲ್ ಆಗ್ಬಿಡುತ್ತೆ, ಬಾಡಿ ಎಲ್ಲ ಸ್ಮೆಲ್ ಆಗುತ್ತೆ. ಸೊ ಯು ಆರ್ ಟೆಲ್ಲಿಂಗ್ ಅಬೌಟ್ ದಟ್. ವಿ ದ ಪ್ರಾಪರ್ ಪ್ರೋಟೋಕಾಲ್ ಸರ್. ಫಸ್ಟು ವಿ ಓಪನ್ ಅಪ್ ದ ಅಬ್ಡಮನ್, ಓಪನ್ ಮಾಡಿ ದೆನ್ ಯಾವಾಗ ಬೇಕು ನಮಗೆ ಇಂಪಾರ್ಟೆಂಟ್ ಆರ್ಗನ್ಸ್ ಇದೆಲ್ಲ ಸರ್ ಇಲ್ಲಿಂದ ಕಟ್ ಮಾಡ್ತೀವಿ ಸರ್. ಇಲ್ಲಿ ಆ್ಯಕ್ಚುಲಿ ಐ ಟೇಕ್ ಎಲಿಫೆಂಟ್ ಹೆಡ್ ಲಾಸ್ಟ್, ಯಾಕಂದರೆ ಲಾಂಗ್ ಟೈಮು. ಇಲ್ಲ ಜನ ಕಮ್ಮಿ ಇದ್ರೆ ಏನು ಮಾಡ್ತೀವಿ ಅಂದರೆ ಹೆಡ್ನ ರಿಮೂವ್ ದ ಡಿಕ್ಯಾಪ್ ಮಾಡ್ಕೊಂಬಿಟ್ಟು ಒನ್ ಟೀಮ್ ವಿಲ್ ಬಿ ಡೂಯಿಂಗ್ ರಿಮೂವಿಂಗ್ ಆಫ್ ದ ಬ್ರೈನ್ ಓನ್ಲಿ. 2 ಥರ ಮಾಡ್ತೀನಿ. ಜನ ಇದ್ದರೆ ಇದು ಹೋಗ್ತೀವಿ, ಜನ ಇದ್ರೆ ಆ ಥರ ಜನ ಅಲ್ಲಿ ಜನ ಸಿಗಲ್ಲ ನಿಮ್ಗೆ ಅಷ್ಟೊಂದು ಕಾಡಲ್ಲಿ. ಜನ ಅಂದರೆ ಮಾಡೋ ಅಂತ ನಾನು ಜನ ನೋಡ್ತಾರೆ ಅಂದ್ಕೊಂಡೆ. ಇಲ್ಲ, ಫಸ್ಟು ಅಲ್ಲಿ ರಿಮೂವ್ ದ ಹೆಡ್. ನನಗೆ ಬ್ರೈನ್ ಬೇಕೇ ಬೇಕು, ನಾನು ಅಲ್ಲಿ ಓಪನ್ ದ ಬ್ರೈನ್ ಅಂತ ಕಟ್ ಮಾಡಿಸ್ಬಿಟ್ಟು ಒನ್ ಟೀಮಿಗೆ ಹೇಳ್ತೀನಿ ಅದನ್ನು, ಐ ವಾಂಟ್ ದ ಬ್ರೈನ್ ಕಟ್ ಮಾಡ್ದೆ ಹೋಗಿ ಅಂತ. ಸೊ ಇನ್ನೊಬ್ಬರು ಇಲ್ಲಿಂದ ಕಟ್ ಮಾಡಿ ಸರ್. ವಿ ಓಪನ್ ಅಪ್ ದಿ ಅಬ್ಡಮನ್, ಥೊರಾಸಿಕ್ ಕ್ಯಾವಿಟಿ ಇರ್ತೈತೆ ಮೇಲ್ಗಡೆ, ಅಲ್ಲಿ ಲಂಗ್ ಪೀಸ್ ಸಿಗುತ್ತೆ ನಿಮಗೆ, ಟ್ರೇಕಿಯಾ ಲಂಗ್ ಪೀಸ್ ಸಿಗುತ್ತೆ. ದೆನ್ ಅದಕ್ಕೆ ಡಯಾಫ್ರಾಮ್ ಇರೋಲ್ಲ, ಅದಕ್ಕೆ ನಮಗೆ ಅದಕ್ಕೆ ಡಯಾಫ್ರಾಮ್ ಇಲ್ಲ. ಅದಕ್ಕೆ ಡಯಾಫ್ರಾಮ್ ಅಂದರೆ ಈ ಥೊರಾಸಿಕ್ ಕ್ಯಾವಿಟಿ ಮೇಲ್ಗಡೆ ಇದೆ ಸರ್, ಈ ಭಾಗ ಮತ್ತು ಈ ಭಾಗ ಒಂದು ಪದರ ಇದೆ, ಶ್ವಾಸಕೋಶ ಮತ್ತು ಕೆಳಗಿನ ಭಾಗಕ್ಕೆ ಒಂದು ಪದರ ಬರುತ್ತೆ, ಡಯಾಫ್ರಾಮ್ ಅಂತ ಹೇಳ್ತೀವಿ. ಅದು ಎಲಿಫೆಂಟ್ ಇರಲ್ಲ. ಆ ಕಾರಣಕ್ಕೋಸ್ಕರ ಎಲಿಫೆಂಟ್ ಶುಡ್ ನಾಟ್ ಫಾಲ್ ಲೈಕ್ ದಿಸ್. ಡಾಗ್ ಪೊಸಿಷನ್ ಬಂತು ಅಂದರೆ ಸ್ವಲ್ಪ ಜಾಸ್ತಿ ಲಾಸ್ಟ್ ಟೈಮು. ಈಗ ಎಂಟೈರ್ ಕಂಟೆಂಟ್ ಆಫ್ ದಿ ಅಬ್ಡಮನ್ ಇದೆಯಲ್ಲ ಸರ್, ಹೊಟ್ಟೆ ಭಾಗದ್ದು ಕಂಟೆಂಟ್ ವಿಲ್ ಫಾಲ್ ಆನ್ ದ ಥೊರಾಸಿಕ್ ಕ್ಯಾವಿಟಿ. ಅದಕ್ಕೆ ನಾವು ಕ್ಯಾಪ್ಚರ್ ಮಾಡಬೇಕಾದ್ರೆ ಏನಾದ್ರು ಆನೆ ಹಿಂಗೆ ಬಿತ್ತು ಅಂದರೆ ಇಮಿಡಿಯೇಟ್ಲಿ ವಿಲ್ ಮೇಕ್ ಇಟ್ ಲ್ಯಾಟ್ರಲ್. ಅದನ್ನು ನಾವು ಕೊಟ್ಟರೆ ಡಾಗ್ ಸಿಟಿಂಗ್ ಪೋಸ್ಚರ್ ಅಂತ ಹೇಳ್ತೀವಿ ನಾವು. ಹಿಂಗೆ ಇರ್ತಲ್ಲ ಸರ್, ಇಮ್ಯಾಜಿನ್ ಎಂಟೈರ್ ಕಂಟೆಂಟ್ ಆಫ್ ದಿ ಸ್ಟಮಕ್, ಅದು ಸ್ಟಮಕ್ ಕ್ಯಾವಿಟಿ, ಅಬ್ಡಮನಲ್ ಕ್ಯಾವಿಟಿ, ಅದು ಫುಲ್ ಭಾರ ವಿಲ್ ಕಮ್ ಆನ್ ದಿ ಲಂಗ್ಸ್, ಇಟ್ ವಿಲ್ ಡೈ. ಸತ್ಯ ಸುಮಾರು ಆನೆಗಳು ಸರ್. ನನ್ನ ಇದರಲ್ಲಾಗಿಲ್ಲ, ಬಟ್ ನಾನು ನೋಡಿದ್ದೀನಿ ಆ್ಯಕ್ಚುಲಿ. ಅದನ್ನು ಹೋಗ್ಬಿಟ್ಟು ಈ ಮರ ಇದೆಯಲ್ಲ ಸರ್, ಮರದ ಸಿಕ್ಕಾಕೊಂಡ್ಬಿಡ್ತಂತೆ, ಅನಸ್ತೇಷಿಯಾ ಕೊಟ್ಟಿರೋದು, ಆನೆ ಬರೋಷ್ಟರಲ್ಲಿ ಸತ್ತೋಗಿದೆ ಆ್ಯಕ್ಚುಲಿ. ಸೊ ಅದನ್ನು ನೋಡ್ಕೊಬೇಕು ಸರ್. ಫಸ್ಟು ಇದು ಥೊರಾಸಿಕ್ ಕ್ಯಾವಿಟಿ ಮಾಡಿಕೊಂಡು ಮೇಲ್ಗಡೆ ಇದೇ ಭಾಗನ ತೆಗೆದುಬಿಟ್ಟು ನಮಗೆ ಬೇಕಾದ ಲಂಗ್ಸು, ಇಲ್ಲಿ ನಾಳ ಇದೆಲ್ಲ ಸರ್, ಅದು ನಾಳ, ಶ್ವಾಸನಾಳ ತೆಗ್ತೀವಿ. ನೆಕ್ಸ್ಟು ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಲ್ಲಿ ಅಬ್ಡಮಲ್ ಪಾಯ್ಸನಿಂಗ್ ಆದರೆ ನಮಗೆ ಲಿವರು, ಕಿಡ್ನಿ, ಸ್ಪ್ಲೀನು, ಆಮೇಲೆ ಇಂಟೆಸ್ಟೈನು, ಸ್ಟಮಕ್ಕು ಎಲ್ಲ ತೊಗೊತೀವಿ ಅಪ್ ಟು ರೆಕ್ಟಮು. ಸೊ ಆಮೇಲೆ ವಿ ವಿಲ್ ಓಪನ್ ದ ಬ್ರೈನ್ ಆ್ಯಂಡ್ ಟೇಕ್ ದ ಬ್ರೈನ್ ಸ್ಯಾಂಪಲ್. ವೈಟಲ್ ಆರ್ಗನ್ಸ್ ಅವೇ ಸರ್ ನಮಗೆ ಬೇಕಾಗಿದ್ದು. ನೀವೇನೇ ಪಾಯ್ಸನಿಂಗ್ ಬಂದು ಇಟ್ ಅಷ್ಟು ಗೋ ಟು ದ ಲಿವರ್ ಓನ್ಲಿ, ಕಿಡ್ನಿ ಓನ್ಲಿ. ಅದನ್ನು ನಿಮ್ಮ ಕೆಮಿಕಲ್ಲೆಲ್ಲ ಹೊರಗೆ ಹಾಕೋದು ಅದು ಅವೆರಡೆ, ಒಂದು ಲಿವರು, ಒಂದು ಕಿಡ್ನಿ. ಇಂಟೆಸ್ಟೈನಲ್ಲಿ ಇರುತ್ತೆ, ಸ್ಟಮಕ್ಕು ಇಂಟೆಸ್ಟೈನಲ್ಲಿ ನಿಮಗೆ ತಿಂದಿದ್ರೆ ಇರುತ್ತೆ. ಸೊ ಆಮೇಲೆ ಮುಳುಗೋಗಿದ್ರೆ ಇದರಲ್ಲಿ ಶ್ವಾಸಕೋಶದಲ್ಲಿ ಯು ವಿಲ್ ಗೆಟ್ ವಾಟರ್, ಡ್ರೌನಿಂಗ್ ಆಗಿದ್ದರೆ ನೀರು ತುಂಬಿಡಿರುತ್ತೆ. ಸೊ ದಿಸ್ ಅ ಫ್ಯೂ ಇದು ಸರ್ ಆರ್ಗನ್ಸ್ ವಿ ಕಾನ್ಸಂಟ್ರೇಟ್. ಹಾರ್ಟ್, ಅದನ್ನು ಹಾರ್ಟ್ ಅಟ್ಯಾಕ್ ಆಗಿದೆಯಾ ಅಥವಾ ಏನಾರ ಬೇರೆ ಪ್ರಾಬ್ಲಮ್ ಆಗುತ್ತಾ ಪ್ರಾಣಿಗಳಿಗೆಲ್ಲ? ಹಾಂ ಸರ್ ಆಗುತ್ತೆ. ಚಾಕ್ ಅಲ್ಲಾದಾಗ ಆಗುತ್ತೆ, ಎಲೆಕ್ಟ್ರಿಕ್ ಶಾಕ್ ಅಲ್ಲಾಗುತ್ತೆ. ಸೊ
ಬ್ರೈನ್ ಓಪನ್ ಮಾಡಿಸ್ತೀವಿ. ಆಮೇಲೆ ಶಾಕ್ ಹೊಡೆದಾಗ ಇಲ್ಲಿ ಬಿ ಪರ್ಟಿಕ್ಯುಲರ್ ಈ ಎದೆ ಭಾಗದಲ್ಲಿ ಇಲ್ಲಿ ಬಿ ಪಿನ್ ಪಾಯಿಂಟ್ ಥರ ಇರುತ್ತೆ, ಎಮರೇಜ್ ಇರುತ್ತೆ ಆ್ಯಕ್ಚುಲಿ. ಸೊ ಅದನ್ನೆಲ್ಲ ಸ್ಟಡಿ ಇಟ್ಸ್ ಎ ಸೈನ್ಸ್ ಬೈ ಇಟ್ ಸೆಲ್ಫ್, ಪೆಥಾಲಜಿ ಇದೆಲ್ಲ ಸರ್. ಐ ಡಿಸ್ಕಸ್ ವಿತ್ ಮೈ ಕೊಲೀಗ್ಸ್. ನಾನು ಒಬ್ಬನೇ ಮಾಡ್ತೀನಿ ಅಂತಲ್ಲ, ಡಿಸ್ಕಸ್ ವಿತ್ ಮೈ ಕೊಲೀಗ್. ಇನ್ಶಿಯಲಿ ತುಂಬ ಮಾಡ್ತಿದ್ದೆ ನಾನು, ಪೆಥಾಲಜಿಸ್ಟ್ ಸರ್ ನನ್ನ ಕ್ಲಾಸ್ಮೇಟ್ಸು, ಹಿಂಗಿದೆ ಕೊಡೋ ಏನು ವಾಟ್ ಕುಡ್ ಬಿ ದ ರೀಸನ್, ನಾವು ಸ್ಟಡಿ ಮಾಡ್ತೀವಿ. ಈಗಂತೂ ಸರ್ ಈಸಿ ಸರ್, ಈಗೆಲ್ಲ ಇಫ್ ಯು ಗಿವ್ ದ ಸಿಮ್ಟಮ್ಸ್ ಕೊಟ್ಬಿಟ್ರೆ ಇಟ್ ವಿಲ್ ಗಿವ್ ಎಂಟೈರ್ ಥಿಂಗ್. ನಮ್ಮ ಕಾಲದಷ್ಟು ಏನು ಕಷ್ಟ ಇಲ್ಲ ಸರ್. ಈಗ ನೀವು ಫೋಟೋ ಸಾಕು ನೀವು, ಇಟ್ ವಿಲ್ ಗಿವ್ ಎಂಟೈರ್ ಡಯಾಗ್ನೋಸಿಸ್ ಆಫ್ ದಟ್ ಥಿಂಗ್. ಈಗ ಥಿಂಗ್ಸ್ ಆರ್ ಬಿಕಮ್ ವೆರಿ ಈಸಿ ನನ್ನ ಪ್ರಕಾರ. ನಾನು ಇತ್ತೀಚೆಗೆ ತುಂಬ ಯೂಸ್ ಮಾಡ್ತೀನಿ AI-ನ, ಪರ್ಫೆಕ್ಟ್ಲಿ ಪ್ರೋ ಯೂಸ್ ಮಾಡ್ತೀನಿ. ನಮ್ಗೆ ಆ ಸೌಲಭ್ಯ ಆವಾಗಿರಲಿಲ್ಲ, 15 years ಬ್ಯಾಕ್ ಇರಲಿಲ್ಲ. ಈಗ ನೀವು ಮನುಷ್ಯರ ದೇಹದ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿದೆ, ಬಿಕಾಸ್ ನಾವು ಮನುಷ್ಯರ ದೇಹನ ಸ್ಟಡಿ ಮಾಡಿರ್ತೀವಿ, ಪ್ರೈಮರಿ ಲೆವೆಲಲ್ಲಿ ಸ್ಟಡಿ ಮಾಡಿರ್ತೀವಿ. ಪ್ರಾಣಿಗಳ ದೇಹದ ಬಗ್ಗೆ ನಮಗೆ ಗೊತ್ತಿರಲ್ಲ. ಸೊ ನೀವು ಎಲ್ಲ ಪ್ರಾಣಿಗಳ ದೇಹವನ್ನು ನೀವು ಪೋಸ್ಟ್ ಮಾರ್ಟಮ್ ಮಾಡಿದ್ದೀರಾ ಅಂತ ಅನ್ಕೋತೀನಿ, ಅಥವಾ ಮೋಸ್ಟ್ ಆಫ್ ದ ಫೀಲ್ಡಲ್ಲೆಲ್ಲ ಮಾಡಿದ್ದೀನಿ ಸರ್. ಓಕೆ, ಯಾವುದೇ ಪ್ರಾಣಿಗಳದ್ದು ಮಾಡಿದ್ರಿ ನೀವು? ಝೂದಲ್ಲೆಲ್ಲ ಪ್ರಾಣಿ ಮಾಡಿದ್ದೀನಿ ಸರ್. ಮೈಸೂರು ಝೂದಲ್ಲೆಲ್ಲ ನನಗೆ ಹೆಲ್ಪ್ ಆಗಿದೆ ಮೈಸೂರು ಝೂ ಸರ್. ಇವತ್ತು ನಾನು ಏನೇ ಆಗಿದ್ರು ಮೈಸೂರು ಝೂ ಅಲ್ಲಿ. ಮೈಸೂರು ಝೂ ಅಲ್ಲಿ ಅವಾಗಿನ ಹೊಸದು ಸರ್ ನಮಗೆ, 2009 ಬಂದಿದ್ದು ನಾನು. ಆ್ಯಕ್ಚುಲಿ ನಾನು ನನ್ನ ಕೊಲೀಗ್ ಧರ್ಮವೀರ್ ಶೆಟ್ಟಿ ಅಂತ. ಏನೇ ಸಣ್ಣ ಸತ್ರು ಇಷ್ಟು ಓಪನ್ ಸರ್. ನಾವು ಕುತೂಹಲ ನಮಗೆ ನೋಡಬೇಕಲ್ಲ ಅಂತ, ಸಿಗಲ್ಲ, ಎಲ್ಲರಿಗೂ ಚಾನ್ಸ್ ಸಿಗಲ್ಲ. ಮೈಸೂರು ಅಂತ ಎಲ್ಲ ಸ್ಪೀಷೀಸ್ ಸತ್ತಾಗಲೂ ಮಾಡಿದ್ದೀವಿ ಸರ್, ಡೀಟೇಲಾಗಿ ಮಾಡಿದ್ದೀವಿ ನಾವು ಅವಾಗ ಆ ಟೈಮಲ್ಲಿ. ಅದಕ್ಕೆ ನಮಗೆ ವಿ ಕ್ಯಾನ್ ಟೆಲ್ ವಿತ್ ಅಥಾರಿಟಿ. ಆಮೇಲೆ ಫ್ರೀ ರೇಂಜಿಂಗಲ್ಲಿ ಎಲಿಫೆಂಟ್ ಇರ್ಬೋದು, ಟೈಗರ್ ಇರ್ಬೋದು, ಲೆಪರ್ಡ್ ಇರ್ಬೋದು, ಸ್ಲಾತ್ ಇರ್ಬೋದು, ಆಮೇಲೆ ಕಾಟಿ ಅಂತಿರಲ್ಲ, ಕಾಡೆಮೆ ಅಂತಾರೆ ಅದಿರ್ಬೋದು, ಜಿಂಕೆ ಇರ್ಬೋದು, ಕಡವೆ ಇರ್ಬೋದು. ಯಾವ ಸಾಹಿತ್ಯ ನಾನು ಬಿಡ್ತಾ ಇರಲಿಲ್ಲ ಆ್ಯಕ್ಚುಲಿ, ಎಷ್ಟೇ ಕೊಡ್ತೋಗಿಲ್ಲ ಹೋಗ್ತಿದ್ದಾನೆ ಆ್ಯಕ್ಚುಲಿ ಕಲೀಲಿಕ್ಕೆ ಅಂತ. ಸೊ ಪ್ರಾಬ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಐ ಕ್ಯಾನ್ ಟೆಲ್ ವಿತ್ ಅಥಾರಿಟಿ ಇದೆಲ್ಲ ಇದ್ದಿದೆ ಅಂತ. ಇನಿಷಿಯಲ್ ಫೌಂಡೇಶನ್ ವಾಸ್ ಗುಡ್ ಫಾರ್ ಅಸ್. ನಮಗೆ ಸಿಕ್ಕಂಥ ಆಫೀಸರ್ಸು ಚೆನ್ನಾಗಿದ್ರು, ಅಂದರೆ ದಷ್ಟು ಎಂಕರೇಜ್ ಮಾಡಿ ಅಂತ. ಅವು ಎಲ್ಲ ಸ್ಪೀಷೀಸ್ ಆಫ್ ಮೈಸೂರು ಝೂ ಅಲ್ಲಿ ಎಕ್ಸಾಟಿಕ್ ಸ್ಪೀಷೀಸ್ ಹೊರಗೆ ಬರ್ತಾರಲ್ಲ ಸರ್, ವಲ್ಲ ಬೀಸ್ ಇರ್ಬೋದು, ಕಪಿಷನ್ ಮಂಕಿ ಇರ್ಬೋದು, ಅನಾಕೊಂಡ ಇರ್ಬೋದು. ಅನಾಕೊಂಡ ತಂದಿದ್ವಿ ನಾವು ಆ್ಯಕ್ಚುಲಿ ಕೊಲಂಬೋ ಝೂವಿಂದ. ಎಲ್ಲದು ನಾವು ವಿ ಶುಡ್ ಟೇಕ್ ಟೈಮ್ ಆ್ಯಂಡ್ ಡೂ ಮೆಥಾಡಿಕಲಿ ಎಲ್ಲ ಮಾಡಿ ಫೋಟೋ ಮಾಡಿ. ಆ ಕಾಲಕ್ಕೆ ಈಗೇನು ಎಲ್ಲರೂ ವಿ ಶುಡ್ ಪುಟ್ ಆನ್ ಸೋಷಿಯಲ್ ಮೀಡಿಯಾ ಅಂತಾರಲ್ಲ, ಫೇಸ್ಬುಕ್ಕು, ಟ್ವಿಟರ್ ಅಂತ ಇತ್ತು ಅವಾಗ. ಟು ಪೋಸ್ಟ್ ಆ ಟೈಮಲ್ಲಿ ದೆನ್ ಅದರ ರಿಸ್ಟ್ರಿಕ್ಷನ್ಸ್ ಆಗಿ ಆ್ಯಕ್ಚುಲಿ. ಬಟ್ ಈಗ ಅದನ್ನೇ ದರ್ ಎಂಕರೇಜಿಂಗ್, ಹಾಕಿ ಜನಕ್ಕೆ ಗೊತ್ತಾಗಲಿ ಅಂತ. ಸೊ ನಂದು ಆಲ್ಮೋಸ್ಟ್ 1 TB ಇದೆ ಸರ್ ಅಂದರೆ ವೀಡಿಯೋಸು ಮತ್ತೆಲ್ಲ. ಹೌದಾ? ಸಿಕ್ಕಾಪಟ್ಟೆ ಐ ಯೂಸ್ ಟು ಡಾಕ್ಯುಮೆಂಟ್ ಎವ್ರಿಥಿಂಗ್ ಆ ಟೈಮಲ್ಲಿ. ಒಂದು ನನ್ನ ಕಲೀಲಿಕ್ಕೆ ತಪ್ಪಾದ್ರೂ ಗೊತ್ತಾಗಲಿ ಅಂತ. ಆಮೇಲೆ ನನಗೊಬ್ಬರು ಮೆಂಟರ್ ದಿಸ್ ಆ್ಯಕ್ಚುಲಿ ಈ ಟೋಲ್ಡ್, ಇಫ್ ಯು ಆರ್ ಡನ್ ಡಾಕ್ಯುಮೆಂಟ್ ಇಟ್, ಇಫ್ ಯು ನಾಟ್ ಡಾಕ್ಯುಮೆಂಟ್ ಯು ನಾಟ್ ಡನ್ ಇಟ್ ಅಂತ. ಈ ವೆಸ್ಟರ್ನ್ ಕಂಟ್ರೀಸಲ್ಲಿ ನೀವು ಹೋದರೆ ನೀವು ಮಾಡಿರ್ಬೋದು, ನೀವು ಡಾಕ್ಯುಮೆಂಟ್ ಮಾಡಿಲ್ಲ ಅಂದರೆ ನೀವು ಮಾಡಿಲ್ಲ ಅಂತ ಅರ್ಥ ಅಲ್ಲಿಗೆ. ಇಫ್ ಯು ಹ್ಯಾವ್ ಡನ್ ಇಟ್, ಡಾಕ್ಯುಮೆಂಟ್ ಇಟ್ ಅನ್ನೋರು. ಸೊ ಹಂಗಾಗಿ ಇವತ್ತೇನಾರು ನಾನು ಹೇಳಬೇಕು ಅಂದರೆ ಐ ಹ್ಯಾವ್ ಎ ಡಾಕ್ಯುಮೆಂಟ್ ಫಾರ್ ಇಟ್, ಐ ಕ್ಯಾನ್ ಶೋ ಇಟ್. ದಟ್ ಈಸ್ ವೇ ಐ ವಿಲ್ ಲರ್ನ್ ಇಟ್ ಸರ್. ಈ ಪ್ರಾಣಿಗಳ ದೇಹಗಳನ್ನ ನೋಡಿದಾಗ ಅಂದರೆ ನಿಮಗೆ ಶಾಕ್ ಆಗಿರೋದು, ಆಶ್ಚರ್ಯ ಆಗಿರೋದು? ಹಾಂ ಸರ್. ಎಲಿಫೆಂಟ್ ಬ್ರೈನ್ ಫಸ್ಟ್ ಟೈಮ್ ನೋಡಿದಾಗ ಲೈಕ್ ಅದು ಎಂಟ್ರಾಗೋದು ತುಂಬ ಕಷ್ಟ ಸರ್, ಬಿಕಾಸ್ ಆಫ್ ಏರ್ ಇರೋದಲ್ಲ ಸರ್, ಸೈನಸ್ ಅಂತ ಹೇಳ್ತೀವಿ ನಾವು. ಅದು ಬೇಗ ಕಟ್ ಮಾಡೋಕ್ಕಾಗಲ್ಲ ಸರ್. ನಾವು ಮಚ್ಚು ಇದರಲ್ಲಿ ಮೆಲ್ಲಗೆ ಟಕ ಅಂತ ಹೋಗಬೇಕು. ದಟ್ ವಾಸ್ ಒನ್ ಎಲಿಫೆಂಟ್. ಅಂದರೆ ಬ್ರೈನ್ ಓಪನ್ ಮಾಡೋದಿಲ್ಲ, ಓಪನ್ ಮಾಡೋದಾ? ಅದಕ್ಕೆ ಮೆಜಾರಿಟಿ ಆಫ್ ದ ಪೀಪಲ್ ಡೋಂಟ್ ವಾಂಟ್ ಟು ಓಪನ್ ದ ಬ್ರೈನ್ ಆಫ್ ಎಲಿಫೆಂಟ್. ನಾನು ಹೋದಾಗಂತೂ ಇನ್ಸಿಸ್ಟ್ ಮಾಡ್ತೀನಿ, ನಂಗೆ ಐ ವಾಂಟ್ ಟು ಸಿ ದ ಬ್ರೈನ್ ಆಫ್, ಎಸ್ಪೆಷಲಿ ಸರ್ ಎಲೆಕ್ಟ್ರಿಷನ್ ಕೇಸಲ್ಲಿ ನನಗೆ ಬ್ರೈನ್ ಓಪನ್ ಮಾಡಲೇಬೇಕು. ಅಂದರೆ ಎಲೆಕ್ಟ್ರಿಕ್ ಶಾಕ್ ಅದಲ್ಲ ಸರ್, ಕರೆಂಟ್ ಶಾಕ್ ಅದು. ಅಲ್ಲಿ ಯು ಗೆಟ್ ಅ ಟಿಪಿಕಲ್ ಪೆಥೋನಮಿ ಲೀಜನ್ಸ್ ಇರುತ್ತೆ, ಆಮೇಲೆ ಹಾರ್ಟ್ ಇರುತ್ತೆ. ನನಗೆ ಐ ಹ್ಯಾವ್ ದಿಸ್ ಹೆಂಗೆ ಅಂದರೆ ಒಂದು ಕುತೂಹಲ ಹೆಂಗಿರುತ್ತೆ, ಇಷ್ಟು ದೊಡ್ಡ ಆನೆಗೆ ಎಷ್ಟು ಬ್ರೈನ್, ಅದೊಂದು ಕುತೂಹಲ ಇದೆ. ಅದು ತುಂಬ ಕಷ್ಟ. ಯು ಶುಡ್ ಗೆಟ್ ಡೀಪ್ ಇನ್ ಟು ಇಟ್. ಪ್ರಾಬ್ಲಿ ಈಗ ಬಂದಿರೋ ಎಕ್ವಿಪ್ಮೆಂಟ್ಸಲ್ಲಿ ಈಸಿ ಇದೆ. ನಮ್ಮ ಕಾಲದಲ್ಲಿ ನಾವು ಓಪನ್ ಮಾಡೋ ಟೈಮಲ್ಲಿ ಮಚ್ಚು ಕೊಡಲಿ ಎಡೆ, ಆ ಮಚ್ಚು ಕೊಡಿ ಎಡೆಯಲ್ಲೇ ಮ್ಯಾಕ್ಸಿಮಮ್ ಗರಗಸ, ಈ ಮೂರಲ್ಲೇ ಮಾಡ್ಬೇಕು ಸರ್ ನಾವು. ಈ ಹೊಡೆಯೋರ್ಗೂ ಎಷ್ಟು ಕಷ್ಟ ಅಲ್ವಾ? ಅದಕ್ಕೆ ದೇ ಡ್ರಿಂಕ್. ನೀವು ಅವ್ರಿಗೆ ಕುಡಿಸ್ದಲ್ಲೇ ನೀವು ಕೆಲಸ ಮಾಡೋಕ್ಕಾಗಲ್ಲ ಸರ್. ಒಂದು ಸ್ಮೆಲ್ಲು, ಹೆವಿ ಸ್ಮೆಲ್ಲು, ಆಮೇಲೆ ಆ ಹಾರ್ಡ್ ಲೆಬೋರಿಯಸ್ ವರ್ಕ್, ಆಮೇಲೆ ಸಖತ್ ಟೈಟ್ ಆಗಿಬಿಡ್ತು ಸರ್. ವಿ ಕಾಲ್ ರೈಗರ್ ಮಾಟಿಸ್ ಅಂತ. ಪಾಸ್ ಆಗಿಲ್ಲ ಅಂದರೆ ತುಂಬ ಸ್ಟಿಫ್ ಇತ್ತು ಅಂದರೆ ತುಂಬ ಕಷ್ಟ ಆಗುತ್ತೆ. ಏನು ರೈಗರ್ ಮಾಟಿಸ್ ಅಂದರೆ ಪ್ರಾಣಿ ಸತ್ತ ಮೇಲೆ ಸ್ಟಿಫನ್ ಆಗ್ತಾ ಹೋಗುತ್ತೆ. ಸ್ಟಿಫನ್ ಆಗ್ಬಿಟ್ಟು ಆಮೇಲೆ ಮತ್ತೆ ರಿಲ್ಯಾಕ್ಸ್ ಆಗುತ್ತೆ. ಸೆಟ್ಟಿಂಗ್ ಆಫ್ ರೈಗರ್ ಮಾಟಿಸ್ ಆ್ಯಂಡ್ ಪಾಸಿಂಗ್ ಆಫ್ ರೈಗರ್ ಮಾಟಿಸ್ ಅಂತ ಹೇಳ್ತೀವಿ. ಸ್ಟಿಫನ್ ಆಗೋ ಟೈಮಲ್ಲಿ ತುಂಬ ನೀವು ಇಟ್ಕೊಂಡ್ಬಿಟ್ರೆ ಬಿಡ್ಸೋಕ್ಕಾಗಲ್ಲ ಅದನ್ನ. ಹ್ಯೂಮನ್ಸಲ್ಲಿ ಹೇಳ್ಸೋದು ನಾನು, ಅನಿಮಲ್ಸಲ್ಲೂ ಅಷ್ಟೇ ತುಂಬ ಸ್ಟಿಫ್ ಆಗಿಬಿಟ್ರೆ ಕಷ್ಟ ಅದನ್ನು ಮಾಡೋಕ್ಕೆ ಅಂತ. ಹಾಗಾಗಿ ವಿ ಟೇಕ್ ಟೈಮ್. ಸೊ ಹಾಗಾಗಿ ನಮ್ಮ ಕಡೆ ಇವತ್ತು ನಾನು ಇಫ್ ಐ ಸ್ಪೀಕ್ ಟು ಮೈ ಗ್ರೌಂಡ್ ಸ್ಟಾಫ್ ಅಲ್ಲ, ಇಲ್ಲ ಸರ್ ಆ ಟೈಮ್ ಬೈಕೊಂಡಿದ್ವಿ, ಬಟ್ ಇವತ್ತು ಅರ್ಥ ಆಗುತ್ತೆ ನಮ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ನೀವು ಅಂತ. ಯಾಕೆ ಬೇರೆ ಡಾಕ್ಟರ್ ನಾವು ಹೇಳ್ತೀವಿ ಇದನ್ನು ಓಪನ್ ಮಾಡಿ ಇದಂಗೆ ಅಂತ ನಮಗೂ. ಅಂದರೆ
ಐ ಶುಡ್ ಟ್ರೈನ್ ದೆಮ್ ಸರ್. ನಂಗೆ ಗೊತ್ತಾಗಿದ್ದು ನಾನು ಇರಲ್ಲ, ಲಾಂಗ್ ಟೈಮ್ ಇರಲ್ಲ, ಯಾಕಂದರೆ ವಿ ಆರ್ ಆಲ್ವೇಸ್ ಟ್ರಾನ್ಸ್ಫರ್ ಜಾಬ್ ಅಥವಾ ಡೆಪ್ಯುಟೇಷನ್ ಜಾಬ್ ಅಂತ. ಇವತ್ತು ಅಲ್ಲಿನ RFOs ಆಗಲಿ ಅಥವಾ DRFOs ಅಂತಾರೆ, ಇಲ್ಲ ಸರ್ ಇವತ್ತು ನಮ್ಗೆ ಅರ್ಥ ಆಯಿತು, ನೀವು ಯಾಕೆ ಅಷ್ಟೊಂದು ಟೈಮ್ ತೊಗೊಂಡು ನಮಗೆ ಹೇಳ್ಕೊಟ್ಟು ನಮ್ಮ ಕೈಲೆಲ್ಲ ಮಾಡಿಸಿದ್ರಿ ಅಂತ. ಸೊ ಐ ಆಮ್ ಹ್ಯಾಪಿ ಅಬೌಟ್ ದ್ಯಾಟ್ ಕೈಂಡ್ ಆಫ್ ವರ್ಕ್ ಸರ್. ಪ್ರೊಫೆಷನಾಗಿ ಮಾಡಿದ್ರೆ ಸಮ್ ಪೀಪಲ್ ಡೆಫಿನೆಟ್ಲಿ ನಾಟ್ ಲೈಕ್, ಬಟ್ ಡೆಫಿನೆಟ್ಲಿ ಸಮ್ ಪೀಪಲ್ ಲೈಕ್ ಯು. ನೀವು ಇನ್ನೊಂದು ಕೇಸ್ ಹೇಳ್ತೀವಿ, 2 ಅಂತ ಹೇಳಿದ್ರಿ ಈ ಫೋರೆನ್ಸಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದು ಸರ್, ಇಂಟರ್ ಸ್ಟೇಟಲ್ಲಿ ಏನಾಯಿತು, ಬರೀ ಬೋನ್ಸ್ ಸರ್. ಇದು ನಂಗೆ ತುಂಬ ಇಷ್ಟ ಆಗಿದ್ದ ಕೇಸು ಅಂದರೆ, ಒಂದು ಹೀಪ್ ಆಫ್ ಬೋನ್ಸು. ನಾನು ಇವಾಗ PhD ಎಕ್ಸಾಮ್ ಮುಗಿಸು ಬರ್ತಾ ಇದೆ, ಇದೇ ನಿಂಗೆ ಸಾರು ಫೋನ್ ಮಾಡಿದ್ರು, ಎಲ್ಲಿದೆಯೋ ಅಂದರು, ಬರ್ತಾ ಇದೆ ಅಂದರು. ಅವರು ಜಿಂಕೆ ಅದು ಅಂತ ಸುಳ್ಳು ಹೇಳ್ತಿದ್ದಾರೆ. ಎಲ್ಲಿದು? ಪುಂಜೂರು ಸರ್, ಬಾರ್ಡರ್ ಆಫ್ ತಮಿಳ್ನಾಡು ಆ್ಯಂಡ್ ಕರ್ನಾಟಕ. ಓಕೆ. ಸೊ ಅದು ಫಸ್ಟ್ ನನ್ನ ವೈಫಿಗೆ ಹೋದೆ, ನನ್ನ ವೈಫ್ ಪುಂಜೂರಲ್ವಾ, ಲೆಟ್ ಇಟ್ ಗೋ ಟು ತಮಿಳ್ನಾಡು ಅಂತ, ಲೆಟ್ ಇಟ್ ಗೋ ಟು ಕರ್ನಾಟಕ ಅಂತ ಸುಮ್ಮನಿದ್ದಾರೆ ಆ್ಯಕ್ಚುಲಿ ಅವರು. ಸೊ ಅದು ಪುಂಜೂರು ಫಾರೆಸ್ಟ್ RFO ಆಫೀಸಿಗೆ ತಂದಿಟ್ಟು ಸರ್. ಏನಾಗಿತ್ತು ಅಲ್ಲಿ? ಫುಲ್ ಮೂಳೆ ಇದೆ ಸರ್ ಆ್ಯಕ್ಚುಲಿ, ಬರೀ ಮೂಳೆ ಇದೆ, ಏನೂ ಇಲ್ಲ, ಬೇರೆ ಬೇರೆ ಮೂಳೆಗಳಿದ್ದಾವೆ ಎಲ್ಲ ಕರೆಕ್ಟಾಗಿ ಜೋಡಿಸೋದು ಆ್ಯಕ್ಚುಲಿ. ಅಲ್ಲಿ ಜಿಂಕೆ ಅಂತ ಅಂತೀರ ಅವ್ರು ಆ್ಯಕ್ಚುಲಿ. ನಾನು ಜಿಂಕೆ ಇಲ್ಲ, ಬಟ್ ನಮ್ಮ ಸರ್ವಸ್ ಸಪೋರ್ಟಿಂಗ್ ಮೀ, ಇಲ್ಲ ಕಾಣೋದು ಬೇರೆ ಇರಬೇಕು ಅಂತ. ಕಡವೆ, ಸಾರಿ ಜಿಂಕೆ ಇಲ್ಲ, ಕಡವೆ. ಇದು ಇದೆಲ್ಲ ಈ ಚಿಪ್ ಇದೆಯಲ್ಲ ಸರ್ ಹಿಂಗಡೆ, ಬ್ಯಾಕ್ ವಿ ಕಾಲ್ಡ್ ಶೋಲ್ಡರ್ ಇದೆಯಲ್ಲ, ಸ್ಕ್ಯಾಪುಲ ಅಂತ ಹೇಳ್ತೀವಿ ನಾವು ಈ ಶೋಲ್ಡರ್ ಬ್ಲೇಡಿಗೆ. ಕಡವೆದು ಬೇರೆ ಥರ ಇರುತ್ತೆ, ಟೈಗರ್ ಬೇರೆ ಥರ ಇರುತ್ತೆ. ನಾನು ಅವಾಗ ಆನ್ಲೈನ್ ಚೆಕ್ ಮಾಡಿಬಿಟ್ಟು ಸರಿ ಕಳಿಸ್ಕೊಟ್ಟೆ, ಇದು ಸರ್ ನನ್ನ ಪ್ರಕಾರ ಇದು ಕಡವೆದಲ್ಲ, ಇದು ಟೈಗರ್ದು ಅಂತ. ಇವ್ ಮೇಕಿಂಗ್ ಬಿಗ್ ಕ್ಲೇಮ್ ಪ್ರಯಾಗ. ಇಲ್ಲ ಸರ್ ನಂಗಂತೂ ಅನಿಸ್ತಾ ಇದೆ ಸರ್ ಇದು ಟೈಗರ್ದೆ ಅಂತ ಬಂದ್ಬಿಡು ಅಂತ. ಪಾಪ ಈ ಸೆಂಟ್ ಇಸ್ ಓನ್ ವೆಹಿಕಲ್ ಆ್ಯಕ್ಚುಲಿ, ಅಂದರೆ ಡಿಪಾರ್ಟ್ಮೆಂಟ್ ವೆಹಿಕಲ್ ಸ್ಕಾರ್ಪಿಯೋ ಕಳಿಸ್ಬಿಟ್ಟು ಬೆಂಗಳೂರಿಗೆ ಕಳಿಸ್ಕೊಂಡ್ರು. ಹೋಗೋಷ್ಟರಲ್ಲಿ ಎಲ್ಲದೂ ಸರಿ ಕಳಿಸಿದೆ ನಾನು. ಆಮೇಲೆ ವಾಟ್ ವಾಸ್ ದ ಇಶ್ಯೂ ಆ್ಯಕ್ಚುಲಿ ಅಂದರೆ ಅಲ್ಲೇನಾಗಿತ್ತು, ಎಲ್ಲ ಅರೇಂಜ್ ಮಾಡಿದ್ದೀನಿ ಸರ್. ಸ್ಕ್ಯಾಪುಲದಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇದೆ ಸರ್. ಓಕೆ. ಐ ಇಮಿಡಿಯೇಟ್ ಟೋಲ್ಡ್ ಇಟ್ಸ್ ಎ ಶಾರ್ಟ್ ಅಂತ. ಬೇರೆ ಎಲ್ಲ ಸರ್ ಅದು ತೊಳಿಬೇಕಾಗಿರೋದು, ಮಚ್ಚಿಂದ ಇದು ಮಾಡಿರ್ಬೋದು ಅಂತ ಎಲ್ಲ ಮಾಂಸ ಕಟ್ಬೇಕಾದ್ರೆ ಮಾಡೋದು. ಇಲ್ಲ ಸರ್ ನನಗೆ 100% ಶೂಟ್, ಟೈಗರ್ನ ಶೂಟ್ ಮಾಡಿದ್ದಾರೆ. ಟೈಗರ್ ನಿಮ್ಮ ಪ್ರಕಾರ ಟೈಗರ್ನ ಶೂಟ್ ಮಾಡಿ ಎಲ್ಲ ತೆಗೆದ್ಬಿಟ್ಟು ಬರೀ ಮೂಳೆ ಉಳಿಸೋಗಿದ್ದಾರೆ. ಮೂಳೆ ಬಂದಿದೆ ಚೀಲದಲ್ಲಿ ಬಂದಿದೆಯಾ? ಅದನ್ನು ದೇ ವಾಂಟೆಡ್ ಟು ಟ್ರೇಡ್. ಓಹ್ ಹಂಗೆ, ಚೀಲದಲ್ಲಿ ಒಂದು ಮೂಳೆ ಸಿಕ್ಕಿದೆ ನಿಮಗೆ, ಫುಲ್ ಹೀಪ್ ಆಫ್ ಮೂಳೆ, ಒಂದೇ ಮೂಳೆ. ಸೊ ಅದು ಟೈಗರ್ ಅಂತ ನಾನು ಕನ್ಫರ್ಮ್, ನೀವು ಟೈಗರ್ ಅಂತ ಹೇಳ್ತಿದ್ರೆ ಬಿಕಾಸ್ ಆಫ್ ಸ್ಕ್ಯಾಪುಲಾ. ಸಮಥಿಂಗ್ ಕಾಲ್ಡ್ ಗ್ಲಿನಾಯ್ಡ್ ಕ್ಯಾವಿಟಿ ಅಂತ ಹೇಳ್ತೀವಿ, ಕೊರೋನಾಯ್ಡ್ ಪ್ರೊಸೆಸ್ ಆ್ಯಂಡ್ ಗ್ಲಿನಾಯ್ಡ್ ಕ್ಯಾವಿಟಿ ಅಂತ. ಅದು ಇದು ಅನಾಟಮಿಕಲ್ ಇದು ಸರ್ವಸ್ ಕನ್ವಿನ್ಸ್ಡ್. ಕಾರಣ ಏನಿದೆ, ಪೋಚಿಂಗ್ ಆಗಿದೆ. ಹಿಂಗೆ ಬೇರೆಯವರೆಲ್ಲ ಎಕ್ಸೆಪ್ಟ್ ನನ್ನ ಬಾಸ್ ಸರ್, ಐ ಅಪ್ರಿಷಿಯೇಟ್ ಹಿಮ್, ಈ ಗಿವ್ ಮಿ ಫುಲ್ ಫ್ರೀಡಮ್. ಇಲ್ಲ ನಾನು ಡಾಕ್ಟರ್ ಹೇಳಿದ್ರೆ ನಾನು ಇರಬೇಕು, ಇವನು ಸುಮ್ಮನೆ ಮಾಡಿ ಹೇಳಕ್ಕೆ ಹೋಗಲ್ಲ ಡಾಕ್ಟ್ರು ಅಂತ. ಸರ್ ಇದನ್ನು ವಿಲ್ ಸೆಂಡ್ ಟು ಇಲ್ಲಿ ಸರ್ ಆಡುಗೋಡಿಯಲ್ಲಿ ಫಾರೆನ್ಸಿಕ್ ಮಾಡ್ತಾರೆ, ಬ್ಯಾಲಿಸ್ಟಿಕ್ ಮಾಡ್ತಾರೆ. ಬ್ಯಾಲಿಸ್ಟಿಕ್ ಅಂದರೆ ಈಗ ಶೂಟ್ ಮಾಡಿದಾಗ ಎನಿಥಿಂಗ್ ರಿಲೇಟ್ ಟು ಫೈರಿಂಗ್ ಅಲ್ಲ ಸರ್, ಬ್ಯಾಲಿಸ್ಟಿಕ್ ಅಂತ ಹೇಳ್ತಾರೆ. ಬ್ಯಾಲಿಸ್ಟಿಕ್ ರಿಪೋರ್ಟ್ ಎಕ್ಸ್ಪರ್ಟ್ ಇದ್ದಾರೆ ಇದ್ರು DVSP ಅವರು. ನಾನು ಮುಂಚೆಲ್ಲ ಅವ್ರಿಗೆ ಕಳಿಸ್ತಾ ಇದ್ದೆ, ಹಂಗಾಗಿ ಹ್ಯಾಡ್ ಅ ಗುಡ್ ರ್ಯಾಪು. ಆಯಿತು, ಇವ್ರ ಮೇಲೆ ಬಿಗ್ ಕ್ಲೇಮ್, ನಾನು ತುಂಬ ನಂಬ್ತೀನಿ, ತೊಗೊಂಡೋಗು ಇದನ್ನು ಸ್ಯಾಂಪಲ್ನ ಅಂತ. ಒಂದು ಸ್ಯಾಂಪಲ್ಲು ಇಲ್ಲಿಗೆ ಕಳಿಸ್ಕೊಟ್ರು ಸರ್. ಅಲ್ಲಿಗೆ ನಾನೇ ಪ್ಯಾಕ್ ಮಾಡಿ ನಾನೇ ತಂದೆ. ACF ಶಿವಶಂಕರ್ ಸರ್ ಅಂತಿದ್ರು, ಅವರು ಆಲ್ವೇಸ್ IO ವಿಲ್ ಬಿ ACF ಆ್ಯಂಡ್ ಎಬೋ ಮಾಡಿಕೊಟ್ಟು, ಡಾಕ್ಟರ್ ಏನು ದೊಡ್ಡ ಕ್ಲೈಮ್ ಮಾಡ್ತೀರಾ, ನಾಳೆ ಹೆಚ್ಚು ಕಮ್ಮಿ ಕಷ್ಟ ಆಗೋದು. ಇಲ್ಲ ಸರ್ ಕ್ಲೈಮ್ ಅಂತೂ ಮಾಡ್ತೀನಿ, ಲೆಟ್ಸ್ ಸೈಂಟಿಫಿಕ್ಲಿ ಅಪ್ರೂವ್ ಮಾಡೋಣ ಅಂತ ತಂದು ಇಲ್ಲಿ DVSP ಆಡುಗೋಡಿಯಲ್ಲಿ ಅವರೇ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟು ಕೊಟ್ಟು, ಸರ್ ಇದು ನನ್ನ ಪ್ರಕಾರ ಐ ಫೀಲ್ ಇಟ್ಸ್ ಎ ಶೂಟಿಂಗ್ ಸರ್, ಚೆಕ್ ಮಾಡಿ ಸರ್ ಅಂತ. ಆಯಿತು, ನಂಗೆ ಟೈಮ್ ಬಿಡಿಲ್ಲ ಸರ್, ಟೈಮ್ ಜಾಸ್ತಿ ಇಲ್ಲ ಸರ್, ದಯವಿಟ್ಟು ಮಾಡಿ ಸರ್, ನಾನು ದೊಡ್ಡ ಕ್ಲೈಮ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ. ಆಯಿತು, ನೀವು ಹೆಂಗೂ ಇದ್ಕೋಬೇಕಲ್ಲ, ಅದಕ್ಕೆ CCM ಹೋಗ್ಬೇಕು ಸರ್, DNA ಇದಕ್ಕೆ, ಟೈಗರ್ಗೆ DNA ಬೇಕಲ್ವ ನಮಗೆ, ಬೋನಿಂದ ವಿ ಕ್ಯಾನ್ ಫೈಂಡ್ ಔಟ್ DNA ತೆಗೆದು. ಅಲ್ಲೋಗಿ ಅವ್ರಿಗೂ ಹೇಳಿದೆ ಸರ್ ಇದು ಹೈ ಪ್ರೊಫೈಲ್ ಕೇಸ್ ಸರ್, ಹೆಂಗಾರು ಮಾಡಿ ಇದನ್ನು ಬೇಗ ಮಾಡ್ಕೊಡಿ ಅಂತ. ಅಲ್ಲಿ ಟೈಗರ್ ಅಂತ ಬಂತು. ಇವರು ಇಮಿಡಿಯೇಟಾಗೆ ಲೆಡ್ ವಾಸ್ ಡಿಸ್ಕವರ್ಡ್ ಇನ್ ದಿ ಸ್ಕ್ಯಾಪುಲಾ ಅಂತ ಅಂದರು. ಸೊ ಮ್ಯಾಚ್ ಮಾಡಿದಾಗ ಗೊತ್ತಾಯಿತು ಟೈಗರು ಪೋಚ್ ಆಗಿದೆ ಅಂತ. ದಟ್ ವಾಸ್ ಲೈಕ್ ಚಾಲೆಂಜಿಂಗ್ ಫಾರ್ ಮೀ. ಆ್ಯಂಡ್ ಅದು ಬೇರೆ ಬೇರೆ ಲೆವೆಲ್ಗೆ ಹೋಯ್ತು ಆ್ಯಕ್ಚುಲಿ. ಅದು ಇಟ್ ವೆಂಟ್ ಟು ಡಿಫ್ರೆಂಟ್ ಲೆವೆಲ್. ಪಾಪ ನಮ್ಮ ಸರ್ ಆವಾಗ ಕೊಟ್ಟರೆ ಸಪೋರ್ಟ್ ಇದಲ್ಲ ಸರ್, ಅಂದರೆ ಎಲ್ಲ ಸ್ಟಾಫ್ನ ಎದುರಾಕೊಂಡು, ಇಲ್ಲ ಡಾಕ್ಟ್ರನ್ನ ಹೇಳ್ತಿದ್ದಾರೆ ನಥಿಂಗ್ ಟು ಲೂಸ್ ಅಂತ ಗಾಡಿ ಕಳಿಸಿ ಅಷ್ಟೆಲ್ಲ ಅಮೌಂಟ್ ಸ್ಪೆಂಡ್ ಮಾಡಿದ್ದಿಲ್ಲ. ವೆರಿ ಸ್ಯಾಟಿಸ್ಫೈಯಿಂಗ್. ಇವತ್ತು ಸಿಕ್ಕೋ ವಿ ಡಿಸ್ಕಸ್ ದಟ್ ಕೇಸ್. ಅಂದರೆ ಬರೀ ಒಂದು ಬ್ಲ್ಯಾಕ್ ಮಾರ್ಕಿಂದ ನಾವು ವಿ ಕ್ಯಾನ್ ಫೈಂಡ್ ಔಟ್ ಇಫ್ ಯು ಆರ್ ಹ್ಯಾವಿಂಗ್ ಐ ಫಾರ್ ಡೀಟೇಲ್ಸ್ ಅಲ್ಲ ಸರ್, ಡೆಫಿನೆಟ್ಲಿ ವಿ ಕ್ಯಾನ್ ಮಿಸ್ ಇಟ್. ಸೊ ಆಮೇಲೆ ಅದು ಏನಾಯ್ತು ಕೇಸು? ಇಟ್ಸ್ ಸ್ಟಿಲ್ ಗೋಯಿಂಗ್ ಆನ್. ಅದು ಇಟ್ ವೆಂಟ್ ಟು ಎ ಡಿಫ್ರೆಂಟ್ ಲೆವೆಲ್. ಅದು ಇಸ್ ಎ ಡಿಫ್ರೆಂಟ್ NGO ಪೊಲಿಟಿಕ್ಸ್ ಆ್ಯಕ್ಚುಲಿ ಅದು. ಹೌದಾ? ಸೊ ಸರ್ ಮೇಲೂ ಕೌಂಟರ್ ಕಂಪ್ಲೇಂಟ್ ಮಾಡಿದ್ರೆ ಆ್ಯಕ್ಚುಲಿ ಬೇರೆ ಅವರೆಲ್ಲ. ಬಟ್ ಸರ್ ನಾನು ಯಾಕೆ ಇದು ಮಾಡ್ತೇನೆ ಸರ್, ಈ ಡಿಡೆಂಟ್ ಗಿವ್ ಅಪ್ ಸರ್. ಅಂದರೆ ಇವಾಗ ಸೋ ಸ್ಟ್ರಾಂಗ್, ಇಲ್ಲ ಇದನ್ನು ಮಾಡೋಣ ಅಂತ. ಸರ್ ಏನು ಗೊತ್ತಾ ಸರ್, ನಿಮ್ಮ ಬಾಸ್ ಹೆಂಗಿದ್ದಾರೆ ಅಂದಮೇಲೆ ಡಿಪೆಂಡ್ ಸರ್. ಅವದೇ ಬಿಡಿ ಡಾಕ್ಟ್ರ್ ಅಂತಂದರೆ ಐ ವುಡ್ ನಾಟ್ ಮೂಡ್ ಅಹೆಡ್. ನನಗೆ ಗೊತ್ತಿತ್ತು, ನನಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು. ಆ ಬುಲೆಟ್ ಕೇಸಲ್ಲೂ ಅಷ್ಟೇ, ಆ ಪೆಲೆಟ್ ಕೇಸಲ್ಲೂ ಅಷ್ಟೇ.
ಏನಾಗುತ್ತೆ ಸರ್, ನಿಮ್ಮ ಬಾಸ್ ನಿಮ್ಮನ್ನು ನಂಬಿ ಒಂದು ಕೆಲಸ ಕೊಟ್ಟಾಗ ಸರ್, ಯು ವಿಲ್ ಗೋ ಟು ಎಕ್ಸ್ಟ್ರಾ ಮೈಲ್ ಸರ್. ಕೆಲವು ಜನ ಏನು ಮಾಡ್ತಾರೆ, ಬೇಡ ಡೇಟ್ ದೆನ್ ವಿ ಕ್ಲೋಸ್ ಅಪ್. ನನಗೀಗಂತೂ ಐ ವೆರಿ ಕ್ಲಿಯರ್ ಸರ್, ಐ ಸಿ ದ ಬಾಸ್, ಅವ್ರು ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ ಸರ್. ಬಾಸ್ ಏನೋ ತುಂಬ ಸಪೋರ್ಟ್ ಮಾಡ್ತಾರೆ ಅಂದರೆ ವಿ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್. ನಾಟ್ ಓನ್ಲಿ ಇನ್ ಕರ್ನಾಟಕ ಅಂತಲ್ಲ, ಎಲ್ಲೇ ಆದರೂ ಅಷ್ಟೇ. ನಿಮ್ಮ ಬಾಸ್ ಎದುರಾಕೊಂಡು ಬೆಳಕಾಗಲ್ಲ ಅಂತ ಅರ್ಥ ಆಗಿದೆ. ಹಾಗಾಗಿ ನಾನು ಹೆಂಗೆ ಆಗ್ಬಿಟ್ಟಿದ್ದೀನಿ ಅಂದರೆ, ಪ್ರೊಫೆಷ್ನಲಿ ಐ ವಾಂಟ್ ಟು ಡೂ ಟು ದ ಲಾಜಿಕಲ್ ಹ್ಯಾಂಡ್. ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ, ಟು ಸರ್ವೈವ್ ಇನ್ ದ ಸಿಸ್ಟಮ್ ಎಷ್ಟು ಬೇಕು ಅಷ್ಟು ಮಾಡಿಬಿಟ್ಟು ನಾಟ್ ಬಿಕಮ್ ಎಮೋಷ್ನಲ್. ಬಂದು ನನಗೆ ಅದು ಅಡಿಕ್ಷನ್ ಆ್ಯಕ್ಚುಲಿ. ನನಗೆ ಇದು ಸುಮಾರು ಹೇಳಿದೆ ನಾನು, ಇಟ್ ವಾಸ್ ಅಡಿಕ್ಷನ್ ಫಾರ್ ಮಿ. ನಿದ್ದೆ ಬರ್ತಿಲ್ಲ ನನಗೆ. ಬಟ್ ಆಫ್ಟರ್ ದ ಸ್ಯಾಕ್ರಿಫೈಸ್ ಐ ಮೇಡ್, ಐ ರಿಯಲೈಸ್ you should draw a line between profession and addiction. What sacrifice you have made? Sir, after that Avni case alla sir, people thought he is against the system. I was not against the system. I was for the system, which was system was not the right thing. Maharashtra ಆದಮೇಲೆ ಅವನ ಸಿಸ್ಟಮ್ ದಾಕೊಂತಾರೆ ಮಿನಿಸ್ಟ್ರಿಗೆ. I was very vocal about the minister there. I gave a statement that ministry is literally supporting a shooter ಅಂತ. ಲೇಟರ್ ಮೀನ್ಸ್ ಆಲ್ಸೋ ರಿಯಲೈಸ್ಡ್ ಅಂತೆ ದಟ್ ನಾನು ತಪ್ಪು ಮಾಡಿಬಿಟ್ಟೆ, ಅವ್ಳಿಗೆ ಮಾತು ಕೇಳಬೇಕಾಗುತ್ತೆ ಅಂತ. ಬಟ್ ಏನಾಗುತ್ತೆ, ಅವನು ತುಂಬ ವೋಕಲ್ಲು, ಅವನು ಸಿಕ್ಕಾಬಟ್ಟೆ ಅವನು ಇದು ಮಾಡ್ತಾನೆ, ಅವನೇ ಆಗಬೇಕು ಅಂತ ಹಠ ಹಿಡಿತಾನೆ ಅಂತ. ನಾವು ಐ ಡೋಂಟ್ ಹಠ ಹಿಡಿಯೋಕ್ಕಲ್ಲ ಸರ್. ನಾನು ಅಲ್ಲಿ ನನ್ನ ವೈಫ್ನ ಕಲಿಸಿದೆ ಆ್ಯಕ್ಚುಲಿ. ನಾನು ಯುವರ್ ಅ ಪ್ರೊಫೆಷ್ನಲ್, ಪುಟ್ ಯುವರ್ ರಿಪೋರ್ಟ್ ಆ್ಯಂಡ್ ಡಿಟ್ಯಾಚ್ ಫ್ರಮ್ ಇಟ್, ಡೋಂಟ್ ಪರ್ಸ್ಯೂ ಇಟ್. ನಾನು ಪರ್ಸ್ಯೂ ಮಾಡಿದೆ, ಅವನಿಗೆ ಕೆಲಸ ಪರ್ಸ್ಯೂ ಮಾಡಿದೆ, ಅದೇ ತಪ್ಪಾಯಿತು. ನಾವು ಐ ಡೋಂಟ್ ಪರ್ಸ್ಯೂ. ರಿಪೋರ್ಟ್ ಕೊಟ್ಟ ಮೇಲೆ ಐ ವಿಲ್ ರಿಲ್ಯಾಕ್ಸ್. ಮೊದಲೆಲ್ಲ ಎಷ್ಟು ಪರ್ಸ್ಯೂ ಇಟ್, ಏನಾಯಿತು ಹೆಂಗಾಯಿತು ಅಂದರೆ ಆ ಕನ್ವಿಕ್ಟಿಗೆ ಶಿಕ್ಷೆ ಆಗಬೇಕು ಆ ಲೆವೆಲಿಗೆ ಹೋಗ್ತೀವಿ ಸರ್ ನಾವು. ಅದೊಂದು ಕೆಲಸ ಅಲ್ಲ ಅಂತ ನಂಗೆ ಅರ್ಥ. ದರ್ ಇಸ್ ಅ ಸಿಸ್ಟಮ್ ಫಾರ್ ಇಟ್. ಅದನ್ನು ಐ ಒ ಮಾಡಬೇಕು. ಅದನ್ನ ನಾನು ಎಷ್ಟು ಫಾಲೋ ಅಪ್ ವಿತ್ ಐ ಒ ಆಯ್ತಾ, ಇದನ್ನು ಕನ್ವಿಕ್ಟ್ ಆಗಬೇಕಲ್ಲ ಅಂತ. ನನಗೆ ಅನ್ಸೋದಂದರೆ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ, ಆ ಕನ್ವಿಕ್ಷನ್ ಆಗಿಲ್ಲ ಅಂದರೆ ನಾವು ಯಾಕೆ ಇಷ್ಟು ಮಾಡಬೇಕು ಅಂತ ಅನ್ಸೋದು ನನಗೆ ಅವಾಗ. ಬಟ್ ಈಗ ಅನ್ಸೋದು ನನಗೆ ಅಂದರೆ, ನಿಂದು ಲಿಮಿಟ್ ಏನು, ಯು ಆರ್ ಕಾಲ್ಡ್ ಫಾರ್ ಎ ಎಕ್ಸ್ಪರ್ಟ್ ಒಪಿನಿಯನ್ ಕೊಡು. ನಾಳೆ ಅವ್ನಿಗೆ ಶಿಕ್ಷೆ ಆಗುತ್ತೋ ಇಲ್ವೋ ನಿನ್ನ ಕೈಲಿ ಇಲ್ಲ. ದಟ್ ಡಿಮಾರ್ಕೇಷನ್ ಐ ಲರ್ನ್ಟ್. ನಮ್ಗೆ ಕರೆಯಲ್ಲ ಆಮೇಲೆ ಅಂದರೆ ದೇರ್ ಆರ್ ಟೂ ವೇಸ್. ಈಗ ಸಿಸ್ಟಮ್ ವಾಂಟ್ಸ್ ದಟ್ ಟು ಬಿ ಕನ್ವಿಕ್ಟೆಡ್, ನನ್ನೇ ಕರೀತಾರೆ ಆ್ಯಕ್ಚುಲಿ. ಇಲ್ಲ, ಐ ಡೋಂಟ್ ಗೋ. ದೇ ವಾಂಟ್ ಟು ಪ್ಲೇ ವೆರಿ ಸೇಫ್ ಅಂದರೆ ನಾನು ಹೋಗಲ್ಲ ಸರ್. ಸೊ ನಾವು ಐ ಚೂಸ್ ವೆರಿ ಫ್ಯೂ ಥಿಂಗ್ಸ್ ಆ್ಯಂಡ್ ಐ ಮೇಕ್ ಇಟ್ ವೆರಿ ಕ್ಲಿಯರ್. ಆ್ಯಂಡ್ ಐ ಆಮ್ ನಾಟ್ ಎಮೋಷ್ನಲ್ ದ ವೇ ಐ ವಾಸ್ ಅರ್ಲಿಯರ್. ನಾನು ತುಂಬ ಮೊದಲು ಎಮೋಷನ್ ಆಗ್ತಿದ್ದೆ, ಅಡಿಕ್ಟ್ ಆಗಿದ್ದೆ. ಈಗ ಐ ನಾಟ್ ದಟ್ ಮಚ್ ಅಡಿಕ್ಟೆಡ್. ಅಡಿಕ್ಟ್ ಅಂದರೆ ಡಿಡಕ್ಟೆಡ್. ಆ್ಯಂಡ್ ಸರ್ ವಿ ಮೇಕ್ ಲಾಟ್ ಆಫ್ ಸ್ಯಾಕ್ರಿಫೈಸಸ್ ಸರ್. ವೈಲ್ಡ್ ಲೈಫಲ್ಲಿ ಹೆಂಗೆ ಅಂದರೆ, ಎನಿ ವೈಲ್ಡ್ ಲೈಫ್ ನಾವು ಒಬ್ಬನೇ ಅಂತಲ್ಲ ಸರ್, ದೇ ಡೋಂಟ್ ಹ್ಯಾವ್ ಎ ಫ್ಯಾಮಿಲಿ ಲೈಫ್. ಯಾವತ್ತೋ ಹೋಗ್ಬೇಕು ಅಂತ ಆಗ್ತಿರ್ತಾರೆ, ಅವತ್ತೇನೋ ಒಂದು ಕಾನ್ಫ್ಲಿಕ್ಟ್ ಸರ್. ಕಾನ್ಫ್ಲಿಕ್ಟ್ ಬಂದರೆ ನಾನು 50 days ಅವಾಜ್ ಇನ್ ತೆಲಂಗಾಣ ಸರ್, ಅದು ಅವಾಜ್ ಇನ್ ಮದುವೆ ವಸ್ತು ಸರ್, ಅವಾಜ್ ಇನ್ ಬೆಳಗಾಂ. 50 days ಮದುವೆ ವಸ್ತ್ರದಲ್ಲಿ ಯಾವ ಲೆವೆಲ್ ಇತ್ತು ಅಡಿಕ್ಷನ್. ಇದನ್ನು ಮುಂಚೆ ಹೇಳಿದ್ದೀನಿ ಸರ್. ನಾನು ಏನಂದ್ರೆ ಸರ್, ಬ್ಯಾಂಗ್ಳೂರು ಮೈಸೂರು ಹೈವೇದಲ್ಲಿ ಒಂದು ಲೆಪರ್ಡು ಕೊಲೆ ಮಾಡಿದೆ ಅಂತ ಒಂದು ಕೇಸ್ ಬಂತು ಸರ್. ಬ್ಯಾಂಗ್ಳೂರು ಮೈಸೂರು ಹೈವೇನಲ್ಲಿ ಒಂದು ಲೆಪರ್ಡ್ನ ಯಾರೋ ಅಲ್ಲ, ಲೆಪರ್ಡು ಒಬ್ಬ ಮನುಷ್ಯನ ರೈತನ ಕೊಲೆ ಮಾಡಿದೆ ಅಂತ. ಕೊಲೆ ಅಂದರೆ ಇನ್ ದ ಸೆನ್ಸ್ ಸಾಯಿಸಿದೆ ಅಂತ. ಕೊಲೆ ದಟ್ ವಾಸ್ ಅ ವರ್ಡ್ ಯೂಸ್ಡ್. ಐ ಯೂಸ್ ಎಕ್ಸಾಕ್ಟ್ ವರ್ಡ್ ಸರ್. ಬಟ್ ದಟ್ ಇಸ್ ನಾಟ್ ದ ರೈಟ್ ವರ್ಡ್ ಅಲ್ವಾ. ಐ ಮೀನ್ ಕೊಲೆ ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಮನುಷ್ಯ ಮಾಡುವಂಥದ್ದು, ಆಮೇಲೆ ಯಾವುದೊಂದು ಇಂಟೆನ್ಷನ್ ಇಟ್ಕೊಂಡು ಮಾಡುವಂಥದ್ದು. ಇಲ್ಲಿ ಒಬ್ಬ ಮನುಷ್ಯನನ್ನು ಅದು ಸಾಯಿಸೋಕ್ಕೆ ಅದಕ್ಕೆ ಅದು ಮ್ಯಾನೇಟರ್ ಆಗಿರ್ಬೋದು. ಮ್ಯಾನೇಟರ್ ವರ್ಡೇ ತಪ್ಪು ಸರ್. ಅದ್ರ ಬಗ್ಗೆನೂ ಮಾತಾಡೋಣ ನಾವು. ಎರಡನೇದು, ಆತನ ದಾರಿಯಲ್ಲಿ ಅಂದರೆ ಆತನ ಬಗ್ಗೆ ಭಯ ಆಗಿ ಅದನ್ನು ಸಾಯಿಸಿರ್ಬೋದು. ಆ ವರ್ಡ್ ಇಸ್ ರಾಂಗ್. ಐ ಡೂ ಅಗ್ರಿ. ಬಟ್ ದಿಸ್ ಇಸ್ ದ ವೇ ಮೀಡಿಯಾ ಯೂಸಸ್. ಆ ಚಿರತೆಯಿಂದ ರೈತನ ಕೊಲೆ ನೆನ್ನೆ ಸಹ ಮೆನ್ಷನ್ ಮಾಡಿದ್ದಾರೆ ಸರ್. ನೆನ್ನೆ ಸಹ ಮೆನ್ಷನ್ ಮಾಡಿದ್ದಾರೆ, ಯೂಟ್ಯೂಬಲ್ಲೇ ಇದೆ ಅದು. ಓಕೆ. ರೈತರು ಮುಖಂಡರು ಪಾಪ, ಐ ಡೋಂಟ್ ವಾಂಟ್ ಟು ಬ್ಲೇಮ್ ದೆಮ್. ಅವ್ರು ಎಮೋಷನಲ್ ಹೇಳ್ತಾರೆ, ನಿಮ್ಮ ಟೈಗರ್ ಬಂದು ನಮ್ಮ ರೈತನ ಕೊಲೆ ಮಾಡಿದೆ ಅಂತ. ನನಗೂ ಅಂತ ಅನ್ನಿಸ್ತು. ಬಟ್ ದಟ್ಸ್ ಎಕ್ಸಾಕ್ಟ್ ವರ್ಡ್ಸ್ ದೇ ಆರ್ ಯೂಸಿಂಗ್ ಇಟ್. ಅದ್ರ ಬಗ್ಗೆ ನಾನು ತಕರಾರು ಇಲ್ಲ, ಅವರವರು ಭಾವನೆ. ಬಟ್ ಇಲ್ಲೇನಾಯಿತು ಅಂದರೆ, ನನಗೆ ಆ ಟೈಮಲ್ಲಿ ಮಂಟಿಪುರ ಅಂತ ಒಂದು ಹಳ್ಳಿಯಲ್ಲಿ ಲೆಪರ್ಡು ಕೌದರ್ ಲೆಪರ್ಡ್ ಎಂಟರ್ ಆಗಿತ್ತು. ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಬಂದೆ. ನಮ್ಮ ಸರ್ CCF ಸರ್ಕಾರರು ಅಜಯ್ ನಾಗಭೂಷಣ್ ಅಂತ DC ಆಗಿದ್ರು. ಓಕೆ. ಶಿಖಾ ಮೇಡಮ್ ಅಂತ DC ಮೈಸೂರು. ಮಂಡ್ಯದ DC ಅವ್ರ ಹಸ್ಬೆಂಡ್ ಅಜಯ್ ನಾಗಭೂಷಣ್ ಅಂತ. ಮಾನ್ಯ ಸಿದ್ದರಾಮಯ್ಯ ಸರ್ ಅವಾಗ CM ಆಗಿದ್ರು. ಅವಾಗ ಹೋಗಿ ನೋಡಿದಾಗ ಅದು ಲೆಪರ್ಡ್ ಮಾಡಿದ್ರಲ್ಲ, ಸ್ವಂತ ಮಗನೇ ಮಾಡಿದ್ರು ಕೊಲೆ. ಲೆಪರ್ಡ್ ಮೇಲೆ ಆಗಿದ್ರು ಆ್ಯಕ್ಚುಲಿ. ಆ ಟೈಮಲ್ಲಿ ನನ್ನ ಮದುವೆ ಫಿಕ್ಸ್ ಆಗಿತ್ತು. ನಾನು ಯಾಕೆ ಹೇಳಿದ್ರೆ ಹೌ ಮಚ್ ಆಫ್ ಅಡಿಕ್ಟೆಡ್ ಅಂತ. ನಾನು ಹೆಂಡತಿಗೆ ಫೋನ್ ಮಾಡಿಬಿಟ್ಟು, ಪದ್ಮ ಕ್ಯಾನ್ ವಿ ಪೋಸ್ಟ್ಪೋನ್ ಅವರ್ ಮ್ಯಾರೇಜ್ ಅಂತ. ಒಂದು ವೀಕಲ್ಲಿ ಮದುವೆ ಇದೆ. ಓಕೆ. ಅಂದರೆ ಆ ಲೆವೆಲಿಗೆ ಅಡಿಕ್ಷನ್ ಹಿಡಿಲೇಬೇಕಾ ಲೆಪರ್ಡ್ನ. ಲೆಪರ್ಡ್ ಇರೋದು ನಿಜ ಅಲ್ಲಿ. ಲೆಪರ್ಡ್ ಇಲ್ಲ ಅಂತ ಹೇಳ್ತೀನಿ ನಾನು. ಬಟ್ ಲೆಪರ್ಡ್ ಸಾಯಿಸಿಲ್ಲ. ಮಗ ಬೇರೆ ಆಸ್ತಿ ವಿಚಾರಕ್ಕೆ ಸಾಯಿಸಿದ್ದು ಆ್ಯಕ್ಚುಲಿ. ಅದು ಇಟ್ ವಾಸ್ ಲೇಟರ್ ಡಿಸ್ಕವರ್ಡ್ ಬೈ ಪೊಲೀಸ್ ಡಿಪಾರ್ಟ್ಮೆಂಟ್. ನಾವು ಫಾರೆನ್ಸಿಕ್ ಮಾಡೋದು ಗೊತ್ತಾಗಿದ್ದು, ಅವನು ಕನ್ಫೆಸ್ ಮಾಡ್ಕೊಂಡ ಆಮೇಲೆ.
ಸೊ ಪಾಯಿಂಟ್ ಈಸ್ ಲೈಕ್ ಎಲ್ಲದಕ್ಕೂ ನಾವು ಬ್ಲೇಮ್ ಮಾಡೋಕ್ಕಲ್ಲ ವೈಲ್ಡ್ ಲೈಫ್ನ. ಅದಕ್ಕೆ ಫಾರೆನ್ಸಿಕ್ ಯಾಕೆ ಇಂಪಾರ್ಟೆಂಟು ಅಂತ ಅದು, ಮತ್ತು ಅಡಿಕ್ಷನ್ ಎಷ್ಟಿರಬೇಕು ಅನ್ನೋದು ಅಷ್ಟೇ. ನಾನು ಮದುವೆ ಪೋಸ್ಟ್ ಮಾಡೋ ಲೆವೆಲ್ಗೂ ನಾನು ಅಡಿಕ್ಟ್ ಆಗಿದೆ ಅಂದರೆ ಇವತ್ತು ನಾನು ಇಫ್ ಐ ಥಿಂಕ್ ಆಫ್ ಇಟ್, ನಾನು ಹೆಂಡತಿ ಯಾವಾಗ ಅಂದಿದ್ದು ಒಂದೇ ಮಾತು, ಆಯ್ತಪ್ಪ ಬಂದುಬಿಟ್ಟು 5 ನಿಮಿಷ ತಲೆಗಟ್ಟೆ ಹೋಗ್ಬಿಡು ಅಂತ. ಅಂದರೆ ದಟ್ ತಾಯಿ ಸರ್ ನನಗೆ ದ ವೇ ಶಿ ಟಾಟ್ ಮೀ ಹೌ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪ್ರೊಫೆಷನ್ ಲೈಫ್ ಆ್ಯಂಡ್ ಪರ್ಸ್ನಲ್ ಲೈಫ್. ಎಷ್ಟು ನಾವು ತೊಗೊಬೇಕು ಪ್ರೊಫೆಷನ್ನ, ಎಷ್ಟು ಪರ್ಸ್ನಲ್ ಲೈಫ್ ನಾವು ಎಂಜಾಯ್ ಮಾಡಬೇಕು ಅಂತ. ಆ ಸ್ಯಾಕ್ರಿಫೈಸ್ ಹೇಳಿದೆ ನಮಗೆ. ಆಮೇಲೆ ವಿ ಡೋಂಟ್ ಸರ್ ಅವತ್ತು ಹೋಗ್ಬೇಕು, ಶನಿವಾರ ಹೋಗ್ಬೇಕು ಅಂತಿದ್ದೀವಿ, ಎಲ್ಲೋ PM ಬರುತ್ತೆ, ಎಲ್ಲೋ ಆನೆ ಬರುತ್ತೆ. ಆನೆ ಬಂದರೆ ಆನೆ ಹಿಡಿಯೋದಂಗಂತೂ ಮನೆಗೆ ಹೋಗೋಕ್ಕಾಗಲ್ಲ. ಅದೊಂಥರ ಎಂಥ ಟೆನ್ಷನ್ ನನಗೆ ಗೊತ್ತು, ನಾನು ಅನುಭವಿಸ್ತೀನಿ ಅಂತ. ಅಂದರೆ ಮೀಡಿಯಾ ವಿಲ್ ಬಿ ಆಸ್ಕಿಂಗ್ ನಮ್ಮ ಬಾಸಸ್ ಅವ್ರ ಹತ್ರ ಇಡಿರಪ್ಪ ಅಂತ. ಇಲ್ಲಿ ಸೆನ್ಸೇಷನ್ ನ್ಯೂಸ್ ಆಗ್ತಾ ಇರುತ್ತೆ, ಪಬ್ಲಿಕ್ ವಿಲ್ ಬಿ ಮೇಕಿಂಗ್ ಲಾಟ್ ಆಫ್ ನ್ಯೂಸೆನ್ಸ್. ಈಗಂತೂ ಸೋಷಿಯಲ್ ಮೀಡಿಯಾ ಬಂದಾದ ಮೇಲಂತೂ ಇನ್ನೂ ಜಾಸ್ತಿ ಇದೆ. ಸೊ ಆ ಥರ ನಾನೊಬ್ಬನೇ ಅಲ್ಲ, ಸುಮಾರು ಜನ ದೇ ಮೇಡ್ ದರ್ ಸ್ಯಾಕ್ರಿಫೈಸಸ್. ಲೈಕ್ ವೈಲ್ಡ್ ಲೈಫ್ ಇಸ್ ನಾಟ್ ಎ ಕಪ್ ಆಫ್ ಟೀ ಫಾರ್ ಎವ್ರಿ ಒನ್. ಎಸ್, ಮ್ಯಾನಿಟರ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಮ್ಯಾನಿಟರ್ ಅನ್ನೋದು ನಾವು ಮ್ಯಾನಿಟರ್ ಆಫ್ ಏನು ಹೇಳಿ, ರುದ್ರಪ್ರಯಾಗ್, ಮ್ಯಾನಿಟರ್ ಆಫ್ ಕುಮಾವು, ಇದನ್ನೆಲ್ಲ ಓದಿದ್ದೀವಿ. ಓದಿರೋ ದಯವಿಟ್ಟು ಓದಿ. ಭಾಳ ಜನರಿಗೆ ಗೊತ್ತಿರ್ಬೋದು. ನಾವು 2 ಹೆಸರುಗಳನ್ನ ಕೇಳ್ತೀವಿ. ಒಂದು ಕೆನೆತ್ ಆಂಡರ್ಸನ್ನು, ಜಿಮ್ ಕಾರ್ಬೆಟ್ ಬಗ್ಗೆ ತುಂಬ ಜನರಿಗೆ ಗೊತ್ತಿದೆ. ಕೆನೆತ್ ಆಂಡರ್ಸನ್ ಬಗ್ಗೆ ಕೂಡ ಕೆಲವರಿಗೆ ಗೊತ್ತಿರ್ಬೋದು. ಅವರಿಬ್ಬರು ಶೂಟರ್ಸ್ ಆಗಿದ್ದರು ಮತ್ತು ಅವರಿಬ್ಬರು ಬರೆದಿದ್ದಾರೆ ಅದ್ರ ಬಗ್ಗೆ. ಓಕೆ, ಮತ್ತು ಅದನ್ನು ನಮ್ಮ ತೇಜಸ್ವಿಯವರು ಕೂಡ ತುಂಬ ಚೆನ್ನಾಗಿ ಅದನ್ನು ಭಾವಾನುವಾದ ಮಾಡಿದ್ದಾರೆ. ಓದಿರೋ ದಯವಿಟ್ಟು ಓದಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ಯಾಕೆ ಈ ವಿಚಾರ ರೆಫರ್ ಮಾಡಿದೆ ಅಂದರೆ, ಮ್ಯಾನ್ ಈಟರ್ ಅಂದರೆ ನರಭಕ್ಷಕ ಹುಲಿ ಅಥವಾ ಮನುಷ್ಯ ಭಕ್ಷಕ ಅನ್ನೋದು ಆ ವರ್ಡನ್ನು ಬಳಸ್ತಾರೆ. ಬಟ್ ನಮ್ಮ ಡಾಕ್ಟರ್ ಪ್ರಯಾಗ್ ಅವರು ಆ ವರ್ಡ್ ಬಗ್ಗೆ ಅವ್ರಿಗೆ ಅಬ್ಜೆಕ್ಷನ್ ಇದೆ, ರಿಸರ್ವೇಷನ್ಸ್ ಇದೆ. ಎಸ್ ಸರ್, ನಂದಲ್ಲ ಇದು, ಮುಂದಿನ ಇಟ್ಸ್ ಎ ಬ್ರಿಟಿಷ್ ಹ್ಯಾಂಗ್ ಓವರ್ ಸರ್. ಇದು ಮ್ಯಾನಿಟರ್ ಅಂತ ಇರೋದು ಬ್ರಿಟಿಷ್ ಹ್ಯಾಂಗ್ ಓವರ್. ಇದು ಅವನಿ ಕೇಸಲ್ಲಿ ನಂಗೆ ತುಂಬ ಕಾಡಿದ್ದು ಆ್ಯಕ್ಚುಲಿ. ನಾನು ಅವಾಗ ಸ್ಟಾರ್ಟೆಡ್ ಡಿಗಿಂಗ್. ಸರ್ ಆ್ಯಕ್ಚುಲಿ ನಮ್ಮ ಫ್ಲೆಶ್ ಲೈಕ್ ಮಾಡಲ್ಲ ಸರ್. ಅವು ಮನುಷ್ಯನ ಫ್ಲೆಶ್ ಇದೆಯಲ್ಲ, ಇಟ್ಸ್ ಉಪ್ಪು ಸರ್ ಆ್ಯಕ್ಚುಲಿ. ತಿಂದವ್ರು ಹೇಳ್ತಾರೆ, ಅಥವಾ ಡಾಕ್ಯುಮೆಂಟ್ ಮಾಡಿದ್ದಾರೆ, ಅಗೋರಿಸ್ ಕೆಲವು ಹೇಳ್ತಾರೆ, ಅವರ್ ಮೀಟ್ ಈಸ್ ಮೋರ್ ಸಾಲ್ಟಿ. ಟೈಗರ್ಸ್ ವಿ ಡೋಂಟ್ ಲೈಕ್ ಇಟ್. ಓಕೆ, ದೇ ಬಿಕಮ್ ಆಕ್ಸಿಡೆಂಟಲ್ ಮ್ಯಾನಿಟರ್ಸ್ ಅಲ್ಲ, ಆಕ್ಸಿಡೆಂಟ್ ತಿಂತಾವೆ ನಮ್ಮನ್ನು. ಅದು ಹಲ್ಲು ಬಿದ್ದೋಗಿರುತ್ತೆ. ಏನಾಗುತ್ತೆ, ಈ ಹಳ್ಳಿ ಕಡೆ ಏನಾಗುತ್ತೆ, ಪಾಯ್ಖಾನೆ ಇರಲ್ಲ ಸರ್, ಅಂದರೆ ಡೋಂಟ್ ಹ್ಯಾವ್ ಪ್ರಾಪರ್ ಟಾಯ್ಲೆಟ್ಸು. ಬೈಲಿ ಹೋಗ್ತಾರೆ, ಕುತ್ಕೊಂಡು ಮಾಡಬೇಕಲ್ವಾ. ಇಟ್ ಲುಕ್ಸ್ ಲೈಕ್ ಎ ಪ್ರೇ ಫಾರ್ ದ ಲೆಪರ್ಡ್ಗಾಗಲಿ ಮತ್ತು ಟೈಗರ್ಗಾಗಲಿ. ಇಟ್ ಲುಕ್ಸ್ ಲೈಕ್ ಎ ಪ್ರೇ, ಯಾವುದೊಂದು ಪ್ರಾಣಿ ಥರ ಕಾಣುತ್ತೆ ಆ್ಯಕ್ಚುಲಿ. ಅದಾಗೆ ಹುಡ್ಕೊಂಬಂದು ಮಾಡಲ್ಲ ಸರ್ ಅದು. ಅಂದರೆ ಅದು ಕಾರಣ ಇದ್ದಾವೆ. ಒಂದು, ಅದು ಹಂಟ್ ಮಾಡೋ ಕೆಪಾಸಿಟಿ ಕಳ್ಕೊಂಡಿರುತ್ತೆ, ಅಂದರೆ ಅದು ಹಲ್ಲು ಬಿದ್ದೋಗಿರುತ್ತೆ, ಅಥವಾ ಅದು ಉಗುರು ಇರುತ್ತೆ. ಅದು ನಾರ್ಮಲ್ ಹೆಂಗಲ್ಲಿ ಪ್ರೈಮ್ ಟೈಮಲ್ಲಿ ಹೆಂಗೆ ಜಿಂಕೆನ ಹಂಟ್ ಮಾಡೋದು ಆ ಟೈಮ್ ಅಷ್ಟು ಎನರ್ಜಿ ಇರೋಲ್ಲ. 10+ ಆದಮೇಲೆ ಓಲ್ಡೇಜ್ ಆಗ್ತಾ ಬಂದಂಗೂ ಅದಾಗಲ್ಲ. ಸೊ ದೇ ಗೋ ಫಾರ್ ಈಸಿಯರ್ ಪ್ರೇ ಅಂತ ಹೇಳ್ತೀವಿ ನಾವು. ಅವಾಗ ಆ್ಯಕ್ಸಿಡೆಂಟಲ್ಲಿ ಮನುಷ್ಯ ಮಧ್ಯ ಬಂದಾಗ ಅಥವಾ ಇದ್ದಾಗ ಆಗತ್ತೆ. ಬಟ್ ಒಂದ್ಸರಿ ರುಚಿ ಕಣ್ಣ ಮೇಲೆ ಅಂತಾರಲ್ಲ ಮೀಡಿಯಾದಲ್ಲಿ ಅಥವಾ ಬೇರೆ ನಾಡುನುಡಿಯಲ್ಲಿ, ಅದು ರಕ್ತ ರುಚಿ ಕಣ್ಣ ಮೇಲೆ ಮನುಷ್ಯನ ರಕ್ತನೇ ಬೇಕು. ಇಲ್ಲ ಸರ್, ಬಿಕಾಸ್ ಅವನಿ ಕೇಸಲ್ಲೇ ನಾನು ಪ್ಯಾಟರ್ನ್ ಆಫ್ ಸರ್, ಎವ್ರಿ 1 week ಟೈಗರ್ ಹ್ಯಾಸ್ ಟು ಹಂಟ್ ಸರ್. ಎವ್ರಿ 1 week ಅಂದರೆ ಅಷ್ಟು ಜನ ಸಾಯ್ಬೇಕಲ್ವಾ. ಸೊ ಸಿ ದ ಪ್ಯಾಟ್ರನ್ ಆಫ್ ಕಿಲಿಂಗ್ಸ್. ಒಂದ್ಸರಿ ಅದು ರುಚಿ ಕಂಡ ಮೇಲೆ ನಿಮ್ಮ ಆರ್ಗ್ಯುಮೆಂಟ್ ಸರಿ ಅನ್ಬೇಕಾದ್ರೆ ಇಟ್ ಹ್ಯಾಸ್ ಟು ಎವ್ರಿ ವೀಕ್ ಇಟ್ ಹ್ಯಾಸ್ ಟು ಬಿಕಮ್ 1 more ಹ್ಯೂಮನ್ ಬೀಯಿಂಗ್ ಅಲ್ಲ ಸರ್. ಮಾಡಲ್ವಲ್ಲ ಅವು. ದೇ ಬಿಕಮ್ ಆಕ್ಸಿಡೆಂಟಲ್ ಆಗುತ್ತೆ ಅಷ್ಟೇ. ಅದು ಹುಡ್ಕೊಂಡೋಗಿ, ನಾನು ಐ ಡೋಂಟ್ ಡಿನೈ ದ್ಯಾಟ್. ಅದು ಟೈಗರ್ ಅಥವಾ ಲೆಪರ್ಡು ಮನುಷ್ಯನ ಮಾಂಸದಿಂದ ನೋಡಿದ್ದೀನಿ ನಾನು. ದೇ ಆರ್ ಆಕ್ಸಿಡೆಂಟಲ್ ಇದು ಪ್ರೇ ಅವು ಆ್ಯಕ್ಚುಲಿ, ನಾಟ್ ಮ್ಯಾನಿಟರ್. ಹಂಗಾಗಿ ಫೈಟ್ ಮಾಡಿ ಅವೆಲ್ಲ ಸೈಂಟಿಫಿಕ್ ಡಾಕ್ಯುಮೆಂಟ್ ಎಲ್ಲ ನೋಡಿ NTCA ಇಟ್ ಸೆಲ್ಫ್ ಚೇಂಜ್ ದ ಟಾಪಿಕ್. ಅದು ಐತಲ್ಲ ಹೆಸರಿತ್ತಲ್ಲ, ಇವತ್ತು ನೀವು NTCA ಚೆಕ್ ಮಾಡಿದ್ರೆ, SOP ಚೆಕ್ ಮಾಡಿದ್ರೆ, ನೋ ಮೋರ್ ಇಟ್ಸ್ ಕಾಲ್ಡ್ ಮ್ಯಾನಿಟರ್, ದೇ ಆರ್ ಕಾಲ್ಡ್ ಆಸ್ ಡೇಂಜರಸ್ ಟು ಹ್ಯೂಮನ್ ಲೈಫ್. ಓಕೆ. ಮ್ಯಾನಿಟರ್ ಅಂತ ಬೇರೆ, ಡೇಂಜರಸ್ ಟು ಹ್ಯೂಮನ್ ಲೈಫ್ ಬೇರೆ. ಅಗ್ರೀಡ್, ದೇ ಆರ್ ಡೇಂಜರಸ್ ಟು ಹ್ಯೂಮನ್ ಲೈಫ್. ಹೊರಗೆ ಬಂದಾಗ ಅಥವಾ ಅಲ್ಲಿ ಬಿದ್ದಾಗ ಅಥವಾ ಅದ್ರದ್ದು ಉಗುರು ಬಿದ್ದೋದಾಗ ಹಂಟ್ ಮಾಡೋಕ್ಕಾಗಲ್ಲ. ದೇ ಗೋ ಫಾರ್ ಈಸಿ ಪ್ರೇ. ನಾನು ನೋಡ್ತೀನಿ, ನಾನು ಮನುಷ್ಯನ್ ಸರಿ ಇಲ್ಲಿ ಕ್ಯಾಪ್ಚರ್ ಮಾಡಿರೋ ಟೈಗರು ಭೀಮಾಘಾಟ್ ಬಿಟ್ಟಾಗ 50 days ಮಾಡೋದು ಸರ್. ಅಂಜನಾ ಅಂತ ಪ್ರೆಗ್ನೆಂಟ್ ಲೇಡಿ ತಿಂದಿದ್ದನ್ನು ನಾನು ನೋಡಿದ್ದೀನಿ ಸರ್. ಅಲ್ಲಿನ MES ಯಾರು MLA ನಮ್ಮ ಪ್ರಶಾಂತ್ ಸರ್ MD ಇದಾರಲ್ಲ ಇವತ್ತು ಮೈಸೂರು, ಕೇಳಿ ಸರ್, ನಾವು ಪಕ್ಕ ನೈಟ್ ಮಲಗಿದ್ದೀವಿ ಸರ್. ಎಲ್ಲಿ ನೋಡಿ ಎಕ್ಸಾಕ್ಟ್ ರೈಟಿಂಗ್. DCF ಭೀಮಾಘಾಟಲ್ಲಿ MLA ಖಾನಾಪುರ MLA, ಅವಾಗ MES MLA ಕಾಡು ಒಳಗಡೆ ಸರ್. ಅಂಜನಾನ ಪ್ರೆಗ್ನೆಂಟ್ ಲೇಡಿನ ಇದು ಅಟ್ಯಾಕ್ ಮಾಡಿ ಹೋಗಿದೆ, ಸಾಯಿಸಿ ಹೋಗಿದೆ. ಬಿಡ್ತಾ ಇಲ್ಲ, ಹಿಡಿಬೇಕು ನೀವು ಆ ಟೈಗರ್ನ ಅಂತ.
ರಾತ್ರಿ ಜನ ಸರ್ MP ಅವ್ರಿಗೆಲ್ಲ ಕಲ್ಲು ತೂರಾಟ ಆಗ್ಯಾರೆ. ನೀವು ಜಸ್ಟ್ ವೀರಪ್ಪನ್ ಕಾರ್ಯಾಚರಣೆ ಆದಮೇಲೆ ಹೈಯೆಸ್ಟ್ ನಂಬರ್ ಆಫ್ ಪೀಪಲ್ ವರ್ ಪುಟ್ ದೇರ್, ಲೈಕ್ ಕಮಾಂಡೋಸ್ ಆಗಲಿ ಅಥವಾ ಅದರ ಗರುಡ ಫೋರ್ಸ್ ಆಗಲಿ ಎಲ್ಲ ಬಂದಿರೋ ಸರ್ ಅಲ್ಲಿಗೆ. ಇಟ್ಸ್ ವೆಲ್ ಡಾಕ್ಯುಮೆಂಟೆಡ್ ಅದು. ಅಲ್ಟಿಮೇಟ್ಲಿ ಶಾರ್ಟ್. ಬಟ್ ಆ ಕಾರ್ಯಾಚರಣೆ ಇದ್ದ 15 days. ಅವಾಗ ಜಾರಕಿಹೊಳಿ ಸರ್ ವಾಸ್ ದ ಮಿನಿಸ್ಟರ್ ಆ ಟೈಮಲ್ಲಿ. ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಸರ್, ದ ವೇ ಈ ಸಪೋರ್ಟೆಡ್ ಎಂಟೈರ್ ಸ್ಟಾಫ್. ಮೀಟಿಂಗ್ ಮೀಡಿಯಾ ಮುಂದೆ ಪ್ರೆಸ್ ಕರೆದಾಗ ನಮ್ಮ ಡಾಕ್ಟರ್ ಆಗಲಿ ಫಾರೆಸ್ಟ್ ಸಿಬ್ಬಂದಿಗಳಾಗಲಿ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ, ನೀವು ಸಹಕಾರ ಕೊಡಿ ನೀವು ಅಂತ. ಕಲ್ಲು ತೂರಾಟ ಆಡಿದ್ದಾರೆ, ಪೊಲೀಸ್ ಮೇಲೆಲ್ಲ ಕಲ್ಲು ತೂರಿದ್ದಾರೆ. ಇಟ್ ವಾಸ್ ಬಿಯಾಂಡ್ ಕಂಟ್ರೋಲ್. ಅವಾಗ ದೇ ಕಾಲ್ಡ್ ಪೀಪಲ್ ಫ್ರಮ್, ಅವಾಗ ಅಧಿವೇಶನ ಆಗ್ತದೆ ಆ್ಯಕ್ಚುಲಿ. ಐ ರಿಮೆಂಬರ್ ಅಧಿವೇಶನ ಆಗ್ತದೆ ಬೆಳಗಾಮಲ್ಲಿ. ಆವಾಗ ಪಟ್ನಾಯಕ್ ಸರ್ ಅಂತ ಹೋಮ್ ಸೆಕ್ರೆಟರಿ ಆಗಿದ್ದರು, ಅವರೆಲ್ಲ ಅಲ್ಲಿ ಬಂದಿದ್ದರು. ಮದನ್ ಗೋಪಾಲ್ ಸರ್ ವಾಸ್ ದ ACS ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅವರೆಲ್ಲ ಇದ್ರು. ಏನೇ ಎದುರುಬಡಿ ಮಿನಿಸ್ಟರ್ ಭರವಸೆ ಕೊಟ್ಟಿದ್ದಾರೆ, ನಿಮ್ಮ ಪಾಡಿಗೆ ನೀವು ಮಾಡಿ, ನೀವು ಇನ್ನೊಂದು ಡೆತ್ ಆಗಬಾರ್ದು ಅಷ್ಟೇ. ಈಗ ಆ ವಿಚಾರ ಬೇಕು ಅಂದರೆ ಇದು 50 days ಹ್ಯೂಮನ್ ಟಚ್ ಮಾಡೇ ಇರಲ್ವಲ್ಲ ಅದನ್ನ. ಇಲ್ಲಿ ಹ್ಯೂಮನ್ ಕಿಲ್ ಮಾಡಿದ್ದು ಮುಳ್ಳಯ್ಯನಗಿರಿಯಲ್ಲಿ 50 days ಆದಮೇಲೆ ಇಟ್ ಅಟ್ಯಾಕ್ಡ್ ದಟ್ ಲೇಡಿ ವಟ್ ಗಾನ್ ಫಾರ್ ವಾಷಿಂಗರ್, ಅದು ಪಾತ್ರೆ ತೊಳೆಗೆ ಹೋದಾಗ ಕುತ್ತಿದ್ದಾರೆ, ಪ್ರೆಗ್ನೆಂಟ್ ಲೇಡಿ. ದಟ್ ಅಗ್ರಿ. ಅದು ತುಂಬ ಎಮೋಷ್ನಲ್ ಆಗಿ ಇಟ್ ವಾಸ್ ಬಿಗ್ ನ್ಯೂಸ್ ಅದು. ಸೊ ಹಂಗಾಗಿ ಈ ಮ್ಯಾನಿಟರ್ ಅಂತ ಮಿಸ್ ನಾವು ಸರ್ ಆ್ಯಕ್ಚುಲಿ ಅದು ಅಂದರೆ ಇದು ಬ್ರಿಟಿಷ್ ಹ್ಯಾಂಗ್ ಓವರ್ ಅಷ್ಟೇ ಅದು ನನ್ನ ಪ್ರಕಾರ. ಆಮೇಲೆ ಸೈಂಟಿಫಿಕ್ಲೂ ಅಷ್ಟೇ, ಇವನ್ NTC has agreed that no more the tiger should be called monitor, it should be called as dangerous to human life ಅಂತ. ಅದು ಚೇಂಜ್ ಆಗಿದೆ, ರಿವೈಸ್ ಆಗಿದೆ. ಬೇರೆ ದೇಶಗಳಲ್ಲೂ ಈ ಥರದ್ದು ಬೇರೆ ಆಗ್ತಾವೆ ಸರ್. ಮ್ಯಾನಿಟರ್ ಅಂತ ನಾವು ಸುಮಾರು ನಾಟ್ ಓನ್ಲಿ ಟೈಗರ್ ಅಲ್ಲ, ಮೌಂಟೇನ್ ಲಯನ್ ಬಗ್ಗೆ ಓದ್ತೀವಿ, ಎಲ್ಲ ನೋಡ್ತೀವಿ. ಬಟ್ ಮೌಂಟೇನ್ ಲಯನ್ಸ್, ಓಕೆ, ಆಮೇಲೆ ಬೇರೆ ಬೇರೆ ಕಾರ್ನಿವರ್ಸ್ ಡಿಫ್ರೆಂಟ್ ಇದಲ್ಲ ಸರ್, ಅವೆಲ್ಲ ತಿಂದಿದ್ದಾವೆ. ಬಟ್ ದೇ ಡೋಂಟ್ ಬಿಕಮ್ ಹ್ಯಾಬಿಚುಯಲ್ ಮ್ಯಾನಿಟರ್ಸ್ ಆಗಲ್ಲ. ಅವು ಆಕ್ಸಿಡೆಂಟಲ್ ಆಗ್ಬೋದು ಅವು. ಈಗ ನಮ್ಮಲ್ಲಿ ಈ ಥರ ತೋಳ ಅಂತ ಪಾಗೋಡದಲ್ಲಿ, ಇಫ್ ಯು ರಿಮೆಂಬರ್, ನಾವು ಸಣ್ಣ ಇರ್ಬೇಕಾದ್ರೆ ಹೇಳ್ತಾ ಇದ್ರು, ಇಟ್ಸ್ ಸ್ಟಿಲ್ ಎ ಮಿಸ್ಟ್ರಿ. ಪಾಗೋಡದ ತೋಳ ಅಂತ ಹೇಳ್ತಾರಲ್ಲ, ಮಗುನ ಎತ್ಕೊಂಡು ಹೋಗ್ತಾಯಿತ್ತು, ವಯಸ್ಸಾದ ಹೆಣ್ಮಕ್ಳು ಎತ್ಕೊಂಡು ಹೋಗ್ತಿತ್ತು ಅಂತ. ದೀಸ್ ಆರ್ ಜಸ್ಟ್ ಎ ಮಿಸ್ಟ್ರೀಸ್ ದಟ್ ನೀಡ್ಸ್ ಟು ಬಿ ಎಕ್ಸ್ಪ್ಲೋರ್ಡ್. ಎಸ್, ಅದು ಒಂದು ಹಂತದ ಎಕ್ಸಾಜರೇಷನ್ನು, ಒಂದು ಹಂತದ್ದು. ಆಮೇಲೆ ಡೆಲ್ಲಿನಲ್ಲಿ ಒಂದು 2004-05 ಅನಿಸುತ್ತೆ ಬಹುಶಃ, ನೆನಪಿಲ್ಲ ನನಗೆ, ಒಂದು ಮಿಸ್ಟೀರಿಯಸ್ ಮಂಕಿ ಮ್ಯಾನ್ ಬಂದು ಜನರಿಗೆ ಹೊಡೆಯುತ್ತೆ ಆ ಥರದ್ದೆಲ್ಲ. ಹಾಸ್ಪಿಟ್ಲು ಅಡ್ಮಿಟ್ ಆಗಿದ್ರು ಜನ. ಅದನ್ನೇ ಇಟ್ಕೊಂಡು ಸಿನಿಮಾ ಕೂಡ ಮಾಡಿದರು. ದಿಲ್ಲಿ 6 ಅಂತ, ದಿಲ್ಲಿ ಛೆ ಅಂತ ಕರೀತಾರೆ. ಎನಿವೆ, ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಟಾಪಿಕ್, ಡಾಕ್ಟರ್ ಪ್ರಯಾಗ್, ನೀವು ಅಂದರೆ ಈಗ ನೀವು ಅಡಿಕ್ಷನ್ ಬಗ್ಗೆ ಹೇಳ್ತಾ ಇದ್ರಿ ಅಥವಾ ಪ್ಯಾಷನ್ ಬಗ್ಗೆ ಅಂತ ನಾವು ಅನ್ಕೊಳ್ಳೋಣ. ತಿನ್ನಲ್ಲ ಸರ್, ಅದು ಅಡಿಕ್ಷನ್ ಪ್ಯಾಷನ್ ಗೊತ್ತಿಲ್ಲ ಏನು ಅಂತ. ಬಟ್ ಹೆಂಗಂದರೆ 24/7 ನಾನು ಇವತ್ತು ನೋಡಿದ್ರೆ ಸರ್, ಐ ಆಮ್ ಸೋ ಡಿರೆಕ್ಟ್ ಅಲ್ಲ, 24/7 ವಿಲ್ ಬಿ ಥಿಂಕಿಂಗ್ ದಟ್ ಓನ್ಲಿ. ವೈ? ಬಟ್ ಹೌ ಇಟ್ ಸ್ಟಾರ್ಟೆಡ್? ಈಗ ಯೂಶ್ವಲಿ ಈಗ ನೀವು ನನಗಿಂತ ಸ್ವಲ್ಪ ಚಿಕ್ಕವರಿರ್ಬೋದೇನೋ ಬಹುಶಃ, ಗೊತ್ತಿಲ್ಲ ನನಗೆ. ಈಗ ನಮ್ಮ ಜನ್ರೇಷನ್ಗೆಲ್ಲ ಗೊತ್ತಿಲ್ಲ ನಿಮ್ಮ ಪೇರೆಂಟ್ಸ್ ಏನು ಹೇಗಿದ್ದರು, ಏನು ಮಾಡ್ತಿದ್ರು ಅಂಥೇಳಿ. ನಮ್ಮದು ಡಾಕ್ಟ್ರು, ಇಂಜಿನಿಯರ್ಸು ಅಥವಾ ಅಡ್ವೊಕೇಟು ವೆರಿ ರೇರ್ಲಿ, ಅದು ಬಿಟ್ಟರೆ ಇನ್ನೊಂದಷ್ಟು ಲೆಕ್ಚರರ್ಸು, ಈ ಥರದ್ದು ಒಂದಷ್ಟು ಪ್ರೊಫೆಷನ್ಗಳಿದ್ದು. ಈ ಒಂದು ಏನು ಹೇಳಿ ವನ್ಯಜೀವಿ ಅಥವಾ ಫಾರೆಸ್ಟ್ ಅಥವಾ ವೈಲ್ಡ್ ಲೈಫ್ ಕನ್ಸರ್ವೇಷನ್, ಇದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಬಂದದ್ದು ಹೇಗೆ? ಅದು ಚೈಲ್ಡ್ಹುಡ್ ಸರ್ ಆ್ಯಕ್ಚುಲಿ. ಅದನ್ನು ಹೇಳ್ಕೊಂಡಿದ್ದೀನಿ. ಆವಾಗ ಐ ಥಿಂಕ್ ಮೈ ಪ್ರೈಮರಿ ಆರ್ ಮಿಡ್ಲ್ ಸ್ಕೂಲ್ ಸರ್. ಮನೆ ಕಡದಕಟ್ಟೆ, ಭದ್ರಾವತಿ, ಬೇಸಿಕಲಿ ಭದ್ರಾವತಿ, ಶಿವಮೊಗ್ಗ ಡಿಸ್ಟ್ರಿಕ್ಕು. ಶಿವಮೊಗ್ಗ ಮನೆ ಇದೆ. ಮೂರ್ತಿ ಅಂತ ಹುಡುಗ ಇದೆ ಸರ್, ಅವನು ಹೋಗ್ಬಿಟ್ಟು ಹಾವಿಡಿಯೋನು. ಮಲೆನಾಡು ಕಡೆ ಈ ಭದ್ರಾ ಡ್ಯಾಮ್ ಇದೆಯಲ್ಲ ಸರ್ ನಮ್ಮದು. ಅಲ್ಲಿ ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು? ನಮ್ಮ ಅಪ್ಪ ವಾಸ್ ಎ ಲಾಯರ್. ಓಕೆ. ಅಮ್ಮ ವಾಸ್ ಹೌಸ್ ವೈಫ್. ಅವ್ರು ರೆವೆನ್ಯೂ ಇನ್ಸ್ಪೆಕ್ಟರ್ ಸಹ ಆಗಿಟ್ಟು, ಅಂದರೆ ಐ ವಾಸ್ ಪ್ರಾಕ್ಟೀಸಿಂಗ್ ಲಾ, ಬಟ್ ಈ ವಾಸ್ ಅ ರೆವೆನ್ಯೂ ಇನ್ಸ್ಪೆಕ್ಟರ್ ಆಲ್ಸೋ. ಸೊ ಕಡದಕಟ್ಟೆ ಅಂತ ಔಟ್ಸ್ಕರ್ಟ್ಸ್ ಆಫ್ ಭದ್ರಾವತಿ ಸರ್. ಅಲ್ಲಿ ಭದ್ರಾ ನದಿಯಿಂದ ಇರಿಗೇಷನ್ ಪ್ಯಾಡಿ ತುಂಬ ಬೆಳೀತಾರೆ. ಎಲ್ಲಿ ಭತ್ತ ಬೆಳೀತಾರೆ ಅಲ್ಲಿ ಇಲಿ ಮತ್ತು ಬ್ಯಾಂಡಿಕೂಟು, ಹೆಗ್ಣ ಬರೋದೆಲ್ಲ ಕಾಮನ್ ಸರ್. ಅದನ್ನು ತಿನ್ನೋಕ್ಕೆ ಇದು ಬರ್ತವೆ, ಹಾವು ಬರ್ತವೆ. ಈ ಮೂರ್ತಿ ನಾನು ಹಾವು ಹಿಡಿಯೋನು, ನಾವೆಲ್ಲ ಸಣ್ಣವರು ಅವಾಗ. ನಿಮಗೆ ದೊಡ್ಡವನು? ನನಗೆ ದೊಡ್ಡವನು ಆ್ಯಕ್ಚುಲಿ, ನಾನು ಸಣ್ಣವನು ಆ್ಯಕ್ಚುಲಿ. ನಮಗೆ ಒಂಥರ ಫಾರ್ ಅಸ್ ಈಸ್ ಹೀರೋ, ಹಾವು ಹಿಡ್ಕೊಂಡ್ಬರ್ತಾನೆ ಅಂತ ಡಿಸ್ಪ್ಲೇ ಮಾಡೋದು ಅಂದ್ಬಿಟ್ಟು ಹಾವು ಹಿಡಿದೀನಿ ಅಂತ. ನಾನು ಅವನಿಗೆ ನಂಗೆ ಕೊಡು, ಹಾವಿಡೆ ಕೊಡು ಅಂತ. ನಮಗೇನೋ ಆವಾಗ ಟೈಮ್ಲಿ ಹಾವು ಅಂದರೆ ಎಲ್ಲದೂ ವಿಷ ಇರೋ ಹಾವು ಅಂತ ನಮಗೆ ಗೊತ್ತಾಗಿದ್ದು ಲೇಟು. ಹಾವು ಅಲ್ಲಿ 2 ಥರ ಇದ್ದಾವೆ ಅಂತ. ಅವ್ನು ಹಿಡಿದಿದ್ದು ಬೇಸಿಕಲಿ ಇಸ್ ಟು ಕ್ಯಾಪ್ಚರ್ ಅದು ರ್ಯಾಟ್ ಸ್ನೇಕ್. ಅದನ್ನು ಕಚ್ಚಿದ್ರೆ ಏನಾಗಲ್ಲ ನಿಮಗೆ, ಅದು ವಿಷ ಇಲ್ಲ ಅದಕ್ಕೆ. ಬಟ್ ನಮಗೇನು ಹಾವು ಹಿಡಿದ್ರಂತೆ ಅಂದರೆ ಇರೋ ಥರ ಅವನು. ಆ ಕಾಂಬರನು ಅದು ಸರ್, ನೀವು ಕ್ಯಾಚ್ ಸ್ನೇಕ್ ಅಲ್ಲ ಸರ್, ಅದು ನಿಮ್ಮ ಕೈ ಸುತ್ತ ಬರ್ತದು. ನಮಗೊಂಥರ ಅದು ನಂಗೆ ಇರೋ ಥರ ಅವನು ನಮಗೆ.
ನಾನು ಹೋಗ್ಬಿಟ್ಟು ನಂಗೆ ಹೇಳ್ಕೊಡ ನಿನಗೆ ಅಂತ ಮನೆಯಿಂದ ತಂದ್ಕೊಡು ಸ್ವೀಟು ಹೇಳ್ಕೊಡ್ತೀನಿ ಅಂತ ಲಂಚ ಥರ ಅವರಿಗೆ. ಅವನಿಗೆ ಕದ್ಬಿಟ್ಟು ನಮ್ಮ ಮನೆಯಲ್ಲಿ ಸ್ವೀಟ್ ಮಾಡಿರೋದನ್ನ ನಾನು ಹೋಗಿ ಅವನಿಂದ ಕಲಿಯೋದು. ಅದಲ್ದಲ್ಲೇ ಏಡಿದ್ದಾರೆ ಸರ್, ಏಡಿಯೋದು ಅಲ್ಲೇ ಸುಡೋದು, ಅದು ತಿನ್ನೋದು, ಆ ಥರ ಶುರುವಾಗಿದ್ದು. ಆಮೇಲೆ ದೆನ್ ಐ ವೆಂಟ್ ಟು ಆಶ್ರಮ, ಮಲಡಿಲಿ ಆಶ್ರಮ, ಫೇಮಸ್ ಅದು ಆಶ್ರಮ. ರಾಜ್ಕುಮಾರ್ ಅಲ್ಲೇ ಕಲ್ತಿದ್ದು ಯೋಗ, ಜಗ್ಗಿ ವಸದೇವ ಅಲ್ಲೇ ಕಲ್ತಿದ್ದು, ಗುರುಗಳು ನಮ್ಮ ಗುರುಗಳು ಚಿತ್ರದುರ್ಗ ರಾಘವೇಂದ್ರ ಸ್ವಾಮೀಜಿ ಅಂತ, ಯೋಗ ಮತ್ತು ಆಯುರ್ವೇದಕ್ಕೆ ತುಂಬ ಫೇಮಸ್ಸು. ಅಲ್ಲಿ ಆ ಟೈಮಲ್ಲಿ ರೆಸ್ಕ್ಯೂ ಆಗಿರೋ ವೈಲ್ಡ್ ಲೈಫ್ ಬರೋದು. ಅಲ್ಲಿ 3 ಥರ ಸೇವೆ ಮಾಡ್ಬೇಕು ನೀವು. ಒಂದು ಬೆಳಗ್ಗೆ ಎಲ್ಲ ಆಶ್ರಮ ಅದೇ ಬ್ಯಾಚ್ ವೈಸ್ ಕ್ಲೀನ್ ಮಾಡಬೇಕು, ರೋಡ್ಸು ಅವೆಲ್ಲ. ಇನ್ನೊಂದು ತೊಟ್ಟಿ, ಅಂದರೆ ಊಟ ಮಾಡಿದ್ದೆಲ್ಲ ಆಗ್ತಲ್ಲ ತೊಟ್ಟಿ, ಗಾರ್ಬೇಜ್ ತೆಗಿಬೇಕು, ಅದು ಯಾರಿಗೂ ಇಷ್ಟ ಆಗೋಲ್ಲ ಅದು. 3ನೇದು ಪ್ರಾಣಿ ಊಟ ಹಾಕೋದು. ಅಡ್ವಾಂಟೇಜ್ ಅಂದರೆ ಬೆಳಗ್ಗೆ ಯೋಗ ಕಂಪಲ್ಸರಿ, 4 ಗಂಟೆಗೆ ಎದ್ಬಿಟ್ಟು 6 ಗಂಟೆಗೆ ನೀವು ಯೋಗ ಬರಬೇಕು. ಯೋಗ, ಧ್ಯಾನ, ಸಂಸ್ಕೃತ ಪಾಠಶಾಲೆ ಕಂಪಲ್ಸರಿ ಬೆಳಗ್ಗೆ. ಸಂಜೆ ಹೊತ್ತು ಭಜನೆ ಮಾಡೋರು ಸರ್. ನಮಗೆ ಆವಾಗ ಭಜನೆ ಇಷ್ಟ ಆಗ್ತಿರಲಿಲ್ಲ. ಅಡ್ವಾಂಟೇಜ್ ಏನಂದರೆ ನೀವು ಪ್ರಾಣಿ ಊಟ ಹಾಕೋರಿಗೆ ಭಜನೆ ಇಲ್ಲ. ನಾವು ಪ್ರಾಣಿ ಊಟ ಹಾಕ್ತಿದ್ವಿ, ಭಜನೆ ತರಿಸ್ಕೊಂಡು 1 ಅವರ್ ನಮಗೆ ಫ್ರೀ ಅಂತ. 1-1.5 ಗಂಟೆ ಭಜನೆ ಮುಗಿಯೋ ತನಕ. ಶನಿವಾರ ಜಾಸ್ತಿ ಮಾಡೋದು, 1.5 ಗಂಟೆ ಮಾಡೋರು, ಬೇರೆ ಟೈಮ್ 1 ಅವರ್ ಮಾಡೋರು. ಶನಿವಾರ ಆಂಜನೇಯಂದು ವಾರ ಅಂದ್ಬಿಟ್ಟು 1.5 ಗಂಟೆ ಮಾಡೋರು. ನಾವು ಎಸ್ಕೇಪ್ ಆಗಬೇಕು ಅಂತ ಪ್ರಾಣಿ ಊಟಕ್ಕೆ ಹೋಗೋದು. ನಾವು ನಮ್ಮ ಸೀನಿಯರ್ಸ್, ನಾವು ಜೂನಿಯರ್ಸ್ ಅಲ್ವಾ, ಸೀನಿಯರ್ಸಿಗೆ ಹೆಲ್ಪ್ ಮಾಡೋದು. ಯಾವ ಕ್ಲಾಸ್ ಇದು ನೀವು? 8th, 9th, 10th ಹೈಸ್ಕೂಲ್. ಅಲ್ಲಿ ಪ್ರಾಣಿಗಳಿಗೆ ಊಟ ಹಾಕೋದಂದ್ರೆ ಹೆಂಗೆ, ಅದು ಎಲ್ಲಿ ಹಾಕ್ತಿದ್ರು ಹೋಗಿ? ಸರ್ ಎಂಕ್ಲೋಜರ್ ಇರೋವು, ತಪೋವನ ಅಂತ ಆ್ಯಕ್ಚುಲಿ. ತಪೋವನದಲ್ಲಿ ಸ್ವಾಮೀಜಿ ಇರೋರು. ಈ ರೆಸ್ಕ್ಯೂ ಆಗ್ತಾವಲ್ಲ ಸರ್, ಈ ನವಿಲು ಇರ್ಬೋದು, ಅಥವಾ ಜಿಂಕೆ ಇರ್ಬೋದು, ಕಡವೆ ಇರ್ಬೋದು, ಮುಳ್ಳಂದಿ ಇರ್ಬೋದು, ಬೇರೆ ಬೇರೆ ಈ ಅಲ್ಲಿಂದ ರೆಸ್ಕ್ಯೂ ಆಗಿರೋ ಅಂದಮೇಲೆ ಸಾಕೋರು ಸ್ವಾಮೀಜಿ ಆ ಟೈಮಲ್ಲಿ. ಆ ಪ್ರಾಣಿಗೆ ಊಟ ಹಾಕಬೇಕು ಬೆಳಗ್ಗೆ ಮತ್ತು ಸಂಜೆ. ಊಟ ಹಾಕಿ ತಿನ್ನೋಕೆ ಕಾಯ್ಬೇಕು ನಾವು. ತಿಂದಮೇಲೆ ಅದು ತೊಗೊಂಡೋಗ್ಬೇಕು, ಕ್ಲೀನ್ ಮಾಡ್ಕೊಂಡು ತೊಗೊಳ್ಬೇಕು. ಬಟ್ ಅವೆಲ್ಲ ವೆಜಿಟೇರಿಯನ್ಸ್ ಇದ್ವಾ? ಜಿಂಕೆ ಅಂತೂ ವೆಜಿಟೇರಿಯನ್ ಸರ್. ಹುಲ್ಲು ಮತ್ತು ಕ್ಯಾರೆಟ್ ಹಾಕೋದು. ಇವಕ್ಕೆಲ್ಲ ಕ್ಯಾರೆಟ್ ಮಿಕ್ಸ್ ಅಲ್ಲ ಸರ್, ಕ್ಯಾರೆಟ್ ಮುಳ್ಳಂದಿ ಕ್ಯಾರೆಟು ಇದೆಲ್ಲ. ಯಾವ ಅಲ್ಲಿ ನನ್ನ ಪ್ರಕಾರ ಅವು ಬೆಕ್ಕು ಇರ್ಬೋದು, ನಾವು ಕಾಡು ಬೇಕೇನು ಇರ್ಬೋದು ನಾನ್ ವೆಜ್ಜು. ಅದು ಬಿಟ್ಟರೆ ಬಿಗಿದೆಲ್ಲ ನಾನು ಹಾಕಿದೆಲ್ಲ ಮೋಸ್ಟ್ಲಿ ನವಿಲು ಅವಾಗೆಲ್ಲ ಕಾಳು ಹಾಕ್ಬೇಕಲ್ಲ ಅಂತ. ಅದು ಒಂದೆರಡು ಊಟ ಹಾಕಿ ಹೋಗಂಗಿಲ್ಲ, ಕಾಯ್ತಾ ಇದ್ವಿ. ಇಲ್ಲಿ ಹೋದರೆ ಮತ್ತೆ ಭಜನೆಗೆ ಹೋಗಬೇಕು. ಸೊ 1.5 ಗಂಟೆ ಆಗೋ ತನಕ ಶನಿವಾರ ಕಾಯ್ತಾ ಇದ್ವಿ. ನಾನು 1 ಗಂಟೆ ಕಾಯ್ತಾ ಇದ್ವಿ, ಅದೆಲ್ಲ ಊಟ ತಿಂದಾಗಲಿ ಅಂತ ಕ್ಲೀನ್ ಮಾಡಿಕೊಂಡು. ಇಷ್ಟು ಅಬ್ಸರ್ವ್, ಬಟ್ ನಾನಂತೂ ತುಂಬ ಅಬ್ಸರ್ವ್ ಮಾಡ್ತಾಯಿದ್ದೆ. ಆಮೇಲೆ ಭಜನೆ ಆಯಿತು, ಕೊನೆ ಒಂದು ಭಜನೆ ಮಂಗಳಾರತಿ ಮಾಡಿದಾಗ ಟೈಮ್ ಹಂಗೆ ಶುರು ಆಗಿದ್ದು. ಆಮೇಲೆ ವೆಟನರಿ ಬಂದಾಗ ಅದಕ್ಕೆ ಮುಂಚೆ ಫಿಶರಿ ಇದೆ ಆ್ಯಕ್ಚುಲಿ. ನಾನು ಅದನ್ನು ಫಿಶರೀಸು ಅವಾಗ ಏನಂದರೆ ನಾನು ವೇಲ್ ಬಗ್ಗೆ ಅಥವಾ ಡಾಲ್ಫಿನ್ ಬಗ್ಗೆ ನಮ್ಮ ಆ ಥರ ಒಂದು ಭ್ರಮೆಯಲ್ಲಿದ್ದೀನಿ ಆ್ಯಕ್ಚುಲಿ. ನಾವು ಗೊತ್ತಿಲ್ಲ. ನಾನು ಅಂದ್ಕೊಂಡೆ ಫಿಶರಿ ಆದ ತಕ್ಷಣ ಐ ಕ್ಯಾನ್ ಟ್ರೀಟ್ ದೆಮ್ ಅಂತ. ಗೊತ್ತಿಲ್ಲ ವೆಟನರಿ ಮಾಡಬೇಕು ಅದಕ್ಕೆ ಅಂತ. ಐ ಕ್ಯಾನ್ ಬಿ ಬಯಾಲಜಿಸ್ಟ್, ಐ ಕ್ಯಾನ್ ಬಿ ಅಂತ. ಆಮೇಲೆ ವೆನ್ ಐ ಗಾಟ್ ಇನ್ ಟು ವೆಟನರಿ ನನಗೆ ವಾಸ್ ವೆರಿ ಕ್ಲಿಯರ್. ಇಂಟರ್ನ್ಶಿಪ್ ಮಾಡ್ತಾರೆ. ಲಾಸ್ಟ್ 6 months ಇಸ್ ಇಂಟರ್ನ್ಶಿಪ್ಪು. ಈ ಇದೇ ಬನ್ನಘಟ್ಟ ಝೂ ಮತ್ತು ಮೈಸೂರು ಝೂ ಅಲ್ಲಿ ಇಂಟರ್ನ್ಶಿಪ್ ಮಾಡಿಸ್ತಾರೆ. 2003 ಜೂನಿಗೆ ವಿ ಗಾಟ್ ಇಂಟರ್ನ್ಶಿಪ್. ನಮಗೆ 6 ತಿಂಗಳು ಇಂಟರ್ನ್ಶಿಪ್ ಇರುತ್ತೆ. ಜುಲೈ ಅಂತ ಶುರು ಆಗುತ್ತೆ. ನನ್ನ ಇಂಟರ್ನ್ಶಿಪ್ ಕೋಆರ್ಡಿನೇಟರ್ ವಾಸ್ ಡಾಕ್ಟರ್ ಸರ್ ಇದ್ರು ನಮ್ಮರು. ಅವರು ಡೀನ್ ಆಗೋ ಸರ್ ರಿಟೈರ್ಡ್ ಆದರು, ಇದ್ರಾಜ್ ಸರ್ ಅಂತ. ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನಾನು ಅಲ್ಲೇ ಇರ್ತೀನಿ 15 days, ನನಗೆ ಲೆಟರ್ ಬರ್ಕೊಡಿ ಅಂತ. ಅವ್ರು ಬರ್ಕೊಟ್ರು. ತುಂಬ ಆಸಕ್ತಿ ಇದೆ ವನ್ಯಜೀವಿ ಮೇಲೆ, ಅಲ್ಲೇ ಇರೋಕ್ಕೆ ಅವಕಾಶ ಮಾಡಿಕೊಡಿ. ಬನ್ನೇಘಟ್ಟದಲ್ಲಿ ಅವಾಗ ವಿಶ್ವನಾಥ್ ಅಂತ ಡಾಕ್ಟ್ರ್ ಇದ್ದರು. ಅಲ್ಲೇ ಒಂದು ಕ್ವಾರ್ಟರ್ಸ್ ಇದೆ, ಅವ್ರದ್ದು ಅಲ್ಲೇ ಇರ್ತಾಯಿದೆ. ಬೆಳಗ್ಗೆ ನಾರ್ಮಲ್ ಡ್ಯೂಟಿ ಮಾಡಿಬಿಟ್ಟು ಸಂಜೆ 6 ಗಂಟೆ ಮೇಲೆ ಕತ್ಲು ಆಗುತ್ತೆ ಸಿಕ್ಕಾಬಟ್ಟೆ. ಕತ್ಲಾದಾಗ ವನ್ಯಜೀವಿ ಬಿಹೇವಿಯರ್ ಬೇರೆ ಸರ್. ಹೌದಾ? ಈಗ ಡಿಸ್ಟರ್ಬೆನ್ಸ್ ಇಲ್ಲ, ಪಬ್ಲಿಕ್ ಡಿಸ್ಟರ್ಬೆನ್ಸ್ ಇರಲ್ಲ, ಏನೂ ಇಲ್ಲ. ದೇ ಆರ್ ರಿಯಲಿ ದೆಮ್ಸೆಲ್ಫ್ ಇನ್ ದ ನೈಟ್ ಆಫ್ಟರ್ 6 o'clock. ಆಮೇಲೆ ನಾಕ್ಟರ್ನಲ್ ಪ್ರಾಣಿ ಅಂತ ಹೇಳ್ತೀವಿ, ಅದು ದೇ ಆರ್ ಆಕ್ಟಿವ್ ಇನ್ ನೈಟ್ ಓನ್ಲಿ. ಬೆಳಗ್ಗೆಲ್ಲ ಮಲಗಿರ್ತಾವೆ ಅವು, ನೈಟೆಲ್ಲ ದೇ ಬಿಕಮ್ ಆ್ಯಕ್ಟಿವ್. ಆವಾಗ ಐ ಸ್ಟಾರ್ಟೆಡ್ ಸ್ಟಡಿಂಗ್ ದಟ್ ಬಿಹೇವಿಯರ್. ಅದೆಲ್ಲ ಮಾಡಿಕೊಂಡು 12:30 1 ಗಂಟೆಗೆ ಅಲ್ಲಿ ನೋಡ್ತಾ ಬಂದು ಮಲಗ್ತಾ ಇದೆ. ಸೊ ಹಂಗಾಗಿ ಆಮೇಲೆ ಮೈಸೂರು ಝೂಲು ಅಷ್ಟೇ. ಆವಾಗ ಅಲ್ಲಿ ಇದ್ಕೊಂಡು ಆಮೇಲೆ ಥ್ಯಾಂಕ್ಫುಲಿ ನನಗೆ ಮೈಸೂರು ಝೂಲೇ ಪೋಸ್ಟಿಂಗ್ ಆಯಿತು ಆಮೇಲೆ ಆಫ್ಟರ್ ಮೈ ಪರ್ಮನೆಂಟ್ ಜಾಬ್ ಸಿಕ್ಕ ಮೇಲೆ. ಬಟ್ ಈ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್, ಅದು ಆ ಫಾರ್ಮೇಟಿವ್ ಇಯರ್ಸಲ್ಲಿ ನಿಮಗೆ ತುಂಬ ಕುತೂಹಲ ಅನ್ಸುತ್ತೆ ನನಗೆ. ಆಮೇಲೆ ಏನಾಗುತ್ತೆ, ನೀವು ಇಫ್ ಯು ಸಿ ಅವರ್ ಪ್ರೊಫೆಷನ್, ಹಳ್ಳಿ ಕಡೆ ಆದರೆ ಡಿ ಗ್ರೂಪ್ನ ಡಾಕ್ಟ್ರು ಅಂತಾರೆ, ಕಾಂಪೌಂಡರ್ ಡಾಕ್ಟರ್ ಅಂತಾರೆ. ಬಟ್ ವನ್ಯಜೀವಿ ಒಂದೇ ವೇರ್ ಡಾಕ್ಟ್ರು ಓನ್ಲಿ ಹ್ಯಾವ್ ಟು ಟ್ರೀಟ್ ಇದು ಅನಿಮಲ್ಸು. ಬೇರೆ ಕ್ಯಾಟಲ್ಲು ಅಥವಾ ನಾಯಿ ಇದರಲ್ಲಿ ಪ್ಯಾರಾಸ್ಟಾಫು ಟ್ರೀಟ್ ಮಾಡ್ತಾರೆ. ಬಟ್ ಥ್ಯಾಂಕ್ಫುಲಿ 1972 ವೈಲ್ಡ್ ಲೈಫ್ ಆಪ್ರೇಷನ್ ಆ್ಯಕ್ಟ್ ಅಥವಾ VCA ಆ್ಯಕ್ಟ್ ಪ್ರಕಾರ ವನ್ಯಜೀವಿಗೆ ಡಾಕ್ಟ್ರೇ ಕೊಡಬೇಕು ಸರ್, ಬೇರೆ ಕೊಡೋಕ್ಕಾಗಲ್ಲ. ಓಕೆ. ಸೊ ದಟ್ ಈಸ್ ಅ ಪ್ರೊಫೆಷ್ನಲ್ ಒಂಥರ ಪ್ರೌಡ್ನೆಸ್ ನನಗೆ. ನನ್ನ ಕೆಲಸ ಏನು 10 ವರ್ಷ ನಾವು ಓದಿದ್ದೀವಲ್ಲ, ಪ್ಯಾರಾಸ್ಟಾಫ್ ನಮ್ಗೆ ಅಸಿಸ್ಟ್ ಮಾಡ್ತಾರೆ. ಪ್ಯಾರಾಸ್ಟಾಫ್ ಇಸ್ ಆಲ್ವೇಸ್ ಅಸಿಸ್ಟಿಂಗ್ ಅಸ್, ಬಟ್ ದೇ ಕ್ಯಾನ್ ಟ್ರೀಟ್ ದ ವೈಲ್ಡ್ ಲೈಫ್. ಬಟ್ ನಿಮಗೆ ಮತ್ತು ಅವ್ರಿಗೆ ಬೇರೆ ಬೇರೆ ಕೋರ್ಸ್ ಇರುತ್ತಾ? ಅವರು ಸರ್ ಏನಾಗುತ್ತೆ, ಪ್ಯಾರಾಸ್ಟಾಫ್ ಡಿಗ್ರಿ ಮಾಡಿರಲ್ಲ ಸರ್ ಆ್ಯಕ್ಚುಲಿ. ಅಲ್ಲ ಅವರಲ್ಲ, ನಾನು ಹೇಳ್ತಿರೋದು ಈಗ
ಈಗ ನಮ್ಮ ನಾಯಿಗಳನ್ನ ಟ್ರೀಟ್ ಮಾಡೋರು ಇಲ್ಲ ಎಮ್ಮೆಗಳು ಸರ್ ಏನಾಗುತ್ತೆ ಸರ್, ಈಗ ಬೇಸಿಕ್ ಡಿಗ್ರಿ ಸೇಮ್, BVSc ಸೇಮ್ ಫಾರ್ ದಿಸ್ ಒನ್. ದೆನ್ ಯು ಸ್ಪೆಷಲೈಸ್. ಈಗ ಹಂಗೆ ಮೆಡಿಕಲ್ ಮಾಡಿದ್ಮೇಲೆ MD ನೀವು ಬೇರೆ ಬೇರೆ ಇದೆಲ್ಲ ಮಾಡ್ತಿಲ್ಲ. ನಾನು ಐ ಸ್ಪೆಷಲೈಸ್ ಇನ್ ವೈಲ್ಡ್ ಲೈಫ್. ನೀವು ಮಾಸ್ಟರ್ಸಲ್ಲಿ ವೈಲ್ಡ್ ಲೈಫ್ ಇಲ್ಲ, PG ಡಿಪ್ಲೊಮಾ ಮಾಡಿದೆ. ಮಾಸ್ಟರ್ಸ್ ಐ ಡಿಡ್ ಇನ್ ಜೆನೆಟಿಕ್ಸ್ ಓನ್ಲಿ. ದೆನ್ ಐ ಡಿಡ್ ಯಾವಾಗ 2011 ಅಂತ ಕಾಣುತ್ತೆ, ಈ ಬನ್ನಗಡೆ ಝೂ ಅಲ್ಲಿ ಸಾಲ್ಮೊನೆಲ್ಲಾ ಇನ್ಫೆಕ್ಷನ್ ಆಯಿತು ಸರ್. 16 ಟೈಗರ್ ಎಫೆಕ್ಟ್ ಆಗಿತ್ತು. ಈ ಚಿಕನ್ ಕೊಟ್ಟು ತುಂಬ ಇನ್ಫೆಕ್ಷನ್ ಆಗಿತ್ತು. ಆವಾಗ ತುಂಬ ಹಿಂಗೆ ದೊಡ್ಡ ನ್ಯೂಸ್ ಆಗಿತ್ತು. ಆವಾಗ ಇಲ್ಲ ನೆಕ್ಸ್ಟು ತಜ್ಞ ವೈದ್ಯರನ್ನ ಕರ್ಕೊಬೇಕು, ಯಾರು ವೈಲ್ಡ್ ಲೈಫ್ ಮಾಡಿದ್ರೆ ಅವನೇ ಕರ್ಕೊಬೇಕು ಅಂತ ಒಂದು ಸುದ್ದಿ ಶುರುವಾಯಿತು. ದೆನ್ ಐ ಇಮಿಡಿಯೇಟ್ಲಿ ಅಪ್ಲೈಡ್ ಫಾರ್ PG ಡಿಪ್ಲೊಮಾ ಇನ್ ವೈಲ್ಡ್ ಲೈಫ್ ಫ್ರಮ್ ತನ್ವಾಸ್. ತನ್ವಾಸ್ ಇಸ್ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟಿ ಸರ್, ತಮಿಳ್ನಾಡು ಅಲ್ಲಿ. ಅಲ್ಲಿಂದ ವೈಲ್ಡ್ ಲೈಫ್ ಅಕಾಡೆಮಿಕಲಿ ಕಲಿತೆ ನಾನು. ಸೊ ಆ್ಯಂಡ್ ಇಟ್ಸ್ ಮೋರ್ ಆಫ್ ಲರ್ನಿಂಗ್. ಈಗಂತೂ ವೆಬಿನಾರ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ವೆಟ್ಸ್ ನಾವೆಲ್ಲ ಮೀಟ್ ಆಗ್ತೀವಿ. ನಾನು ಝೂ ಇರ್ಬೇಕಾದ್ರೆ ಸರ್, ಝೂ ಗೇವ್ ಮಿ ಲಾಟ್ ಆಫ್, ಮೈಸೂರು ಝೂ ಎಸ್ಪೆಷಲಿ ಗೇವ್ ಮಿ ಲಾಟ್ ಆಫ್ ಗುಡ್ ಎಕ್ಸ್ಪೋಜರ್. ಆವಾಗ ವೆಬಿನಾರ್ ಅಟೆಂಡ್ ಮಾಡ್ತಿದ್ವಿ, ಕಾನ್ಫರೆನ್ಸ್ ಹೋಗ್ತಾ ಇದ್ವಿ. ನಂಗೆ ಸುಮಾರು ಟ್ರೈನಿಂಗ್ ಕಳಿಸ್ಕೊಟ್ರು. ಇವತ್ತು ನಾನು ಏನೇ ಆಗಿದ್ರು ಸರ್, ಐ ಗಿವ್ ಎಂಟೈರ್ ಕ್ರೆಡಿಟ್ ಟು ಮೈಸೂರು ಝೂ. ಅಲ್ಲಿರೋ ಅನಿಮಲ್ ಕೀಪರ್ಸ್ ಇರ್ಬೋದು, ಅಲ್ಲಿನ RFOs, ಅಲ್ಲಿನ DCF ಎಲ್ಲರೂ ನಾನು ತುಂಬ ನೆನೆಸ್ತೀನಿ ಸರ್. ಪ್ರತಿಯೊಬ್ಬರು ನನಗೆ ಹೇಳ್ಕೊಟ್ಟಿದ್ದಾರೆ. ಅವ್ರನ್ನ ತುಂಬ ಕಲ್ತೀನಿ. ನೀನು ಅರ್ಜುನ ಬರ್ಬೇಕಂದ್ರೆ ಸರ್, ದೊಡ್ಡ ಮಾಸ್ತಿ ಟಾಟ್ ಮಿ ಅಬೌಟ್ ಎಲಿಫೆಂಟ್ಸ್ ಮೋರ್ ದನ್ ಎನಿವನ್ ಎಲ್ಸ್ ಸರ್. ಮಾಸ್ತಿ ಅಂದರೆ ಮಾವುತಾ ಇದ್ನಲ್ಲ ಸರ್, ಅರ್ಜುನ ಮಾವುತಾ ಇದ್ದಾರಲ್ಲ. ನಾನು ಅವಾಗ ದಸರಾ ಹೋಗ್ತಿದ್ದಲ್ಲ ಸರ್. ಸೊ ಅವರು ಲೈಮ್ಲೈಟಿಗೆ ಬರಲ್ಲ ಸರ್, ನಮ್ಮ ಥರ ಅವ್ರು ಕೂತ್ಕೊಂಡು ಇಲ್ಲಿ ಇಂಟರ್ವ್ಯೂ ಕೊಡಲ್ಲ. ಅವ್ರಿಗಿರೋ ನೇಟಿವ್ ನಾಲೆಡ್ಜ್ ನೋ ಪ್ರೊಫೆಸರ್ ಕ್ಯಾನ್ ಹ್ಯಾವ್ ಸರ್. ಸರ್ ದಿನ ಬೆಳಗಾದ್ರೆ ಅದು ಹಾಂ. ಸೊ ಬೆಳಗ್ಗೆ ಆಗಲಿ ಅದೇ ಮಗು ಸಹ ಅವ್ರಿಗೆ ಹೋಗ್ತಾರೆ, ಮಕ್ಕಳು ಸಾಕ್ತಾರೆ ಅವರು. ನಾನು ನೋಡಿದ್ದು ದಸರಾದಲ್ಲಿ ಸರ್, ಮಕ್ಕಳನ್ನ ತಂದು ಬಿಡ್ತಾರೆ ಸರ್ ಆನೆ ಮುಂದೆ, ಆಶೀರ್ವಾದ ಕೊಟ್ಟು ಪಡಿಸ್ತಾರೆ. ಅದೇ ದೇ ಪ್ಲೇ ವಿತ್ ಎಲಿಫೆಂಟ್ಸ್. ಆಶೀರ್ವಾದ ತಗೋತಾರೆ ಆನೆದು. ಮಗು ಹುಟ್ಟಿದ ಮಗುನ ಸರ್, ಅಂದರೆ ಒಂದು ಹುಟ್ಟು ಸ್ವಲ್ಪ ತಿಂಗಳಾದ್ಮೇಲೆ ಆನೆ ಆಶೀರ್ವಾದ ಮಾಡುತ್ತೆ. ಆಮೇಲೆ ಆನೆ ಸುತ್ತನೆ ಸರ್ ಕಾಲು ಎತ್ತಿಗೆ ಇಡ್ಸೋದು ಸೈಡಿಗೆ. ಅದು ನಾನು ನೋಡಿದ್ದೆ, ನಾನು ಐ ಹ್ಯಾವ್ ಡಾಕ್ಯುಮೆಂಟೆಡ್ ಇಟ್. ಅಲ್ಲಿ ಆಟ ಆಡ್ತಾಯಿರ್ತವಲ್ಲ, ನಂಗೆ ಫಸ್ಟ್ ಭಯ ಆಗ, ನನಗೆ ಏನು ಹಿಂಗೆ ಬಿಟ್ಟಿರಲ್ಲ ಹೆಂಗೆ ಅಂತ ಹೋಗ್ಬಿಟ್ಟು ಬೈದೀನಿ. ಎಂತ ಆಗಲ್ಲ ಬಿಡಿ ಸರ್ ಅಂತ ಸೊಲಿಗೆ ಮಾತಾಡ್ತಾರೆ ಸರ್. ಆ ಭಾಷೆನೇ ಬೇರೆ ಅವ್ರದ್ದು. ಎಂತ ಆಗೋದಿಲ್ಲ ಸರ್ ಬಿಡಿ ಸರ್ ಅಂತ, ಯಾಕೆ ಭಯ ಪಡ್ತೀರ, ಏನೂ ಆಗಲ್ಲ ಅಂತ. ದೇ ಪ್ಲೇ ಸರ್. ಅನ್ನೊಟ್ಟಿಗೆ ಅವಕ್ಕೆ ಕುಸರೆ ಅಂತ ಕೊಡ್ತಾರೆ, ತಿನ್ನಿಸ್ತಾವು. ನಿಮಗೆ ಹುಟ್ಟೇ ಆ ಒಂದು ಒಡಾಣ ಬೆಳೆದಾಗ ನೀವು ಯಾಕೆ ಭಯ ಪಡ್ತೀರ ಆನೆಗೆ? ಆನೆ ಓಡಿಸ್ತಾರೆ ಅವರು. ನಾನು ಕಲ್ತಿದ್ದೆ ಬಿಕಾಸ್ ಆಫ್ ಮಾಸ್ತಿ ಆ್ಯಂಡ್ ಅರ್ಜುನ ಸರ್. ಅರ್ಜುನ ನಂಗೆ ಸೇವ್ ಮಾಡಿತ್ತು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನ್ನ ಲೈಫ್ನ. ಇಫ್ ಐ ಸ್ಪೀಕ್ ಐಲ್ ಬಿಕಮ್ ಎಮೋಷನಲ್, ಸೊ ಐ ವಾಂಟ್ ಟು ಅವಾಯ್ಡ್ ದಟ್ ಟಾಪಿಕ್. ಇಲ್ಲ ಪ್ಲೀಸ್ ಹೇಳಿ, ಯಾಕಂದರೆ ಅದು ಇಲ್ಲ ಸರ್. ನನಗೆ ಸರ್ ಒಂದು ನಿಮ್ಗೆ ಹೇಳಿದೆ ನಾನು, ಲೈಕ್ ಯಾರೋ ದಟ್ ಪರ್ಸನ್ ಸೇವ್ಡ್ ಮೈ ಲೈಫ್. ಆನೆ ಹಿಡ್ಕೋದಾಗ ಶೂಟ್ ಮಾಡಿದ್ರು ಮೇಲ್ಗಡೆ ನನ್ನ ಎತ್ಕೊಂಡ್ರು ಅಂತ. ಸರ್ ಮೈಸೂರಿಗೆ ಆನೆ ಬಂತು, ಆನೆ ಬಂತು. ಅದನ್ನು ಓಡಿಸ್ಬೇಕು ವಾಪಸ್ಸು. ನೀವು ಡಾಟ್ ಮಾಡೋಕ್ಕಾಗಲ್ಲ. ಒಂದನೇ ಡಾಟ್ ಮಾಡ್ಬೋದು ನೀವು. ಹಿಂಡು ಬಂದಾಗ ಹೆಂಗೆ ನೀವು ಹಿಡಿತೀರ? ಯಾವಾಗಿದು ಆಗಿದ್ದು? ಐ ಥಿಂಕ್ 12 or 13 ಸರ್. ಇದರಲ್ಲಿ ಝೂ ಬಿಟ್ಟು ಅವಾಗ ಮೈಸೂರು ಸರ್ಕಲ್ ಇದ್ದೆ ನಾನು. ಹಿಂಡೆ ಬಂತು. ಹಿಂಡೆ ಬಂದಾಗ ಒಂದಾದರೆ ನೀವು ಹಿಡಿಬೋದು. ಹಿಂಡು ಬಂದಾಗ ಹೆಂಗೆ ಹಿಡಿತಾರೆ ನೀವು? ಓಕೆ, ಡಾಟ್ ಮಾಡೋಕ್ಕೂ ಆಗಲ್ಲ, ಹಿಡಿಯೋಕ್ಕಾಗಲ್ಲ. ಒಂದು ಮಾಡ್ಬೋದು ಡಾಟ್, ನೀವು ಮಿಕ್ಕಿದೆಲ್ಲ ಇರ್ತಾವಲ್ಲ ಸರ್, ಹೆಂಗೆ ಅದನ್ನು ಏನು ಮಾಡ್ತೀರ ನೀವು? ಅದನ್ನು ಓಡಿಸ್ಲೇಬೇಕು ವಾಪಸ್ ನಿಮಗೆ. ಅವಾಗ ಡೆಫಿನೆಟ್ಲಿ ವಿ ಗೆಟ್ ಆಲ್ ಅವರ್ ದಸರಾ ಎಲಿಫೆಂಟ್ಸ್, ಅರ್ಜುನ ಆಗಲಿ ಬೇರೆ ಬೇರೆ ಎಲಿಫೆಂಟ್ಸ್. ಓಕೆ, ಕೂತಿದ್ದೀನಿ ಸರ್ ಅರ್ಜುನ ಮೇಲೆ. ಒನ್ ಆಫ್ ಮೈ ಫೇವ್ರೇಟ್ ಅದು ಅಂತ. ಅರ್ಜುನ ಮೇಲೆ ನೀವು ಕೂತ್ಕೊಂಡಿದ್ದೀರಾ? ಮಾವುತಾ ಇರ್ತಾನೆ, ನಾವಿರ್ತೀವಿ, ನಾವು ಓಡಿಸ್ತಾ ಇರ್ತೀವಿ. ಸೊ ಅದು ಅಳ್ಳನಾಗಿತ್ತು. ನಾನು ಕರೆಕ್ಟಾಗಿ ಇಟ್ಕೊಂಡಿದ್ದಾಗ ಬಿದ್ದುಬಿಟ್ಟೆ ಆ್ಯಕ್ಚುಲಿ. ನಾನು ಆನೆ ಮೇಲೆ ಬಿದ್ದುಬಿಟ್ಟೆ ನಾನು. ಐ ಅಂಡರ್ಸ್ಟ್ಯಾಂಡ್ ದಟ್ ಕಮಾಂಡ್ ಆಲ್ಸೋ ಇಸ್ ಗಿವನ್ ಬೈ ಮೌತ್ ಆಲ್ಸೋ, ಬಟ್ ಇಸ್ ಅ ರಿಫ್ಲೆಕ್ಸ್, ಇಟ್ ಇಮಿಡಿಯೇಟ್ಲಿ ಪಿಕಪ್ ಸರ್. ದಟ್ ಈಸ್ ಆನೆ. ಅರ್ಜುನ ಅರ್ಜುನ ಬಿದ್ದಾಗ ಇಮಿಡಿಯೇಟ್ಲಿ ಪಿಕಪ್ ಆ್ಯಂಡ್ ಹಾಕತ್ತೆ ಮೇಲೆ. ಹೌದಾ ಸರ್? ನಾನು ಅದೇ ಏನಾಗುತ್ತೆ, ಬಿದ್ದಾಗ ಈ ಆನೆ ಟರ್ನ್ ಆಗ್ತಾವೆ ಸರ್ ಇವು. ಸೊ ನನಗೆ ಅವಾಗ ಅನ್ನಿಸ್ತು, ಲೈಕ್ ಎಷ್ಟು ಲೈಕ್ ಇಟ್ ಇಸ್ ಲೈಕ್ ಫಾರ್ ಮೀ. ನಾನು ಹೆಂಗೆ ಅವ್ನ ನೆನೆಸ್ತೀನೋ ಅರ್ಜುನ, ಎಸ್ಪೆಷಲಿ ನಾನು ವೆನ್ ಸುಮರಾ ಕಿತ್ತೂರು ಮೇಡಮ್ ಫೋನ್ ಮಾಡಿದರು, ಬಿಕಾಸ್ ಶಿ ನೋಸ್ ಮೈ ಬಾಂಡ್ ವಿತ್ ಅರ್ಜುನ ಎವ್ರಿ. ಸೊ ಇಫ್ ಯು ಸಿ ಆಲ್ ಮೈ ದಸರಾ ಸರ್, ಐ ವಾಸ್ ನೆಕ್ಸ್ಟ್ ಟು ಅರ್ಜುನ ಸರ್. ಆಲ್ ಫೋಟೋಸ್ ಇಫ್ ಯು ಸಿ ಇಸ್ ಇನ್ ದ ಪಬ್ಲಿಕ್ ಡೊಮೇನ್. ನಾನು ಫೇಸ್ಬುಕ್ ಹಾಕೊಂಡಿದ್ದೀನಿ. 10 ದಿನ ಸರ್ ನನಗೆ ಲಿಟ್ರಲಿ ಐ ವಾಸ್ ಅನ್ಕಂಟ್ರೋಲಬಲ್. ಸುಮರಾ ಕಿತ್ತೂರು ಮೇಡಮ್ ಫೋನ್ ಮಾಡಿ, ಡಾಕ್ಟರ್ ನನಗೆ ಅರ್ಥ ಆಗತ್ತೆ ನೀವು ಎಷ್ಟು ಒಡನಾಟ ಇದೆ ನಿಮ್ಮದು ಅಂತ. ನಾನು ಬೆಳಗ್ಗೆ ಮತ್ತು ಸಂಜೆ ಎಷ್ಟು ಗೋ ಫಾರ್ ರಿಹರ್ಸಲ್ ಸರ್. ಬೆಳಗ್ಗೆ ಮತ್ತು ಸಂಜೆ ನಾನು ಪ್ರತಿದಿನ ಹೋಗ್ತಿದ್ದೆ. ನಾನು ಬಂದ್ಬಿಟ್ಟು ಫಸ್ಟ್ ಎಷ್ಟು ಗೋ ಅಂಡ್ ಫೀಡ್ ಅರ್ಜುನ ಸರ್. ಅದು ಡೆತ್. ಇವತ್ತು ನಾನು ರೀಸೆಂಟಾಗಿ ಹೋದಾಗಲೂ ಒನ್ ಥಿಂಗ್ ಐ ಮಿಸ್ ಇಸ್ ಅರ್ಜುನ ಸರ್. ಅರ್ಜುನ ಈಸ್ ದ ಎಲಿಫೆಂಟ್ ನನ್ನ ಪ್ರಕಾರ. ಹೌದಾ ಸರ್? ಮೆಜೆಸ್ಟಿಕ್ ವಾಕ್ ಇದೆ ಸರ್. ಅರ್ಜುನ ಎಂಟ್ರ್ ಆದರೆ ಸರ್, ನನ್ನ ಅನುಭವ ಸರ್, ಐ ಡನ್ ಮೋರ್ ದೆನ್ 10 ಎಲಿಫೆಂಟ್ ಕ್ಯಾಪ್ಚರ್ ಆ್ಯಂಡ್ ಟೈಗರ್ ಕ್ಯಾಪ್ಚರ್ ವಿತ್ ಸರ್. ಐ ಸೀನ್ ಲಿಟರಲಿ ಫೈಟಿಂಗ್ ವಿತ್ ದ ಟಸ್ಕರ್ ಸರ್.
ಕಾಳಗಕ್ಕೆ ಬಿದ್ದಾಗ ಎಂತೆಂಥ ಆನೆಗಳನ್ನ ಅದು ಓಡಿಸಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಇಟ್ ವಿಲ್ ನೆವರ್ ಗಿವ್ ಅಪ್ ಸರ್. ಅದು ಮುಂದೆ ಹೆಜ್ಜೆ ಆಗ್ತು ಅಂದರೆ ನಮ್ಗೆ ಧೈರ್ಯ, ಅರ್ಜುನ ಎಂಟರ್ ಆಗ್ಯಾನೆ ನಾವು ಕ್ಯಾನ್ ಎಂಟರ್ ಅಂತ ಸರ್. ಆ್ಯಂಡ್ ದೋ ವಿ ಹ್ಯಾವ್ ಲಾಟ್ ಆಫ್ ಎಲಿಫೆಂಟ್ಸ್, ತುಂಬ ಇರ್ತಾವೆ ಎಲಿಫೆಂಟು. ಇಟ್ ಹ್ಯಾಸ್ ಟು ಲೀಡ್ ದ, ಈಗ ನಾವು ಹೆಂಗೆ ಕ್ಯಾಪ್ಟನ್ ವಿರಾಟ್ ಕೊಹ್ಲಿಗೆ ಅವ್ನು ಬ್ಯಾಟಿಂಗ್ ಮಾಡ್ತೀನಿ, ಸಚಿನ್ ಮಾಡ್ತೀನಿ ಅಂದರೆ ಗೆಲ್ತೀವಿ ಅಂತಲ್ಲ ಸರ್, ಆ ಥರ ಸರ್. ದಟ್ ಡೇ ವಾಸ್ ನನ್ನ ತಂದೆ ಕಳ್ಕೊಂಡಷ್ಟು ನನಗೆ ಐ ಫೆಲ್ಟ್ ವೆರಿ ವೆರಿ, ದಟ್ ಇಸ್ ಸಮಥಿಂಗ್ ಸರ್. ಸರ್ ಒಂದು ಆನೆಗೂ ಒಬ್ಬ ವ್ಯಕ್ತಿಗಿರೋ ಬಾಂಡಿಂಗ್ ಇದೆಯಲ್ಲ ಸರ್, ದಟ್ ಯು ಕಾಂಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್. ಇಟ್ಸ್ ಫಾರ್ ಲೈಫ್ ಟೈಮ್ ಬಾಂಡ್ ಅದು ದೇ ರಿಮೆಂಬರ್ ಸರ್, ದೇ ರಿಮೆಂಬರ್. ಹೌದಾ? ನನ್ನ ಡ್ಯೂಟಿ, ನಾನು ಫಾರೆಸ್ಟ್ ಬಿಟ್ಟು ಸಹ ಮತ್ತೆ ಹೋಗಿದ್ದೀನಿ ಸರ್ ಇದಕ್ಕೆ ದಸರಾಗೆ. ಇಟ್ ರಿಮೆಂಬರ್ಸ್. ಎಲಿಫೆಂಟ್ ಇರೋ ಮೆಮೊರಿ ಇದೆಯಲ್ಲ ಸರ್, ಆ ಮಾಸ್ತಿ, ದ ವೇ ಈ ಹ್ಯಾಂಡಲ್ಡ್ ಎಲಿಫೆಂಟ್, ಸರ್ ಈ ವುಡ್ ನೆವರ್ ಅಲೋ ಎನಿವನ್ ಟು ಟಚ್ ಇಟ್ ಸರ್. ಗೊತ್ತಾ ಸರ್ ನಿಮಗೆ ಮಾಸ್ತಿ ಯಾರು ಬಿಡ್ತಾರಲ್ಲ ಅನ್ನೋದು ಮಾತ್ರ ಹತ್ರ ಹೋಗೋಕ್ಕೆ, ಅಷ್ಟು ಚೆನ್ನಾಗಿ ಕಾಪಾಡ್ಕೊಳೋ ಅನ್ನೋದು. ದಟ್ ಬಾಂಡ್, ಐವ್ ಸೀನ್ ದ ಬಾಂಡ್ ಆಫ್ ಮಾಸ್ತಿ ಆ್ಯಂಡ್ ಅರ್ಜುನ, ಆ್ಯಂಡ್ ಐವ್ ಸೀನ್ ಮೈ ಓನ್ ಪರ್ಸನಲ್ ಬಾಂಡ್. ಐ ವಾಸ್ ಕಂಪ್ಲೀಟ್ಲಿ ಡಿವಾಸ್ಟೆಡ್ ಹೋಲ್ ಡೇ. ಐ ವಾಸ್ ಅನ್ಕಂಟ್ರೋಲಬಲ್. ನನಗೆ ಇವತ್ತು ನಂಬೋಕ್ಕಾಗಲ್ಲ, ಲೈಕ್ ಇಟ್ ವಾಸ್ ದ ಎಲಿಫೆಂಟ್. ಅಂಥ ಎಲಿಫೆಂಟ್ ಮತ್ತೆ ಬರಲ್ಲ ಸರ್. ನನ್ನ ವೈಯಕ್ತಿಕ ಹೇಳಬೇಕು ಅಂದರೆ, ನಾಟ್ ದಟ್ ಐ ಡಿಮೀನ್ ಅದರ್ ಎಲಿಫೆಂಟ್ಸ್, ಸಿನ್ಸ್ ಇಟ್ ಹಸ್ ಸೇವ್ಡ್ ಮೈ ಲೈಫ್ ವೆರಿ ಪರ್ಸನಲ್ ಆ್ಯಂಡ್ ಪ್ರೊಫೆಷ್ನಲಿ. ಐ ಹ್ಯಾವ್ ಸೀನ್ ಇಟ್ ಪರ್ಫಾರ್ಮಿಂಗ್ ಲೈವ್ ಸರ್. ಎರಡು ಆನೆ ಸರ್, ಇಮ್ಯಾಜಿನ್ ಯುವರ್ ಸಿಟ್ಟಿಂಗ್, ಮಾವುತ ಇಸ್ ದೇರ್, ಇನ್ನೊಂದು ಎಲಿಫೆಂಟ್ ಬರುತ್ತೆ, ಫೈಟ್ ಆಡಬೇಕಾದ್ರೆ ನಮಗೆ ಎಷ್ಟು ಗುಣಿಗೆ ಇರಬೇಕು. ಆಮೇಲೆ ದ ವೇ ಇಟ್ ಸೇಫ್ ಗಾರ್ಡ್ಸ್ ದ ಮಾವುತ್ ಆ್ಯಂಡ್ ದ ಡಾಕ್ಟರ್. ನಿಮಗೆ ಬರೋ ಕಾನ್ಫಿಡೆನ್ಸ್ ಇಲ್ಲ ಸರ್. ನಾವೇನಿಲ್ಲ ನಮ್ದು ಈಸಿ ಸರ್ ಕೆಲಸ, ಸುಳ್ಳು ಹೇಳಬೇಕು ಅಂದರೆ ಆನೆ ಚೆನ್ನಾಗಿತ್ತು, ಮಾವುತ ಚೆನ್ನಾಗಿದೆ ಸರ್, ಕೂತ್ಕೊಂಡು ಹೊಡೆಯೋದಷ್ಟು ಮ್ಯಾಟ್ರ್ ಆಫ್ ಫ್ಯೂ ಸೆಕೆಂಡ್ಸ್ ಸರ್. ಎಂಟೈರ್ ಥಿಂಗ್ ಇಸ್ ಕಂಟ್ರೋಲ್ಡ್ ಬೈ ಮಾವುತ ಆ್ಯಂಡ್ ಎಲಿಫೆಂಟ್ ಸರ್. ಅದಿದ್ದರೆ ನಾವು ಸೇಫ್ ಸರ್. ಇದಕ್ಕೆ ಬುಲೆಟ್ ಪ್ರೂಫ್ ಕಾರ್ ಇದ್ದಂಗೆ, ನಮಗೆ ಏನು ಮಾಡಲ್ಲ ಅಂತ. ಫಸ್ಟ್ ಭಯ ಆಗುತ್ತೆ ನನಗೆ, ಹೆಂಗಪ್ಪ ಕೂರೋದು ಹೆಂಗಪ್ಪ ಅಂತ. ಬಟ್ ಒನ್ಸ್ ಯು ನೋ ದ ಬಾಂಡ್ ಈಸ್ ಡೆವಲಪ್ಡ್ ಅಲ್ಲ ಸರ್. ಒನ್ಸ್ ಎನಿ ಅನಿಮಲ್ ಸರ್, ನನ್ನಂತಿಲ್ಲ ಸರ್, ಎನಿ ಎಲಿಫೆಂಟ್, ಎನಿಥಿಂಗ್, ಅನಿಮಲ್, ಒಂದ್ಸರಿ ಬಾಂಡ್ ಡೆವಲಪ್ ಆದರೆ ಇಟ್ಸ್ ಸಮಥಿಂಗ್ ಬಿಯಾಂಡ್ ವರ್ಡ್ಸ್. ಯು ಕಾಂಟ್ ಎಕ್ಸ್ಪ್ರೆಸ್ ಇಟ್. ನಾನೊಂದು ಸ್ಮಾಲ್ ನನ್ನ ಫೋಟೋ ಇದೆ ಸರ್ ಆ್ಯಕ್ಚುಲಿ. ಒಂದು ಸ್ಮಾಲ್ ಎಲಿಫೆಂಟ್ ವಾಸ್ ಅಟ್ಯಾಕ್ಡ್ ಬೈ ಟೈಗರ್ ಸರ್. ಬದುಕಲ್ಲ ಅಂದರೆ ನಾನು ಮತ್ತು ಬೋರಯ್ಯ ಸರ್, ಇವಾಗ RF or ACF ಆ ಟೈಮಲ್ಲಿ, ಬದುಕಲ್ಲ ಬಿಡಿ ಡಾಕ್ಟ್ರೆ, ಫುಲ್ ತಿಂದಾಕಿದೆ ಎಲ್ಲಿದು ಅಗೇನ್ ಕೇಗುಡಿ ಸರ್, BRTಯಲ್ಲಿ. ಟೈಗರ್ ಇದಾಗಿದೆ, ತುಂಬ ಎಳೆ ಇದೆ, ಬದುಕಲ್ಲ ಅಂತ. ಬಿಡಿ ಸರ್, ಹೆಂಗೂ ಬದುಕಲ್ಲ, ಇವೇ ಟ್ರೈ ಅಂತ. ಅಲ್ಲಿ ನಾವು ಅದನ್ನೆಲ್ಲ ಟ್ರೀಟ್ಮೆಂಟ್ ಮಾಡಿ ಅದನ್ನು ಮತ್ತೆ ಅಲ್ಲಿ ಒಂದಿನ ನೋಡ್ಕೊಂಡು, ನಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ ಹಾಲು ಕುಡ್ಸೋಕ್ಕೆ. ವಿ ಶಿಫ್ಟೆಡ್ ಇಟ್ ಟು ಮೈಸೂರು ಝೂ ಸರ್. ನೀವು ನಂಬಲ್ಲ ಸರ್, ಐ ವೆಂಟ್ ಟು ಎಲಿಫೆಂಟ್ ಕ್ಯಾಂಪ್. ಆ ಎಲಿಫೆಂಟ್ನ ಸೋಮ ಅಂತ ಚೆನ್ನಾಗಿ ಸಾಕ್ಬಿಟ್ಟು ಈ ಲೆಫ್ಟ್ ಟು ಒನ್ ಆಫ್ ದ ಎಲಿಫೆಂಟ್ ಕ್ಯಾಂಪ್ ಸರ್. ಹೋಗಿದ್ದೀನಿ ಸರ್, ನಾನು ವಾಯ್ಸ್ಕೊಂಡು ಓಡ್ ಬಂದು ಸರ್ ಆನೆ ಮರಿ. ಹೌದಾ? ಆ ಫೋಟೋಸ್ ಐ ಕ್ಯಾನ್ ಶೇರ್ ವಿತ್ ಯು. ಬಂದು ನಿಂತ್ಕೊಂಡು ಅಲ್ಲಿ ಶೇರ್ ದ ಫೋಟೋ ವಿತ್ ಯು. ನನಗೆ ಅನಿಸ್ತು, ಐ ಜಸ್ಟ್ ಹಾರ್ಡ್ಲಿ ಟು ಕೇರ್ ಆಫ್ ಇಟ್ ಫಾರ್ ಅ ಡೇ ಆರ್ ಟು. ಅಂದರೆ ಐ ಟು ಗೋ ಆಫ್ ಅನ್ ಟು ದ ಮೈಸೂರು ಝೂ, ಹೋದಾಗೆಲ್ಲ ಸೋಮ ಕೇಳ್ತದಂಗೆ ಅಂತ. ದೇ ರೆಕಗ್ನೈಸ್ ಸರ್, ನಿಮ್ಮ ವಾಯ್ಸು, ನಿಮ್ಮ ಇದೆಲ್ಲ ರೆಕಗ್ನೈಸ್ ಮಾಡ್ತಾವೆ ಸರ್ ಅವು. ನಾನು 100 ಟೈಗರ್ ಕಪ್ಸ್, 100 ಏಷ್ಯಾಟಿಕ್ ಲಯನ್ ಕಪ್ಸ್, ಲೆಪರ್ಡ್ ಕಪ್ಸ್. ನೀವು ಇಫ್ ಐ ರಿಮೂವ್ ದಿಸ್ ಆ್ಯಂಡ್ ಗೋ ಅಲ್ಲ ಸರ್, ಡಿ ನಾಟ್ ಐಡೆಂಟಿಫೈ ಮೀ ಸರ್, ದೇ ಐಡೆಂಟಿಫೈ ಬೈ ಸ್ಮೆಲ್. ಕಣ್ಣು ಬಿಡೋಕ್ಕೆ ಮುಂಚೆ ನೀವೇ ಇದನ್ನು, ಬಿಕಾಸ್ ಐ ಹ್ಯಾವ್ ದ ಸ್ಮೆಲ್ ಆಫ್ ದಿಸ್ ಅಲ್ಲ ಸರ್. ಆ ಸ್ಮೆಲ್ ಅಂದರೆ ಬರಲ್ಲ ಹತ್ರ ನಿಮ್ಮ ಒಟ್ಟಿಗೆ. ದೇ ಐಡೆಂಟಿಫೈ ಬಿಫೋರ್ ಓಪನಿಂಗ್ ದ ಐಸ್, ದೇ ಐಡೆಂಟಿಫೈ ಬೈ ಸ್ಮೆಲ್ ಆ್ಯಂಡ್ ದೇ ಹ್ಯಾವ್ ಅ ಸ್ಟ್ರಾಂಗ್ ಸೆನ್ಸ್ ಆಫ್ ಸ್ಮೆಲ್. ಹಾಗಾಗಿ ಲೈಕ್ ಮೈಸೂರು ಝೂ ಬಾಂಡಿಂಗ್ ಇಸ್ ಸಮಥಿಂಗ್ ಆ್ಯಂಡ್ ಅರ್ಜುನ ಬಾಂಡಿಂಗ್ ಇಸ್ ಬಿಯಾಂಡ್. ಅಂದರೆ ಐ ಆಮ್ ಟ್ರೈಯಿಂಗ್ ಟು ಕಂಟ್ರೋಲ್ ಮೈ ಎಮೋಷನ್ಸ್, ಬಟ್ how Arjuna died, I mean, sir, there are different things. I'm not part of it, I don't want to comment on it there, but whatever it is sir, that was like one thing I will never ever forget. ನನ್ನ ಅನುಭವ ಸರ್, ಅದು ನನ್ನ ಅನುಭವ. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ವಾಟ್ ಹ್ಯಾಪನ್ಸ್ ಬಿಕಾಸ್ ಐ ಆಮ್ ನಾಟ್ ಪಾರ್ಟ್ ಆಫ್ ದಟ್ ಎಂಟೈರ್ ಎಪಿಸೋಡ್. ತಪ್ಪಾಗತ್ತೆ, ನಾನು ಯಾವ್ದು ನೋಡಿಲ್ವಲ್ಲ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಬಟ್ ನನ್ನ ಅನುಭವದ ಪ್ರಕಾರ ನಾನು ನೋಡಿರೋ ಅರ್ಜುನ ಒಂದ್ಸರಿ ಮುಂದೆ ಹೋದ ಅಂದರೆ ಸರ್, ಹಿಂದೆ ಬಂದಿರೋ ಹಿಸ್ಟ್ರಿ ಇಲ್ಲ ಸರ್. ಅದಕ್ಕೆ ಐ ಕಾಲ್ ದ ಎಲಿಫೆಂಟ್ ದ ಕ್ಯಾಪ್ಟನ್ ಅಂತ ಸರ್. ಸೊ ದಟ್ ಒನ್ ಪೇನ್ ವಿಲ್ ಬಿ ಫಾರ್ ಲೈಫ್ ಲಾಂಗ್ ಸರ್. ಎಷ್ಟೋ PM ಮಾಡಿದ್ದೀನಿ ಸರ್, ಎಷ್ಟೋ ನನ್ನ ಗಜೇಂದ್ರ ಆಗಿರ್ಬೋದು, ಶ್ರೀರಾಮ್ ಆಗಿರ್ಬೋದು, ನನ್ನ ಸ್ವಂತ ಎಲಿಫೆಂಟ್ಗಳೇ ಫೈಟ್ ಮಾಡ್ಕೊಂಡು ಸಾಧ್ಯ ನೋಡಿದ್ದೀನಿ ಸರ್. ಬಟ್ ಅರ್ಜುನ ಇಸ್ ಸಮಥಿಂಗ್ ಐ ವಿಲ್ ನೆವರ್ ಏಬಲ್ ಟು ಕಮ್ ಟು ಟರ್ಮ್ಸ್ ಟಿಲ್ ಐ ಡೈ. ಸೊ ಫಸ್ಟ್ ಟೈಮ್ ನಾನು ಈ ಥರ ಕೇಳ್ತಾ ಇರೋದು, ಒಬ್ಬ ವೆಟ್ ಮತ್ತೊಬ್ಬ ಒಂದು ಪ್ರಾಣಿ ಮಧ್ಯೆ, ಪ್ರಾಣಿ ಅಂತಲೇ ಅನ್ನೋಕ್ಕಾಗಲ್ಲ, ಅಷ್ಟು ಒಂದು ಬಾಂಡಿಂಗ್ ಇರೋದನ್ನು ನೋಡಿದೆ. ಇಟ್ಸ್ ಅ ಸೋಲ್ ಸರ್, ಇಟ್ಸ್ ನಾಟ್ ಇವನ್ ಲೈಕ್ ನಾನೆಲ್ಲ ಸರ್, ಇಫ್ ಯು ಬಿಲೀವ್ ಇನ್ ರೀಬರ್ತ್, ಏನೋ ಕನೆಕ್ಷನ್ ಇರುತ್ತೆ ಸರ್. ನಾನು ಓದಿದ್ದೀನಿ, ಎಲಿಫೆಂಟ್ ವಿಸ್ಪರ್ ಓದಿದ್ದೀನಿ. ಅವಾಗೆಲ್ಲ ನೀವು ಆಗತ್ತಾ ಅಂತ ನನಗೆ ವಿತ್ ಡೌಟ್. ಇಫ್ ಯು ರೀಡ್ ದಟ್ ಲಾರೆನ್ಸ್ ಬುಕ್ ಓದಿದ್ರೆ ನೀವು, ಎಲಿಫೆಂಟ್ ವಿಸ್ಪರ್ ಅಂತ ಸರ್. ಆ್ಯಕ್ಚುಲಿ ಎಲಿಫೆಂಟ್ ವಿಸ್ಪರ್ ಅಂತ ಇದೆ. ಮೋಸ್ಟ್ಲಿ ಎಕ್ಸಾಕ್ಟ್ ಮಾಡಿರಬೇಕು ಅಂತ ಅಂದ್ಕೊಂಡಿದ್ದೆ. ಏನದು, ಇದ್ರ ಬಗ್ಗೆ ಅವನು ಸರ್, ಅವನು ಸೇಫ್ ಮಾಡ್ತಾನೆ ಆಫ್ರಿಕನ್ ಎಲಿಫೆಂಟ್ನ. ಅವ್ನು ಸತ್ತಾಗ ಎಲಿಫೆಂಟ್ ಬರ್ತಾವೆ ಸರ್, ಇಂಡಿಯಾ ಬರ್ತವೆ.
ಹೌದಾ? ಎಸ್. ಆಮೇಲೆ ಸರ್ ಅವಕ್ಕೆ ದೇ ಹ್ಯಾವ್ ಎ ಸ್ಟ್ರಾಂಗ್ ಸೆನ್ಸ್ ಆಫ್ ಬಾಂಡಿಂಗ್ ಸರ್. ಈಗ ನಾವಂತಲ್ಲ ಸರ್, ಮರಿ ಸತ್ತರೆ ಮೂಳೆಗೂ ಸಹ ದೇ ಸೇಫ್ ಗಾರ್ಡ್ ಸರ್. ಒಂದು ನಾನು ನೋಡಿದ್ದೀನಿ, ಕನ್ನಡ ನೋಡಿದ್ದೀನಿ. ಈಗ ಒಂದು ಎಲಿಫೆಂಟ್ ಮರಿ ಸತ್ತರೆ ದೇ ರೀವಿಸಿಟ್ ದಟ್ ಪ್ಲೇಸ್, ಮೋರ್ ಮಾಡ್ತಾವು, ಮತ್ತು ಎಷ್ಟೋ ದಿನ ಮತ್ತೆ ಬರ್ತವೆ, ಯಾಕೆ ಮುಳ್ಳೆ ಇರ್ತಾವಲ್ಲ, ಬಂದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತವೆ, ಹೋಲ್ ಡೇ ಬಿಟ್ಟೋಗಲ್ಲ ಅವು. ಆ್ಯಂಡ್ ದೇ ಆರ್ ಲೈಕ್ ಮೆಟ್ರಿಯಾರ್ಕಲ್ ಸೊಸೈಟಿ ಸರ್ ಅದು. ಅಂದರೆ ದ ಸೀನಿಯರ್ ಲೇಡಿ ವಿಲ್ ಲೀಡ್ ದ ಎಂಟೈರ್ ಟೀಮ್. ನಾನು ಐ ಹ್ಯಾವ್ ಸೀನ್ ಹಂಡ್ರೆಡ್ಸ್ ಆಫ್ ಎಲಿಫೆಂಟ್ ಇನ್ ಒನ್ ಗೋ ಸರ್. ನನ್ನ ವೈಫ್ದು ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ನನಗೆ ಅನಿಸುತ್ತೆ, ಮರಿದಾಗ ದೇ ಆರ್ ಸಮಥಿಂಗ್ ಎಲ್ಸ್. ಆ ಬಾಂಡಿಂಗ್ ಇದೆಯಲ್ಲ ಸರ್, ಅವ್ರು ವಿತಿನ್ ದ ಹರ್ಡ್ ಇದೆಯಲ್ಲ, ಎಲಿಫೆಂಟ್ ಹರ್ಡ್ ಇದೆಯಲ್ಲ, ದಟ್ಸ್ ಡಿಫ್ರೆಂಟ್ ಬಾಂಡಿಂಗ್ ಇಟ್ಸ್ ಸೆಲ್ಫ್ ಅವು. ಸೊ ಅಂಥದ್ರಲ್ಲಿ ನನ್ನ ಜೀವ ಕಾಪಾಡಿರೋ ಆನೆ ಸಮಥಿಂಗ್ ಐ ವಿಲ್ ನೆವರ್ ಎವರ್ ಫರ್ಗೆಟ್ ಅಬೌಟ್ ಇಟ್. ಮುಖ್ಯ ವನ್ಯಜೀವಿ ಪಶು ವೈದ್ಯಾಧಿಕಾರಿ ಅವರ ಅನುಭವದ ಮಾತುಗಳು, ಅವರ ಒಂದು ಜರ್ನಿ ನಾನು ವಿಜುವಲೈಸ್ ಆಯ್ತು ನನ್ನ ಕಣ್ಣೆದುರುಗಡೆ ಹೆಂಗೆಲ್ಲ ಇರ್ಬೋದು ಅಂಥೇಳಿ. ಸೊ ಈ ಒಂದು ಸಂದರ್ಶನದ ಉದ್ದೇಶ ಏನಂತಂದರೆ, ಒಂದು ಎಂಪತಿ ಕ್ರಿಯೇಟ್ ಆಗಬೇಕು. ಪ್ರಾಣಿಗಳನ್ನ ನಾವು ಪ್ರಾಣಿಗಳನ್ನ ಹೋಗಿ ನಾಡಿಗೆ ತರೋಕ್ಕಾಗಲ್ಲ, ಅಥವಾ ನಾವು ಕಾಡಲ್ಲಿ ಇದ್ದು ಅವ್ರನ್ನ ಟೇಕ್ ಕೇರ್ ಮಾಡೋಕ್ಕಾಗಲ್ಲ. ಅವ್ರ ಪ್ಲೇಸ್ ಅವಕ್ಕೆ, ನಮ್ಮ ಪ್ಲೇಸ್ ನಮಗೆ. ಬಟ್ ಒಂದು ಪ್ರಾಣಿ ನಾಡಿಗೆ ಬಂದಿದೆ ಅಂತಂದರೆ ಅದನ್ನು ಟ್ರೀಟ್ ಮಾಡೋದು ಹೇಗೆ, ಅಂದರೆ ಅದನ್ನು ನೋಡೋದು ರೀತಿ ಹೇಗೆ, ಅಪ್ರೋಚ್ ಮಾಡೋ ರೀತಿ ಹೇಗೆ ಅನ್ನೋದನ್ನು ನನ್ನ ಪ್ರಕಾರ ಒಂದು ಟೇಕ್ ಅವೇ ಈ ಒಂದು ಸಂದರ್ಶನದಿಂದ. ಅದಕ್ಕೆ ಕೇವಲ ಅದು ಗ್ರಾಮಸ್ಥರಿರ್ಬೋದು, ಅಲ್ಲಿ ರೈತರಿರ್ಬೋದು, ಅಥವಾ ವ್ಯಕ್ತಿನ ಕಳ್ಕೊಂಡಿರ್ಬೋದು, ಅಲ್ಲಿಂದ ಶುರು ಮಾಡಿ ಪೊಲೀಸರಿರ್ಬೋದು, ಅಥವಾ ವನ್ಯಜೀವಿ ತಜ್ಞರಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಡಾಕ್ಟರ್ಗಳಿರ್ಬೋದು, ಯಾರೇ ಇರ್ಬೋದು, ಎಲ್ರಿಗೂ ಈ ಒಂದು ಸೆನ್ಸ್ ಆಫ್ ಎಂಪತಿ ಇದ್ದರೆ, ಅಂದರೆ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು, ವಿಶೇಷವಾಗಿ ಕಾಡು ಪ್ರಾಣಿಗಳನ್ನ ಅರ್ಥ ಮಾಡ್ಕೊಳ್ಳೋದು ಒಂದು ಸೆನ್ಸ್ ಇದ್ದರೆ ನಾವು ಅದನ್ನು ಹ್ಯಾಂಡಲ್ ಮಾಡೋ ರೀತಿನೇ ಬೇರೆ ಆಗುತ್ತೆ. ಸೊ ಹೀಗಾಗಿ ಈ ಒಂದು ಬಾಡಿ ಆಫ್ ನಾಲೆಜ್ ತುಂಬ ಇಂಪಾರ್ಟೆಂಟ್ ನನ್ನ ಪ್ರಕಾರ, ಮತ್ತು ಒಂದು ಎಕ್ಸ್ಪೀರಿಯನ್ಸ್ದು ತುಂಬ ಇಂಪಾರ್ಟೆಂಟು. ಬೇಸ್ಡ್ ಆನ್ ದಿಸ್ ಈ ಒಂದು ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಪ್ರಯಾಗ್ ಅವ್ರು ಮಾಡಿದ್ದಾರೆ, ಇನ್ನು ಮುಂದೆ ಕೂಡ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ. ಸೊ ಇಷ್ಟೊತ್ತು ನಮ್ಮ ಜೊತೆ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಡಾಕ್ಟರ್ ಪ್ರಯಾಗ್ H.S ಅವ್ರಿಗೆ ನಾನು ನಿಮ್ಮ ಪರವಾಗಿ ಧನ್ಯವಾದಗಳು ಹೇಳಿದ್ದೀನಿ ಸರ್. ತುಂಬ ಧನ್ಯವಾದ. ನನಗೆ ಕರೆಸಿ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ. ಯಾಕಂದರೆ ನೀವು ಹೇಳೋದಂಗೆ ಆ ಓರಿಯಂಟೇಷನ್ ಇಲ್ಲ ಸರ್, ವೈಲ್ಡ್ ಲೈಫ್ ಬಗ್ಗೆ ಪಾಡ್ಕಾಸ್ಟ್ ಆಗಲಿ ಅಥವಾ ಒಂದು ಇಂಟ್ರ್ಯೂ ಮಾಡ್ತಾರೆ ಅಂದರೆ ವೆರಿ ಕಮ್ಮಿ ಸರ್. ಅಂಥದ್ರಲ್ಲಿ ಯು ಆರ್ ಟೇಕನ್ ದಟ್ ಇನಿಷಿಯೇಟಿವ್ ಸರ್. ಇನ್ನು ಹೆಚ್ಚು ಜನ ಬೇರೆ ಡಾಕ್ಟರ್ಸ್ಗಳಿದ್ದಾರೆ ವಾಟ್ ಆನ್ ಗ್ರೇಟ್ ವರ್ಕ್. ನಾನು ಪ್ರಾಬ್ಲಿ 1% ಆಫ್ ವರ್ಕ್ ಐ ಹ್ಯಾವ್ ಡನ್ ಪಾಸ್ಟ್ ಸೋ ಮೆನಿ ಇಯರ್ಸ್. ಸೊ ನನ್ನಂಥ ಸುಮಾರು ಜನನು ವೆಟ್ಸ್ನೂ ಸಹ ತಾವು ಕರೆದು ಅವರು ಅನುಭವನೂ ಸಹ ಶೇರ್ ಮಾಡ್ಕೊಳ್ಳಿ. ಗ್ರೇಟ್ ಲೆಜೆಂಡರಿ ಪೀಪಲ್ ಲೈಕ್ ಚಟ್ಯಪ್ಪ ಇದ್ದಾರೆ, ಓವರ್ ಮೈ ಚಟ್ಯಪ್ಪ. ಇನ್ಫ್ಯಾಕ್ಟ್ ಅವನು ತುಂಬ ಕಲ್ತಿದ್ದೀನಿ. ಚಟ್ಯಪ್ಪ ನನಗೆ ಎಸ್ಪೆಷಲಿ ಸಾಲ್ಮನ್ಲಾ ಕೇಸ್ ಆದಾಗ ಅವರು ಇದ್ದರು ನನಗೆ. ಸೊ ಅವರ ವಯಸ್ಸಾಗಿದೆ. ಐ ಥಿಂಕ್ ಸರ್ ಈ ಡಿಸರ್ವ್ಸ್ ಪದ್ಮಶ್ರೀ ಸರ್. ನಾವು ಅಸ್ಸಾಮಲ್ಲಿ ಒಬ್ಬರು ಕೊಟ್ಟಿದ್ವಿ ಪದ್ಮಶ್ರೀನ, ವೈಲ್ಡ್ ಲೈಫ್ ವೆಟ್ರಿ ಕೊಟ್ಟಿದ್ವಿ, ಕೆ ಶರ್ಮಾ ಅಂತ. ಅವ್ರನ್ನ ಟ್ರೈನ್ ಮಾಡಿದರು ವೆನ್ ಐ ವೆಂಟ್ ಫಾರ್ ಸಾರ್ಕ್ ಇಂಟರ್ನ್ಯಾಷನಲ್ ವರ್ಕ್ಶಾಪಲ್ಲಿ. ಹಾಗೆ ಚಟ್ಯಪ್ಪ ಅಂತವ್ರು ಇದ್ದಾರೆ, ಖಾದ್ರಿ ಅಂತವ್ರು ಇದ್ದಾರೆ, ನಾಗರಾಜ್ ಸರ್ ಇದ್ದಾರೆ, ಸುಮಾರು ಥರ ಅನ್ಸ್ಪೋಕನ್ ಹೀರೋಸ್ ಸರ್ ಇವರೆಲ್ಲ. ಸೊ ಅವ್ರನ್ನೂ ಸಹ ನಮ್ಮ ಮಾಧ್ಯಮದವರು ಮಾಡಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಜನ್ರೇಷನ್ ಆಫ್ ವೆಟ್ಸು ಸಹ ನಾವು ಕರೆದ್ರೆ ಅವ್ರಿಗೂ ಸ್ವಲ್ಪ ಉಲ್ಪಾಗುತ್ತೆ. ದೇ ಆಲ್ಸೋ ವಿಲ್ ಆನರ್ ದ ಸ್ಕಿಲ್ಸು. ಸೊ ನಂದು ಕಳೆ ಇಷ್ಟೇ ಸರ್, ನೀವು ಹೇಳಿದಂಗೆ ಎಂಪತಿ ಇಲ್ಲ ಅಂದರೆ ನಾವು ಮನುಷ್ಯಕ್ಕೆ ಯೋಗ್ಯರಲ್ಲ ಸರ್. ಯು ಶುಡ್ ಹ್ಯಾವ್ ಎಂಪತಿ ಫಾರ್ ಆಲ್ ದ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಅನಿಮಲ್ಸ್. ಎಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟೀಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲಾಟ್. ಸೊ ಸ್ನೇಹಿತರೆ, ಇದು ಡಾಕ್ಟರ್ ಪ್ರಯಾಗ್ ಅವರೊಂದಿಗಿನ ಮಾತುಕತೆ. ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಮಕ್ಕಳಿಗೆ ತೋರಿಸಿ, ವಿಶೇಷವಾಗಿ ಸ್ಟೂಡೆಂಟ್ಸ್ ಇದನ್ನು ನೋಡಲಿ ಅಂತ ನಾನು ಅನ್ಕೋತೀನಿ. ವಿಶೇಷ ಕಾಡಂಚಲಿರುವಂಥದ್ದು ಅಥವಾ ಕಾಡಿನ ಬಗ್ಗೆ ಆಸಕ್ತಿ ಇರುವಂಥ ಮಕ್ಕಳಿಗೆ ತೋರಿಸಿ. ಆಮೇಲೆ ಇನ್ನೊಂದು ನಂಗೆ ಭಾಳ ಇಂಟ್ರೆಸ್ಟಿಂಗ್ ಅನಿಸಿದ್ದೇನೆಂದರೆ, ಯಾಕೆ ನಾನು ಪ್ರಯಾಗ್ ಅವ್ರಿಗೆ ಅವರ ಒಂದು ಅಪ್ಬ್ರಿಂಗಿಂಗ್ ಬಗ್ಗೆ ಕೇಳಿದೆ ಅಂದರೆ, ಈಗ ಒಂದು ಚಿಕ್ಕ ಹುಡುಗ ಇದ್ದಾಗ ಹಾವು ಹಿಡಿಯೋದು ನೋಡಿ ಹಿ ವಾಸ್ ಫ್ಯಾಸಿನೇಟೆಡ್. ಹೆಂಗೆ ಹಿಡಿತೀಯ ನೀನು, ನನಗೂ ಕಲಿಸ್ಕೊಡು ಅಂತಂದರೆ ಆ ಇನ್ಕ್ಲಿನೇಷನ್ ಇದೆಯಲ್ಲ, ಅದು ಟುವರ್ಡ್ಸ್ ವನ್ಯಜೀವಿಗಳು ಅಥವಾ ಟುವರ್ಡ್ಸ್ ಆ್ಯನಿಮಲ್ಸು, ಅದನ್ನು ಅವ್ರು ತನ್ನೇ ಅರ್ಥ ಮಾಡಿಕೊಂಡು ಅದನ್ನೇನು ಅವ್ರು ಮಾಡ್ಬೇಕು ಅಂದ್ಕೊಂಡ್ರು ಅದನ್ನು ಮಾಡೋಕ್ಕೆ ಬಿಟ್ಟರು. ಸೊ ಹೀಗಾಗಿ ಇವತ್ತು ಅವ್ರು ತುಂಬ ಪ್ಯಾಷನೇಟಾಗಿ ಅಡಿಕ್ಷನ್ ಲೆವೆಲ್ಗೆ ಅದೊಂದು ಕೆಲಸ ಮಾಡಿದ್ದಾರೆ. ಅದು ಬಿಕಾಸ್ ಆಫ್ ಅದೊಂದು ಇನ್ನೇಟ್ ಪ್ಯಾಷನು. ಇಲ್ಲ ನೀನು ಅದೆಲ್ಲ ಬೇಡ, ನೀನು ಇಂಜಿನಿಯರೇ ಆಗು ಅಂದರೆ ಅವರು ಒಂದು ಏನು ಹೇಳಿ ಮನಸ್ಸಿಲ್ಲದ ಒಂದು ಕೆಲಸ ಮಾಡ್ತಾಯಿದ್ರು ಅಥವಾ ಇನ್ನೊಂದೇನೋ ಮಾಡ್ತಾಯಿದ್ರು. ಸೊ ಹೀಗಾಗಿ ಮಕ್ಕಳಿಗೆ ಅವರು ಏನು ಇಂಟ್ರೆಸ್ಟೆಡ್ ಇದ್ದಾರೆ ಇದು ಭಾಳ ಆಫ್ ಬೀಟ್ ಕ್ಷೇತ್ರ. ಈಗ ರೆಗ್ಯುಲರ್ ಆಗಿರುವಂಥ ಯೋಚನೆ ಮಾಡೋಂಥ ಕ್ಷೇತ್ರ ಅಲ್ಲ ಇದು. ಇದೊಂಥರ ಒಂದು ಪೇರೆಂಟ್ಸ್ ತುಂಬ ನಾಲೆಜಬಲ್ ಆಗಿರಬೇಕು, ಇಲ್ಲಾಂದರೆ ಓಪನ್ ಮೈಂಡೆಡ್ ಆಗಿರಬೇಕು. ಅಂಥವ್ರು ಮಾತ್ರ ಇದನ್ನು ಅಲೋ ಮಾಡೋಕ್ಕೆ ಸಾಧ್ಯ. ಸೊ ನಿಮ್ಮ ಮಕ್ಕಳು ಕೂಡ ಆ ಥರ ಕೇಳಿದಾಗ, ಇಲ್ಲ ನಾನು ಈ ಥರದ್ದೇನೋ ಮಾಡ್ತೀನಿ ಅಂತಂದಾಗ, ನಮ್ಮ ಅರುಣ್ ಸಾಗರ್ ಅವ್ರ ಮಗ ಕೂಡ ಹೀ ಈಸ್ ಇಂಟು ಆ್ಯನಿಮಲ್ಸ್. ಅವನಿಗೆ ಚಿಟ್ಟೆ
ಪಕ್ಷಿ, ಹಕ್ಕಿ, ಹಾವು ಎಲ್ಲದ್ರ ಬಗ್ಗೆನೂ ಆಸಕ್ತಿ ಅಂತೆ. ಓಕೆ, ಅದ್ರ ಬಗ್ಗೆ ಒಂದು ಸಲ ನಾವು ಸಂದರ್ಶನ ಮಾಡಬೇಕು ಅವ್ರದ್ದು ಕೂಡ. ಸೊ ಹಾಗೆ ಅದನ್ನು ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ನಾನು ಈ ಒಂದು ಸಂದರ್ಶನ ಮುಗಿಸ್ತಾ ಇದ್ದೀನಿ. ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ನೋಡ್ತಾರೆ ಗೌರೀಶ್ ಅಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.